ರಾಜಕೀಯ ಮರ್ಡರ್ ಆಗಿತ್ತು ನಮ್ಮಪ್ಪ. ರೈತರ ದುಡ್ಡಾಗ್ಬೋದು, ಬಡವರ ದುಡ್ಡಾಗ್ಬೋದು ತಗೊಂಡು ಪರ್ಸೆಂಟೇಜ್ ಇದೆಲ್ಲ ತಗೊಂಡು ಮಾಡಿದ್ರೆ ಸಾಯವಾಗ ಅವ್ರನ್ನ ಯಾರನ್ನೂ ನೋಡ್ದೇನೆ ಸಾಯ. ಆದರೆ ನಮ್ಮ ಆಫೀಸರ್ಸ್ ಯಾರು ಪ್ರಾಮಾಣಿಕತೆಯಿಂದ ಇಲ್ಲ. ಕುರುಡರಿಗೆ ಕುಂಡ್ರು ಕೊಡುವಂಥ ಅಂತ್ಯೋದಯ ಕಾರ್ಡನ್ನು ಒಂದು ಕಾಲೇಜ್ ಪ್ರಿನ್ಸಿಪಾಲ್ ತಗೊಳ್ತಾನೆ, ನೀವು ಏನರಲ್ಲಿ ಹೊಡಿಬೇಕು? ನಾನು ಯಾವುದೇ ಆಫೀಸರ್ ಹತ್ರ ಮಂತ್ಲಿ ಇಷ್ಟು ಕೊಡಿ ಅಂತ ಏನಾದರೂ ಹೇಳಿದರೆ, ನೀವು ದುಡ್ಡು ತಗೊಳ್ಳಿ, ನೀವು ಮಾಡಿ, ನಾನೆಲ್ಲೂ ಮುಟ್ಟಿಲ್ಲ. ಐ ಆಮ್ ನಾನ್ ಕರಪ್ಟು, ನಾನೆಲ್ಲೂ ಬೇಕಾದ್ರೂ ಹೇಳ್ತೀನಿ. ಗ್ಯಾರಂಟಿ ಯೋಜನೆಗಳಿಂದ ಖಜಾನೆ ತುಂಬಿದೆ ಅಂತ ಅನ್ಸುತ್ತಾ? ಅಭಿವೃದ್ಧಿನಲ್ಲಿ ನಾವು ಹಿಂದೆ ಇದ್ದೀವಿ. ಇದೆಲ್ಲ ಫ್ರೀ ಕೊಡೋದ್ರಿಂದ ಜನಕ್ಕೇನು ಒಳ್ಳೇದಾಗ್ತದೆ? ನೀವೇ ನಿಮ್ಮ ಮಕ್ಕಳಿಗೆ ಸರ್ಕಾರದಿಂದ ಒಳ್ಳೆ ಎಜುಕೇಶನ್ ಕೊಟ್ಟರೆ, ಎಂಪ್ಲಾಯ್ಮೆಂಟ್ ಕೊಟ್ಟರೆ, ಅದನ್ನಲ್ಲಿ ಕೆಲಸ ಮಾಡ್ಕೊಳ್ಕೊಂಡು ತಿನ್ಕೊಂಡು ನಿನಗೇನು ಫ್ರೀ ಕೊಡ್ಬೇಕು? ನಾನು ಒಬ್ಬ ಶಾಸಕರಾಗಬೇಕು ಅಂತ ಹೇಳಿದ್ರೆ ಏನು ಅರ್ಹತೆ ಇರಬೇಕು ಅಂತ? ಹಣದ ಅವಶ್ಯಕತೆ ಮೇಜರ್. ಯಾವುದು ಇಲ್ಲದೆ ರಾಜಕಾರಣಕ್ಕೆ ಬಂದು ಓಟ್ ಹಾಕಿದಾಗ ಜನ ಬಂದು ನಮ್ಮನ್ನ ಟೇಬಲ್ ತಟ್ಟಿ ಎಗ್ಸ್ ಒದ್ದು ಹೇಳ್ಬೋದು. ಇಂಡೋನೇಷ್ಯಾ ನೋಡಿ ಹಾಸ್ಪಿಟಲ್ಸ್ ಹೆಂಗಿದೆ ಅಂತ. ನಮ್ದು 30,000 ಕೊಟ್ಟರೆ ಇಂಡೋನೇಷ್ಯಾದ 1 ಕೋಟಿ ಕೊಡ್ತಾರೆ ದುಡ್ಡು. ಹೆಂಗೆ ಕ್ಲೀನಿಗೆ ಇಟ್ಕೊಂಡಿದ್ದಾರೆ ನೋಡಿ. ಇಲ್ಲಿ ಎಷ್ಟಂತ ಕ್ಲೀನ್ ಮಾಡ್ತಿದ್ರಿ? ಜನನೂ ಹಂಗೆ ಇದ್ದಾರೆ, ನಮ್ಮ ಆಫೀಸರ್ಸು ಹಂಗೆ ಇದ್ದಾರೆ. ನಮ್ಮಪ್ಪ ಯಾವತ್ತೂ ನಮ್ಮನ್ನ ನೀವು ಹಿಂಗೆ ಬದುಕ್ರಿ, ಹಿಂಗೆ ಹೋಗ್ರಿ, ಹಿಂಗೆ ಮಾಡ್ರಿ, ಹಿಂಗೆ ತಿನ್ರಿ, ಹಿಂಗೆ ಇರ್ರಿ ಅಂತ ಯಾವತ್ತೂ ಹೇಳಿದ್ದಿಲ್ಲ. ನಮ್ಮಪ್ಪ ಹೇಳಿದ್ದು ರೇಸು, ಇಸ್ಪಿಟಾಕು, ಗ್ಯಾಮ್ಲಿಂಗ್ ಅನ್ನೋ ವಿಚಾರಕ್ಕೆ ಮಾತ್ರ ದಯವಿಟ್ಟು ಹೋಗ್ಬೇಡ್ರಪ್ಪ, ಇದೊಂದು ಕಲ್ತ್ಕೊಳ್ಳಿ. ನನಗೆಲ್ಲ ಪಾಠ ಕಲಿಸ್ಕೊಟ್ಟಿದ್ದೆ ನನ್ನ ಕಷ್ಟಗಳು. ಬಸ್ ಚಾರ್ಜಿಗೆ ಕಾಸಿಲ್ಲದೆ ಎಷ್ಟೋ ಸಲ ನಾನು ನಮ್ಮ ಕೊರಿಯರ್ ಆಫೀಸಲ್ಲಿ ಅಲ್ಲೇ ಮಲಗ್ಬಿಟ್ಟಿದ್ದೀನಿ ಹೊರಗಡೆ. ಟಿಪ್ಸ್ ಕೊಟ್ಟರೆ ಊಟ ಮಾಡೋದು, ಪಬ್ಲಿಕ್ ಜನ ದುಡ್ಡು ತಿನ್ನೋದು ಒಂದೇ, ಅವರು ಕೋಲಾರ ಸಾಕ್ಷಿಯಾಗಿ ನಾನು ನ್ಯಾಯ ಮಾಡ್ತೀನಿ. ನಾನು ಯಾವುದನ್ನು ನಂಬ್ಕೊಂಡು ನನಗೆ ಸಿಲ್ಕ್ ಮತ್ತು ಮಿಲ್ಕ್ಗೆ ಹೆಸರಾದಂಥ ಚಿನ್ನದ ನಾಡು ಕೋಲಾರದಲ್ಲಿ ಇವತ್ತು ನಿಮ್ಮ ಕನ್ನಡ ಕರ್ನಾಟಕ. ಕೋಲಾರ ಚಿನ್ನದ ನಾಡು. ಆಂಧ್ರ ಮತ್ತು ತಮಿಳುನಾಡು ಗಡಿಗೆ ಹೊಂದಿಕೊಂಡ ಜಿಲ್ಲೆ. ಕೋಲಾರಕ್ಕೆ ಕಮಲಾಪುರ ಅನ್ನೋ ಹೆಸರು ಇತ್ತು. ಗಂಗರ ರಾಜಧಾನಿಯಾಗಿತ್ತು. ದಲಿತ ಚಳುವಳಿ ಮತ್ತು ಅಹಿಂದ ಚಳುವಳಿಗೆ ಭದ್ರ ಬುನಾದಿ ಹಾಕಿ ಹೋರಾಟದ ಚಳುವಳಿಗಳು ಹುಟ್ಟುಕೊಂಡಿದ್ದು ಇಲ್ಲಿಂದಲೇ ಅನ್ನೋದನ್ನ ಮರೆಯುವಂತಿಲ್ಲ. ಇನ್ನು ಮಿಲ್ಕ್ ಅಂಡ್ ಸಿಲ್ಕ್ ಉತ್ಪಾದನೆಯಲ್ಲಿ ಮುಂಚೂಣಿಯಲ್ಲಿದ್ದು ಹೂವು, ಹಣ್ಣು, ತರಕಾರಿ ಬೆಳೆದು ಬೆಂಗಳೂರಿಗರ ಹೊಟ್ಟೆ ತುಂಬಿಸುವ ಈ ಜಿಲ್ಲೆಯು ರಾಜ್ಯದಲ್ಲಿ ತನ್ನದೇ ಆದ ಮಹತ್ವ ಪಡೆದುಕೊಂಡಿದೆ. ರಾಜ್ಯದ ಮೊದಲ ಮುಖ್ಯಮಂತ್ರಿ ಕೆ.ಸಿ. ರೆಡ್ಡಿ ಅವರು, ಸಾಹಿತಿಗಳಾದ ಮಾಸ್ತಿ ವೆಂಕಟೇಶ ಅಯ್ಯಂಗಾರ್, ಡಿ.ವಿ. ಗುಂಡಪ್ಪ, ಮೈಸೂರು ದಿವಾನರಾಗಿದ್ದ ಸರ್ ಎಂ ವಿಶ್ವೇಶ್ವರಯ್ಯ, ಶಿಕ್ಷಣ ತಜ್ಞರಾದ ಡಾಕ್ಟರ್ ಎಚ್ ನರಸಿಂಹಯ್ಯ ಇದೇ ಜಿಲ್ಲೆಯವರು. ಇನ್ನು ಕೋಲಾರ ವಿಧಾನಸಭಾ ಕ್ಷೇತ್ರದ ವಿಚಾರಕ್ಕೆ ಬರೋದಾದ್ರೆ 1952ರಿಂದ 2023ರವರೆಗೂ ಇಲ್ಲಿ ಒಟ್ಟು 16 ವಿಧಾನಸಭಾ ಚುನಾವಣೆಗಳಾಗಿವೆ. ಕೋಲಾರದಲ್ಲಿ ಮುಸ್ಲಿಂ ಮತದಾರರು ಹೆಚ್ಚಿದ್ದಾರೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಮತದಾರರ ನಂತರ ಇಲ್ಲಿ ಮುಸ್ಲಿಮರದ್ದೇ 2ನೇ ದೊಡ್ಡ ಸಂಖ್ಯೆ. ಇಷ್ಟಾದ್ರೂ ಮುಸ್ಲಿಂ ಶಾಸಕರು ಇಲ್ಲಿ ಆಯ್ಕೆಯಾಗಿರುವುದು ಕೇವಲ 3 ಬಾರಿ ಮಾತ್ರ. ಜನತಾದಳ, ಸಂಯುಕ್ತ ಜನತಾದಳ, ಜಾತ್ಯತೀತ ಜನತಾದಳಕ್ಕೂ ಇಲ್ಲಿ ಅವಕಾಶ ಸಿಕ್ಕಿದೆ. ಇನ್ನು ಬಿಜೆಪಿ ಇಲ್ಲಿ ಗೆದ್ದೇ ಇಲ್ಲ ಅನ್ನೋದು ಸತ್ಯ. ಎರಡ್ 2008ರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ವರ್ತೂರು ಪ್ರಕಾಶ್ ಸಚಿವರಾಗಿದ್ದು ಇದೇ ಕ್ಷೇತ್ರದಿಂದ. ನಂತರದಲ್ಲಿ ಕಾಂಗ್ರೆಸ್ ಸೇರಿ, ಕಾಂಗ್ರೆಸ್ ಬಿಟ್ಟು ನಮ್ಮ ಕಾಂಗ್ರೆಸ್ ಅನ್ನೋ ಪಕ್ಷವನ್ನು ಸ್ಥಾಪಿಸಿ ಕೊನೆಗೆ ಬಿಜೆಪಿ ಸೇರಿದ್ದನ್ನ ಯಾರೂ ಮರೆಯುವಂತಿಲ್ಲ. ಇನ್ನು 2015ರಲ್ಲಿ ಜನಪ್ರಿಯ ಜಿಲ್ಲಾಧಿಕಾರಿಯಾಗಿದ್ದ ಡಿ.ಕೆ. ರವಿ ಅವರ ಆತ್ಮಹತ್ಯೆ ಪ್ರಕರಣ ಇಡೀ ದೇಶದಲ್ಲೇ ದೊಡ್ಡ ಸುದ್ದಿಯಾಗಿತ್ತು. 2018ರ ಚುನಾವಣೆಯಲ್ಲಿ ಡಿ.ಕೆ. ರವಿ ಅವರ ತಾಯಿ ಗೌರಮ್ಮ ಚುನಾವಣೆಗೂ ಸ್ಪರ್ಧಿಸಿದ್ರು. ಆದರೆ ಡಿ.ಕೆ. ರವಿ ಅವರ ಮೇಲಿನ ಸಿಂಪತಿ ವೋಟ್ ಆಗಿ ಪರಿವರ್ತನೆ ಆಗಲಿಲ್ಲ. 2023ರ ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಇಲ್ಲಿಂದ ಸ್ಪರ್ಧಿಸ್ತಾರೆ ಅನ್ನೋದು ಸಾಕಷ್ಟು ಚರ್ಚೆ ಆಗಿತ್ತು. ಆದರೆ ಕೊನೆ ಕ್ಷಣದಲ್ಲಿ ನಾಮಪತ್ರ ಸಲ್ಲಿಕೆಗೆ 2 ದಿನ ಬಾಕಿ ಇದ್ದಾಗ ಹೈಕಮಾಂಡ್ ಕೊತ್ತೂರು ಮಂಜುನಾಥ್ಗೆ ಟಿಕೆಟ್ ನೀಡಿತು. 83,000ಕ್ಕೂ ಅಧಿಕ ವೋಟ್ ಪಡೆದ ಕೊತ್ತೂರು ಮಂಜುನಾಥ್ 30,000ಕ್ಕೂ ಅಧಿಕ ಮತಗಳಿಂದ ಗೆದ್ದು ಕೋಲಾರದ ಶಾಸಕರಾಗಿದ್ದಾರೆ. ಕೋಲಾರದ ಅಭಿವೃದ್ಧಿ ಬಗ್ಗೆ ಅವರ ಸಂಕಲ್ಪ ಏನು?
ಹಾಗೆ ಕೋಲಾರದ ಮತದಾರರ ನಿರೀಕ್ಷೆ ಏನು ಅನ್ನೋದನ್ನ ನೋಡೋಣ ಕನೆಕ್ಟ್ ಕರ್ನಾಟಕದ MLA ರಿಪೋರ್ಟ್ ಕಾರ್ಡ್ನ ಈ ಎಪಿಸೋಡ್ನಲ್ಲಿ. ಪ್ರಸ್ತುತ ಶಾಸಕರು ಜನರಿಗೆ ಸುಲಭವಾಗಿ ಸಿಗ್ತಾ ಇದ್ದಾರಾ? ಶಾಸಕರ ಕಾರ್ಯವೈಖರಿ ಆಗಿದೆ. ಏನಾದ್ರೂ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ. 0% ಕರಪ್ಷನ್ ಇರೋಂಥ MLA. ಯಾವುದೋ ಒಬ್ಬ ರೈತ ಬಂದು ಒಂದು ಪೇಪರ್ ಇಟ್ಕೊಂಡ್ಬಂದು ನಮ್ಮ ಸಮಸ್ಯೆ ಹೆಂಗಿದೆ ಅಂತ ಇದ್ದಾಗ ಆ ಪೇಪರ್ನ ಎತ್ತಿ ಡಸ್ಟ್ಬಿನ್ಗೆ ಹಾಕ್ತಾ ಇದ್ದಾರೆ. MLA ಹತ್ರಕ್ಕೆ ಬಂದು ಸಮಸ್ಯೆ ಹೇಳಿದ್ರೆ 101% ಅವ್ರು ತೀರಿಸ್ತಾರೆ. ಈ ಬಸ್ ಆಗಿರ್ಬೋದು, ಈ ರೇಷನ್ ಇದಾಗಿರ್ಬೋದು, ಇನ್ ಟೈಮು ಸೇರ್ತಾ ಇದೆ. ದೊಡ್ಡ ಹಾಸ್ಪಿಟ್ಲ್ಗೆ ಹೋಗ್ಬೇಕಾದ್ರೆ ಇಲ್ಲಿರೋರು ಮಣಿಪಾಲ್ ಹುಡುಕ್ತಾ ಇದ್ರು. ಇವ್ರು ನಾನ್ ಕರಪ್ಟಿವ್ MLA ಅನ್ನೋದಂತೂ 100% ಸತ್ಯ. ಕೋಲಾರ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು. ವಿರೋಧ ಪಕ್ಷ ಇರೋದೇ ವಿರೋಧ ಮಾಡೋದಕ್ಕೋಸ್ಕರ ಇರೋದು. 4 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಗ್ಯಾಸ್ ಸಿಲಿಂಡರ್ ರೇಟ್ ಜಾಸ್ತಿ ಮಾಡಾಕಿದಾರಲ್ಲ, ಅವ್ರ ಮನೆಯಿಂದ ತಂದು ದುಡ್ಡು ಅವರ ಜನಕ್ಕೆ ಸಹಾಯ ಮಾಡ್ತಾರೆ. ಅವ್ರೇನು ಮನೆಗೆ ಏನಾದ್ರು ಒತ್ಕೊಂಡಾಗಿದ್ದಾರೆ ಸರ್? ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಪ್ರಸ್ತುತ ಹಾಲಿ ಶಾಸಕರು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ, ಜನರ ಅಹವಾಲುಗಳಿಗೆ, ಸಮಸ್ಯೆಗಳಿಗೆ, ಅವರ ಆಶೋತ್ತರಗಳಿಗೆ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ, ಪ್ರಮುಖವಾಗಿ ಕೋಲಾರದ ಒಂದು ಸುಂದರವಾದ ಕನಸುಗಳಿಗೆ ರೂಪು ಕೊಡುವ ನಿಟ್ಟಿನಲ್ಲಿ ಇಲ್ಲಿಯ ಜನರ ನಿರೀಕ್ಷೆಗಳೇನು ಮತ್ತು ಶಾಸಕರ ಪ್ರಾಮಾಣಿಕ ಪ್ರಯತ್ನ ಏನು ಅನ್ನೋದನ್ನ ಪ್ರಾಮಾಣಿಕವಾಗಿ ತಿಳಿಯುವಂತಹ ಒಂದು ಪ್ರಯತ್ನವನ್ನ ನಿಮ್ಮ ಕನೆಕ್ಟ್ ಕರ್ನಾಟಕ ಮಾಡ್ತಾ ಇದೆ. ಹಾಗಾಗಿ ನೀವಿರಿ ನನ್ನ ಜೊತೆ. ಸ್ನೇಹಿತರೆ ನಮಸ್ಕಾರ. ಕನೆಕ್ಟ್ ಕರ್ನಾಟಕ ಪ್ರೆಸೆಂಟ್ಸ್ MLA ರಿಪೋರ್ಟ್ ಕಾರ್ಡ್ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಮತ್ತು ಆಧಾರದ ಸ್ವಾಗತ. ನಾನು ನಿಮ್ಮ ರಾಘವ ಸೂರ್ಯ. ಹೌದು, ಈಗಾಗಲೇ ನನ್ನ ಜೊತೆಗೆ ಯಾರಿದ್ದಾರೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಾಗಿದೆ. ಅದರಲ್ಲಿ ಆಶ್ಚರ್ಯ ಇಲ್ಲ, ನನಗೂ ಕೂಡ. ಆದರೆ ಒಬ್ಬ ಕ್ಷೇತ್ರದ ಶಾಸಕರಿಗೆ ನಿಜಕ್ಕೂ ಕೂಡ ಏನು ಸವಾಲುಗಳು ಇರುತ್ತವೆ, ಆ ಶಾಸಕರ ಮನದಾಳದ ಮಾತೇನು, ಆತ ಎಷ್ಟೆಲ್ಲ ಸಮಸ್ಯೆಗಳನ್ನ ಅನುಭವಿಸ್ತಾ ಇರ್ತಾರೆ ಮತ್ತು ಜನರಿಗೆ ಸುಲಭವಾಗಿ ಸಿಗ್ತಾ ಇದ್ದಾರೆ. ಜನಪ್ರತಿನಿಧಿಗಳು ಜನರಿಗೆ ಯಾವ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕಾಗಲ್ಲ, ಆಗುತ್ತೆ ಅನ್ನೋದನ್ನ ತಿಳಿಯುವ ಮತ್ತು ತಿಳಿಸುವಂತ ಒಂದು ಪ್ರಾಮಾಣಿಕ ಪ್ರಯತ್ನವನ್ನ ಕನೆಕ್ಟ್ ಕರ್ನಾಟಕದ ಮೂಲಕ ನಾವು ಮಾಡ್ತಾ ಇದ್ದೇವೆ. ನಿಮ್ಮ ಸಹಕಾರ ಹೀಗೆ ಇರಲಿ. ಹೌದು, ಈಗ ನಮ್ಮ ಜೊತೆಗೆ ಡಾಕ್ಟರ್ ಕೊತ್ತೂರು ಜಿ ಮಂಜುನಾಥ್ ಇದ್ದಾರೆ, ಕೋಲಾರ ವಿಧಾನಸಭಾ ಕ್ಷೇತ್ರದ ಪ್ರಸ್ತುತ ಶಾಸಕರು. ಅವ್ರನ್ನ ಬರ್ಮಾಡ್ಕೊಳ್ಳೋಣ, ಮಾತನಾಡ್ಸೋಣ. ನಮಸ್ಕಾರ ಮಂಜುನಾಥ್. ನಮಸ್ಕಾರ. ನಿಮಗೂ ನಮಸ್ಕಾರ, ಧನ್ಯವಾದಗಳು. ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ಸರ್, ಆರಾಮಾಗಿ. ಆರಾಮಾಗಿದ್ದೀರಿ. ಕೋಲಾರ ಹೆಂಗಿದೆ? ಕೋಲಾರ ತುಂಬಾ ಚೆನ್ನಾಗಿದೆ. ಕೋಲಾರ ಹೆಡ್ ಕ್ವಾರ್ಟರ್ ತುಂಬಾ ಚೆನ್ನಾಗಿದೆ, ತುಂಬಾ ಉತ್ತಮವಾಗಿದೆ. ಜನನೂ ಅಷ್ಟೇ ಒಳ್ಳೆತನದಿಂದ ಜನ ಇದ್ದಾರೆ, ತುಂಬಾ ಖುಷಿಯಾಗಿದೆ. ಓಕೆ, ಈಗ ತಾವು ಮುಳಬಾಗ್ಲಲ್ಲಿ ಇದ್ದಂಥವ್ರು, ಕೋಲಾರಕ್ಕೆ ಬಂದ ತಕ್ಷಣ ಹೆಂಗಿತ್ತು ಅನುಭವ? ಈ 1 ವರ್ಷದ ಅವಧಿಯನ್ನ ಹೇಗೆ ಜ್ಞಾಪಿಸ್ಕೊಳ್ತೀರಿ ತಾವು? ನಾನು ಮುಳಬಾಗ್ಲಲ್ಲಿದ್ದಾಗ ಈ ಜಿಲ್ಲೆಯ ಹುಡುಗ ನಾನು. ಮುಳಬಾಗಲ್ ತಾಲೂಕು ಹಂಬ್ಲಿಕಲ್ ಗ್ರಾಮ ಪಂಚಾಯತಿ ಕೊತ್ತೂರು ವಿಲೇಜ್ನ ಹುಡುಗ. ನಾನು ಹುಟ್ಟಿದ್ದು, ಬೆಳೆದಿದ್ದು, ಓದಿದ್ದು ಅಲ್ಲೇ, ನಮ್ಮೂರಲ್ಲಿ ಬೈರ್ಕೂರಲ್ಲಿ ನಾನು ಓದಿದ್ದು. ಮುಳಬಾಗಲ್ಗೂ ಕೋಲಾರಗೂ ಡಿಫ್ರೆನ್ಸ್ ಏನು ಇಲ್ಲ, ಎಲ್ಲ ಒಂದೇ. ಯಾಕಂದ್ರೆ ಇಲ್ಲಿರೋರು ಮೊದಲು ಗೊತ್ತಿದ್ದವ್ರೆ, ಅಲ್ಲಿರೋರು ಗೊತ್ತಿದ್ದವ್ರೆ, ಎಲ್ಲಾನು ಒಂದೇ. ಅದಕ್ಕೂ ಇದಕ್ಕೂ ಡಿಫ್ರೆನ್ಸಸ್ ಏನು ಅಂತ ಗೊತ್ತಿಲ್ಲ. ಇಲ್ಲಿ ಏನಂದ್ರೆ ನಮಗೆ ಮೇಜರ್ ಟೌನ್ ಇರೋದ್ರಿಂದ ಸಮಸ್ಯೆಗಳು ಸ್ವಲ್ಪ ಜಾಸ್ತಿ ಇದ್ದಾವೆ ಟೌನ್ ಅಲ್ಲಿ. ಯಾಕಂದ್ರೆ 1,20,000 ವೋಟರ್ಸ್ ಇದ್ದಾರೆ ನಮ್ಮಲ್ಲಿ. ಅದರಿಂದ ಇಲ್ಲಿ ಮೇಜರ್ ಟೌನ್ ಇರೋದ್ರಿಂದ ಸಮಸ್ಯೆಗಳು ಸ್ವಲ್ಪ ನಗರಸಭೆಯಲ್ಲಿ ಸ್ವಲ್ಪ ಸಮಸ್ಯೆಗಳಿವೆ. ಆ ಸಮಸ್ಯೆಗಳನ್ನೆಲ್ಲ ಬಗೆಹರಿಸುವಂತ ಕೆಲಸ ನಾವು ಮಾಡ್ಬೇಕು. ಅದೊಂದೇ ಡಿಫ್ರೆನ್ಸ್ ಕಾಣಿಸಿರೋದು ಅಲ್ಲಿಗೂ ಇಲ್ಲಿಗೆ ನನಗೆ. ಟೌನ್ ದೊಡ್ಡ ಅಂದ್ರೆ ಅಲ್ಲಿ ಟೌನ್ ಪಾಪ್ಯುಲೇಷನ್, ಟೌನ್ ವೋಟರ್ಸ್ 40,000 ಇದೆ. ಇಲ್ಲಿ 1,20,000 ಅಂದ್ರೆ ಆಲ್ಮೋಸ್ಟ್ 1.5 ಎಕ್ಸ್ಟ್ರಾ ಆಗುತ್ತೆ. ಯಾಕಂದ್ರೆ ಅಲ್ಲಿ 40, ಇಲ್ಲಿ 1.20 ಅಂದ್ರೆ ಅಲ್ಲಿಗೆ ಲೆಕ್ಕ ಮಾಡ್ಕೊಳ್ಳೋದ್ರೆ ಡಬಲ್ ಇಲ್ಲಿ ವೋಟರ್ಸ್. ಅದರಿಂದ ಇಲ್ಲಿ ಸ್ವಲ್ಪ ಸಮಸ್ಯೆಗಳು ಜಾಸ್ತಿ ಇದಾವೆ. ಅದರಿಂದ ಸ್ವಲ್ಪ ಟೈಟ್ ಆಗುತ್ತೆ ಪೊಸಿಷನ್, ಅಷ್ಟೇ ಬಿಟ್ಟರೆ ಬೇರೆ ಏನಿಲ್ಲ. ಜನ ಎಲ್ಲ ಚೆನ್ನಾಗಿದ್ದಾರೆ, ಒಳ್ಳೆ ವಿಶ್ವಾಸ ಇದೆ ನಮ್ಗೆ. ಮುಳಬಾಗಿಲು ದೋಸೆ ಹಂಗೆ ಅಷ್ಟೇ ತಾಜಾತನ ಇಲ್ಲೂ ಸಿಗುತ್ತೆ. 100% ಅದೇ ತಾಜಾತನ, ಅದೇ ಇದೆ, ಅದೇ ವಾತಾವರಣ, ಅದೇ ಬಿಸಿಲು, ಅದೇ ಗಾಳಿ. ಏನು ಪ್ರಕೃತಿನಲ್ಲೂ ಏನು ಚೇಂಜಸ್ ಇಲ್ಲ, ಜನಗಳಲ್ಲೂ ಏನು ಚೇಂಜಸ್ ಇಲ್ಲ, ಎಲ್ಲ ಒಂದೇ. ಅಲ್ಲಿ ಎಲ್ಲ ಒಂದೇ ಅಂತ, ಎರಡೂ ಒಂದೇ. ಓಕೆ, ಎಲ್ಲೋ ತಾವು ಸಿದ್ದರಾಮಯ್ಯನವರಿಗೆ ಬಹಳ ಮನಸ್ಸಿನಲ್ಲಿ ಥ್ಯಾಂಕ್ಸ್ ಹೇಳ್ತೀರಾ ಅಂತ? ಹೌದು, ಖಂಡಿತವಾಗ್ಲೂ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಸಿದ್ದರಾಮಯ್ಯ ಅವ್ರಿಗೂ, DK ಶಿವಕುಮಾರ್ ಸಾಹೇಬ್ರಿಗೆ. ಯಾಕಂದ್ರೆ ನನಗೆ ಎಲೆಕ್ಷನ್ ನಿಲ್ಲೋದಕ್ಕೆ ಮುಳಬಾಗ್ಲಲ್ಲಿ ಆಗಲ್ಲ. ಆದ್ರಿಂದ ನನಗೆ ಚಿಕ್ಕಬಳ್ಳಾಪುರ ನಿಲ್ಲಿಸಬೇಕು ಅಂತ ನನ್ನನ್ನ ಚುನಾವಣೆಯಲ್ಲಿ ತುಂಬಾ ಪ್ರಯತ್ನ ಮಾಡಿದ್ರು. ಚಿಕ್ಕಬಳ್ಳಾಪುರ ಜಿಲ್ಲೆಯವರು ಎಲ್ಲ ನಾಯಕರು ನನಗೆ ತುಂಬಾ ಪ್ರಯತ್ನ ಮಾಡಿದ್ರು. ನಾನು ಅಲ್ಲಿ ನಿಲ್ಲೋದಕ್ಕೆ ತಯಾರಾಗೇ ಇದ್ದೆ, ನಿಲ್ಲೋಣ ಅಂತಾನು ಇದ್ದೆ. ನಾನು ಐಡಿಯಾದಲ್ಲಿ ನಿಲ್ಬೇಕು ಅಂತಾನು ಇದ್ದೆ. ಅದ್ರಲ್ಲಿ ನನಗೊಂದು ಚಾಲೆಂಜಿಂಗ್ ಆಯಿತು ನನಗೆ, ಅದರಿಂದ ನಿಲ್ಬೇಕು ಅಂತಿದ್ದೆ ನಾನಲ್ಲಿ. ಆಮೇಲೆ ನಮ್ಮ ಮುಖ್ಯಮಂತ್ರಿ ಅಂತ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಸಾಹೇಬರು ನನ್ನನ್ನು ಕರೆದು ಇಬ್ಬರು, ಇಲ್ಲ ಸಿದ್ದರಾಮಯ್ಯ ಅವ್ರದ್ದು ಕೋಲಾರ್ಗೆ ಹೈಕಮಾಂಡು ಬೇಡ ಅಂತ ಇದ್ದಾರೆ, 2 ಜಾಗದಲ್ಲಿ ಅವ್ರು ನಿಲ್ಲೋದು ಬೇಡ. ಹೋದ್ಸಲಿ ಅವರು ವರ್ಣಾದಲ್ಲಿ ನಿಂತು ಗೆದ್ದು CM ಆಗಿದ್ದಾರೆ.
ಅದು ಬೋಸಲ್ಲಿ ಅವ್ರು ಏನು ಮಾಡಿದ್ರು 2018ರಲ್ಲಿ ಅವರು ವರ್ಣ ಬಿಟ್ಟು ಚಾಮುಂಡೇಶ್ವರಿಗೆ ಹೋದ್ರು, ಬೀದರ್ಗೆ ಹೋದ್ರು. ಆವಾಗ ಅವ್ರು ಬೀದರಲ್ಲಿ ಗೆದ್ರು, ಚಾಮುಂಡೇಶ್ವರಲ್ಲಿ ಸೋತಿದ್ದಾರೆ. ಅದರಿಂದ ನಮ್ಮ ಸರ್ಕಾರ ಬಂದಿಲ್ಲ, ಅವ್ರು ವರ್ಣ ವಾಸ್ತು ಇದೆ, ಅವ್ರು ವರ್ಣದಲ್ಲೇ ಇರಲಿ ಅಂತ ಒಂದು ಡಿಸ್ಕಷನ್ ಆಯಿತು. ಆದಾಗ ಇಲ್ಲಿ ಯಾರನ್ನ ಕ್ಯಾಂಡಿಡೇಟ್ ಮಾಡಬೇಕು ಅಂತ ಕೇಳಿದ್ರು. ಆಗ ಮೊದಲು ಆಪ್ಷನ್ ಬಂದಿದ್ದು ಇಲ್ಲಿ ಎಲೆಕ್ಷನಲ್ಲಿ ಕ್ಯಾಂಡಿಡೇಟ್ ಆಗೋದಕ್ಕೆ ನಮ್ಮ VR ಸುದರ್ಶನ್ ಅವರು. ಅವ್ರು ಕೇಳಿದಾಗ ಅವರು ಬೇಡ ಅಂದರು. ನಮ್ಮ ನಜೀರ್ ಸಾಬ್ ಅವ್ರನ್ನ ಕೇಳಿದ್ರು, ಅವರು ಬೇಡ ಅಂತ ಹೇಳಿದ್ರು. ನಮ್ಮ ಅನಿಲನ್ನ ಕೇಳಿದ್ರು, ಅವರು ಬೇಡ. MLC ಅವರು ಅವರನ್ನ ಕೇಳಿದ್ರು, ಅವರು ನನಗೆ ಬೇಡ ಅಂತ ಹೇಳಿದ್ರು. ಅದೇ ಇನ್ನ 2-3 ಹೆಸರು ಬಂತು, ಯಾರ್ಯಾರ ಹೆಸರು ಬಂತು, ಅವರೆಲ್ಲ ಬೇಡ 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 ಅಂತ ಹೇಳಿದ್ರು. ಅಂದ್ರೆ ನಾನು ಇದ್ದೆ ಅವತ್ತು ಆ ಸ್ಪಾಟಲ್ಲಿ. ಆಗಿದ್ದಾಗ ನಮ್ಮ ನಜೀರಣ್ಣ ಅವರು ಹೇಳಿದ್ದು, ಮಂಜುಗೆ ನಿಲ್ಲಿಸ್ಬಿಡಿ ಸರ್ ಅಲ್ಲಿ. ತಾನೇ ಹೇಳಿದೆ, ಸರ್ ನಾನು ಎಲೆಕ್ಷನ್ ಸಪೋರ್ಟ್ ಮಾಡ್ತೀನಿ, ನನಗೆ ಬೇಡ ಸರ್, ಅಲ್ಲಿ ಲೋಕಲ್ ಸ್ಕ್ಯಾರ್ನ ಕೊಡಿತೀನಿ. ಇಲ್ಲ, ನಿರೀಕ್ಷೆ ಇರಲಿಲ್ಲ, ಇಲ್ಲಿ ನಿರೀಕ್ಷೆ ಇರಲಿಲ್ಲ. ಆವಾಗ ನಮ್ಮ ಲೀಡರ್ಸ್ ಎಲ್ಲ ಒಪ್ಪಿಗೆ ಆದ್ಮೇಲೆ ಆಮೇಲೆ ನಮ್ಮ ಅಧ್ಯಕ್ಷರಿಗೆ DK ಶಿವಕುಮಾರ್ ಸಾಹೇಬ್ರಿಗೂ ಸಿದ್ದರಾಮಯ್ಯ ಅವ್ರಿಗೆ ಹೇಳಿದ್ವಿ ನಾವೆಲ್ಲ, ಹಿಂಗೆಲ್ಲ ಲೀಡರ್ಸ್ ತೀರ್ಮಾನ ಇದೆ. ಹೌದು, ಮಂಜು ನಿಲ್ಸೋದಕ್ಕೆ ನಾವೇ ಹೇಳಿದ್ವಿ ಮೊದಲು, ನಿಮ್ಗೆ ನಿಂತ್ಕೊಳ್ಳಿ, ಮಂಜುನೇ ನಿಂತ್ಕೊಳ್ಳಿ ಅಂತ, ನೀವು ನಮ್ಮೆಲ್ಲ ಜಿಲ್ಲೆಯವ್ರನ್ನೆಲ್ಲ ಮಾತಾಡಬೇಕು ಅಂತ ಹೇಳಿದ್ರೆ ಆಯ್ತು ಅಂತ ಆವಾಗ ಡಿಸೈಡ್ ಆಯ್ತು. ಅಲ್ಲಿ ಎಲ್ಲರ ಫಸ್ಟ್ ಆಪ್ಷನ್ ಬೇರೆ ಎಲ್ಲರಿಗೂ ಇತ್ತು, ಕಡೆ ಆಪ್ಷನ್ ಅಲ್ಲಿ ನಾನಿದ್ದಿದ್ದು. ಆವಾಗ ಅವ್ರು ಹೇಳಿದಾಗ ನಾನು ಹೇಳಿದೆ, ಎಸ್ ನೀವೆಲ್ಲ ಹೇಳಿದ್ರೆ ನಾನು ಫೈಟ್ ಮಾಡ್ತೀನಿ, ನನಗೆ ತೊಂದರೆ ಏನೂ ಇಲ್ಲ. ಆಮೇಲೆ ನನಗೆಲ್ಲ ಕೆಲವರಲ್ಲಿ ಹೇಳಿದ್ರು, ಇಲ್ಲ ಕಾಂಗ್ರೆಸ್ ಗೆದ್ದು ತುಂಬ ವರ್ಷ ಆಗಿದೆ, 82 83 ಕಾಂಗ್ರೆಸ್ ಗೆದ್ದಿರೋದು, 2004 ಶ್ರೀನಿವಾಸ್ ಗೌಡ್ರು ಗೆದ್ದಿದ್ದಾರೆ. ಶ್ರೀನಿವಾಸ್ ಗೌಡ್ರು ಗೆದ್ದಿದ್ರು ಅವ್ರು ಯಾವ ಕಡೆ ಇದ್ರು ಅವ್ರು ವೈಯಕ್ತಿಕ ಇದ್ರ ಮೇಲೆ ಅವ್ರು ಗೆಲ್ತಾರೆ ಶ್ರೀನಿವಾಸ್ ಗೌಡ್ರು. ಆವಾಗ ಅಂದಾಗ ಕಾಂಗ್ರೆಸ್ ಗೆದ್ದಿರು ತುಂಬ ವರ್ಷ ಆಗಿದೆ, ಹಿಂಗೆ ಹೈಕಮಾಂಡ್ ಡಿಸೈಡ್ ಮಾಡಿದೆ ಕಂಟೆಸ್ಟ್ ಮಾಡಬೇಕು ಅಂತ. ಸೋಲು ಗೆಲುವು ಆಮೇಲೆ, ಎಲೆಕ್ಷನ್ ಆದ್ಮೇಲೆ ನೋಡೋಣ, ಕೌಂಟಿಂಗ್ ಆದ್ಮೇಲೆ ಸೋಲು ಗೆಲುವು ನೋಡೋಣ. ಇವಾಗ ಎಲೆಕ್ಷನ್ ಕಂಟೆಸ್ಟ್ ಮಾಡಬೇಕು, ಮಾಡೋಣ, ಏನಾಗುತ್ತೋ ನೋಡ್ತೀವಿ ಅಂತ ಬಂದು ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ವಿ. ಅದೇ ಥರ ನಮ್ಮ ಕೋಲಾರಿನ ಜನ ಮುಳ್ಬಾಗ್ಲಲ್ಲಿ ನನಗೇನು ವಿಶ್ವಾಸ, ಏನು ನನ್ನ ಮೇಲೆ ನಂಬಿಕೆ ಇಟ್ಟಿದ್ರು, ಆ ನಂಬಿಕೆ ವಿಶ್ವಾಸ ಕೋಲಾರಿನ ಜನ ಇಟ್ಟು ನನ್ನನ್ನು 33,990 ವೋಟ್, 10 ವೋಟ್ ಕಮ್ಮಿನಲ್ಲಿ 34,000 ವೋಟಲ್ಲಿ ನನ್ನನ್ನು ಗೆಲ್ಲಿಸಿದ್ರು. ನಮ್ಮ ನಿರೀಕ್ಷೆಗಿಂತೂ ಮೀರಿ ನಮಗೆ ಓಟ್ ಬಂತು, ನಮ್ಮ ನಿರೀಕ್ಷೆಗಿಂತೂ ಮೀರಿ ನಮಗೆ ಓಟ್ ಬಂತು. ಅದರಿಂದ ಕೋಲಾರ ಜನಕ್ಕೆ ನಾವು ಋಣವಾಗಿರ್ತೀವಿ. ಅವ್ರು ಏನು ನನ್ನನ್ನು ಓಟ್ ಹಾಕಿ ನ್ಯಾಯ ಮಾಡ್ತಾನೆ ಅಂತ ಏನು ನಂಬಿದ್ದಾರೆ, ಅದನ್ನು ನಮ್ಮ ಕೋಲಾರಮ್ಮನ ಸಾಕ್ಷ್ಯವಾಗ್ಲೂ ನಾನು ನ್ಯಾಯ ಮಾಡ್ತೀನಿ, ಮಾಡೋ ಪ್ರಯತ್ನ ಮಾಡ್ತೀನಿ, ಅಲ್ಲ ಮಾಡ್ತೀನಿ. ಯು ಆರ್ ನಾಟ್ ಗೋಯಿಂಗ್ ಟು ಟ್ರೈ, ಅಂದರೆ ಟ್ರೈ ಮಾಡೋದು ಬೇರೆ, ಕೆಲಸ ಮಾಡೋದು ಬೇರೆ ಅಂತ ಬಹಳ ಚೆನ್ನಾಗಿ ಮಾತಾಡಿದ್ರಿ. ಸಾಮಾನ್ಯವಾಗಿ ಪಕ್ಕದ ಕ್ಷೇತ್ರಗಳಲ್ಲಿದ್ದರೆ ಯಾವುದೇ ಶಾಸಕರಾಗಿ ಬಯಸೋರು ಬೇಡಪ್ಪ ನಮ್ಮ ಕ್ಷೇತ್ರ ಅಲ್ಲ ಅಂತ ಇರುವಾಗ ನೀವು ಹೆಂಗೆ ಧೈರ್ಯ ಮಾಡಿದ್ರಿ ಅಂತ? ನಾನು ಧೈರ್ಯ ಮಾಡಿದ್ದೇನು ಅಂತ ಹೇಳಿದ್ರೆ, ಇಲ್ಲಿ ಮೇಯ್ನಾಗಿ ನಾನು ಧೈರ್ಯ ಮಾಡಬೇಕು ಅಂದ್ರೆ ಕಾರಣನ ನನಗೆ ನಮ್ಮ ಅನಿಲ್ ಅಣ್ಣವರು, ನಜೀರ್ ಸಾಬ್ ಅವರು, ಆಮೇಲೆ ಇಲ್ಲಿ ಲೋಕಲ್ ಇರ್ತಕ್ಕಂಥ ಕೆಲವೊಂದು ಕೌನ್ಸಿಲರ್ಸ್, ನಮ್ಮ ಕೌನ್ಸಿಲರ್ಸು, ಆಮೇಲೆ ನಮ್ಮ ಅಫ್ಸರ್ ಮೊದಲಿಂದನೂ ನನಗೆ ಪರಿಚಯ. ಅಫ್ಸರ್ ಮೊದಲಿಂದನೂ ಪರಿಚಯ, ಯಾಕಂದ್ರೆ ನನಗೆ ಇಲ್ಲಿ ಎಲೆಕ್ಷನ್ ನಿಲ್ಲಕ್ಕೆ ಮುಂಚೆ ಅಫ್ಸರ್ ಪರಿಚಯ, ನಗರಸಭೆ ಸದಸ್ಯರು ಅಫ್ಸರ್ ಪರಿಚಯ ನನಗೆ. ಅಫ್ಸರ್ ಆಗ್ಬೋದು, ಆಮೇಲೆ ನಮ್ಮ ಪ್ರವೀಣ್ ಗೌಡ, ಇವರೆಲ್ಲ ನನಗೆ ಮೊದಲಿಂದ ಸ್ವಲ್ಪ ಪರಿಚಯ ಎಲ್ಲ ಹೇಳ್ತಾ ಇದ್ರು, ನೀವು ಬನ್ನಿ 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 ಅಂತ ಹೇಳ್ತಾ ಇದ್ರು. ಆ ಧೈರ್ಯ ಮಾಡಿ ಬಂದೆ ನಾನು, ಎಲ್ಲ ವಿಶ್ವಾಸ ಇದೆಯಲ್ಲ ಅಂತ ಆ ಧೈರ್ಯ ಮಾಡಿ ಬಂದೆ. ಕಡೆ ಆಪ್ಷನ್ ಆದ್ರೂ ಕೂಡ ಜನರ ಕಡೆ ನೀವು ಬಂದ್ಬಿಟ್ರಿ. ಹೌದು, ನಮ್ಮ ಕಡೆ ಉತ್ತರ ಕರ್ನಾಟಕ ಭಾಗದಲ್ಲಿ ನನಗೆ ಒಂದೇ ಒಂದು ಇದೇನಂದ್ರೆ, ನನ್ನ ಹೆಸರು ಚೆನ್ನಾಗಿದೆ, ನಾನೆಲ್ಲೂ ಹೆಸರು ಹಾಳು ಮಾಡ್ಕೊಂಡಿಲ್ಲ. ಒಂದು, ನನ್ನ ಕೈಯಲ್ಲಾದ್ರೆ ನನಗೆ ಯಾರಿಗಾದ್ರೂ ಹೆಲ್ಪ್ ಮಾಡ್ತೀನಿ, ನನ್ನ ಕೈಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರೆ ನಾನು ಯಾರಿಗೂ ತೊಂದರೆನೂ ಬಯಸೋದಿಲ್ಲ. ತೊಂದರೆ, ಯಾಕಂದ್ರೆ ನನ್ನ ಗಂಜಿನೂ ಅಂಬ್ಲಿನೂ ಕುಡ್ಕೊಂಡು ನನ್ನ ಮನೇಲಿ ನಾನು ಇರ್ತೀನಿ, ಅವ್ರು ತೊಂದರೆ ಆಗಬೇಕು ಅಂತ ನಾನು ಯೋಚನೆ ಮಾಡೋದಿಲ್ಲ. ಆಮೇಲೆ ಇನ್ನೊಂದೇನು ಅಂದರೆ, ನಾನು ಇವತ್ತಿಂದಲ್ಲ, ನಾನು 2013 ನಾನು MLA ಆದಾಗಿಂದನು ಇವತ್ತುವರೆಗೂ ಐ ಆಮ್ ನಾನ್ ಕರಪ್ಟಿವ್. ನಾನು ಎಲ್ಲಿ ಬೇಕಾದ್ರೂ ಹೇಳ್ತೀನಿ. ನಾನ್ ಕರಪ್ಟಿವ್ ಅಂದರೆ ಹೆಂಗೆ ಅಂತ ಹೇಳಿದ್ರೆ, ನಾನು ತೊಗೊಳ್ದೆ ಅವ್ರು ತೊಗೊಂಡ್ರೆ ಅದು ಲೆಕ್ಕಕ್ಕೆ ನಾನ್ ಕರಪ್ಟಿವ್, ಅವ್ರು ತೊಗೊಂಡಿರುತ್ತೆ, ಹಂಗೆ ನಾನು ಯಾರಿಗೂ ಕೊಡಿಸೋದು ಇಲ್ಲ, ನೀವು ತೊಗೊಳ್ಳಿ ಅಂತ ಹೇಳೋದು ಇಲ್ಲ. ನಾನು ಒಂದು ಟ್ರಾನ್ಸ್ಫರ್ ಆಗ್ಬೋದು ಅಷ್ಟೇ. ನಾನು ಒಂದು ಟ್ರಾನ್ಸ್ಫರ್ ವಿಚಾರಗಳಲ್ಲಿ ನೀವು ಯಾರನ್ನ ಕೇಳಿ, ನಮ್ಮ ಆಫೀಸರ್ಸ್ನ ಯಾವ ಆಫೀಸಲ್ಲಾದರೂ ನನ್ನ ಪರ್ಸೆಂಟೇಜ್ ಕೊಡಿ, ನನಗೆ ಇದು ಕೊಡಿ ಅದು ಕೊಡಿ, ಇಲ್ಲ ಟ್ರಾನ್ಸ್ಫರ್ ಕೊಡಿ, ಕಾಂಟ್ರಾಕ್ಟ್ ಆಗಲಿ ಇದಾಗಲಿ ನಾನು ಯಾರ ಹತ್ರನೂ ನಾನು ಕೇಳೋದಿಲ್ಲ, ನನಗೆ ಆ ಅಭ್ಯಾಸನೂ ಇಲ್ಲ. ಇನ್ನೊಂದು, ಯಾರೇ ಕಾಂಟ್ರಾಕ್ಟರ್ಸು ಆಫೀಸರ್ಸು ನಮ್ಮ ಮನೆ ಹತ್ರ ಯಾರು ಬರಬಾರ್ದು. ನನಗೆ ಅದೊಂದು ಅಲರ್ಜಿ, ನನಗೆ ಆಫೀಸರ್ಸು ಕಾಂಟ್ರಾಕ್ಟರ್ಸು ನನ್ನ ಮನೆ ಹತ್ರ ಬರಬಾರ್ದು. ಯಾಕಂದ್ರೆ ಬೇರೆಯವ್ರು ನೋಡಿದಾಗ ಇಲ್ಲಿ ಕೋಲಾರಲ್ಲಿ ಮಾಡಲ್ವೇನೋ ಮನೆ ಹತ್ರ ಕರ್ಸ್ಕೊಂಡು ಮಾಡ್ತಾರೆ ಇವರು ಅನ್ನೋ ಒಂದು ಉದ್ದೇಶ ಬರಬಾರದು ಅವ್ರಿಗೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಾನು ಯಾರನ್ನೂ ಮನೆ ಹತ್ರನೂ ಅನುಸರಿಸಿ, ಏನೇ ಇದ್ರೂ ನನಗೆ ಮೀಟ್ ಮಾಡಬೇಕಂದ್ರೆ ಇಲ್ಲಿ ಆಫೀಸಲ್ಲಿ ಮೀಟ್ ಮಾಡಬೇಕು, ಇಲ್ಲ ನನ್ನ ಮನೆ DC ಆಫೀಸ್ ಪಕ್ಕ ಮನೆ ಇರೋದು ನಂದು, ಆ ಮನೆಯಲ್ಲಿ ಬಂದು ಮೀಟ್ ಮಾಡಬೇಕು. ಇಲ್ಲ ನಾನು ಎಲ್ಲಾದರೂ ಫಂಕ್ಷನ್ಸ್ ಅಲ್ಲಿದ್ದಾಗ ಬಂದು ಮೀಟ್ ಮಾಡಿ ಅಷ್ಟೇ. ಇಲ್ಲಾಂದರೆ ವಿಧಾನಸೌಧ LH ರೂಮಿಗೆ ಬನ್ನಿ ಮೀಟ್ ಮಾಡಿ. ಮನೆ ಹತ್ರ ನನಗೆ ಕಾಂಟ್ರಾಕ್ಟರ್ಸು ಆಫೀಸರ್ಸು ಯಾರು ಆದರೂ ಬರ್ತಾರೆ, ನಾನೇನು ಇಲ್ಲ ಅಂತ ಹೇಳಿದ್ರೆ ಬರ್ತಾರೆ. ಬಂದಿದ್ದ ತಕ್ಷಣ ನಾನು ಆಚೆ ನಮ್ಮ ಪೋರ್ಟಿಕಲ್ಲೇ ಚೇರ್ಗಳು ಹಾಕಿದ್ದೀನಿ, ಅಲ್ಲೇ ಕುತ್ಕೊಂಡು ಅಲ್ಲಿಂದ ಕಳಿಸ್ತೀನಿ ಮಾತ್ರ, ನಾನು ಮನೆ ಒಳಗಡೆ ಕರ್ಕೊಂಡು ಹೋಗೋದು. ಅದೇ ನಮ್ಮ ಲೀಡರ್ಸ್ ಬಂದಾಗ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಬೇರೆಯವರು ಇವಾಗ ಅವರು ಆಫೀಸರ್ಸ್ ಬಂದು ಕುತ್ಕೊಂಡು ಮಾತಾಡುವಾಗ ಆಚೆ ನಮ್ಮ ಲೀಡರ್ಸ್ ಯಾರು ಇರ್ತಾರೋ, ಮನೆ ಒಳಗೆ ಏನೋ ಮಾತಾಡೋದು ಅನ್ನೋ ಒಂದು ಉದ್ದೇಶ ಬರಬಾರ್ದು ಅನ್ನೋಕ್ಕೋಸ್ಕರ ನಾನು ಎಲ್ಲ
ಪಾರದರ್ಶಕವಾಗಿರ್ಬೇಕು ಅಂತ. ಇರಬೇಕು ಅಂತಕ್ಕೋಸ್ಕರ ನಾನು ಆ ಥರ ಮಾಡ್ಕೊಂಡು ಹೋಗ್ತೀನಿ. ಇದು ನನಗೆ ಮುಳ್ಬಾಗ್ಲಲ್ಲಿ ಅದನ್ನು ಫಾಲೋ ಅಪ್ ಮಾಡಿರೋದ್ರಿಂದ ಅಲ್ಲಿಂದ ಇಲ್ಲೇನಾಗಿದೆ, ಪ್ರತಿಯೊಂದು ವಿಲೇಜಲ್ಲೂ ನಮ್ಮ ಮುಳ್ಬಾಗ್ಲಿಗೆ ಲಿಂಕ್ ಇದೆ. ಇಲ್ಲಿ ಹೆಣ್ಣು ಕೊಟ್ಟಿರೋದು ತಗೊಂಡಿರೋದು Okay. ಎಲ್ಲ ವಿಲೇಜ್, ಪ್ರತಿಯೊಂದು ವಿಲೇಜಲ್ಲಿ ನಮ್ಮ ಮುಳ್ಬಾಗಲ್ ತಾಲೂಕವರು ಒಬ್ಬೊಬ್ರು ಇಬ್ಬಿಬ್ರು ಇರ್ತಾ ಇದ್ರು ಇಲ್ಲಿ ಬಂದು. ಅಂದ್ರೆ ನಾನು ಕ್ಯಾಂಪೇನ್ಗೆ ಹೋದಾಗ ಲಿಸ್ಟ್ ಆಗ್ತಾ ಇದ್ವಿ, ನಾಳೆ ಇಂಥ ದಿವಸ ಇಂಥ ವಿಲೇಜು ಅಂತ. ಅವ್ರಿಗೆ ಗೊತ್ತಾಗಿ ಆ ಗ್ರೂಪ್ಗಳು ನೋಡಿ ಅವ್ರು ಬಂದು ಆ ಊರಲ್ಲಿ ಕ್ಯಾನ್ವಾಸ್ ಮಾಡೋರು, ಒಳ್ಳೆಯವರು ಓಟ್ ಹಾಕಿ ನಾವೆಲ್ಲ ಇದ್ದೀವಿ ಅಂತ. ನನಗೆ ಆಪೋಸಿಷನ್ ನಮ್ಮ ಮುಳ್ಬಾಗಲ್ ತಾಲೂಕಲ್ಲಿ ಡೆಡ್ ಎಗನಿಸ್ಟ್ JDS ಪಾರ್ಟಿ ಅವ್ರು ನನಗೆ ಎಗನಿಸ್ಟ್ ಮಾಡುವಂಥ ಲೀಡರ್ಸು ಅವರೇ ಬಂದು ಇಲ್ಲಿ ಹೇಳಿದ್ದಾರೆ, ಇವ್ರು ಓಟ್ ಹಾಕಿ. ನಾವು ಮುಳ್ಬಾಗ್ಲಲ್ಲಿ ನಾವು ಪಾರ್ಟಿನೇ ಇಲ್ಲಿ ಓಟ್ ಹಾಕಿ ಅವ್ರಿಗೆ ಸಪೋರ್ಟ್ ಮಾಡಿದ್ದಾರೆ. ಮಾಡಿದ್ದಾರೆ. ಒಂದು ವಿಲೇಜ್ ಅಲ್ಲಿ ಒಂದು ಲೋಣಿ ಬಂದು ನನಗೆ ಆರತಿ ತೆಗೆದ್ರು. ನಮ್ಮ ಪಕ್ಕದಲ್ಲಿ ನಮ್ಮ ಲೀಡರ್ ಹೇಳ್ತಾರೆ, ಅಣ್ಣ ಅವ್ರದ್ದು ಒಂದು 15 ಮನೆ ಇದೆ, ಹೆಚ್ಚು ಕಮ್ಮಿ ಒಂದು 15 ಮನೆಯಲ್ಲಿ ಅವ್ರದ್ದು ಒಂದು 50 ತೋಟರ್ಗೂ ಇದೆ ಅವ್ರದ್ದು. ಅವ್ರು ಹಾಕಲ್ಲ ನೋಡಿ, ಆ ಅಮ್ಮ ಬಂದು ಆರತಿ ತೆಗಿತಾರೆ ಅಂತ. ಆಮೇಲೆ ಅವ್ರು ಹೇಳಿದ್ರು ಬಂದು ನನಗೆ, ಅಣ್ಣ ನಾನು ಇಂಥವ್ರ ತಂಗಿ ನಾನು ಅಂತ ಹೇಳಿದ್ರು. ಹೆಸರು ಹೇಳಿದ್ರು ಅವ್ರನ್ನ, ಅಮ್ಮ ಅಂಥವ್ರ ತಂಗಿನ, ಅವ್ರು ನಮ್ಗೆ ಓಟ್ ಹಾಕಲ್ವಲ್ಲ. ಅಣ್ಣ ನಮ್ಮ ಅಣ್ಣನೇ ಹೇಳಿದ್ದಾರೆ ಮಂಜೂರು ಓಟ್ ಹಾಕಿ, ಇಲ್ಲಿ ಓಟ್ ಹಾಕಿ ಅಂತ ಹೇಳಿದ್ರೆ 100% ನಾವೆಲ್ಲ ಓಟ್ ಹಾಕಿ. ನನ್ನ ಪಕ್ಕದಲ್ಲಿ ಅಣ್ಣ ಆ ಅಮ್ಮ ಹೇಳಿದ್ದಾರೆ ಅಂದ್ರೆ 50 ಓಟ್ ನಮ್ಗೆ ಬಂದಂಗೆ ಈ ಊರಲ್ಲಿ ಅಂತ. ಆ ಥರ ಆ ನಂಬಿಕೆ ವಿಶ್ವಾಸ, ಏನೋ ಕೊತ್ತೂರು ಮಂಜು ಒಳ್ಳೇದು ಮಾಡ್ತಾನೆ ಅಂತ ಜನ ನಂಬಿ ನನ್ನನ್ನು ಗೆಲ್ಸಿದ್ದಾರೆ. 100% ಅದಕ್ಕೆ ನ್ಯಾಯ. ಹೆಂಗೆ ಇದು ಕೊತ್ತೂರು ಕರಾಮತ್ ಆಗಿರ್ಬೋದು ಅಥವಾ ಮಂಜು ಮ್ಯಾಜಿಕ್ ಆಗಿರ್ಬೋದು, ಹೆಂಗೆ ಸರ್? ಇಲ್ಲ ಸರ್, ನಮ್ಮಪ್ಪ ಸಾಯುವಾಗ ನಮ್ಮಪ್ಪ 95 ಜೂನ್ 2ನೇ ತಾರೀಕು ನೈಟು ಶನಿವಾರ ದಿವಸ ತೀರೋಗ್ತಾರೆ ನಮ್ಮಪ್ಪ ಮರ್ಡರ್ ಆಗಿರೋದು. ಅಂದರೆ ಒಂದು ರಾಜಕೀಯ ಮರ್ಡರ್ ಆಗಿದ್ದು ನಮ್ಮಪ್ಪದು. ಆವತ್ತು ನಾನು ಬೆಂಗಳೂರಲ್ಲಿ ಇರ್ತೀನಿ, SLC ಆಗಿರುತ್ತೆ, ಬೆಂಗಳೂರಲ್ಲಿ ಇರ್ತೀನಿ. ನಾನು ಬೆಂಗಳೂರಿಂದ ನಮ್ಮ ಅಣ್ಣ ಬಂದ್ಬಿಟ್ಟು 18,000 ರೂಪಾಯಿ ದುಡ್ಡು ಕೊಡ್ತಾರೆ ನನಗೆ. ನಮ್ಮ ಅಣ್ಣ ಕೊಟ್ಟು, ಅಪ್ಪ ಕೊಟ್ಬಿಟ್ಟು ಬರೋ ಹೋಗಿ ಎತ್ತುಗಳೇನೋ ತೊಗೋಬೇಕಂತ. ಆಮೇಲೆ ಹೊಲ ಗದೆಗೆ ಕಾಸು ಬೇಕು ಅಂತೇಳಿ ನಮ್ಮ ಅಣ್ಣ ಏನು ಮಾಡ್ತಾರೆ, 18,000 ರೂಪಾಯಿ ನನಗೆಲ್ಲ 100 ರೂಪಾಯಿ ನೋಟು, 100 ರೂಪಾಯಿ ನೋಟು ಈ ಜೋಬಲ್ಲಿ ಒಳಗಡೆ ನಮ್ಮ ಅಣ್ಣ ಇಟ್ಟು, ನನಗೆ ಒಳಗಡೆ ಇಟ್ಟು ಅದಕ್ಕೊಂದು ಪಿನ್ ಹಾಕ್ತಾರೆ ನಮ್ಮ ಅಣ್ಣನೇ. ಪಿನ್ ಹಾಕ್ಬಿಟ್ಟು ಶರ್ಟ್ ಸ್ವಲ್ಪ ಲೂಸ್ ಇರೋ ಶರ್ಟ್ ನಮ್ಮ ಅಣ್ಣ ಶರ್ಟ್ ಕೊಟ್ಟು ಹಾಕ್ಕೊಳ್ಳೋ ಅಂತ ಇಲ್ಲಿಗೆ ಕಾಣಿಸ್ಬಾರ್ದು ಅಂತ. ಅವಾಗ ನಮ್ಮ ಟಿನ್ ಫ್ಯಾಕ್ಟ್ರಿ ಹತ್ರ ಶಂಶೇರ್ ಬಸ್ಸು ಬೆಳಗ್ಗೆ 5:15 ಬರುತ್ತೆ ಅಲ್ಲಿ ಶಂಶೇರ್ ಬಸ್. ಆ ಬಸ್ಸನ್ನು ಹತ್ತಿ ನಾನು ಬಂದು ಮುಳ್ಬಾಗ್ಲಲ್ಲಿ ಇಳಿತೀನಿ ನಮ್ಮ ಅಪ್ಪ ಹತ್ರ ಹೋಗ್ಬೇಕಂತ. ನಮ್ಮ ಅಣ್ಣ ಹೇಳೋದೇನು, ಒಡ್ಡಲ್ಲಿನಲ್ಲಿ ಇಳಿದ್ಬಿಟ್ಟು ನಡ್ಕೊಂಡು ಹೋಗು ಅಂತ ಹೇಳ್ತಾರೆ. ನಾನೇನು ಮಾಡ್ತೀನಿ, ಮುಳ್ಬಾಗ್ಲಲ್ಲಿ ಇಳಿದು ಅಲ್ಲೋಗಿ ದೋಸೆ ತಿನ್ಕೊಂಡು ಮುಳ್ಬಾಗ್ಲಲ್ಲಿ ನಮ್ಮ ಮನೆಗೆ ನಮ್ಮ ಅಮ್ಮಗೆ ಅಜ್ಜಿಗೆ ಅವ್ರಿಗೆಲ್ಲ ಎಲೆ ಅಡಿಕೆ ಅದೆಲ್ಲ ತೊಗೊಂಡು ಒಂದು ಕವರಲ್ಲಿ ಇಟ್ಕೊಂಡು ನನ್ನ ತಮ್ಮ ತಂಗಿರಿಗೆಲ್ಲ ಫ್ರೂಟ್ಸ್ ಅದೆಲ್ಲ ತೊಗೊಂಡು ಮುಳ್ಬಾಗ್ಲಿಂದ ಆಟೋದಲ್ಲಿ ಹೋಗ್ತೀನಿ. 15 ರೂಪಾಯಿ 16 ರೂಪಾಯಿ ಆಟೋಗೆ. ಆಟೋದಲ್ಲಿ ಹೋದ್ರೆ ನಮ್ಮಪ್ಪ ಆಟೋದಲ್ಲಿ ಬಂದಿದ್ದು ನೋಡಿದ್ರೆ ಹೊಡಿತಾರೆ ಅಂತ ನನಗೆ ಊರಲ್ಲಿ ಮೇಯ್ನ್ ರೋಡಲ್ಲಿ ಇಳಿದ್ಬಿಟ್ಟೆ. ರೈಟ್ನಲ್ಲಿ ಆಟೋನ ಹಂಗೆ ಕಳಿಸ್ಬಿಟ್ಟು ಊರೊಳಗಡೆ ನಡ್ಕೊಂಡು ಬಂದೆ ಮೇಯ್ನ್ ರೋಡಿಂದ. ಆವಾಗ ನಮ್ಮಪ್ಪ ಮನೆ ಮುಂದೆನೇ ಕೂತಿದ್ರು, ಯಾರ ಹತ್ರ ಕೂತ್ಕೊಂಡಿದ್ರು. ಆವಾಗ ಅದೇನೋ ಅಂದರು, ಅಣ್ಣ ಈ ಥರ ದುಡ್ಡು ಕಳಿಸಿದಾರಪ್ಪ ಕೊಡಬೇಕು ಅಂತ. ಹೌದಾ ಸರಿ ಅಂತೇಳಿ ಮನೆಗೆ ಹೋಗಿ ನಮ್ಮಪ್ಪ ಒಳಗಡೆ ಬಂದು 18,000 ರೂಪಾಯಿ ಕೊಟ್ಟಾಗ ನಮ್ಮ ಲೈಫಲ್ಲಿ ನನಗೆ 16 ವಯಸ್ಸು. ಆ ಟೈಮಲ್ಲಿ ನಮ್ಮಪ್ಪ ಯಾವತ್ತೂ ನಮ್ಮನ್ನು ನೀವು ಹಿಂಗೆ ಬದುಕ್ರಿ, ಹಿಂಗೆ ಹೋಗ್ರಿ, ಹಿಂಗೆ ಮಾಡ್ರಿ, ಹಿಂಗೆ ತಿನ್ನಿರಿ, ಹಿಂಗೆ ಇರ್ರಿ ಅಂತ ಯಾವತ್ತೂ ಹೇಳಿದ್ದಿಲ್ಲ. ನಮ್ಮಪ್ಪ ಹತ್ರ ದುಡ್ಡಿಲ್ಲದೆ ಇರ್ಬೋದು, ಆದರೆ ನಮ್ಮ ಹತ್ರ ಜಮೀನಿತ್ತು. ಮನೆಯಲ್ಲಿ 10 ವರ್ಷ ಆದ್ರೂ ತಿನ್ನೋಕೆ ಊಟ ಇತ್ತು. ಅಕ್ಕಿ, ರಾಗಿ, ಭತ್ತ, ಜೋಳ, ಕಡಲೆಕಾಯಿ, ತೆಂಗಿನಕಾಯಿ ಎಲ್ಲ ಮನೆಯಲ್ಲಿ ಸ್ಟಾಕ್ ಇರೋದು. ನಮ್ಮ ಮನೆಯಲ್ಲಿ ಸ್ಟಾಕ್ ಇರೋದು ಅಷ್ಟು ನಮ್ಮಪ್ಪ ನಮಗೆಲ್ಲ ಚೆನ್ನಾಗಿ ಸಾಕಿದ್ದು. ಆವತ್ತು ನಮ್ಮಪ್ಪ ಒಂದು ಹೇಳ್ತಾರೆ ನನಗೆ, ಆ ಹೇಳಿದ್ರಲ್ಲಿ ನಮ್ಮಪ್ಪ ಹೇಳಿದ್ರಲ್ಲಿ 3 ಫಾಲೋ ಮಾಡಿದ್ರು, 1 ಮಾಡಿಲ್ಲ ನಾನು. ಒಂದು ಹೇಳ್ತಾರೆ ನಮ್ಮಪ್ಪ ಏನಂತ, ನೋಡೋ ಅಣ್ಣ ಏನೋ ಬೆಂಗಳೂರಲ್ಲಿ ಹೋಗಿ ಏನೋ ಮಾಡ್ಕೊಂಡು 18,000 ರೂಪಾಯಿ ನೀವು ನಮ್ಮ ಮಕ್ಕಳು ತಂದು ಕೊಟ್ಟಿದ್ದೀರಪ್ಪ, ಒಳ್ಳೆಯದು, ಸಂತೋಷ ನನಗೆ. ಆದರೆ ಒಂದು ಮಾತ್ರ ತಿಳ್ಕೊಳ್ಳಿ, ನಾನು ಹೇಳ್ತೀನಿ ಯಾವತ್ತೂ ನಿಮಗೇನಿಲ್ಲ, ನಿಮ್ಮ ಕೈಯಲ್ಲಾದರೆ ಯಾರಿಗಾದರೂ ಹೆಲ್ಪ್ ಮಾಡಿರಿ. ನಿಮ್ಮ ಕೈಯಲ್ಲಿ ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದರೆ ಅವ್ರಿಗೆ ತೊಂದರೆನೂ ಬಯಸಬೇಡಿ, ಅವ್ರಿಗೆ ಕೆಟ್ಟದ್ದು ಬಯಸಬೇಡಿ. ನಿಮ್ಮ ಮನೆಯಲ್ಲಿ ಗಂಜಿನ ಅಂಬ್ಲಿ ಕೂತ್ಕೊಂಡು ಮಲ್ಕೊಳ್ರಿ, ಇಷ್ಟು ಮಾತ್ರ ಮಾಡಿ. ಎರಡನೇದು ಅವ್ರು ಹೇಳಿದ್ದು ನಮಗೆ, ನೀವೇನೇ ಮಾಡಿ, ಬಿಸ್ನೆಸ್ಸು ವ್ಯವಸಾಯ ಮಾಡಿ, ನೀವು ಬಿಸ್ನೆಸ್ ಮಾಡಿ, ನಿಮ್ಗೇನು ಇಂಟ್ರೆಸ್ಟ್ ಇದೆಯೋ ಅದು ಮಾಡಿ, ಆದರೆ ಹಳೆ ಲಾರಿಗಳನ್ನು ತೊಗೋಬೇಡಿ, ಹಳೆ ಲಾರಿಗಳನ್ನು ತೊಗೋಬೇಡ್ರಿ, ತುಂಬ ಡೇಂಜರು ಅಂದರು. ಆದರೆ ನಮ್ಮಪ್ಪ ಅದನ್ನೇ ತೊಗೊಂಡು ನೋಡಿ ಅನುಭವಿಸಿರೋರೇನಲ್ಲ, ಅವ್ರಿಗೆ ಗೊತ್ತು, ಅದ್ರ ಲಾರಿಗಳೇ ಇಲ್ಲ, ಗೊತ್ತಿಲ್ಲ ನಮಗೆ. ಆದರೆ ಅವ್ರ ಸ್ನೇಹಿತರು ಯಾರಿಗೋ ಏನೋ ತೊಂದರೆ ಆಗಿರ್ತದೆ ಅಂತ ನಮ್ಗೆ ಹೇಳೋದು, ಹಳೆ ಲಾರಿ ತೊಗೋಬೇಡಿ. ಮೂರನೇದು ನಮ್ಮಪ್ಪ ಹೇಳಿದ್ದು, ರೇಸ್ಗೆ ಹೋಗೋದು, ಕುದುರೆ ರೇಸು, ಆಮೇಲೆ ಇಸ್ಪಿಟ್ ಹಾಕೋಕ್ಲಾಡೋದು, ಇಸ್ಪಿಟ್ ಹಾಕು, ಆಮೇಲೆ ಇಂಥದ್ದೆಲ್ಲ ಗ್ಯಾಮ್ಲಿಂಗ್ ಅನ್ನೋ ವಿಚಾರಕ್ಕೆ ಮಾತ್ರ ದಯವಿಟ್ಟು ಹೋಗ್ಬೇಡ್ರಪ್ಪ, ಇದೊಂದು ಕಲ್ಕೊಳ್ರಿ. 4ನೇದು, ಏನೇ ಮಾಡು ಒಳ್ಳೇದು ಮಾಡು, ಆರಾಮಾಗಿರು. ಇನ್ನೊಂದು, ರಾಜಕೀಯಕ್ಕೆ ಬರಬೇಡ ಅಂತ ನಮ್ಮಪ್ಪ ಹೇಳಿದ್ರು. ರಾಜಕೀಯಕ್ಕೆ ಬರಬೇಡ ಅಂತ, ಯಾಕಂದ್ರೆ ನಮ್ಮ ಮನೆಯಲ್ಲಿ ಪರ್ಮನೆಂಟಾಗಿ ಬಿಫೋರ್ ಇಂಡಿಪೆಂಡೆನ್ಸ್, ಆಫ್ಟರ್ ಇಂಡಿಪೆಂಡೆನ್ಸ್ ಗ್ರಾಮ ಪಂಚಾಯತಿ ಮೆಂಬರ್ಸು ಕಾಂಗ್ರೆಸ್. ನಮ್ಮಪ್ಪ ಅವಾಗ ತೀರೋಗಿದ್ದು ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತಿ ಎಲೆಕ್ಷನ್ ಅವತ್ತೇ, ಶನಿವಾರನೇ ಅವತ್ತೇ. ನಾನು ನಮ್ಮಪ್ಪಗೆ ಕಾಸು ಕೊಟ್ಬಿಟ್ಟು ಇದೆಲ್ಲ ನಮ್ಮಪ್ಪ ಹೇಳ್ತಾರೆ ಆಯಿತು ಅಂತ. ನಮ್ಮೂರಲ್ಲಿ ಕೆರೆಯಲ್ಲಿ ಒಂದು ಮರಳು ತುಂಬಿಕೊಳ್ಳೋ ಲಾರಿ ಇರುತ್ತೆ. ನಾನೇನು ಲಾರಿ ಇದೆಯಲ್ಲ, ಲಾರಿಯಲ್ಲಿ ಹತ್ಬಿಟ್ಟು ಬೆಂಗಳೂರಿಗೆ ಬಂದುಬಿಟ್ಟೆ. ಫ್ರೀ ಅಲ್ವಾ ಲಾರಿ, ನಮ್ಮೂರಲ್ಲಿ ಮರಳು ತುಂಬ್ತಾ ಇದೆಯಲ್ಲ, ಫ್ರೀ ಲಾರಿ. ಬಂದುಬಿಟ್ಟೆ ನಾನು. ಬೆಳಗ್ಗೆ 6 ಗಂಟೆ ನಮಗೆ ಫೋನು, ನಮ್ಮಪ್ಪ ತೀರೋಗಿದ್ದಾರೆ. STD ಬೂತ್ ಕೂಡ ಮಾಡ್ತಾ ಇರ್ತೀರಿ? ಹೌದು, ಅಲ್ಲಿ ಫ್ರಾಂಚ್ ಎಕ್ಸ್ಪ್ರೆಸ್ ಕೊರಿಯರಲ್ಲಿ ಕೆಲಸ ಮಾಡ್ತಾ ಇದ್ದೆ.
ಆಮೇಲೆ ಬಂದು ನಾನು ಮಲೇಶ್ಪುರಮಲ್ಲಿ ಒಬ್ಬ ಪಂಡಿತ್ ಒಬ್ಬರಿದ್ದರು, ಆ ಪಂಡಿತ್ ಹತ್ರ ಬಂದ್ಬಿಟ್ಟು ಈ ಪಂಚಾಂಗಗಳು ಓದೋದು ಅದ್ರ ಬಗ್ಗೆ ತಿಳ್ಕೊಳ್ಳೋಕ್ಕೂ ಹೋಗ್ತಾ ಇದ್ದೆ. ಆಮೇಲೆ ಫ್ರಾಂಚ್ ಎಕ್ಸ್ಪ್ರೆಸ್ ಕೊರಿಯರ್ ಹತ್ರ STD ಬೂತ್ ಇತ್ತು, ಅದನ್ನು ಮೇಂಟೈನ್ ಮಾಡ್ತಾ ಇದ್ದೆ. ಅಲ್ಲಿ ಕೆಲಸ ಮಾಡಿಕೊಂಡು ಅಲ್ಲಿಂದ ಜೀವನ ಮಾಡಿ ನಮ್ಮಪ್ಪ ಹೇಳಿದ್ದನ್ನು ಫಾಲೋಅಪ್ ಮಾಡ್ಕೊಂಡ್ಬಂದೆ. ಆದರೆ ನಮ್ಮಪ್ಪ ಹೇಳಿದ್ರಲ್ಲಿ ಒಂದು ಎಲ್ಲ ಒಳ್ಳೆ ಅವ್ರು ಹೇಳಿದ್ದು ಕೆಟ್ಟದೆಲ್ಲ ಫಾಲೋಅಪ್ ಕರೆಕ್ಟಾಗಿ ಮಾಡಿದ್ದೀನಿ. ಈ ರಾಜಕೀಯ ಬಂದ್ಬಿಟ್ಟು ಕೆಟ್ಟದ್ದು ಅಲ್ಲ ಒಳ್ಳೇದು ಅಲ್ಲ, ಇದು ಮಧ್ಯದಲ್ಲಿ ಇರ್ತಕ್ಕಂಥದ್ದು. ಇದು ನಾವು ಹೆಂಗೆ ನಡ್ಕೊಳ್ತೀವೋ ಅದ್ರ ಮೇಲೆ ಡಿಪೆಂಡೆನ್ಸ್ ಆಗುವಂಥದ್ದು ರಾಜಕೀಯ. ಅದರಿಂದ ನಾನೇನು ಮಾಡಿದೆ, ಒಬ್ಬರ ಮೇಲೆ ಅವ್ರನ್ನ ಸೋಲಿಸ್ಬೇಕು ಅಂತ ನಾನು ಹೋಗಿ ನಾನು ಕಂಟೆಸ್ಟ್ ಮಾಡಬೇಕಾಗಾಯ್ತು ಅಷ್ಟೇ. ಒಬ್ಬರನ್ನ ಸೋಲ್ಸೋಕ್ಕೋಸ್ಕರ ನಾನು ಕಂಟೆಸ್ಟ್ ಮಾಡಬೇಕಾಗಿದ್ದಾಗ ಅದರಿಂದ ಈ ರಾಜಕೀಯಕ್ಕೆ ಬಂದಿದ್ದೀನಿ. ಆದ್ರೆ ಜನ ನಿಮಗೆ ಸೋತ್ಬಿಟ್ರು, ಯಾರು ಜನ ನಿಮ್ಮ ನಡವಳಿಕೆಗೆ ಸೋತ್ಬಿಟ್ರು ಅಂದೆ. ಹೌದು, ಜನ ನಮ್ಮ ನಡವಳಿಕೆಗೆ ಸೋತರು. ಆಮೇಲೆ ನಾನು ಮುಲ್ಬಾಗ್ಲಲ್ಲಿ ಎಲೆಕ್ಷನ್ಗೆ ಹೋಗ್ಬೇಕು, ಇನ್ನೊಂದು ಕಾರಣ ಇತ್ತು ಅದಕ್ಕೆ. ಮೊದಲನಾಗಿ 2003 ಒಂದು ಬೆಂಗಳೂರಲ್ಲಿ ಒಂದು ಜಮೀನು ತೊಗೊಳ್ತಿದ್ದ. ಚಿಕ್ಕನಹಳ್ಳಿ ಸರ್ವೆ ನಂಬರು ಚಿಕ್ಕನಹಳ್ಳಿ ಗ್ರಾಮ, ನಂದಗುಡಿ ಹೋಗ್ಲಿ, ಸರ್ವೆ ನಂಬರ್ 101/P1 ನಂಬರು. ಏನ್ ಸರ್ ಮೆಮೊರಿ ನಿಮ್ದು? ಹೌದು, ಅದು 79AB ಕೇಸ್ ಆಗುತ್ತೆ ನನ್ನ ಮೇಲೆ. ಅಂದರೆ ನೀನು ರೈತನಲ್ಲ, ರೈತರ ಜಮೀನು ತೆಗೆದಿದೆಯಾ, ನೀನು ರೈತನೇ ಆಗಿದ್ದರೆ 1973 ಇಂದ ನೀನು ದಾಖಲೆಗಳು ಸಬ್ಮಿಟ್ ಮಾಡುವಂಥ ಒಂದು ನೋಟಿಸ್ ಬರುತ್ತೆ ನನಗೆ. ಆ ಟೈಮಲ್ಲಿ ನಾನು ಮುಲ್ಬಾಗಿಲಿಗೆ ತಾಲೂಕು ಆಫೀಸ್ಗೆ ಬರ್ತೀನಿ ಡಾಕ್ಯುಮೆಂಟ್ಸ್ ತೊಗೊಳ್ಳೋಕ್ಕೋಸ್ಕರ. ನಮ್ಮ ಹಳೆ ಡಾಕ್ಯುಮೆಂಟ್ಸ್ ತೊಗೊಂಡು ಬರ್ತೀನಿ ನಾನು. ಅವ್ರು ಹೋದ್ರೆ ಅಪ್ಲೈ ಒಂದು ಅರ್ಜಿ ಕೊಟ್ಬಿಟ್ಟು ಹೋಗು ಅಂದರು. ಅರ್ಜಿ ಕೊಟ್ಬಿಟ್ಟು ಹೋದೆ. ಯಾವಾಗ ಬರ್ಬೇಕು ಸರ್ ಅಂದರೆ ಒಂದು 2-3 ದಿವಸ ಬಿಟ್ಕೊಂಡು ಬಾ ಅಂದರು. ನಾನು 2-3 ದಿವಸ, ನಾಳೆ ಬಾ, ನಾಳೆ ಹೋದರೆ ನಾಳೆ ಬಾ, ನಾಳೆ ಹೋದರೆ ನಾಳೆ ಬಾ, ಹಿಂಗೆ ಹೇಳ್ತಾಯಿದ್ರು. ಆಮೇಲೆ ಕೆಲವು ರಾಜಕಾರಣಿ ಲೀಡರ್ಸ್ ನಮ್ಮಪ್ಪ ಸ್ನೇಹಿತರನ್ನೆಲ್ಲ ಮೀಟ್ ಮಾಡಿದೆ. ಈ ಥರ ಬೇಕಣ್ಣ PLD ಬ್ಯಾಂಕ್ ಹತ್ರ ಬಾ, ಅಲ್ಲಿ ಬಾ, ಇಲ್ಲಿ ಬಂತ. ಅವರು ಹಂಗೆ ನನಗೆ ಸ್ವಲ್ಪ ಡಿಸ್ಟರ್ಬೆನ್ಸು ಇದು ಮಾಡಿದ್ರು. ಏನಪ್ಪ ನಾವು ಹಿಂಗೆಲ್ಲ ಬಿಸ್ನೆಸ್ ಮಾಡ್ಕೊಂಡು ಹಿಂಗೆಲ್ಲ ಇದ್ದೀವಿ, ನಮಗೆ ಈ ಥರ ಆಗ್ತಾಯಿದೆ, ಸಾಮಾನ್ಯ ಪ್ರಜೆಗಳಿಗೆ ಏನೇ ಆಗುತ್ತೆ. ಅದರಿಂದ ನಾನು ಒಂದು ಮನುಷ್ಯ ಅಂತ ಗುರುತಿಸ್ಕೋಬೇಕು ಅಂತೇಳಿ ಅವಾಗ ನಾನು ನರಸಿಂಹ ಅಂತ ನನ್ನ ಸ್ನೇಹಿತ ಒಬ್ಬ ಇದ್ದ ಲೋಕಲ್ ಹುಡುಗರು, ಅವ್ನು ಕೇಳಿದೆ ಏನು ಮಾಡಬೇಕು ಅಂತ. ಏನಾದರೂ ಮಾಡಬೇಕು, ಗುರುತಿಸ್ಕೋಬೇಕು ಅಂತ. ಏನಾದ್ರು ಮಾಡೋಣ. ಒಬ್ಬ ಮಾಸ್ಟ್ರು ಒಬ್ಬರಿದ್ದರು, ಅವ್ರು ಹೇಳಿದ್ರು, ಸರ್ ನಮ್ಮ ಸ್ಕೂಲ್ಗೆ ಅನ್ನದಾಸೋಹಕ್ಕೆ ಊಟಕ್ಕೆ ನೀವು ತಟ್ಟೆ ಲೋಟ ಕೊಡಿ ಸರ್ ಅಂತ ಹೇಳಿದ್ರು. ಆವಾಗ ಹೆಚ್ಚುಗೊಳ್ಳಹಳ್ಳಿ ಪಂಚಾಯಿತಿ ವಿವಸಹಳ್ಳಿ ಗ್ರಾಮ ಅಲ್ಲಿ ಕೊಡಬೇಕು ಅಂತ ಆ ಟೀಚರ್ ಕೇಳಿದ್ರು. ಆಗ ಆ ಸ್ಕೂಲಲ್ಲಿ ಸ್ಟ್ರೆಂತ್ ಇದ್ದಿದ್ದು ಎಕ್ಸಾಕ್ಟ್ 80 ಸ್ಟ್ರೆಂತ್ ಇತ್ತು. ಅವತ್ತೇನು ಮಾಡಿದೆ, ಅಲ್ಲಿ ಹೋಗಿ ಕೊಟ್ಟಾಗೆ ಬೇರೆ ಅವ್ರನ್ನ ಕೇಳ್ತಾರೆ ಅಂದ್ಬಿಟ್ಟು 1500 ತಟ್ಟೆ 1500 ಲೋಟ ತೊಗೊಂಡು ಹೋದೆ. ಆ ಸ್ಕೂಲಲ್ಲಿ ಕೊಡಬೇಕಂದ್ರೆ ಪಕ್ಕದ ಸ್ಕೂಲವರೆಲ್ಲ ಬಂದರು. ಆಮೇಲೆ ಪಕ್ಕದ ಸ್ಕೂಲ್ಗೆಲ್ಲ ಕೊಟ್ಟೆ, ಆ ಪಂಚಾಯತಿಗೆಲ್ಲ ಕೊಟ್ಟೆ 1500, ಆ ಪಂಚಾಯತಿಗೆಲ್ಲ ಕೊಟ್ಟೆ. ಆಮೇಲೆ ಒಬ್ಬೊಬ್ಬರು ಲಾಸ್ಟ್ಗೆ BO ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಟು, ಸರ್ ನೀವು ಅಲ್ಲಿ ಕೊಟ್ಬಿಟ್ಟು ಬಿಟ್ಬಿಟ್ಟಿದ್ದೀರಾ, ಬೇರೆಯವ್ರು ಕೇಳ್ತಾ ಇದ್ದಾರೆ ಸರ್, ಬೇರೆಯವರು ಮಕ್ಕಳೇ ಸರ್, ಸಾಧ್ಯ ಆದರೆ ಕೊಡಿ ಸರ್ ಅಂತೇಳಿ. ಆವಾಗ ತೀರ್ಮಾನ ಮಾಡಿದೆ, ಇಲ್ಲಿ ಕೂಡ ಎಷ್ಟು ಕೊಟ್ಬಿಡೋಣ ಅಂತ. ಟೋಟಲ್ 80,000 ತಟ್ಟೆ 80,000 ಲೋಟ ಕೊಟ್ಟೆ. ಅದು ಎಂಡಿಂಗಲ್ಲಿ 3003 ಎಂಡಿಂಗಲ್ಲಿ ಅದಾಗಿತ್ತು. ಆಮೇಲೆ 2004 ಫೆಬ್ರವರಿನಲ್ಲಿ ಕೊಟ್ಟೆ ಅಷ್ಟು ಪಂಚಾಯತಿಗಳಿಗೆ. ಮಾರ್ಚಲ್ಲೂ ಎಲೆಕ್ಷನ್ ಕೋಡ್ ಆಫ್ ಕಂಡಕ್ಟ್ ಅನೌನ್ಸ್ ಮಾಡಿಬಿಟ್ಟು, ಆಮೇಲೆ ನಾನು ಕೊಡಬಾರ್ದು ಅಂತ ಹೇಳ್ಬಿಟ್ರು. ನಾನು ಎಲೆಕ್ಷನ್ ಇದಪ್ಪ, ನೀವೇನು ಕೊಡಬಾರ್ದು, ನಾನೇನು ರಾಜಕಾರಣಿ ಇಲ್ಲಪ್ಪ, ಕೊಡ್ತೀನಿ ಅಂತ. ಇಲ್ಲ ಕೊಡಬಾರ್ದು ಅಂತ ಕೊಟ್ಟಿಲ್ಲ. ಆಮೇಲೆ 2004 ಎಲೆಕ್ಷನ್ಸ್ ಎಲ್ಲ ಆಗೋದು. ನಾನೇನು ಎಲೆಕ್ಷನ್ಗೆ ಹೋಗಿಲ್ಲ, ಅವಾಗ ನನಗೆ ಗೊತ್ತೂ ಇಲ್ಲ ಅದ್ರ ಬಗ್ಗೆ. ನನ್ನ ಪಾಡಕ್ಕೆ ನಾನಿದ್ದೆ. ಆಮೇಲೆ ಎಲೆಕ್ಷನ್ ಆಯಿತು. ಆಮೇಲೆ ನಾನು ಕಂಟಿನ್ಯೂ ಮಾಡಿಕೊಂಡು ಕಂಟಿನ್ಯೂ ಮಾಡಿಕೊಂಡಾಗ ನಮ್ಮ ಕುರುಬರಳ್ಳಿ ಪ್ರಭಾಕರ್ ಅಂತ ನನ್ನ ಜೊತೆಲಿದ್ದರು. ಆಗ ನಮ್ಮ NS ಬಿಸೇಗೌಡರು, ಸಿಲ್ಕ್ ಬೋರ್ಡು ಚೇರ್ಮನು ಪ್ಲಸ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಚೇರ್ಮನ್ ಆಗಿದ್ದರು. ನಮ್ಮ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರು ಆಗಿದ್ದರು. ಅವರು ಮುಲ್ಬಾಗ್ಲು ಎಲೆಕ್ಷನ್ ನಿಲ್ಲಬೇಕು ಅಂತ ಇದ್ರಾಗ. ಆವಾಗ ಅವ್ರು ನನಗೆ ಹೇಳಿದ್ರು, ನಮಗೆಲ್ಲ ಸಪೋರ್ಟ್ ಮಾಡಪ್ಪ ನೀವು. ಆಯ್ತು, ನಾವು ಮಾಡ್ತೀವಿ ಬಿಡೋಣ, ಪ್ರಭಾಕರ್ ಇದ್ದರೆ ನಾವು ಮಾಡ್ತೀವಿ, ನಾವು ಓಡಾಡ್ತೀವಿ ಅಂತೇಳಿ ನಾವಾಗಿ ತಟ್ಟೆ ಲೋಟಗಳು ಕೊಟ್ಕೊಂಡು ತಾಲೂಕಲ್ಲಿ ಓಡಾಡೋದು, ಮದುವೆ ಕರೆದ್ರೆ ಏನಾದ್ರು ಕರೆದ್ರೆ ಹೋಗೋದು ಬರೋದು ಹಿಂಗೆ ಇರ್ತಾಯಿದ್ದು. ಯಾರು ಕಷ್ಟ ಅಂತ ಹೇಳಿದ್ರೆ ಹಾಸ್ಪಿಟ್ಲ್ ಒಂದು 5,000 2,000 ಅವಾಗ ಅಷ್ಟೇ ಕೊಡ್ತಾಯಿದ್ದೆ. 5,000 10,000 ಕೊಡ್ತಾಯಿದ್ದೆ. ದೇವಸ್ಥಾನಗಳು ಕಟ್ಸೋದಕ್ಕೆ ಏನಾದರೂ ಕೇಳಿದ್ರೆ 5,000 10,000 ಕೊಡ್ತಾಯಿದ್ದೆ. ಹಿಂಗೆ ಅದು ಕಂಟಿನ್ಯೂ ಆಗಿ ಬಂದು ಆಮೇಲೆ ಅದು ರಿಸರ್ವೇಷನ್ ಬಂತು. ಬಿಸೇಗೌಡರು ಡ್ರಾಪ್ ಆದರು. ನಮ್ಮ ಮಾವ ಕುಲ್ಲಾಯಪ್ಪ ಅಂತ ತಾಲೂಕ್ ಪಂಚಾಯತಿ ಮೆಂಬರ್ ಆಗಿದ್ದರು ರಿಸರ್ವೇಷನಲ್ಲಿ. ಅವಾಗ ನಾನು ಯಾಕೆ ಆಗಬಾರ್ದು ಅಂತ 2008 ಟ್ರೈ ಮಾಡಿದೆ. ಆವಾಗ ನನಗೆ ಏನೇನು ಬೇಕೋ ಎಲ್ಲ ಮಾಡಿ ನಿಲ್ದಂಗೆ ಮಾಡಿದ್ರು. ಆಮೇಲೆ 2013 ನಾನು ಮಾಡ್ಕೊಂಡು ಬಂದೆ. ತಿರ್ಗಾ 2018 ನನ್ನನ್ನು ಎಲೆಕ್ಷನ್ ಇಲ್ದಂಗೆ ಮಾಡಿದ್ರು. 2018 ಎಲೆಕ್ಷನ್ ನಿಂತು ರಿಜೆಕ್ಟ್ ಆಯಿತು ಅಪ್ಲಿಕೇಶನ್ ಅಂತು. ಅದೆಲ್ಲ ಒಂದು ಗೇಮ್ ಮಾಡಿ ರಿಜೆಕ್ಟ್ ಮಾಡಿದ್ರು. ಯಾವುದೇ ಒಂದು ನಾಮಿನೇಷನ್ ಹಾಕಿರೋದನ್ನು ಹೆಂಗೆ ಮಾಡ್ತಾರೆ ಅಂದರೆ, ಸ್ಕೂಟ್ನಿ ಮಾಡೋದು ಸೀರಿಯಲ್ ನಂಬರ್ 1 ಫಸ್ಟ್ ನಾಮಿನೇಷನ್ ಯಾರು, ಸೆಕೆಂಡ್ ನಾಮಿನೇಷನ್ ಯಾರು, ಟೈಮಿಂಗ್ ಸೇಮ್, ಇದ್ರ ಮೇಲೆ ಸ್ಕೂಟ್ನಿ ಮಾಡ್ತಾರೆ. ನಮ್ದು ಹಂಗೆ ಮಾಡಿಲ್ಲ. ನಮ್ಮದು ರಿವರ್ಸ್ ಮಾಡ್ತಾರೆ. 60ನೇ ಅಪ್ಲಿಕೇಶನ್ ಹಿಂಗೆ ಮಾಡ್ಕೊ, ಯಾಕಂದ್ರೆ ನಾನು 4ನೇ ಅಪ್ಲಿಕೇಶನ್ ಅವನು ಈ ಪ್ಲ್ಯಾಂಡು ಇದೆಲ್ಲ ಮಾಡಿ ಅಷ್ಟೊತ್ತಿಗೆ ಇದು ಮಾಡಬೇಕು ಅಂತ ಮಾಡಿದ್ರು. ಆದರೂ ಪರವಾಗಿಲ್ಲ, ನಾನು ಸುಮ್ಮನೆ ಇದ್ದಾದರೂ ಇಂಡಿಪೆಂಡೆಂಟ್ ಇನ್ನೊಬ್ಬರು ನಿಲ್ಲಿಸಿ ನಾಗೇಶ್ ಅಂತ ಅವ್ರನ್ನ ಗೆಲ್ಲಿಸಿದ್ವಿ. ನಮ್ಮೆಲ್ಲ ಮುಳಬಾಗಿಲು ತಾಲೂಕು ಜನ ಸಪೋರ್ಟಿಂದ ಗೆಲ್ಲಿಸಿದ್ವಿ. ಅವ್ರ ಕೆಲಸ ಅವ್ರು ಮಾಡಿಕೊಂಡ್ರು, ನಮ್ಮ ಕೆಲಸ ನಾವು ಮಾಡಿಕೊಂಡು ಹೆಂಗೋ ಇಲ್ಲಿಗೆ ಶಿಫ್ಟ್ ಆಗಿ ಕೋಲಾರಕ್ಕೆ ಬಂದೆ. ಕೋಲಾರ ಜನ ಮುಳಬಾಗಿಲಿನಲ್ಲಿ ಮೊದಲು ಕಾಣಿಸುವಂಥ ಸೂರ್ಯ ಈಗ ಕೋಲಾರದಲ್ಲಿ ಕಾಣಿಸ್ತಾ ಇದ್ದಾನೆ. ಖಂಡಿತ ಮಾಡ್ತೀನಿ ಸರ್, ಆ ಕೆಲಸವನ್ನು ಮಾಡ್ತೀನಿ. ಏನು ಮುಳಬಾಗಿಲು ಜನ ನನ್ನ ಮೇಲೆ ವಿಶ್ವಾಸ ಇಟ್ಟು, ನನ್ನ ಮೇಲೆ ನಂಬಿಕೆ ಇಟ್ಟು ನನ್ನನ್ನು ಪ್ರೀತಿಯಿಂದ ನೋಡ್ತಾರೆ. ಆ ಪ್ರೀತಿ ಕೋಲಾರಲ್ಲಿ ಗೆಲ್ತೀನಿ ನಾನು. ಎಸ್ ಸರ್, ಆದರೂ ಕೇಳ್ತಾ ಇದ್ದೀನಿ, ನೀವು ಬಹಳಷ್ಟು ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಡು ಬಂದಿದ್ದೀರಿ, ಶಾಸಕರು ಅಲ್ಲದೇ ಇದ್ದಾಗಲೂ ಕೂಡ. ಅದ್ರ ವಿಚಾರವನ್ನು ಆಮೇಲೆ ನಾನು ಕೇಳ್ತೀನಿ. ಆದರೆ ಈಗ ಇಲ್ಲಿ ನೀವು ಪ್ರೆಸೆಂಟ್ ಆಗಿ
ಏನು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀರಿ? ಇಲ್ಲಿ ಪ್ರೆಸೆಂಟಾಗಿ ನಾನು ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋದಂದರೆ ಮೇಜರ್ ಆಗಿ ನನಗೆ ಟೌನು ಮೇಜರ್ ಆಗಿ ಟೌನಲ್ಲಿ ಅಭಿವೃದ್ಧಿ ಕಮ್ಮಿ. ಟೌನಲ್ಲಿ ಅಭಿವೃದ್ಧಿ ಕಮ್ಮಿ ಇವಾಗ ಕೌನ್ಸಿಲರ್ ನೋಡಿ, ನಮ್ಮ ಏಜಾಜ್ ಅವರು ಏಜಾಜು, ಆಮೇಲೆ ಕೌನ್ಸಿಲರ್ಸ್ ನಮ್ಮ ಎಲ್ಲರೂ ಇದ್ದಾರೆ. ಇವರು 5 ಜನ ಕೌನ್ಸಿಲರ್ಸ್ ಇದ್ದಾರೆ. ಅವ್ರನ್ನೇ ಕೇಳಬೇಕಂದ್ರೆ ಸ್ವಲ್ಪ ಅಭಿವೃದ್ಧಿ ಕುಂಠಿತ ಆಗಿದೆ, ಡೆವಲಪ್ಮೆಂಟ್ ಇಲ್ಲ. ಇವಾಗ ನಾವು ಸ್ವಲ್ಪ ದುಡ್ಡೆಲ್ಲ ಹಾಕಿ ಸ್ವಲ್ಪ ಈಗ ಸ್ಟಾರ್ಟ್ ಮಾಡಿದ್ದೀವಿ ಕೆಲಸ. ಇನ್ನು ನಮ್ಮ ಟೌನಲ್ಲೆಲ್ಲ ಕಂಪ್ಲೀಟ್ ಮಾಡಬೇಕು. ಏನೆಲ್ಲ ಕೆಲಸ ಶುರು ಮಾಡಿದ್ದೀರಿ ಸರ್? ಸಿಮೆಂಟ್ ರೋಡಲ್ಲಿ ಸಿಮೆಂಟ್ ರೋಡ್ಸ್ ಮಾಡಿದ್ದೀವಿ. ಎರಗೋಳ್ ನೀರು ಎಲ್ಲ ವಾರ್ಡ್ಗೂ ಸ್ಟೆಪ್ ಬೈ ಸ್ಟೆಪ್ ಕನೆಕ್ಟ್ ಮಾಡ್ತೀವಿ. ಯಾಕಂದರೆ ಈ ವಾರ್ಡ್ ಕನೆಕ್ಟ್ ಮಾಡಿದ್ವಿ, ಇದೆಲ್ಲ ಆದಮೇಲೆ ಎಲ್ಲಿ ಲೀಕೇಜ್ ಇದೆಯೋ ನೋಡಿಕೊಂಡೆ ನೆಕ್ಸ್ಟ್ಗೆ ಹೋಗ್ಬೇಕು. ಒಂದೇ ಸಲ ಡೈರೆಕ್ಟಾಗಿ ಎಲ್ಲ ಅದಕ್ಕೂ ಕೊಡೋಕ್ಕಾಗೋದಿಲ್ಲ. ಆ ಥರ ವಾರ್ಡ್ ವೈಸ್ ಎರಗೋಳ್ ನೀರು ಮನೆಗೂ ಕೊಡ್ತಾ ಇದ್ದೀವಿ. ಆಮೇಲೆ ಎಲೆಕ್ಟ್ರಿಸಿಟಿದು ಎಲ್ಲೆಲ್ಲಿ ಪ್ರಾಬ್ಲಮ್ ತರ್ತೀವಿ, ನೀರು ಪ್ರಾಬ್ಲಮ್ ಇದ್ದ ಜಾಗದಲ್ಲಿ ಬೋರ್ಗಳು ಹಾಕ್ಸ್ಕೊಟ್ಟಿದ್ದೀವಿ, ಮೋಟ್ರ್ಗಳು ಹಾಕ್ಸ್ಕೊಟ್ಟಿದ್ದೀವಿ, ಸಿಮೆಂಟ್ ರೋಡ್ ಹಾಕ್ಸಿದ್ದೀವಿ, ಇನ್ನೂ ಹಾಕ್ಸ್ತಾ ಇದ್ದೀವಿ. ಇವಾಗ ಒಂದು 10 ಕೋಟಿ ಮೈನಾರಿಟಿ ಡಿಪಾರ್ಟ್ಮೆಂಟ್ ಬಂದಿದೆ, ಅದರಿಂದನೂ ಸಿಮೆಂಟ್ ರೋಡ್ಗಳು ಹಾಕ್ತೀವಿ. ಆಗುವಂಥ ಕೆಲಸಗಳು ನಡೀತಾ ಇದೆ. ಖಂಡಿತವಾಗ್ಲೂ ಟೌನ್ನ ಒಂದು ಆಲ್ಮೋಸ್ಟ್ ಇವಾಗ 1 ಇಯರ್ ಆಯಿತು. ಇನ್ನೂ ಒಂದು 2-3 ಇಯರ್ಸ್ ಒಳಗಡೆ ಟೌನನ್ನು ಒಂದು ರೂಪಕ್ಕೆ ತರ್ತೀನಿ ಖಂಡಿತವಾಗ್ಲೂ. ಭ್ರಷ್ಟಾಚಾರ ರಹಿತ ಶಾಸಕರಿದ್ರೆ ಜನರಿಗೂ ಅಷ್ಟೇ ನಿರೀಕ್ಷೆಗಳಿರುತ್ತವೆ, ನಮ್ಮ ಕೆಲಸ ಕಾರ್ಯಗಳೆಲ್ಲ ಚೆನ್ನಾಗಿ ಆಗ್ತವೆ ಅಂತೇಳಿ. ಹಾಗಾಗಿ ಸರ್ಕಾರದಿಂದ ಬಂದಂಥ ಅನುದಾನ ನಿಮ್ಮ ಅಭಿವೃದ್ಧಿಗೆ ಸಾಕಾಗ್ತಾ ಇದೆಯಾ, ಸಾಕಾಗತ್ತೆ ಅನ್ನೋ ಒಂದು ಭರವಸೆ ನಂಬಿಕೆ ನಿಮಗಿದೆಯಾ? ಸರ್ ಖಂಡಿತವಾಗ್ಲೂ ಈಗ ನೋಡಿ ಸರ್, ನಾನೇ ಹೇಳ್ತೀನಿ, ಆಲ್ರೆಡಿ ನನ್ನ ಕೋಲಾರ ಕಾನ್ಸ್ಟಿಟ್ಯುನ್ಸಿಗೆ 250 ಕೋಟಿ ಮೇಲ್ಪಟ್ಟು ಹಣ ಬಂದಿದೆ ನನಗೆ. ಯಾಕಂದ್ರೆ ಡೀಟೇಲ್ ಹೇಳ್ತೀನಿ. RDPR ಇಂದ 25 ಕೋಟಿ ಬಂದಿದೆ RDPR ರೋಡ್ಸ್ಗೆ. PWDಯಿಂದ 25 ಕೋಟಿ ಆಲ್ರೆಡಿ ಟೆಂಡರ್, 20 ಕೋಟಿ ಟೆಂಡರ್ ಆಗೋಗಿದೆ. ಇನ್ನು 25 ಕೋಟಿ ಟೆಂಡರ್ ಪ್ರೋಗ್ರೆಸ್ಸಲ್ಲಿದೆ. 20, 25, 45 ಪ್ಲಸ್ RDPRದು 25, ಟೋಟಲು 70 ಕೋಟಿ ನಮ್ಗೆ ಆಲ್ರೆಡಿ ಕೆಲಸ ನಡೀತಾ ಇದೆ. ಟೆಂಡರ್ಗಳಾಗೋಗ್ಬಿಟ್ಟಿದೆ. ಕೆಲಸ ಕೋಡ್ ಆಫ್ ಕಂಡಕ್ಟ್ ಮಾಡಿ ಇನ್ನು ಸ್ಟಾರ್ಟ್ ಅಸೆಂಬ್ಲಿ ಮುಗಿದ ಮೇಲೆ ಸ್ಟಾರ್ಟ್ ಮಾಡ್ತೀನಿ ಎಲ್ಲ ಕೆಲಸ. ಅದು ಬಿಟ್ಟು ಮೈನಾರಿಟೀಸಿಂದ ಬಂದಿದೆ, ನಮಗೆ ಮೈನಾರಿಟೀಸಿಂದ ಬಂದಿದೆ. ರೋಡ್ಗಳು ಹಾಕಿದ್ದೀವಿ. BJPಯವರು ನಾವು ಮಾಡಿರೋ ರೋಡ್ಗಳನ್ನು ಹಾಕ್ತಾರೆ ಅಂತಾರೆ. BJPಯವರು ಆದೇಶ ಮಾಡಿದ್ದು ನಿಜ, ಕಾಗದ ಮಾತ್ರ ಕಳಿಸಿದ್ರೆ ಅಷ್ಟೇ, ಮಾತ್ರ ಅದಕ್ಕೆ ಫಂಡ್ಸ್ ಅಲೋಕೇಟ್ ಮಾಡಿಲ್ಲ ಅವರು. ಆತ 2 ಲಕ್ಷ ಕೋಟಿ ಅಲೋಕೇಟ್ ಮಾಡಿದೆ, ಆರ್ಡರ್ ಮಾಡಿ ಬಿಟ್ಬಿಟ್ಟವ್ರು. ಇವಾಗ ಅದಕ್ಕೆಲ್ಲ ದುಡ್ಡು ತುಂಬಿಸ್ತಾ ಇರೋದು ನಮ್ಮ ಸರ್ಕಾರ. ಇವಾಗ ನಾವು ಅಂತರ್ಗಂಗೆ ರೋಡು ಯಾವ ಥರ ಇತ್ತು ಅಂತ ನಮ್ಮ ಕೌನ್ಸಿಲರ್ನ ಕೇಳಿ, ನಮ್ಮ ಇವರು ಕೌನ್ಸಿಲರ್ ಅವರೇ ಕೇಳಿ ಯಾವ ಥರ ಇತ್ತು ಅಂತ. ಆ ರೋಡನ್ನು ಹಾಕಿದ್ವಿ. ನಮ್ಮ ಗ್ರೌಂಡ್ ನಿಂತೋಗಿತ್ತು, ಆಲ್ಮೋಸ್ಟ್ ಕಂಪ್ಲೀಟ್ ಮಾಡಿಸಿದ್ವಿ. ಅದನ್ನು ಎಲ್ಲ ಕಂಪ್ಲೀಟ್ ಈ ಸ್ಟೇಜಿಗೆ ಬಂದಿದೆ. ಮೇನ್ ರೋಡ್ ಮಾಡಿಸ್ತೀವಿ, SNR ಹಾಸ್ಪಿಟ್ಲ್ ಮುಂದೆ ರೋಡ್ ಮಾಡಿಸಿದ್ವಿ. ಆಮೇಲೆ ಡಬಲ್ ಟ್ಯಾಂಕ್ ರೋಡ್ ಮಾಡಿಸ್ತೀವಿ. ಅಂತರ್ಗಂಗೆ ಬೆಟ್ಟಕ್ಕೆ ರೋಡ್ ಮಾಡಿಸಿದ್ವಿ ನಾವು. ಒಳಗಡೆ ನಮ್ಮ ಬಂಬೂ ಬಜಾರು 15-20 ವರ್ಷ ಆಗಿತ್ತು ರೋಡ್ ಹಾಕಿ, ಅದು ಬಂಬೂ ಬಜಾರು. ಆ ಬಂಬೂ ಬಜಾರ್ ರೋಡ್ ಹಾಕಿದ್ವಿ. ಎರಗೋಳ್ ನೀರು ಕನೆಕ್ಷನ್ ಕೊಟ್ಟಿದ್ದೀವಿ. ಒಂದೇ ಸತಿ ಮಳೆನೂ ನಮಗೆ ಅತಿ ಹೆಚ್ಚು ಬಂದುಬಿಟ್ರೆ ಸುನಾಮಿ ಆಗ್ಬಿಡ್ತದೆ, ಇಲ್ಲ ಫ್ಲಡ್ ಆಗಿ ಹೋಗ್ಬಿಡ್ತದೆ. ನಿಧಾನವಾಗಿ ನೋಡ್ಕೊಂಡು ಮಾಡ್ಕೊಂಡು ಹೋಗ್ಬೇಕಾಗ್ತದೆ. ಅದರಿಂದ ಹಂತವಾಗಿ ನೋಡ್ಕೊಂಡು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಖಂಡಿತವಾಗ್ಲೂ ಅಭಿವೃದ್ಧಿ ಮಾಡ್ತೀವಿ. ಇನ್ನೂ ಒಂದು ಹೇಳ್ತೀನಿ, ನಾನು ಓಪನ್ ಆಗಿ ಹೇಳ್ತೀನಿ, ಕೆರೆ ಕಟ್ಟೆ ಕೆಳಗಡೆ ನಮ್ಮ ಕೋಲಾರಮ್ಮ ದೇವಸ್ಥಾನ ಕೆಳಗಡೆ ಅಲ್ಲಿ ಸಿಮೆಂಟ್ ರೋಡ್ ಹಾಕಿದ್ವಿ. ಇಲ್ಲಿಂದ ಅಲ್ಲಿ ಸ್ವಲ್ಪ ದೇವಸ್ಥಾನವರೆಗೂ ಸಿಮೆಂಟ್ ರೋಡ್ ಹಾಕಿದ್ವಿ. 1 ಲೇಯರ್ ಹಾಕಿ ಬಿಟ್ಬಿಟ್ಟಿದ್ರು. ನನಗೆ ಎಸ್ಟಿಮೇಟಲ್ಲಿ ಏನಿದೆ ಎಲ್ಲ ಗೊತ್ತು. ತಿರ್ಗಾ 1 ಲೇಯರ್ ಹಾಕ್ಸ್ದೆ ನಾನು. ಈಗ ರೀಸೆಂಟಾಗಿ ಹಾಕ್ಸಿದೆ, ಏನಪ್ಪ ರೀಸೆಂಟಾಗಿ ಹಾಕ್ಸ್ದೆ ನಾನು 1 ಲೇಯರ್ ಹಾಕ್ಸಿದ್ದೆ. ಇಲ್ಲ ಅಂದಿದ್ರೆ ದುಡ್ಡು ತೊಗೊಂಡು ನಾನು ಏನೋ ಅಡ್ಜಸ್ಟ್ ಮಾಡಿಕೊಂಡು 1 ಕೋಟಿ ನನಗೆ 50 ಕೊಟ್ಬಿಟ್ಟು ನೀವೆಲ್ಲ ಇತ್ತು ತಿನ್ನಿರಿ ಅಂತ ಹೇಳ್ಬೋದಾಗಿತ್ತು. ಪಬ್ಲಿಕ್ ಜನ ದುಡ್ಡು ತಿನ್ನೋದು ಒಂದೇ, ಅವರು ಉಚ್ಚೆ ಕುಡಿಯೋದು ಒಂದೇ. ನಮಗೆ ಬೇಕಾಗಿಲ್ಲ, ನಮ್ಗೆ ಕೆಲಸ ಬೇಕಷ್ಟೇ, ನಮಗೇನು ದುಡ್ಡು ಬೇಕಾಗಿಲ್ಲ. ಇದು ನಿಮ್ಮ ಪ್ರಾಮಾಣಿಕತೆ ಮತ್ತು ಸತ್ಯ ಹಿಂಗೆ ಮಾತಾಡಿಸ್ತಾ ಇದೆ ಅಂತೀರಿ? ಹೌದು, 100%. ನಾನು ಇವತ್ತು ಹೇಳ್ತೀನಿ, ನಾನು ಪ್ರಾಮಾಣಿಕತೆಯಿಂದ ನಾನಿದ್ದೀನಿ. ಆದರೆ ನಮ್ಮ ಆಫೀಸರ್ಸ್ ಯಾರು ಪ್ರಾಮಾಣಿಕತೆಯಿಂದ ಇಲ್ಲ. ಹೌದಾ? ಆಫೀಸರ್ಸ್ ಹೆಂಗೆ ನೀವು ಅಂಥವ್ರ ಮೇಲೆ ಹೆಂಗೆ ಆಕ್ಷನ್ ತಗೊಳ್ತೀರಿ? ಇಲ್ಲ, ಆಕ್ಷನ್ ತಗೊಳಕ್ಕೆ ಏನಿದೆ ನಮಗೆ? ಹೊಡಿಯೋಕ್ಕೆ ಏನಾದರೂ ಅಧಿಕಾರ ಇದೆ ನಮಗೆ? ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಅಲ್ಲ, ಶಾಸಕರ ಜವಾಬ್ದಾರಿ ಇದೆಯಲ್ಲ? ಜವಾಬ್ದಾರಿ ಇದೆ, ನಾವೆಲ್ಲವನ್ನು ಮಾಡ್ತೀವಿ. ಎಲ್ಲ ಟ್ರಾನ್ಸ್ಫರ್ ಮಾಡ್ಬೋದು, ಸಸ್ಪೆಂಡ್ ಮಾಡಿಸ್ಬೋದು. ಸಸ್ಪೆಂಡ್ ಮಾಡೋದಕ್ಕೆ ಇವತ್ತೇ ನಾವು 40% ಎಂಪ್ಲಾಯ್ಸ್ ಲೆಸ್ಸಲ್ಲಿ ಇದ್ದೀವಿ. ನಾವು ಎಂಟೈರ್ ಜಿಲ್ಲೆ ಲೆಕ್ಕ ಮಾಡ್ಕೊಂಡ್ರೆ 40% ಎಂಪ್ಲಾಯ್ಸ್ ಇಲ್ಲ ನಮಗೆ. ಸಸ್ಪೆಂಡ್ ಮಾಡಿದ್ರೆ ಅವ್ರು ಹೋಗ್ತಾರೆ, ಇನ್ನೊಬ್ಬರು ಕಾಲು ಕೈ ಹಿಡಿತಾರೆ, ರಿವರ್ಕ್ ಮಾಡ್ಕೊಳ್ತಾರೆ, ಇನ್ನೊಂದು ಜಾಗಕ್ಕೆ ಹೋಗ್ತಾರೆ. ಅದು ಪನಿಷ್ಮೆಂಟಾ? ಅದು ಪನಿಷ್ಮೆಂಟ್ ಅಲ್ಲ. ನನ್ನ ಐಡಿಯಾ ಏನು ಅಂದರೆ, ಏನೇ ಆಗಲಿ ಅವ್ರನ್ನೇ ಇಟ್ಕೊಂಡು ಕೆಲಸ ಮಾಡಬೇಕು ಅನ್ನೋದು ನನ್ನ ಐಡಿಯಾ. ಏನೇನೋ ಮಾಡ್ತೀನಿ, ಎಷ್ಟೋ ಹೇಳ್ತೀನಿ, ಆದರೂ ದುಡ್ಡು ತೊಗೊಳ್ತಾರೆ. ನಾನು ಇವತ್ತು ಹೇಳ್ತೀನಿ ಆಫೀಸರ್ಸ್ಗೆ ಇಷ್ಟೇ. ಆಫೀಸರ್ಸ್ ಈ ವಿಡಿಯೋನ ಕೂಡ ನೋಡ್ಬೋದೇನೆ ಯಾರಾದರೂ. ನಾನು ಇವತ್ತು ಆಫೀಸರ್ಸ್ಗೆಲ್ಲ ಹೇಳೋದಿಷ್ಟೇ, ನಾನು ಯಾವುದೇ ಆಫೀಸರ್ ಹತ್ರ 1 ರೂಪಾಯಿ ಏನಾದರೂ ದುಡ್ಡು ತೊಗೊಂಡು ಟ್ರಾನ್ಸ್ಫರ್ ವಿಚಾರಗಳು, ಪರ್ಸೆಂಟೇಜ್ ವಿಚಾರದಲ್ಲೋ, ನಿಮ್ಮ ಮಂತ್ಲಿ ಇಷ್ಟು ಕೊಡಿ ಅಂತ ಏನಾದರೂ ಹೇಳಿದರೆ, ನೀವು ದುಡ್ಡು ತೊಗೊಳ್ಳಿ, ನೀವು ಮಾಡಿ. ಯಾಕಂದ್ರೆ ನಮಗೆ ಕೊಟ್ಟ ಮೇಲೆ ನೀವು ತೊಗೋಬೇಕಾಗ್ತದೆ. ನಾನೆಲ್ಲೂ ಮುಟ್ಟಿಲ್ಲ. ನಾನು ಯಾವ ಆಫೀಸರ್ ಹತ್ರ ಮುಡ್ದೇ ಇರುವಾಗ ಯಾವುದೇ ಆಫೀಸರ್ ದುಡ್ಡು ತೊಗೊಂಡು, ರೈತರು ದುಡ್ಡಾಗ್ಬೋದು, ಬಡವರು ದುಡ್ಡಾಗ್ಬೋದು, ತೊಗೊಂಡು ಪರ್ಸೆಂಟೇಜ್ಗಳು ಇದೆಲ್ಲ ತೊಗೊಂಡು ಮಾಡಿದ್ರೆ ಅವ್ರಿಗೂ ಕುಷ್ಠರೋಗ, ಹಾರ್ಟ್ ಅಟ್ಯಾಕು, ಶುಗರು, BP, ಕ್ಯಾನ್ಸರು, ಬ್ರೈನ್ ಟ್ಯೂಮರು, ಎಲ್ಲ ಕಾಲುಗಳು ಕೈಗಳು ಅವ್ರಿಗೆ ಗ್ಯಾಂಗ್ರಿಂಗ್ ಆಗಿ ಲೈಫಲ್ಲಿ ಅವ್ರು ಸಾಯೋವಾಗ ಅವ್ರನ್ನ ಯಾರನ್ನೂ ನೋಡ್ದೇ ಸಾಯ್ತಾರೆ.
ತೊಗೊಂಡವ್ರು ಇಷ್ಟೆಲ್ಲ ಕಾಯಿಲೆಗಳು ಬರ್ತವೆ ಅವರಿಗೆ. ನನ್ನ ಕಣ್ಣಾರೆ ಕೆಲವರನ್ನು ನೋಡ್ಬಿಟ್ಟಿದ್ದೀನಿ, ನಾನು ಮುಲ್ಬಾಗ್ಲಲ್ಲಿ ಆಫೀಸರ್ಸನ್ನು ಕೆಲವರು ಅವ್ರ ಗತಿಗಳು ಏನಾಗಿದೆ ಅಂತ ನಾನು ನೋಡ್ಬಿಟ್ಟಿದ್ದೀನಿ. ನಿಯತ್ತಾಗಿ ಜನ ಕೆಲಸ ಕೊಡಲಿ, ಕೆಲಸ ಮಾಡಲಿ. ರೆವಿನ್ಯೂ ಸೆಕ್ರೆಟರೀಸ್, ರೆವಿನ್ಯೂ ಇನ್ಸ್ಪೆಕ್ಟರ್ಸ್, PDOs. ಇವತ್ತೇನಾದರೂ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಯಾರಾದರೂ ಶ್ರೀಮಂತರಿದ್ದಾರೆ ಅಂದರೆ ಅದು ಅಧಿಕಾರಿಗಳು ಮಾತ್ರ ಶ್ರೀಮಂತರಷ್ಟೇ. ರಾಜಕಾರಣಿಗಳು ಯಾರೂ ಶ್ರೀಮಂತರಲ್ಲ ಸರ್, ರಾಜಕಾರಣಿಗಳು ಯಾರೂ ಶ್ರೀಮಂತರಲ್ಲ ಸರ್. ಇನ್ನೂ ಒಂದು ಮುಂದೆ ಹೋಗಿ ಹೇಳ್ತೀನಿ, ನಾನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ಸರ್. ಒಂದು MLA ಏನು ಸರ್ ಡ್ರೆಸ್ ಹಾಕ್ತೀನಿ, ಒಂದು ಬ್ಲ್ಯಾಕ್ ಪ್ಯಾಂಟು ವೈಟ್ ಶರ್ಟ್ ಸರ್. ಒಂದು ಒಮ್ಮೆಗ ವಾಚ್ ಕಟ್ಟಿದ್ದೀನಿ ಸರ್, 1,20,000 ರೂಪಾಯಿ ವಾಚ್ ಕೊಟ್ಟು. ಇದು ನನಗೆ ಗಿಫ್ಟ್ ಕೊಟ್ಟಿದ್ದೆ ಯಾರು, ನಾನು ತೊಗೊಂಡಿರೋದು ನಾನೇ ತೊಗೊಂಡಿದ್ದೀನಿ ಅಂತ ಹೇಳ್ತೀನಿ. ನನಗೇನು ಸುಳ್ಳು ಹೇಳೋದು, ಇದು ಗಿಫ್ಟ್ ಕೊಟ್ಟಿದ್ದು ನನ್ನ ಬರ್ತ್ಡೇಗೆ ಒಬ್ಬ ನನ್ನ ಸ್ನೇಹಿತ ಕೊಟ್ಟೆ, ಸುಧೀರ್ ಅಂತ. ಇದು ಗಿಫ್ಟ್ ಕೊಟ್ಟಿದ್ದು, ಇದು ನಾನೇ ತೊಗೊಂಡಿರೋದು. ಇದು ನನಗೆ ಅಭ್ಯಾಸ, ಮೊದಲು ಚಿಕ್ಕ ವಯಸ್ಸಿಂದ ಸ್ಟೀಲ್ದು ಹಾಕ್ತಾ ಇದ್ದೆ, ಆಮೇಲೆ ಬೆಳ್ಳಿದು ಹಾಕ್ತೆ, ಆಮೇಲೆ ಗೋಲ್ಡ್ಗೆ ಬಂದೆ. ಇದು ದೃಷ್ಟಿಗೆ ಅಂತ ನಾನು ಹೆಂಡತಿ ಕಟ್ಟಿರೋದು. ಇದು ನಮ್ಮ ಶಿವಕುಮಾರ್ ಅಂತ, ನನ್ನ ಬರ್ತ್ಡೇಗೆ ನಾನು ಶಿವಕುಮಾರ್ ಅಂತ ನಮ್ಮ ಬ್ರದರ್ ಅವರು, ಅದು ಮಲೇಷ್ಯಾದವರು, ಅವರು ಕೊಟ್ಟಿರೋದು ಇದು. ಇದು ಇಲ್ಲಿ ಒಂದು ಚೈನ್ ಇದೆ, ಇದನ್ನು ನಮ್ಮ ಡಾಕ್ಟರ್ ರಾಜ್ ಅಂತ ನನ್ನ ಫ್ರೆಂಡು, ಡಾಕ್ಟರ್ ರಾಜ್ ಅಂತ ಇವಾಗ ಆಸ್ಟ್ರೇಲಿಯಾದಲ್ಲಿದ್ದಾರೆ. ಇದು 8 ಗ್ರಾಮ್ ಇರೋದು ಈ ಚೈನು, 8 ಗ್ರಾಮು. 2000 ಮಾರ್ಚ್ 18ನೇ ತಾರೀಕು ಇದು ನಾನು ಕತ್ತಲ್ಲಿ ಹಾಕಿದ್ದು. 2000 ಮಾರ್ಚ್ 18ನೇ ತಾರೀಕು ಈವ್ನಿಂಗು 6 to 7 o'clock ಆ ಟೈಮಲ್ಲಿ ನಾನು ಕತ್ತಲ್ಲಿ ಹಾಕಿದ್ದು. ಇವತ್ತರೆಗೂ ಇಲ್ಲೇ ಇದೆ, ಇವತ್ತರೆಗೂ ತೆಗೆದಿಲ್ಲ ಇದನ್ನು. ಈ ಕತ್ತಲ್ಲೇ ಇದೆ ನಂದು. ಯಾಕಂದರೆ 2000 ಮಾರ್ಚ್ 18th, ಯಾಕಂದರೆ 2000 ಮಾರ್ಚ್ 18th ನಾನು ಮಲೇಷ್ಯಾದಿಂದ ಇಂಡಿಯಾಗೆ ವಾಪಸ್ ಬರ್ತಾಯಿದ್ದೀನಿ ಫ್ಲೈಟಲ್ಲಿ. ಆವತ್ತು ನಾನು ಇದನ್ನು ಹಾಕ್ಕೊಂಡಿದ್ದು. 21ನೇ ತಾರೀಕು ನನ್ನ ಮಗ ಹುಟ್ಟುತ್ತಾನೆ, 18ನೇ ತಾರೀಕು ನಾನು ಬಂದಿದ್ದೀನಿ. ಆವತ್ತು ನಾವು ಹಾಕೋದು ಇಷ್ಟೇ ಸರ್, ನಾವು ಹಾಕೋದು ಇಷ್ಟೇ ಸರ್. ಸರ್ MLA ಅಂದರೆ, ಒಂದು ತಹಸೀಲ್ದಾರ್ ಅಂದರೆ ಬೆಳಗ್ಗೆ 10 ಗಂಟೆಗೆ ಆಫೀಸಿಗೆ ಬರ್ತಾರೆ, 5:15 ಕ್ಲೋಸ್ ಮಾಡ್ತಾರೆ ಸರ್. ಆಮೇಲೆ ಅವ್ರು ಕುತ್ಕೊಂಡು ಅವ್ರು ಕೆಲಸ ಮಾಡ್ಕೊಳ್ತಾರೆ ಸರ್. DC ಆಗಲಿ, SP ಆಗಲಿ, ಯಾರೇ ಆಗಲಿ ಸರ್, ಯಾವತ್ತೋ ಒಂದು ದಿವಸ ಸರ್ ಅವ್ರು ನೈಟ್ ಹೊತ್ತು ಕೆಲಸ ಸಿಗೋದು ಅವರಿಗೆ. ಅಂದರೆ ಒಂದು ರಾಜಕಾರಣಿ ಅಂದರೆ 24 hours ಅವೈಲೇಬಿಲಿಟಿಲಿ ಇರಬೇಕು ಸರ್. ನಮಗೆ ಟೈಮ್ ಇಲ್ಲ ಸರ್, ನಮಗೆ ಟೈಮ್ ಇಲ್ಲ ಸರ್. ನಾವು 24 hours, ರಾತ್ರಿ 12 ಗಂಟೆಲಿ ಫೋನ್ ಮಾಡೋಣ, ನನ್ನ ಹೆಂಡ್ತಿಗೆ ಮಗುನ ಹೊಟ್ಟೆ ನೋವ್ತಾ ಇದ್ದೀನಿ, ಆಂಬುಲೆನ್ಸ್ ಕಳ್ಸೋಣ ಅಂತ ಹೇಳ್ತಾರೆ. ಅದು 118 ಮಾಡಿದ್ರೆ, 112 ಮಾಡಿದ್ರೆ, 104 ಮಾಡಿದ್ರೆ ಆಂಬುಲೆನ್ಸ್ ಬರುತ್ತೆ. ನಮ್ಮ ಮೇಲೆ ವಿಶ್ವಾಸಕ್ಕೆ ನಮ್ಮ ಲೀಡ್ರ್ ಫೋನ್ ಮಾಡಿದಾಗ ನಾವು ಅದನ್ನು ರೆಸ್ಪಾನ್ಸ್ ಮಾಡಬೇಕು. ನಾವು ಆ ಟೈಮಲ್ಲಿ ಫೋನ್ ಮಾಡಿ ಹೇಳ್ತೀವಿ. ಬೆಳಗ್ಗೆ ಮನೆ ಹತ್ರ ಇದ್ದರೆ 6 ಗಂಟೆಗೆ ನಮ್ಮ ಮನೆ ಹತ್ರ ಬೆಲ್ ಹೊಡಿಯೋದು ಬಂದುಬಿಟ್ಟು ನಮ್ಮ ಲೀಡರ್ಸು. ಅದೇ ಯಾವುದಾದ್ರೂ ಒಂದು ಪೊಲೀಸ್ ಸ್ಟೇಷನ್ಗೆ ಹೋಗಿ ಬೆಲ್ ಹೊಡಿತಾರಾ, ರೆವಿನ್ಯೂ ಇನ್ಸ್ಪೆಕ್ಟರ್ ಮನೆಗೆ ಹೋಗಿ ಬೆಲ್ ಹೊಡಿತಾರಾ, DC ಮನೆಗೆ ಹೋಗಿ ಬೆಲ್ ಹೊಡಿತಾರೆ, SP ಮನೆಗೆ ಹೋಗಿ ಬೆಲ್ ಹೊಡಿತಾರಾ? ಒಂದು ರಾಜಕಾರಣಿ ಮನೆಗೆ ಬರೋದು ನಮಗೆ ಟೈಮೇ ಇಲ್ಲ. ಬೆಳಗ್ಗೆಯಿಂದ ಮಧ್ಯಾಹ್ನ ಎಷ್ಟೋ ದಿವಸ ಇವನ್ನೆಲ್ಲ ಕೇಳಿ ನಮ್ಮ ಲೀಡರ್ಸ್ ಊಟ ಮಾಡಿಲ್ಲ. ನನ್ನ ಜೊತೆಯಲ್ಲಿ ಇವರು ಊಟ ಇಲ್ಲದೆ ಇದಾಗಿದ್ದಾರೆ, ಮಧ್ಯಾಹ್ನ ಊಟ ಮಾಡಲ್ಲ ಸರ್. ರಾತ್ರಿ ನಾವು ಮನೆಗೆ ಹೋಗೋಷ್ಟೊತ್ತಿಗೆ 11, 12 ಹೋಗಿರುತ್ತೆ. ನಮಗೆ ಆ ಟಯರ್ಡಿಗೆ ಊಟ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಮಕ್ಕಳು ಮಲಗಿಬಿಟ್ಟಿರ್ತಾರೆ. ನಾವು ಮನೆಗೆ ಹೋಗಿ ಊಟ ಮಾಡೋಕ್ಕಾಗಲ್ಲ, ಸ್ನಾನ ಮಾಡ್ಕೊಂಡು ಏನೋ ತಿಂದ್ವಿಲ್ಲ ಅಂತೆಲ್ಲ ಮಲ್ಕೊಂಡ್ಬಿಡ್ತೀವಿ. ಬೆಳಗ್ಗೆ ನಾವು ಎದ್ದೇಳೋ ಅಷ್ಟೊತ್ತಿಗೆ ಮಕ್ಕಳು ಸ್ಕೂಲ್ಗೆ ಹೋಗ್ಬಿಟ್ಟಿರ್ತಾರೆ, ಕಾಲೇಜ್ಗೆ ಹೋಗ್ಬಿಟ್ಟಿರ್ತಾರೆ. ಇಲ್ಲ ಅವರು ಹೋಗಕ್ಕೆ, ಅವ್ರ ಕಾಲೇಜ್ ಅವ್ರು ರೆಡಿಯಾಗಿ ಕೆಳಗಡೆ ಬರೋಕ್ಕೆ ಮುಂಚೆ ನಾವು ಹೊರಟ್ಬಿಟ್ಟಿರ್ತೀವಿ. 6, 5, 6, ಮುಖ ನೋಡೋಕ್ಕೂ ಆಗಲ್ಲ ಅಂತೀರಿ. ವಾರ 10 ದಿವಸನೂ ಮಕ್ಕಳು ಮುಖ ನೋಡೋಕ್ಕಾಗಲ್ಲ. ನಾವು ಮನೆಯಲ್ಲಿ ಟೈಮ್ ಸ್ಪೆಂಡ್ ಮಾಡೋದು ಮ್ಯಾಕ್ಸಿಮಮ್ ಅಂದರೆ 4 hours, 5 hours, 6 hours ಅಷ್ಟೇ. ಯಾಕಂದರೆ 12 ಗಂಟೆಗೆ ಹೋಗ್ತೀವಿ, 12 ಗಂಟೆ ಅಂದರೆ ಬೆಳಗ್ಗೆ 6 ಗಂಟೆವರೆಗೂ ಇರ್ತೀವಿ, 6 hour ಇರ್ತೀವಿ. 1 ಗಂಟೆಗೆ ಹೋಗಿರ್ತೀವಿ. ಹಂಗೆ 6 hour, 5 hour, 6 hour, 5 hour ಮನೇಲಿರೋದು. ನಾವು ಎಚ್ಚರಿಕೆಯಿಂದ ಇದ್ದರೆ ಮನೆಯಲ್ಲಿ ಟೋಟಲಾಗಿ 1 hour, 1.5 hour ಹೋದಾಗ ಸ್ವಲ್ಪ ಹೊತ್ತು ಬರುವಾಗ ಕೆಳಗೆ ರೆಡಿ ಆಗೋದು, ಮಲಗಿದ್ದು ಆಚೆ ಎದ್ದು ಬರೋದು. ಹೆಂಡತಿ ಮಕ್ಕಳು ಕರೆಕ್ಟ್. ಒಂದು ಜನಪ್ರತಿನಿಧಿನಿಗೆ 24 hours ಕೆಲಸ. ಯಾವ ಅಧಿಕಾರಿಗೂ 24 hours ಕೆಲಸ ಇಲ್ಲ ಸರ್. ನಾವು ಬೇರೆ ಏನು ಮಾಡೋಕ್ಕಾಗಲ್ಲ ಸರ್. ಒಂದು ಬಿಸ್ನೆಸ್ ಮಾಡೋಕ್ಕಾಗಲ್ಲ, ಬೇರೆ ನಮ್ಮ ಸ್ವಂತವಾಗಿ ಇದು ಮಾಡೋಕ್ಕಾಗಲ್ಲ, ನಮ್ಮ ಹೆಂಡತಿ ಮಕ್ಕಳ ಜೊತೆ ಒಂದು ದೇವಸ್ಥಾನಕ್ಕೆ ಹೋಗೋಕ್ಕಾಗಲ್ಲ. ನಾವೆಲ್ಲಿ ಇವತ್ತು ನಡೆದಿರುವಂಥ ಘಟನೆ ಹೇಳಿ, ಇವತ್ತು ಬೆಳಗ್ಗೆ ಮನೆ ಬಿಟ್ಟು ಬರಬೇಕಂದ್ರೆ ಜನನೆಲ್ಲ ಮಾತಾಡ್ಕೊಂಡು 10 ಗಂಟೆಗೆ ನಾನು ಅಲ್ಲಿಂದ ಆಶ್ರಮಕ್ಕೆ ಹೋಗ್ಬೇಕು. ನಾನು ನಾಗಲಾಪುರ ಹತ್ರ 10 ಗಂಟೆಗೆ ಅಲ್ಲಿ ಇರಬೇಕಾಗಿತ್ತು. ನಾನು ಮನೆ ಬಿಟ್ಟಿದ್ದೆ 10:30ಗೆ. ನಾನು ಹೆಂಡ್ತಿನ ಕರ್ಕೊಂಡ್ಬಂದೆ ಜೊತೆಯಲ್ಲಿ ಆಶ್ರಮಕ್ಕೆ ಹೋಗೋದಕ್ಕೆ. ಜೊತೆಯಲ್ಲೇ ಇಬ್ಬರು ಕಾರಲ್ಲಿ ಬಂದ್ವಿ. ಆಶ್ರಮ ಹತ್ರ ಹೋದೆ, ಆಶ್ರಮ ಹತ್ರ ನಮಸ್ಕಾರ ಮಾಡಿಕೊಂಡೆ. ನನ್ನ ಹೆಂಡ್ತಿನಲ್ಲಿ ಬಿಟ್ಬಿಟ್ಟು ನನ್ನ ಮಗ ಇದ್ದ, ನೀನು ಅವನ ಜೊತೆ ಹೋಗು ಅಂತೇಳಿ ನಾನು ಹಿಂಗೆ ಬಂದೆ. ಸೆಂಟ್ರಲ್ಲಿ ನಾನು ಹೆಂಡ್ತಿನ ಬಿಟ್ಬಿಟ್ಟು ನನ್ನ ಮಗನ ಜೊತೆ ಹೋಗು ಅಂತ ಹೇಳ್ಬಿಟ್ಟು ಬಂದೆ. ಯಾರಾದರೂ ಆಫೀಸರ್ ಹೇಳಿ ಹಂಗೆ ಅದು ಮಾಡ್ತಾರೇನೋ? ಮಾಡಬೇಕಾಗತ್ತೆ. ನಮಗೆ ಲೀವ್ ಇಲ್ಲ, ಅವ್ರಿಗೆ ಲೀವ್ ಇದೆ. ಇವತ್ತು ಸಾಟರ್ಡೆ, ನಿನ್ನೆವರೆಗೂ ಅಸೆಂಬ್ಲಿಲಿ ಇದ್ದೀವಿ. ಅಸೆಂಬ್ಲಿಲಿ ಏನು ನಡೀತಾ ಇದೆ ಅಂತ ಗೊತ್ತು ನಿಮಗೆಲ್ಲರಿಗೂ. ರಾತ್ರಿ ಮನೆಗೆ ಬಂದಿದ್ದೀವಿ, ನಮ್ಮ ಲೀಡರ್ಸ್ ಬಂದಿದ್ರು ಮನೆ ಹತ್ರ ಕುತ್ಕೊಂಡು 12 ಗಂಟೆವರೆಗೂ ಮಾತಾಡಿದ್ದೀನಿ. ರಾತ್ರಿ ಫೋನುಗಳು ಮಾತಾಡಿದ್ದೀವಿ, ಎಲ್ಲ ಮಾತಾಡಿ ಬೆಳಗ್ಗೆ ಎದ್ದು ಇಲ್ಲಿ ಬಂದಿದ್ದೀವಿ. ಇಲ್ಲಿ ಕುತ್ಕೊಂಡಿದ್ದೀವಿ ಮಾತಾಡಿದಾಗ. ಎಷ್ಟು ಜನ ಬಂದು, ಎಷ್ಟು ಸಮಸ್ಯೆ, ಎಷ್ಟು ಫೋನ್ ಮಾಡಿದೆ. ಯಾರೋ ಹಾಸ್ಪಿಟ್ಲಿಗೆ ಬಂದಾಗ ಒಂದು 5,000 ಕೊಟ್ಟೆ, ಒಂದು 10,000 ಕೊಟ್ಟೆ. ಈ ಥರ ಎಷ್ಟೋ ಜನ ಬರ್ತಾರೆ. ಅವ್ರಿಗೆಲ್ಲ ಅವ್ರು ಏನಂದರೆ ನೋಡಿ ಸರ್, ಯಾವತ್ತು ಜನ ಕೇಳೋದು ಒಂದೇ ಕೇಳೋದು ನಮ್ಮ ಲೀಡರ್ಸ್ ಎಲ್ಲ ನಮ್ಮ ಹತ್ರ ಪ್ರೀತಿನ ಕೇಳ್ತಾರೆ ಅಷ್ಟೇ. ಮಾತ್ರ ನೀನು ಆಸ್ತಿ ಬರ್ಕೊಡು ಅಂತ ಕೇಳಲ್ಲ.
ಇಲ್ಲ ನೀನು ಕಾರ್ ಕೊಡು, ನೀನು ಗಾಡಿ ಕೊಡು, ನೀನು ಫೋನ್ ಕೊಡು, ನೀನು ಚೈನ್ ಕೊಡು, ನೀನು ಇದು ಕೊಡು ಅಂತ ಯಾವ ಲೀಡ್ರು ಕೇಳಲ್ಲ ನಮ್ಮನ್ನು ಪ್ರೀತಿ ಕೇಳ್ತಾರೆ ನಮ್ಮ ಲೀಡರ್ಸು. ಆ ಪ್ರೀತಿನೇ ಕೊಡದೇ ಇದ್ದರೆ ನಾವು ಈ ರಾಜಕಾರಣಕ್ಕೆ ಬಂದು ಇದಕ್ಕೆ ಬಂದು ವೇಸ್ಟು. ನಾವು ಇಲ್ಲ ಊರು ಬಿಟ್ಟು ಹೋಗ್ಬಿಡ್ಬೇಕಲ್ಲ, ಊರು ಬಿಟ್ಟು ಹೋಗಿರ್ಬೇಕಷ್ಟೇ. ನಮ್ಗೆ ಅದಿಷ್ಟ ಇಲ್ಲ, ಪ್ರೀತಿ ಕೊಡೋದು ಇಷ್ಟ. ಅದಕ್ಕೆ ನಮ್ಮ ಜನ ಬಂದಾಗ ನಾವು ಪ್ರೀತಿಯಿಂದ ಮಾತಾಡ್ತೀವಿ. ನಾನು ಏನೇ ಕೆಲಸ ಮಾಡಿದ್ರು ಇಷ್ಟಪಟ್ಟೆ ಮಾಡ್ತೀನಿ, ಮಾತ್ರ ಕಷ್ಟಪಟ್ಟಂತೂ ಮಾಡಲ್ಲ. ಕಷ್ಟಪಟ್ಟು ಮಾತಾಡುವಂಥ ಕೆಲಸಕ್ಕೆ ನಾನು ಹೋಗೋದಿಲ್ಲ. ನನ್ನ ಹ್ಯಾಬಿಟ್ ಏನು ಅಂತಂದರೆ 4 ಜನ ತಿಂದರೆ ಪ್ರಸಾದ, ಒಬ್ಬರೇ ತಿಂದರೆ ಅದು ಬೇರೆ. 4 ಜನ ತಿಂದರೆ ಪ್ರಸಾದ. ಆ ಥರ ನಾವೇನೇ ಇದ್ರೂ, ಕಷ್ಟ ಇದ್ದರೂ ಸುಖ ಇದ್ರೂ 4 ಜನ ಹಂಚ್ಕೊಳ್ತೀವೋ ಮಾತ್ರ ನಾವು ಯಾರಿಗೂ ಇದು ಮಾಡೋಕ್ಕೆ ಹೋಗೋದು. ಅಂದರೆ ಕೊತ್ತೂರು ಮಂಜುನಾಥ್ ಅವ್ರ ಪ್ರಕಾರ ಖುಷಿ ಅಥವಾ ಪ್ರೀತಿ ಅದು ಮಿಂಚೋದ್ರಲ್ಲಿಲ್ಲ, ಹಂಚೋದ್ರಲ್ಲಿದೆ ಅಂತೀರಿ? ಎಸ್, ಹೌದು. ಮಿಂಚೋದ್ರಲ್ಲಿ ಹಂಚೋದ್ರಲ್ಲೇ ಇರೋದು, ಹಂಚೋದ್ರಲ್ಲೇ ಇರೋದು. ತುಂಬ ಖುಷಿ ಆಗುತ್ತೆ ಸರ್ ಅದರಲ್ಲಿ. 4 ಜನಕ್ಕೆ ನಮ್ಮ ಕೈಯಿಂದ ಹೆಲ್ಪ್ ಮಾಡೋದು, 4 ಜನ ಹತ್ರ ಅಂತ ಒಳ್ಳೆಯವರು ಅನ್ಸ್ಕೊಳ್ಳೋದು, ಅದೊಂಥರ ಖುಷಿ ಸರ್. ಅದೇ ಒಂದು ಎನರ್ಜಿ ಸರ್, ಅದೊಂಥರ ಬೇರೆ ಎನರ್ಜಿ ಅದೆಲ್ಲ. ಆ ಎನರ್ಜಿನೇ ಬೇರೆ, ಆ ಖುಷಿ. ಅದಕ್ಕೆ ಇನ್ನು ಏಜ್ ಸ್ವಲ್ಪ ಜಾಸ್ತಿ ಆಗ್ಬಿಡ್ತದೆ ನಮಗೆಲ್ಲ. ಆಮೇಲೆ ನನಗೆ ಬೇರೆ ಹ್ಯಾಬಿಟ್ಸ್ ಎಲ್ಲ ಇಲ್ಲ ಸರ್. ನನಗೆ ಡ್ರಿಂಕ್ಸ್ ಕುಡಿಯಲ್ಲ ನಾನು, ಯಾರನ್ನಾದ್ರೂ ಕೇಳಿ. ಸಿಗರೇಟ್ ಕುಡಿಯಲ್ಲ ನಾನು. ಬೇರೆ ಬೇರೆ ಹೋಗೋದು, ಈ ಶೋಕಿಗಳು ಮಾಡೋದೆಲ್ಲ ನನಗಿಲ್ಲ. ನಾನು ಎಲ್ಲೇ ಆದರೂ, ಯಾರೇ ಇದ್ದರೂ, ಎಷ್ಟೇ ಜನ ಇದ್ದರೂ ನಾನೊಂದು ಗುಟ್ಕಾ ಹಾಕ್ತೀನಿ, ಅದನ್ನು ಹಾಕ್ತೀನಿ. ನಾನು ಇರೋದನ್ನು ಓಪನ್, ಎಲ್ಲೇ ಆದರೂ ನಾನು ಮೀಡಿಯಾ ಮುಂದೆ ಆಗಲಿ ಇನ್ನೊಂದು ಆದರೂ ಓಪನ್ ಆಗಿ ಹೇಳ್ತೀನಿ. ನಾನು ತಪ್ಪು, ಅದು ನಾನು ಮಾಡೋದು ತಪ್ಪು. ಆದ್ರೂ ಅದು ಮೊದಲಿಂದ ಕಲ್ತಿದ್ದೀನಿ, ಅದನ್ನು ಬಿಡಬೇಕು ಅಂದರೆ ಬಿಟ್ಬಿಡ್ತೀನಿ. ಅದು ದೊಡ್ಡ ವಿಚಾರ ಅಲ್ಲ. ಬೇರೆ ಹ್ಯಾಬಿಟ್ ಯಾವುದು ಇಲ್ಲ ನಮಗೆ. ನಾನು ಒಂದು ಹ್ಯಾಬಿಟ್ ಅಂದರೆ ಊಟ ಮಾಡೋ ಹ್ಯಾಬಿಟ್ ಇದೆ. ಊಟ ಅಂತ ಹೇಳಿದ್ರೆ ಊಟ ಹುಡ್ಕೊಂಡು, ನಾನು ಊಟ ಹುಡ್ಕೊಂಡು ಹೋಗೋತ್ರ ಯಾರು ಹುಡ್ಕೊಂಡು ಹೋಗಲ್ಲ. ಇಲ್ಲಿ ನಮ್ಮ ಕರ್ನಾಟಕದಲ್ಲಿ ಯಾರೂ ಇರಲ್ಲ. ನಾನು ಊಟ ಹುಡ್ಕೊಂಡು ಹೋಗ್ತಾರೆ ಯಾರೂ ಇರೋದಿಲ್ಲ, ಇನ್ನು ಮುಂದಕ್ಕೂ ಇರ್ತಾರೆ ಇಲ್ವಾ. ನಾನು ಊಟ ಮಾಡಬೇಕು ಅಂತ ಹೇಳಿದ್ರೆ ನಾನು ಎಲ್ಲಿ ಊಟ ಮಾಡಬೇಕು ಅಂದರೆ, ಇವಾಗ ಕೇರಳಕ್ಕೆ ಹೋಗ್ಬೇಕು ಅಂದರೆ ಕೇರಳಕ್ಕೆ ಊಟಕ್ಕೆ ಹೋಗ್ತೀನಿ. ಆಂಧ್ರ ಊಟಕ್ಕೆ ಹೋಗ್ಬೇಕಂದ್ರೆ ವಿಜಯವಾಡ, ವೈಜಾಗು ಆ ಕಡೆ ಹೋಗ್ತೀನಿ. ಇಲ್ಲ ನಾನು ಬಾಲಿನಲ್ಲಿ ಊಟ ಮಾಡಬೇಕಂದ್ರೆ ಇಂಡೋನೇಷ್ಯಾ ಬಾಲಿಗೆ ಹೋಗ್ತೀನಿ. ಆಮೇಲೆ ಅಲ್ಲಿಂದ ಬಂದುಬಿಟ್ಟು ಮೇಡಾನಲ್ಲಿ ಚೆನ್ನಾಗಿದೆ, ಅಲ್ಲೇನೋ ಅಲೆ ಸ್ಟೈಲ್ ಇದೆ ಅಂದರೆ ಅಲ್ಲಿಗೆ ಹೋಗ್ತೀನಿ. ಯೋಗಕರ್ತ ಅಂತಿದೆ, ಅಲ್ಲಿನ 30 ವರ್ಷ ಹಿಂದೆ ಇದ್ದಾರೆ ಜನ, ಒಲೆನಲ್ಲಿ ಮಾಡೋದು. ಅಲ್ಲಿ ಹೋಗ್ತೀನಿ ಊಟ ಮಾಡೋದಕ್ಕೆ. ಸಿಂಗಾಪುರು, ಮಲೇಷ್ಯಾ, ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು, ಬಾಂಗ್ಲಾದೇಶು, ಬರ್ಮಾ ಎಲ್ಲ ಊರುಗಳಿಗೂ ಹೋಗ್ತೀನಿ. ಊಟಕ್ಕೋಸ್ಕರ ಹೋಗ್ತೀನಿ, ನಾನು ಊಟ ಮಾಡೋಕ್ಕೋಸ್ಕರ ಹೋಗ್ತೀನಿ. ಚೆನ್ನಾಗಿ ನನಗೆ ಇಷ್ಟ ಆಗುತ್ತೋ ಅಲ್ಲಿ ಊಟ ಮಾಡ್ತೀನಿ, ತೃಪ್ತಿಯಾಗಿ ಇದು ಮಾಡ್ತೀನಿ. ಆಮೇಲೆ ನಾನು ಯಾವತ್ತೇ ಆಗಲಿ ನಾನು ಫ್ಲೈಟಲ್ಲಿ ಓಡಾಡಿದ್ರೆ ನಾನು ಬಿಸ್ನೆಸ್ ಕ್ಲಾಸ್ ಫ್ಲೈಟಲ್ಲಿ ಓಡಾಡೋದು. ನಾನು ಯಾವುದೇ ಹೋಟೆಲ್ ಸ್ಟೇ ಮಾಡಿದ್ರೆ ಆ ಹೋಟೆಲ್ ಯಾವುದು ಟಾಪ್ ರೂಮ್ ಇರುತ್ತೋ, ಇಲ್ಲ ಟಾಪ್ ಸೆಕೆಂಡ್ ಥರ್ಡ್ ಇರುತ್ತೋ ಅದರಲ್ಲೇ ನಾನು ಸ್ಟೇ ಆಗೋದು. ನಾನು ಎಂಜಾಯ್ ಮಾಡೋದು ಈ 3: ಹೋಟೆಲ್ ಸ್ಟೇ, ಫ್ಲೈಟು, ಊಟ. ಈ 3 ಎಂಜಾಯ್ ಮಾಡ್ತೀನಿ ಅಷ್ಟೇ ನಾನು. ಅದು ಬಿಟ್ಟು ಬೇರೆ ಏನು ಎಂಜಾಯ್ ಮಾಡಲ್ಲ. ನನಗೆ ಬಹಳಷ್ಟು ಪ್ರಶ್ನೆಗಳನ್ನು ಕೇಳಬೇಕು ಅಂದ್ಕೊಂಡವನಿಗೆ ಏನು ಕೇಳೋದಪ್ಪ ಈ ಮನುಷ್ಯನ ಹತ್ರ ಅನ್ನೋ ಥರ ಮಾಡಿಬಿಟ್ರಿ ನೀವು. ಆದರೂ ಅನಿವಾರ್ಯವಾಗಿ ಕೇಳ್ತಾ ಇದ್ದೀನಿ, ಮಾತೇ ಬರುತ್ತಿಲ್ಲ. ಹೇಳಿ ಸರ್, ಹೇಳಿ ಸರ್. ಈಗ ಒಬ್ಬ ನಾನ್ ಕರಪ್ಟಿವ್ MLA ಇಷ್ಟೆಲ್ಲ ಕೆಲಸ ಕಾರ್ಯಗಳನ್ನು ಮಾಡೋದು ಅಷ್ಟು ಸುಲಭದ ಮಾತಲ್ಲ ಇವತ್ತಿನ ದಿನದಲ್ಲಿ. ಜನರಿಗೆ ಸ್ಪಂದಿಸ್ತೀರಿ, ವೈಯಕ್ತಿಕವಾಗಿ ದಾನ ಮಾಡ್ತೀರಿ, ಅನುದಾನದ ಮೊನ್ನೆ ನೆಂಚ್ಕೊಂಡು ನೀವು ಕುತ್ಕೊಂಡಿಲ್ಲ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಇದ್ರ ಜೊತೆಗೆ ಸರ್ಕಾರದ ಈ ಗ್ಯಾರಂಟಿ ಯೋಜನೆಗಳಿಂದ ಖಜಾನೆ ತುಂಬಿದೆ ಅಂತ ಅನ್ಸುತ್ತಾ ಸರ್? ಇವಾಗ ಜನ ಕೆಲವೊಬ್ಬರು ಮಾತಾಡ್ತಾ ಇದ್ದಾರೆ, ಯಾಕಂದರೆ ಒರಿಜಿನಲ್ ಆಗಿ ಗೌರ್ಮೆಂಟಲ್ಲಿ ನಾನು ಇರೋನು, ನನಗೆ ಗೊತ್ತಿದೆ. ಗ್ಯಾರಂಟಿಗಳಿಂದ ನಮಗೆ ಒಂದು ವರ್ಷಕ್ಕೆ 50,000 60,000 ಕೋಟಿ ಗ್ಯಾರಂಟಿಗಳ ಯೋಜನೆಗಳು ಹೋಗ್ತಾ ಇದೆ. ಆದರೆ ನನ್ನ ಪ್ರಕಾರವಾಗಿ ನಾನು ಹೇಳೋದೇನು ಅಂದರೆ ಅದು ತಪ್ಪು. ಮೇಯ್ನು ನಮ್ಮ ದೇಶ ಇದಕ್ಕೆ ಒಂದು ಆನ್ಸರ್, ಟೋಟಲ್ ಇದಕ್ಕೆ ಒಂದೇ ಒಂದು ಆನ್ಸರ್ ಕೊಟ್ಬಿಡ್ತೀನಿ ನಾನು. ನೀವು ಇದರಲ್ಲಿ ಎಲ್ಲವನ್ನು ಅರ್ಥ ಮಾಡ್ಕೊಂಬಿಡಿ. ಹೇಳಿ ಪ್ಲೀಸ್. ನಮ್ಮ ದೇಶ, ಭಾರತ ದೇಶ, ಭೂಮಿ ಇರೋದು, ಟೋಟಲ್ ಭೂಮಿ ಇರೋದು 1 ಎಕರೆ. ನಾನು ಹೇಳ್ತೆ ಎಕ್ಸಾಂಪಲ್ಗೆ, ಟೋಟಲ್ ನಮ್ಮ ಭಾರತ ದೇಶ 100 500 ಅನ್ಬೋದು, ಎಷ್ಟನ್ನ ಅನ್ಬೋದು ನಾವು. 100 ಎಕರೆ ಜಮೀನಿದೆ ನಮ್ಮೂರಲ್ಲಿ. ನಮ್ಮ ಟೋಟಲ್ ಭಾರತ ದೇಶ 100 ಎಕರೆ ಇದೆ. ಒಂದೇ 1 ಇಂಚ್ ನಿಮಗೆ ಬೆಳೆಯುತ್ತಾ ಜಮೀನು? ಇಲ್ಲ, ಬೆಳೆಯಲ್ಲ. 15 ವರ್ಷಕ್ಕೊಂದ್ಸಲಿ, 15ರಿಂದ 20 ವರ್ಷಕ್ಕೊಂದ್ಸಲಿ ಸಮುದ್ರ 1 ಇಂಚ್ ಹತ್ಕೊಂಡು ಮೇಲೆ ಬರ್ತಾ ಇದೆ. ಅಂದರೆ ಜಮೀನು 1 ಇಂಚು ಬೆಳೀತಾ ಇಲ್ಲ. ಜನ ಪಾಪ್ಯುಲೇಷನ್ ಹೆಂಗೆ ಬೆಳೀತಾ ಇದೆ? ನಾಳೆ ಏನು ಮಾಡ್ತೀರಾ ನೀವು ಜನಕ್ಕೋಸ್ಕರ? ಎಂಪ್ಲಾಯ್ಮೆಂಟ್ ಹೆಂಗೆ ಕೊಡ್ತೀರಾ? ಅಗ್ರಿಕಲ್ಚರ್ ಹೆಂಗೆ ಕೊಡ್ತೀರಾ? ಇವತ್ತೇನಾದರೂ ನಮ್ಮ ದೇಶದಲ್ಲಿ ನಾವು ಅಗ್ರಿಕಲ್ಚರ್ನ ಮೇಯ್ನಾಗಿ ನಾವು ಕಾಪಾಡ್ಕೋಬೇಕು. 1. 2ನೇದು, ನಮ್ಮ ದೇಶದ ಯುವ ಪೀಳಿಗೆಗೆ ಎಂಪ್ಲಾಯ್ಮೆಂಟ್ ಅನ್ನೋದು ಕ್ರಿಯೇಟ್ ಮಾಡ್ಕೋಬೇಕು. ಎಜುಕೇಷನ್, ಒಳ್ಳೆ ಎಜುಕೇಷನ್ ಕ್ರಿಯೇಟ್ ಮಾಡ್ಕೋಬೇಕು. ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿ, ಎಜುಕೇಷನ್ ಕ್ರಿಯೇಟ್ ಮಾಡಿ, ಹಾಸ್ಪಿಟ್ಲು, ಈ 3 ಕೊಟ್ಬಿಟ್ರೆ ನಾವೇನಾದರೂ ಜನಕ್ಕೆ, ನಮ್ಮ ಹತ್ರ ಏನಕ್ಕೆ ಬರ್ತಾರೆ ಹೇಳಿ ಸರ್? ನೀವು ಹೇಳಿ ಸರ್. ಒಳ್ಳೆ ಎಜುಕೇಷನ್ ಕೊಟ್ಟರೆ, ಇವಾಗ ನೀವೇ ನಿಮ್ಮ ಮಕ್ಕಳಿಗೆ ಸರ್ಕಾರದಿಂದ ಒಳ್ಳೆ ಎಜುಕೇಷನ್ ಕೊಟ್ಟರೆ, ಎಂಪ್ಲಾಯ್ಮೆಂಟ್ ಕೊಟ್ಟರೆ, ಅದನ್ನಲ್ಲಿ ಕೆಲಸ ಮಾಡ್ಕೊಳ್ತಾನೆ ತಿನ್ಕೊಂಡು ನಿನಗೇನಕ್ಕೆ ಫ್ರೀ ಕೊಡ್ಬೇಕು ನಾನು? ಒಳ್ಳೆ ಆರೋಗ್ಯ ಹಾಸ್ಪಿಟ್ಲಲ್ಲಿ ಫ್ರೀ ಕೊಟ್ಟರೆ, ನಿಮಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗಿ ಏನು ಟ್ರೀಟ್ಮೆಂಟ್ ಬೇಕೋ ತೊಗೊಂಡು ಎಲ್ಲ ಮಾಡ್ಕೊಂಡ್ಬಿಟ್ಟು ಯಾಕೆ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ಹೋಗ್ತೀರಾ? ರೈತರಿಗೆ ಫ್ರೀ ಕೊಡಿ ಅಂತ ಹೇಳೋದಿಲ್ಲ.
ಗುಣಮಟ್ಟದ ಗೊಬ್ಬರ, ಗುಣಮಟ್ಟದ ಬಿತ್ತನೆ ಬೀಜ, ಅವ್ರಿಗೆ ಟೈಮ್ ಕರೆಕ್ಟಾಗಿ ಕರೆಂಟು, ಅವ್ರಿಗೆ ಒಂದು ಅಡ್ವೈಸು ಯಾವ ಸೀಸನ್ಗೆ ಯಾವ ಕ್ಲೈಮೇಟ್ಗೆ ಏನು ಹಾಕಿದ್ರೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಡಿವೈಡ್ ಮಾಡಿ ಅವ್ರು ಕೊಟ್ಟಾಗ ರೈತರು ಚೆನ್ನಾಗಿರ್ತಾರೆ, ವಿದ್ಯಾಭ್ಯಾಸ ಚೆನ್ನಾಗಿರುತ್ತೆ, ಹಾಸ್ಪಿಟ್ಲು ಚೆನ್ನಾಗಿರುತ್ತೆ, ಎಜುಕೇಷನು ಚೆನ್ನಾಗಿರುತ್ತೆ. ಇಷ್ಟು ಮಾತ್ರ ನಾವು ಕ್ಲಿಯರಾಗಿ ಕೊಟ್ಕೊಂಡೋದ್ರೆ ಸಾಕು ಸರ್. ಈ ದೇಶ ಎಲ್ಲೋ ಹೋಗ್ಬಿಡ್ತದೆ. 2,000 ರೂಪಾಯಿ ಕೊಡ್ತಾ ಇದ್ದೀವಿ, ಆಮೇಲೆ ಇವನಿಗೆ ಅಂತ ಕೊಡ್ತಾ ಇದ್ದೀವಿ, ರೇಷನ್ ಕೊಡ್ತಾ ಇದ್ದೀವಿ. ಎಲ್ಲಿ ಸರ್ ರೇಷನ್? ಇವತ್ತು ನಾನೇ ಹೇಳ್ತೀನಿ, ರೇಷನ್ ತೊಗೊಳ್ತಾರೆ ಸರ್. ಒಂದು ಕಾಲೇಜು ಪ್ರಿನ್ಸಿಪಲ್ 1.25 ಲಕ್ಷ ಸಂಬಳ ಆತನಿಗೆ ಅಂತ್ಯೋದಯ ಕಾರ್ಡ್ ಇಟ್ಕೊಂಡಿದ್ದ. ಓಕೆ. ಗೌರ್ಮೆಂಟ್ ಎಂಪ್ಲಾಯಿ ಅಂತ್ಯೋದಯ ಕಾರ್ಡ್ ಇಟ್ಕೊಂಡಿದ್ದ. ನಾನೇ ಕಂಡಿದ್ದು ಕ್ಯಾನ್ಸಲ್ ಮಾಡಿಸ್ತೇನೆ ನಾನು. ನಮ್ಮ ಮುಳ್ಬಾಗ್ದಲ್ಲಿ ಕ್ಯಾನ್ಸಲ್ ಮಾಡ್ತೇನೆ ನಾನು. ಇದೇ KDP-ನಲ್ಲಿ ಮಾತಾಡಿದ್ದೀನಿ ಈ ಸಬ್ಜೆಕ್ಟನ್ನು ನಾನು. ಹೆಂಗೆ ಒಂದು ಕಾಲೇಜ್ ಪ್ರಿನ್ಸಿಪಲ್ 1.25 ಲಕ್ಷ ಸಂಬಳ ಇರೋರು ಅಂತ್ಯೋದಯ ಕಾರ್ಡ್ ಅಂದರೆ ಪಾಪ ಹ್ಯಾಂಡಿಕ್ಯಾಪ್ಸ್ಗೆ, HIV ಪೇಷಂಟ್ಸ್ಗೆ, ಆಮೇಲೆ ಫುಲ್ಲಿ 80% ಹ್ಯಾಂಡಿಕ್ಯಾಪ್ಸ್ ಇರುವಂಥವ್ರಿಗೆ, ಕುರುಡ್ರಿಗೆ ಕೊಡುವಂಥ ಅಂತ್ಯೋದಯ ಕಾರ್ಡನ್ನು ಒಂದು ಕಾಲೇಜ್ ಪ್ರಿನ್ಸಿಪಾಲ್ ತೊಗೊಳ್ತಾನೆ. ಇನ್ನು ಏನರಲ್ಲಿ ಹೊಡಿಬೇಕು ಇವನ್ನೆಲ್ಲ? ಈ ಥರ ಇವತ್ತು ನಾನು ಹೇಳ್ತಾ ಇದ್ದೀನಿ, ದೊಡ್ಡವರು ಕಾರ್ ಇಟ್ಕೊಂಡಿರೋರು, ಸ್ವಂತ ಮನೆ ಇಟ್ಕೊಂಡಿರೋರು, ಅವರು ಒಳ್ಳೆ ಚೆನ್ನಾಗಿರೋರು, ತಿಂಗಳಿಗೆ ಇನ್ಕಮ್ ಇರೋರೆ ನಾವು ಇವತ್ತು BPL ಕಾರ್ಡನ್ನು ಇಟ್ಕೊಂಡು ಯೂಸ್ ಮಾಡ್ಕೊಳ್ತಾ ಇದ್ದಾರೆ. ಅದು ಕರ್ಮ, ಅದು. ಯಾಕಂದರೆ ಬಡವರಿಗೆ ಅಂತ ಕೊಡೋದನ್ನು ಬಡವರಿಗೆ ಕೊಡಬೇಕು, ಶ್ರೀಮಂತರಿಗೆ ಕೊಡೋದನ್ನು ಶ್ರೀಮಂತರಿಗೆ ಕೊಡಬೇಕು. ಶ್ರೀಮಂತರಿಗೆ ಕೊಡೋದನ್ನು ಬೇಕಾದರೆ ಬಡವ್ರಿಗೆ ಕೊಡಿ, ಆದರೆ ಬಡವರದನ್ನು ಕಿತ್ತು ಶ್ರೀಮಂತರಿಗೆ ಕೊಡಬೇಡಿ. ಅದನ್ನು ಚೆಕ್ ಮಾಡಬೇಕು, ಅದೊಂದು ದೊಡ್ಡ ಇದಾಗಬೇಕು. ಇದೆಲ್ಲ ಫ್ರೀ ಕೊಡೋದ್ರಿಂದ ಜನಕ್ಕೇನು ಒಳ್ಳೆಯದಲ್ಲ. ನೀವು ಎಜುಕೇಷನ್ ಫ್ರೀ ಕೊಡಿ, ಅಗ್ರಿಕಲ್ಚರ್ಗೆ ಫ್ರೀ ಮಾಡಿ, ಎಂಪ್ಲಾಯ್ಮೆಂಟ್ ಕೊಡಿ, ಆಮೇಲೆ ಹಾಸ್ಪಿಟಲ್ ಮೇನ್ ಆರೋಗ್ಯ ಹಾಸ್ಪಿಟಲ್ಸ್ನ ಚೆನ್ನಾಗಿ ಮಾಡಿ. ಒಂದೊಂದು ಜಿಲ್ಲೆಗೆ ಒಂದೊಂದು ಮೆಡಿಕಲ್ ಕಾಲೇಜ್ ಮಾಡಿ, ಒಂದೊಂದು ಜಿಲ್ಲೆಗೆ 1,000 ಬೆಡ್ ಹಾಸ್ಪಿಟಲ್ ಮಾಡಿ, ಒಳ್ಳೆ ಹಾಸ್ಪಿಟಾಲಿಟಿ ಕೊಡಿ. ಗೌರ್ಮೆಂಟಲ್ಲಿ ಓದಿರುವಂಥ, ಗೌರ್ಮೆಂಟ್ ಸೀಟ್ ತೊಗೊಂಡು ಓದಿರುವಂಥವ್ರನ್ನ ಕಂಪಲ್ಸರಿಯಾಗಿ 5 ವರ್ಷಗಳ ಕಾಲ ಗೌರ್ಮೆಂಟಲ್ಲಿ ಕೆಲಸ ಮಾಡಬೇಕು ಅಂತ ಹೇಳಿ. ಯಾಕೆ ಗೌರ್ಮೆಂಟ್ ಯಾಕೆ ಮಾಡಬಾರ್ದು? ರೂಲ್ಸ್ ಗೌರ್ಮೆಂಟ್ ಶಾಸನ ಮಾಡೋರ್ರಿ, ಶಾಸಕರು ಯಾಕೆ ಮಾಡಬಾರ್ದು? ನಮಗೆಲ್ಲ ಮನಸ್ಸು ಕಷ್ಟ ಆಗುತ್ತೆ ಇದೆಲ್ಲ ಮಾತಾಡಬೇಕಂದ್ರೆ. ಸಮಾಜ ಹೆಂಗಿದೆ ಅಂತ ಬೇರೆ ದೇಶಗಳು ನೋಡ್ತೀವಿ ನಾವೆಲ್ಲ ಹೋಗಿ. ಇವತ್ತು ಥೈಲ್ಯಾಂಡಲ್ಲಿ ನೋಡಿ ನೀವು ಹಾಸ್ಪಿಟಲ್ಸ್ ಹೆಂಗಿದೆ, ಸಿಂಗಾಪುರಲ್ಲಿ ನೋಡಿ ಗೌರ್ಮೆಂಟ್ ಹಾಸ್ಪಿಟ್ಲ್ ಹೆಂಗಿದೆ, ಇಂಡೋನೇಷ್ಯಾ ನೋಡಿ ಹಾಸ್ಪಿಟಲ್ಸ್ ಹೆಂಗಿದೆ ಅಂತ. ನಮ್ಮದು 30,000 ಕೊಟ್ಟರೆ ಇಂಡೋನೇಷ್ಯಾದ 1 ಕೋಟಿ ಕೊಡ್ತಾರೆ ನಮಗೆ ದುಡ್ಡು. ವ್ಯಾಲ್ಯೂ ಇಲ್ಲ. ಹೆಂಗೆ ಕ್ಲೀನಿಗೆ ಇಟ್ಕೊಂಡಿದ್ದಾರೆ ನೋಡಿ, ಏನು ಸಿಸ್ಟಮಾಗಿ ಇಟ್ಟಿದ್ದಾರೆ ನೋಡಿ, ಏನು ಪದ್ಧತಿಯಾಗಿ ಇಟ್ಟಿದ್ದಾರೆ ನೋಡಿ. ಅಲ್ಲಿವರೆಗೂ ಯಾಕೆ ಹೋಗ್ತೀರಿ? ಇವತ್ತು ಇದೇ ವಿಚಾರಗಳನ್ನ ನೀವು ಸರ್ಕಾರದ ಮುಖ್ಯಮಂತ್ರಿಗಳಿಗೆ, ನಿಮ್ಮ ಶಾಸಕ ಸ್ನೇಹಿತರಿಗೆ ಅಥವಾ ವರಿಷ್ಠರಿಗೆ ಈ ವಿಚಾರಗಳೆಲ್ಲ ಯಾಕೆ ಶೇರ್ ಮಾಡಬಾರ್ದು? ನೆಕ್ಸ್ಟ್ ಅಸೆಂಬ್ಲಿನಲ್ಲಿ ಮಾತಾಡ್ತೀನಿ. ಈ ಅಸೆಂಬ್ಲಿನಲ್ಲಿ ಬೇರೆ ಕ್ವಶನ್ಸ್ ಇದೆ. ನೆಕ್ಸ್ಟ್ ಅಸೆಂಬ್ಲಿನಲ್ಲಿ ನಾನು ಸ್ಪೀಕರ್ ಹತ್ರ 2 hours ಟೈಮ್ ಕೇಳ್ತೀನಿ ನಾನು ಡಿಸ್ಕಷನ್ಗೆ. ಅಗ್ರಿಕಲ್ಚರ್ ಬಗ್ಗೆ, ಎಂಪ್ಲಾಯ್ಮೆಂಟ್ ಬಗ್ಗೆ, ಎಜುಕೇಷನ್ ಬಗ್ಗೆ, ಆಮೇಲೆ ಹಾಸ್ಪಿಟಲ್ಸ್ ಬಗ್ಗೆ, ಈ 4 ಸಬ್ಜೆಕ್ಟ್ ಬಗ್ಗೆ ನಾನು 2 hours ಕೇಳ್ತೀನಿ. ನಾನು ಈ 2 hours ನಾನು ವಿತ್ ಪ್ರೂಫನ್ನು ಇಟ್ಕೊಂಡು ನಾನು ಮಾತಾಡ್ತೀನಿ. ಹೈವೇ ರೋಡ್ಗಳು ಹೆಂಗೆ ಮಾಡಿದ್ದಾರೆ, ಯಾವ ಸಿಸ್ಟಮಲ್ಲಿ ಮಾಡಿದ್ದಾರೆ, ವಾಟರ್ದ ಹೆಂಗೆ ಕುಡಿಯೋಕ್ಕೆ ನೀರು ಕೊಡ್ತಾ ಇದ್ದಾರೆ, ಯಾವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಏನು ಅಂತ. ಇವತ್ತು ನಮ್ಮ ದೇಶದಲ್ಲಿ ನಮಗೆ 100 ಮಿಲಿಮೀಟರ್ ಮಳೆ ಬರುತ್ತೆ ಸರ್. ಎಂಟೈರ್ ದೇಶದಲ್ಲಿ 100 ಮಿಲಿಮೀಟರ್ ಬರುತ್ತೆ. ಹೌದು. ಆದರೆ ನಾವು ಯೂಸ್ ಆಗ್ತಾ ಇರೋದು 24 ಮಿಲಿಮೀಟರ್. ಕರೆಕ್ಟ್. ಇನ್ನು 76% ವಾಟರು ಸಮುದ್ರಕ್ಕೆ ಹೋಗ್ತಾ ಇದೆ. ಯಾಕೆ ನದಿ ಜೋಡಣೆ ಮಾಡಬಾರ್ದು? ಸರಿ, ಇಂಡಿಯಾದಲ್ಲಿ ನದಿ ಜೋಡಣೆ ಮಾಡೋಕೆ ಆಗ್ತಾ ಇಲ್ಲ. ಸೆಂಟ್ರಲ್ ಗೌರ್ಮೆಂಟ್ ನಮ್ದಿಲ್ಲ, ಸ್ಟೇಟ್ ಗೌರ್ಮೆಂಟಲ್ಲಿ ಮಾಡೋಣ ನದಿ ಜೋಡಣೆ. ಈ ವಿಚಾರಗಳನ್ನ ತಾವು ಎಲ್ಲ ಸರ್ಕಾರಕ್ಕೆ ಸಂಬಂಧಪಟ್ಟಂತವರಿಗೆ, ಮುಖ್ಯಮಂತ್ರಿಗಳ ಆದಿಯಾಗಿ ನೀವು ಗಮನಕ್ಕೆ ತರಕ್ಕೆ ಹೋಗ್ತಾ ಇದ್ರಿ. ಖಂಡಿತವಾಗ್ಲೂ ನೆಕ್ಸ್ಟ್ ನಾನು ಸ್ಪೀಕರ್ ಹತ್ರ 2 hour ನನಗೆ ಟೈಮ್ ಬೇಕು ಇದೆಲ್ಲ ಮಾತಾಡೋದಕ್ಕೆ ಅಂತೇಳಿ ಈ ಸಬ್ಜೆಕ್ಟ್ಗಳೆಲ್ಲ ಮಾತಾಡಿ ಟೋಟಲ್ ಪ್ರೂಫು. ಸಿಂಗಾಪುರಲ್ಲಿ ನೀರು ಹೆಂಗೆ ಕಳಿಸ್ತಾರೆ, ಇಂಡೋನೇಷ್ಯಾದಲ್ಲಿ ಜನಕ್ಕೆ ಕುಡಿಯೋ ನೀರು ಹೆಂಗೆ ಕೊಡ್ತಾರೆ, ಮಲೇಷ್ಯಾದಲ್ಲಿ ಕುಡಿಯೋ ನೀರು ಹೆಂಗೆ ಕೊಡ್ತಾರೆ. ದೂರ ಹೋಗೋದು ಬೇಡ, ಅಮೆರಿಕ, ಲಂಡನ್ ಹೋಗೋದು ಬೇಡ, ಪಕ್ಕದಲ್ಲಿ 4 hours ಫ್ಲೈಟ್ ಇರುವಂಥ ಏರಿಯಾಗೆ ಹೋಗೋಣ ನಾವು. ಯಾವ ಥರ UGD ಸಿಸ್ಟಮ್ ಅವ್ರು ಇಟ್ಕೊಂಡಿದ್ದಾರೆ, ವೇಸ್ಟ್ ಮ್ಯಾನೇಜ್ಮೆಂಟ್ ಯಾವ ಥರ ಇಟ್ಕೊಂಡಿದ್ದಾರೆ, ಎಲ್ಲಿ ಕಣ್ಣಿಗೆ ಕಾಣಿಸಲ್ಲ ಸರ್ ವೇಸ್ಟ್ ಮ್ಯಾನೇಜ್ಮೆಂಟಲ್ಲಿ. ಇಲ್ಲಿ ಎಷ್ಟಂತ ಕ್ಲೀನ್ ಮಾಡ್ತೀರಿ, ಎಷ್ಟು ಕ್ಲೀನ್ ಮಾಡಿದ್ರು ಅಷ್ಟೇ ನಮಗೆ ಆಗ್ತಾನೆ. ಜನನೂ ಹಂಗೆ ಇದ್ದಾರೆ, ನಮ್ಮ ಆಫೀಸರ್ಸು ಹಂಗೆ ಇದ್ದಾರೆ. ಏನು ಮಾಡೋಕ್ಕೆ? ಆ ಊರಲ್ಲಿ ನೋಡಬೇಕು, ರೋಡಲ್ಲಿ ಮಳೆ ಹಂಗೆ ಬರುತ್ತೆ, 10 ನಿಮಿಷ ಆದರೆ ನೀವು ಒಂದು ಡ್ರಾಪ್ ನೀರು ಇರೋದು ಎಲ್ಲೂ ರೋಡಲ್ಲಿ. ಆ ಥರ ಸಿಸ್ಟಮ್ ಟ್ಯೂಬ್ ಲೆವೆಲ್ ಮಾಡಿರ್ತಾರೆ. ಇದೆಲ್ಲ ನಾವು ಮಾಡಬೇಕು. ಕೊತ್ತೂರು ಮಂಜುನಾಥ್ ಅವರಿಗೆ ದೊಡ್ಡ ಕನಸುಗಳಿದ್ದಾವೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಹಾಗೇನೆ ತಾವು ತಾಲೂಕು ವ್ಯವಸಾಯ ಉತ್ಪನ್ನ ಮಾರುಕಟ್ಟೆಯ ಸಮಿತಿಯ ಅಧ್ಯಕ್ಷರು ಕೂಡ. ಹೌದು. ಬಹಳ ಸಾಲದಲ್ಲಿತ್ತು ಆ ಸಮಿತಿ ಅಂತ ನಾನು ಕೇಳಲ್ಪಟ್ಟಿದ್ದೆ. ಈಗ ಹೇಗಿದೆ ಸರ್? ಸರ್, TAPSMS ಮುಳ್ಬಾಗ್ಲು ನಾನು ಅಲ್ಲೇನು ಎಲೆಕ್ಷನ್ ನಿಲ್ಲಬೇಕು ಅಂತ ಹೋಗಿಲ್ಲ. ಪಾಪ ನಮ್ಮ ಲೀಡರ್ಸಸ್ ನೋಡಪ್ಪ, ಅದು ಸ್ವಲ್ಪ ದುಸ್ಥಿತಿಗೆ ಬಂದಿದೆ,
ಕ್ಲೋಸ್ ಆಗಿಬಿಡುತ್ತೆ. ಏನಾದರೂ ಮಾಡಿ ಅದನ್ನು ಸ್ವಲ್ಪ ಸರಿಪಡಿಸ್ಬೇಕು, ನೀನು ಬರಬೇಕು ಅಂತ ಕೆಲವು ರೈತರು ಎಲ್ಲ ನನ್ನನ್ನು ಕೇಳ್ಕೊಂಡಾಗ ನಾನು ಅದಕ್ಕೆ ಹೋದೆ. ನಾನು ಅದಕ್ಕೆ ಹೋದಾಗ ಒಂದು ದಿವಸಕ್ಕೆ ವ್ಯಾಪಾರ ಇದ್ದಿದ್ದಲ್ಲಿ 3,000ದಿಂದ 30,000 ಮ್ಯಾಕ್ಸಿಮಮ್ ಆಗಿರೋದು. 3,000 ಮಿನಿಮಮ್ಮು, ಮ್ಯಾಕ್ಸಿಮಮ್ 30,000 ಆಗಿದೆ. ಮ್ಯಾಕ್ಸಿಮಮ್ಮು 30,000 ಆಗಿದೆ ವ್ಯಾಪಾರ. ನಾನು ಹೋದ್ಮೇಲೆ 1,20,00,000 ರೂಪಾಯಿ ಇವತ್ತು ನಮ್ಮ ಹತ್ರ ಗೊಬ್ಬರಗಳಿದ್ದಾವೆ. ಇವತ್ತು 1,25 ಕೋಟಿ ರೂಪಾಯಿ ಅಮೌಂಟ್ ಅಷ್ಟು ನಮ್ಮ ಹತ್ರ, ಅಂದರೆ ಈ ಬಂಡವಾಳ ಎಲ್ಲ ಸೇರಿ 1,25 ಕೋಟಿ, 6 ಲಕ್ಷ ಇದ್ದಿದ್ದನ್ನು 1,25 ಕೋಟಿ ಮಾಡಿದ್ವಿ. ಇವತ್ತು 6 ಲಕ್ಷ 1,25 ಕೋಟಿ ಮಾಡಿದ್ದೀವಿ. ಅದನ್ನು ಶೇರ್ಸ್ ಸ್ವಲ್ಪ ಕಲೆಕ್ಟ್ ಮಾಡಿದ್ವಿ, ಅದರಲ್ಲಿ ನಮಗೊಂದು 20 ಲಕ್ಷ ಸಿಕ್ತು. ಆ 20 ಲಕ್ಷವನ್ನು ಇಟ್ಕೊಂಡು ನಾನು ಕೈಯಿಂದ ಸ್ವಲ್ಪ ಇಂಟೀರಿಯಲ್ ಅದು ಇದು ಮಾಡಿಸಿ ಎಲ್ಲ ಮಾಡಿದ್ದೀವಿ. ಇವತ್ತು ಸ್ಟೇಷ್ನರಿ ಅಂಗಡಿ ಮಾಡಿದ್ದೀವಿ, ಗೊಬ್ಬರ ಮಾಡಿದ್ದೀವಿ, ಪೆಸ್ಟಿಸೈಡ್ ಮಾಡಿದ್ದೀವಿ, 3 ಮಾಡಿದ್ದೀವಿ. ಗೊಬ್ಬರ ಬಂದ್ಬಿಟ್ಟು ಒಂದೇ ಒಂದು ನಮ್ಮ ಹತ್ರ ಫೆಡರೇಷನ್ದು ನಮ್ಮ ಇದೊಂದೇ ಇದ್ದಿದ್ದು. ಇವಾಗೆಲ್ಲ ತೊಗೊಂಡಿದ್ದೀವಿ ನಾವೆಲ್ಲ, ಜೈಕ ತೊಗೊಂಡು ಇನ್ನೊಂದು ಎಲ್ಲವನ್ನು ಇದೆಲ್ಲ ತೊಗೊಂಡು ಇವಾಗೆಲ್ಲ ಮಾಡ್ತಾಯಿದ್ದೀವಿ. ಗೊಬ್ಬರದು ನಾನು ಡೈಲಿ ಅಪ್ಡೇಟ್ ಇರುತ್ತೆ ನನ್ನ ಹತ್ರ. ಗೊಬ್ಬರದು ಡೈಲಿ ಏನು ಸೇಲ್ ಆಗಿದೆ, ಏನಾಗಿದೆ, ಹೆಂಗಾಗಿದೆ ಅಂತ ಡೈಲಿ ಅಪ್ಡೇಟ್ ಮಾಡ್ತಾನೆ ಇರ್ತಾರೆ ನಮ್ಮವರು. ಡೈಲಿ ಅಪ್ಡೇಟ್, ಈಗ ಎಕ್ಸಾಂಪಲ್ ನಿಮಗೆ ತೋರಿಸಿ ನೋಡಿ, ಡೈಲಿ ಅಪ್ಡೇಟ್ 15/7/24 48,250 ರೂಪೀಸ್ ಆಗಿದೆ. ಆಮೇಲೆ 15 ಆಮೇಲೆ ಫರ್ಟಿಲೈಸರ್ ಸೇಲು, ಫರ್ಟಿಲೈಸರ್ಸ್ ಟೋಟಲ್ ಅಮೌಂಟ್ ಇದು ಯಾವುದು ಸ್ಟೇಷನರೀಸು, ಹೌದು ಇದು 16th. ಆಮೇಲೆ 15 ಆದಮೇಲೆ 16th ಟೋಟಲ್ ಅಮೌಂಟ್ ಬಂದು ಇಲ್ಲೇನಾಗಿದೆ 74,119 ಫರ್ಟಿಲೈಸರ್ ಸೇಲು. ಡ್ರಿಪ್ ಸೇಲು 12,480, ಟೋಟಲ್ 86,670. ಇಲ್ಲಿ 18ನೇ ತಾರೀಕು. ಫರ್ಟಿಲೈಸರ್ ಸೇಲು 4,08,074. ಆಮೇಲೆ ಟೋಟಲ್ ಅಮೌಂಟು 4,35,000 ಆಗಿದೆ. ಅವಾಗ ನಾನು ಫೋನ್ ಮಾಡಿ ಮಾತಾಡಿದ್ದೆ. ಆಮೇಲೆ 19ನೇ ತಾರೀಕು 88,620 ರೂಪಾಯಿ ಆಗಿರೋದು ಯಾವುದು ಫರ್ಟಿಲೈಸರು. ಆಮೇಲೆ ಡ್ರಿಪ್ಸ್ ಅದೆಲ್ಲ 19,480 ರೂಪಾಯಿ. ಟೋಟಲ್ ಇದು ಇನ್ನೊಂದು ಇದು ಪೆಸ್ಟಿಸೈಡ್ಸು 15,320 ರೂಪಾಯಿ ಸೇಲ್ ಆಗಿದೆ. ಈ ಪೆಸ್ಟಿಸೈಡ್ಸ್ ನಾವು ಓಪನ್ ಮಾಡಿ 1 ವೀಕ್ ಆಗಿಲ್ಲ. ಇವಾಗ ಟೋಟಲ್ ಆಗಿ 1,23,320 ರೂಪೀಸ್. ಎವ್ರಿ ಡೇ ರಿಪೋರ್ಟ್ ಹೆಂಗೆ ಗೊಬ್ಬರ ಲಾರಿ ಯಾವ್ದೋ ಹೊಸದಾಗಿ ಬಂದ್ರೆ ಇದೆಲ್ಲ ನನಗೆ ಎವ್ರಿ ಈವ್ನಿಂಗ್ 6 o'clock ಒಳಗಡೆ ನನಗೆ ಎಲ್ಲ ಡೈಲಿ ರಿಪೋರ್ಟ್ ಏನೇನಿದೆ ಹೆಂಗಿದೆ ಅಂತ ನೋಡಿ ಎಲ್ಲ ಹಂಗೆ ಇಟ್ಕೊಂಡಿದ್ದೀನಿ. ರಿಪೋರ್ಟ್ ಡೈಲಿ ರಿಪೋರ್ಟು. ಇವತ್ತು ರೈತರಿಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ ನಾವು. ಎಲ್ಲ ನಾನು ಫಾಲೋಅಪ್ ಮಾಡ್ತಾನೆ ಇರ್ತೀನಿ. ಆಮೇಲೆ ಅಲ್ಲಿ ಕ್ಯಾಮ್ರಾಗ್ಲಾಕ್ಸಿದ್ದೀನಿ. ಮೊದಲು ಕೈ ಬರಹ ಇತ್ತು, ಇವಾಗೆಲ್ಲ ಬಂದ್ಬಿಟ್ಟು ಆನ್ಲೈನ್ ಸಿಸ್ಟಮ್ ಮಾಡಿಸಿದ್ದೀನಿ. ಸಾಫ್ಟ್ವೇರ್ಸ್ ಅಪ್ಡೇಟ್ ಮಾಡಿಸಿದ್ದೀನಿ, ಕ್ಯಾಮ್ರಾಸ್ ಹಾಕಿದ್ದೀನಿ. ಕ್ಯಾಮ್ರಾಸ್ ಆನ್ಲೈನಲ್ಲಿ ನಾನು ನೋಡ್ತೀನಿ, ನನ್ನ ಐಪ್ಯಾಡಲ್ಲಿ ಇಟ್ಕೊಂಡು ಅಲ್ಲಿ ಏನು ನಡೀತಾ ಇದೆ ಅಂತ ನೋಡ್ತೀನಿ. TAPSMS ಚೆನ್ನಾಗಿದೆ, ರೈತರಿಗೋಸ್ಕರ ಕೆಲಸ ಮಾಡ್ತಾಯಿದ್ವಿ. ರೈತರು ಬಂದಾಗ ಯಾವುದೇ ಗೊಬ್ಬರ ಇಲ್ಲ ಅಂತ ವಾಪಸ್ ಹೋಗೋ ಪರಿಸ್ಥಿತಿ ಇಲ್ಲ. ಇವತ್ತು ಯಾರೇ ರೈತರು ಬಂದ್ರೂ ಎಷ್ಟೇ ಗೊಬ್ಬರ ಆದ್ರೂ ತೊಗೊಂಡು ಹೋಗ್ಬೋದು. ನಿಜ? ನೀವು ಬರೀ 9ನೇ ಕ್ಲಾಸ್ ಓದಿದ್ದ? 10th ಬರೀ 10th ಅಷ್ಟೇ. 10th. ಈಗ ನೀವು ಇಷ್ಟೆಲ್ಲ ಒಳ್ಳೊಳ್ಳೆ ವಿಚಾರಗಳನ್ನ ಯಾವ ಯೂನಿವರ್ಸಿಟಿಲಿ ಕಲಿತ್ರಿ ಅಂತ? ಯಾವ ಯೂನಿವರ್ಸಿಟಿಲಿ ಅಂತ ಕಲ್ತಿಲ್ಲ. ನನ್ನ ಜೊತೆ ಇರುವಂಥ ನನ್ನ ಸ್ನೇಹಿತರ ಆ ಥರ ಅವರು, ನನ್ನ ಜೊತೆಯಲ್ಲಿರುವಂಥ ನನ್ನ ಸ್ನೇಹಿತರ ಆ ಥರ ಅವರು ಇದ್ದಾರೆ. ಆಮೇಲೆ ನಾನು 5 ಭಾಷೆ ಮಾತಾಡ್ತೀನಿ, 4 ಭಾಷೆ ಬರೀತೀನಿ, 4 ಭಾಷೆ ಓದ್ತೀನಿ. ನಾನು ನಂಬರ್ 1 ಕನ್ನಡ ಬರಿತೀನಿ, ಓದ್ತೀನಿ, ಮಾತಾಡ್ತೀನಿ. ತೆಲುಗು ಬರಿತೀನಿ, ಮಾತಾಡ್ತೀನಿ, ಓದ್ತೀನಿ. ಇಂಗ್ಲೀಷು ಬರಿತೀನಿ, ಮಾತಾಡ್ತೀನಿ, ಓದ್ತೀನಿ. ಆಮೇಲೆ ತಮಿಳು ಬರಿತೀನಿ, ಮಾತಾಡ್ತೀನಿ, ಓದ್ತೀನಿ. ನಾನೇನು ಅದೇ ಸ್ಕೂಲ್ಗೆ ಹೋಗಿಲ್ಲ, ಏನು ಆಟೋಮೆಟಿಕ್ ನನಗೆ ಬಂದಿರೋದು ತಮಿಳು. ಆಮೇಲೆ ನಾನು ಮಲೈ ಭಾಷೆ ಮಾತಾಡ್ತೀನಿ, ಮಲೇಷಿಯನ್ ಭಾಷೆ ಮಾತಾಡ್ತೀನಿ. ಆಮೇಲೆ ಚೈನೀಸನ್ನು ಅರ್ಥ ಮಾಡ್ಕೊಳ್ತೀನಿ, ಮಾತಾಡೋಕ್ಕಾಗೋದಿಲ್ಲ, ಅದು ಮೂಗಲ್ಲಿ ಬರುತ್ತಾ ಖಾಲಿ, ಅದಾಗಲ್ಲ ಮಾತಾಡೋಕ್ಕೆ. ಇದು ಮಾತಾಡ್ತೀನಿ. ಆಮೇಲೆ ನಾನು ಮಲಯಾಳಂ ಮಾತಾಡ್ತೀನಿ, ಮಲಯಾಳಮಲ್ಲಿ ಎಲ್ಲ ರಿಪ್ಲೈನೂ ಕೊಡ್ತೀನಿ. ಈ ಥರ ನಾನು ಇದು ಜನರಲ್ಲಾಗಿ ಕಾಮನ್ ಆಗಿ ಬಂದಿದೆ ನನಗೆ. ಅಲ್ಲ, ಹೆಂಗಿದು ಮುಳುಬಾಗಿಲು ಟು ಮಲೇಷಿಯಾ ಏನು ಸಂಪರ್ಕ? ಮುಳುಬಾಗಿಲು ಟು ಮಲೇಷಿಯಾ ಏನು ಅಂತ ಹೇಳಿದ್ರೆ, ನನ್ನ ಫ್ರೆಂಡ್ ಒಬ್ಬರು ಚಂದ್ರಶೇಖರ್ ಅಂತ ಇದ್ರು. ಅವರು ಬಿಸ್ನೆಸ್ ಮಾಡೋಣ ಮಲೇಷ್ಯಾದಲ್ಲಿ ಅಂತ ನನಗೆ ಹೇಳಿದರು. ಅವರು ಮಲೇಷ್ಯಾ ಅವರಪ್ಪ ಬಂದ್ಬಿಟ್ಟು ದತ್ತು ಸ್ವಾಮಿವೇಲ್ ಅಂತ, ಅವ್ರ ಮಗ ಚಂದ್ರಶೇಖರ್. ಅವರು ಇಲ್ಲಿ ಬೆಂಗಳೂರಲ್ಲಿ ಓದ್ತಾ ಇದ್ರು, MBBS ದಾವಣಗೆರೆಯಲ್ಲಿ ಓದ್ತಾ ಇದ್ರು. ನನಗೆ ಹಂಗ ಪರಿಚಯ ಅವ್ರ ಪರಿಚಯ. ಅವರು ಬಿಸ್ನೆಸ್ ಮಾಡೋಣ ಅಂತ ನನಗೆ ಹೇಳಿದ್ರು. ಆಗ ನಾನು ಅವ್ರ ಜೊತೆ ಬಿಸ್ನೆಸ್ ಮಾಡಬೇಕು ಅಂತ ಮಲೇಷ್ಯಾಗೆ ಹೋಗಿತ್ತು. ಹೋದಾಗ ಅವ್ರ ಜೊತೆ ಇದ್ದಾಗ ಅವರಪ್ಪ ಚೀಫ್ ಮಿನಿಸ್ಟರ್ ಆಗಿದ್ರು ಅಲ್ಲಿ. ಅವ್ರ ಜೊತೆ ಹೋದಾಗ ಹಂಗೆ ಅದು ಕನೆಕ್ಷನ್ ಆಗಿ, ಆಮೇಲೆ ನಮ್ಮ ಶಿವಕುಮಾರು, ಡಾಕ್ಟರ್ ರಾಜು, ಮನು ಅಂತ ನಾವು ಮಾಡಿ, ಆಮೇಲೆ ರೋಡ್ ಕಾಂಟ್ರಾಕ್ಟ್ ಕೆಲಸ ಮಾಡಿ ಅವ್ರ ಜೊತೆಯಲ್ಲಿ ರೋಡ್ ಕಾಂಟ್ರಾಕ್ಟ್ ಕೆಲಸ ಮಾಡಿಕೊಂಡು ಹಿಂಗೆ ಓಡಾಡ್ಕೊಂಡಿದ್ವಿ. ಆಮೇಲೆ ನಾವೇನು ಮಾಡಿದ್ವಿ, ನಾನು ಇದಕ್ಕೆ ಬಂದೆ, ಮೈನಿಂಗ್ ಬಂದೆ. ಅದೆಲ್ಲ ಆದಮೇಲೆ ಮೈನಿಂಗ್ ಮಾಡಿಕೊಂಡು ಮೈನಿಂಗ್ ಜೊತೆ ಅವರು ಶಾಸಕರಾದ್ರಿ. ಆಮೇಲೆ ಇದಕ್ಕೆ ಈ ಶಾಸಕರಾಗಕ್ಕೆ ಮುಂಚೆ ಇದೆಲ್ಲ ಮೈನಿಂಗ್ಸು ಅದೆಲ್ಲ ಮುಂಚೆ. ಈ ಶಾಸಕರಾದ್ಮೇಲೆ ಅಲ್ಲಿಂದ ಒಂದು ಸ್ಟೆಪ್ ಮೇಲೆ ಹೋಗೋಕ್ಕಾಗಿಲ್ಲ ನನ್ನ ಕೈನಲ್ಲಿ. ಏನಿದೆಯೋ ಅದೇ ಬೌಂಡ್ರಿ ಒಳಗಡೆ ಇದ್ಬಿಟ್ಟಿದ್ದು, ಮುಂದೆ ಹೋಗೋಕ್ಕಾಗಿಲ್ಲ ನನ್ನ ಕೈನಲ್ಲಿ. ಟೈಮ್ ಸಿಗಲಿಲ್ಲ ಹೋಗಿ ಅದನ್ನೆಲ್ಲ ಮಾಡೋದಕ್ಕೆ. ಇನ್ನೇನಾದರೂ ಮಾಡ್ಬೇಕು. ನನ್ನ ಮಗ ದೊಡ್ಡವನಾಗಿದ್ದಾನೆ, 24 ವಯಸ್ಸವನಿಗೆ. ಇನ್ನು ಅವನು ಬಿಟ್ಟು ಏನಾದರೂ ಮಾಡ್ಬೇಕು ಮುಂದೆ.
ಗೊತ್ತಾಗಲ್ಲ ನಿಮ್ಮನ್ನ ನೋಡಿದ್ರೆ ಎಷ್ಟು ದೊಡ್ಡ ಮಕ್ಕಳಿದ್ದಾರೆ ಅಂತ. ನನ್ನ ಮಗಳಿಗೆ ಮದುವೆ ಮಾಡಿ ನನ್ನ ಮೊಮ್ಮಗಳಿದ್ದಾಳೆ. ಮೊಮ್ಮಗಳಿಗೆ 1.5 ವರ್ಷ ವಯಸ್ಸು. ಮೊಮ್ಮಗಳಿಗೆ 1.5 ವರ್ಷ ವಯಸ್ಸು. ಓಕೆ, ಒಟ್ಟಿನಲ್ಲಿ ನೀವು ಎಲ್ಲ ಪಾತ್ರಗಳನ್ನು ಚೆನ್ನಾಗಿ ನಿಭಾಯಿಸ್ತಾ ಇದ್ದೀರಿ. ಹೆಂಗೆ ಸರ್ ಇದು ಒಂದು STD ಬೂತ್ ಹಾಕೊಂಡಿರೋ ಮನುಷ್ಯ ಅಥವಾ ಅಲ್ಲಿ ಏನೋ ಪಂಚಾಂಗವನ್ನ ಕಲಿತಾ ಇರೋ ಒಬ್ಬ ಮನುಷ್ಯ ಇಷ್ಟು ದೊಡ್ಡ ಮಟ್ಟದಲ್ಲಿ ಯೋಚನೆ ಮಾಡ್ತಾ, ಅದು ಸಾಮಾಜಿಕ ಜ್ಞಾನ ಇರ್ಬೋದು, ಆರ್ಥಿಕ ಜ್ಞಾನ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಮಾನವೀಯತೆ ಗುಣಗಳನ್ನು ಬೆಳೆಸ್ಕೊಂಡ್ರಲ್ಲ, ಏನಾದ್ರೂ ನೆನಪಿಸ್ಕೊಳಕ್ ಸಾಧ್ಯ ಆಗುತ್ತಾ? ಬಾಲ್ಯದ ಈ ಘಟನೆಗಳು ನಂಗೆಲ್ಲ ತುಂಬಾ ಪ್ರೇರಣೆ ಆಯ್ತು ಅಥವಾ ನಂಗೆ ಸ್ಫೂರ್ತಿ ಆಯ್ತು, ಮೋಟಿವೇಶನ್ ಆಯ್ತು ಅಂತ ಹೇಳೋಕೆ ಮೊದಲನೇದಾಗಿ ನನಗೆ ನಮ್ಮಪ್ಪ ಹೇಳಿದ್ದು ನನಗೆ ತುಂಬ ಪ್ರೇರಣೆ ಆಯಿತು. ನಮ್ಮಪ್ಪ ಅವತ್ತು ಸಾಯೋ ದಿವಸ ಏನು 4 ವಿಚಾರಗಳು ಹೇಳಿದ್ರು, ಅದು ತುಂಬ ಪ್ರೇರಣೆ ಆಯಿತು. ನಾವು ಹಿಂಗೆ ಬದುಕಬೇಕು ಅನ್ನೋದನ್ನು ಒಂದು ರೂಟನ್ನು ಹಾಕ್ಕೊಂಡೆ. ನಾನು ಹಿಂಗೆ ಬದುಕಬೇಕು ನಾವು ಅನ್ನೋದನ್ನ ಹಾಕ್ಕೊಂಡೆ. ಆಮೇಲೆ ನನಗೆಲ್ಲ ಪಾಠ ಕಲಿಸ್ಕೊಟ್ಟಿದ್ದೆ ನನ್ನ ಕಷ್ಟಗಳು. ನನಗೆ ಪಾಠ ಕಲಿಸ್ಕೊಟ್ಟಿದ್ದು ನನ್ನ ಕಷ್ಟ. ನಾನು ಬಸ್ ಚಾರ್ಜಿಗೆ ಕಾಸಿಲ್ಲದೆ, ಊಟಕ್ಕೆ ಕಾಸಿಲ್ಲದೆ ಮಲೇಶ್ಪುರಮಿಂದ ಟಿನ್ ಫ್ಯಾಕ್ಟ್ರಿವರೆಗೂ ನಡ್ಕೊಂಡು ಬಂದಿದ್ದೀನಿ. ಬಸ್ ಚಾರ್ಜಿಗೆ ಕಾಸಿಲ್ಲ. ಬಸ್ ಚಾರ್ಜಿಗೆ ಕಾಸಿಲ್ಲ ಅಂದ್ರೆ ಊಟಕ್ಕೆ ಎಲ್ಲಿರುತ್ತೆ. ಮನೆಗನ್ನ ಬಂದರೆ ಮನೆಯಲ್ಲಿ ಬೆಳಗ್ಗೆ ತಿಂಡಿಯನ್ನು ತಿನ್ಕೊಂಡು ಹೋಗ್ಬೋದು ಅನ್ನೋ ಒಂದು ಕಾರಣಕ್ಕೆ ಏನು ಮಾಡ್ತೀನಿ, ಅಲ್ಲಿಂದ ನಡ್ಕೊಂಡು ಬಂದಿದ್ದೀನಿ. ನಡ್ಕೊಂಡು ಬಂದು ಮನೆ ಬಂದು ಮಲ್ಕೊಂಡು ಇದ್ದು ಬೆಳಗ್ಗೆ ಎದ್ದು ಮನೆಯಲ್ಲಿ ತಿಂಡಿ ತಿನ್ಕೊಂಡು ತಿರ್ಗಾ ಕೆಲಸಕ್ಕೆ ಹೋಗಿದ್ದೀನಿ. ಅದೇ ಥರ ಬಸ್ ಚಾರ್ಜಿಗೆ ಕಾಸಿಲ್ಲದೆ ಎಷ್ಟೋ ಸಲ ನಾನು ನಮ್ಮ ಕೊರಿಯರ್ ಆಫೀಸಲ್ಲಿ ಅಲ್ಲೇ ಮಲಗಿಬಿಟ್ಟಿದ್ದೀನಿ, ಒಳಗಡೆ ನೀರು ಕುಡಿದು ಮಲಗಿದ್ದೀನಿ. ಇದೆಲ್ಲ ನನ್ನ ಕಷ್ಟಗಳೆಲ್ಲ ಅನುಭವಿಸಿದ್ದೀನಿ. ಕಷ್ಟಗಳೆಲ್ಲ ಅನುಭವಿಸಿದ್ದೀನಿ. ಆಫೀಸಲ್ಲಿ ಕುತ್ಕೊಳ್ಳೋಕ್ಕೆ ನನಗೆ ಹೇಳ್ತಾ ಇದ್ರು ಕೆಲಸ ಮಾಡೋದಕ್ಕೆ, ಅಲ್ಲಿ ಕುತ್ಕೊಂಡು ಪ್ಯಾಕಿಂಗ್ ಮಾಡೋದು ಅದೆಲ್ಲ ಹೇಳ್ತಾ ಇದ್ರು. ನಾನು ಅದು ಮಾಡ್ತಾ ಇರಲಿಲ್ಲ. ನಾನು ಫೀಲ್ಡ್ ಮೇಲೆ ಹೋಗ್ತೀನಿ ಅಂತ, ಫೀಲ್ಡ್ ಮೇಲೆ ಹೋಗ್ತೀನಿ, ನಾನೇ ಹೋಗ್ತೀನಿ ಅಂತ. ಎಲ್ಲ ಆಫೀಸಲ್ಲಿ ಕುತ್ಕೋಬೇಕಂದ್ರೆ ನೀನೇನು ಫೀಲ್ಡ್ ಮೇಲೆ ಹೋಗ್ತೀನಿ ಅಂತ ಹೇಳ್ತೀನಿ. ಇಲ್ಲ, ನಾನು ಫೀಲ್ಡ್ ಮೇಲೆ ಹೋಗ್ತೀನಿ ಅಂತ. ಎಂದು ಪೋಸ್ಟ್ ಮ್ಯಾನ್ ಥರ ಲೆಟರ್ಗಳು ಕೊಡೋದು. ಸೈಕಲಲ್ಲಿ ಹೋಗ್ತಾ ಇದ್ದೆ ನಾನು. ಅದಕ್ಕೇನಕ್ಕೆ ನಾನು ಹೋಗ್ತಾ ಇದ್ದಿದ್ದು, ಇವಾಗ ಒಂದು ಪೋಸ್ಟ್ದು ಒಂದು ಕೊರಿಯರ್ದು ಲೆಟ್ರ್ ಒಂದು ತೊಗೊಂಡೋಗಿ ಒಂದು ಆಫೀಸ್ಗೋ ಒಂದು ಅಂಗಡಿಗೋ ಎಲ್ಲ ಕೊಟ್ಟಾಗ ಅವ್ರು ನಮಗೆ ₹1 2 ಟಿಪ್ಸ್ ಕೊಡ್ತಾರೆ. ಅದಕ್ಕೋಸ್ಕರ ಹೋಗ್ತಾ ಇದ್ದೀನಿ ನಾನು. ಆ ಟಿಪ್ಸ್ ಕೊಟ್ಟರೆ ಊಟ ಮಾಡೋದು, ಬಸ್ ಚಾರ್ಜ್ಗೆ, ಇದಕ್ಕೆಲ್ಲ ಕೆಲಸಕ್ಕಾಗುತ್ತಲ್ಲ ನಮಗೆ ಅಂತ ಅದಕ್ಕೋಸ್ಕರ ಹೋಗ್ತಾ ಇದ್ದೆ. ಅದಕ್ಕೋಸ್ಕರ ಅಷ್ಟು ಕಷ್ಟಪಟ್ಟು ಸೈಕಲಲ್ಲಿ ಹೋಗ್ತಾ ಇದ್ದೆ. ಆ ಕಷ್ಟ ಎಲ್ಲ ಗೊತ್ತಿದೆಯಲ್ಲ ನನಗೆ, ನೋಡಿದ್ದೀನಲ್ಲ. ಅದೆಲ್ಲ ನೋಡಿದ ಮೇಲೆ ನಾವು ಹೆಂಗೆ ನಡ್ಕೋಬೇಕು, ಹೆಂಗಿರಬೇಕು, ನಮ್ಮ ಪದ್ಧತಿ ಏನು, ನಮ್ಮ ಸಿಸ್ಟಮ್ ಯಾವ ಸಿಸ್ಟಮಲ್ಲಿ ಇರಬೇಕು ಅನ್ನೋದನ್ನು ನನಗೆ ಯಾರೂ ಕಲಿಸ್ಕೊಟ್ಟಿಲ್ಲ, ತಾನಾಗೆ ನನಗೆ ಬಂದಿರೋದು. ಹೆಂಗೆ ಈ ಜೀವನ ಪೂರ್ವ ನಿರ್ಧಾರಿತ ಹಿಂಗೆ ನಡಿಬೇಕು ಅಂತ ಇದೆ ಅನ್ಕೊಂಡಿದ್ದೀರೋ ಅಥವಾ ನಮ್ಮ ಪ್ರಯತ್ನದಿಂದ ಇಷ್ಟೆಲ್ಲ ಆಯ್ತು ಅಂತಿರೋ, ಏನಂತಿರೋ ತಾವು? ಯಾವುದನ್ನು ನಾನು ಹುಡ್ಕೊಂಡು ಹೋಗಿಲ್ಲ ಸರ್. ಯಾವುದನ್ನು ನಾನು ಹುಡ್ಕೊಂಡು ಹೋಗಿದ್ದಿಲ್ಲ, ಯಾವುದನ್ನು ನಾನು ಕಿತ್ಕೊಳ್ಳಿದ್ದಿಲ್ಲ. ನಾವು ಹುಡ್ಕೊಂಡು ಹೋಗಿದ್ದು, ನಾವು ಕಿತ್ಕೊಳ್ಳಿದ್ದು ವಿಷ. ತಾನಾಗೆ ನಮ್ಮ ಕೈಗೆ ಬಂದಿದ್ದು ಪ್ರಸಾದ. ನಾನು ಇವತ್ತರೆಗೂ ಯಾವುದನ್ನು ನಾನು ಕಿತ್ಕೊಳ್ಳೋಕೆ ಹೋಗಲ್ಲ, ಯಾವುದು ಹುಡ್ಕೊಂಡು ಹೋಗಲ್ಲ. ನನ್ನವರೆಗೂ ಬಂದಿದ್ದು ನನ್ನ ಪ್ರಸಾದ ಅಂತ ಹೂವಲ್ಲಿ ಇಟ್ಕೊಂಡು ಸ್ವಾಗತ ಮಾಡ್ತೇನೆ. ನನ್ನವರೆಗೂ ಬಂದಿದ್ದನ್ನು ನಾನು ಬಿಡೋದಿಲ್ಲ. ನನ್ನವರೆಗೂ ಬಂದಿದ್ದನ್ನು ಕಿತ್ಕೊಂಡ್ರೆ ವಿಷ, ತಾನಾಗೆ ಬಂದರೆ ಪ್ರಸಾದ. ಅದು ನನಗಿದೆ. ನಾನು ಇನ್ನು ಮುಂದಕ್ಕೆ ಹಿಂಗೋಗ್ಬೇಕು ಹಂಗೋಗ್ಬೇಕು ಏನೂ ಅಂದ್ಕೊಂಡಿಲ್ಲ. ನನ್ನ ತಂದೆ ತಾಯಿ ಮಾಡಿರುವಂಥ ಪುಣ್ಯ, ನಮ್ಮ ದೇವರು ಏನು ಆಶೀರ್ವಾದ ಮಾಡಿ ಯಾವ ರೂಟಲ್ಲಿ ಕಳಿಸ್ಕೊಡ್ತಾರೋ ಅದರಲ್ಲಿ ಹೋಗೋಕ್ಕೆ ನಾನು ಸಿದ್ಧವಾಗಿದ್ದೀನಿ. ಹೆಂಗೆ ಈ ದೈವಭಕ್ತಿ ಜಾಸ್ತಿ ಆಗೋ ಕಾರಣ ಏನು? ದೈವಭಕ್ತಿ ಜಾಸ್ತಿ ಆಗೋಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ಕಾರಣಗಳು ಏನೂ ಇಲ್ಲ. ನಾನು ಹುಟ್ಟಿರುವಂಥ ನಕ್ಷತ್ರ, ನಾನು ಹುಟ್ಟಿರುವಂಥ ರಾಶಿ, ನಾನು ಹುಟ್ಟಿರುವಂಥ ಸ್ಥಳ, ನನ್ನ ಜನ್ಮ ಕೊಟ್ಟಿದ್ದ ತಂದೆ ತಾಯಿ, ಅವರು ಏನು ಪದ್ಧತಿ, ಏನು ಭಕ್ತಿ, ಏನು ಪೂಜೆಗಳಿಂದ ಏನಾದ್ರು ಇದ್ರು ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಬಂದಿದ್ದೀನಿ. ನಾನು ಬರೀ ಶಾಸಕರ ಜೊತೆ ಮಾತನಾಡ್ತಿದ್ದೆ ಅನ್ಕೊಂಡೆ, ಈಗ ಅಸ್ಟ್ರಾಲಜರ್ ಜೊತೆ ಮಾತನಾಡ್ತಿದ್ದೀನಿ ಅಂತ ಅನಿಸ್ತಾ ಇದೆ. ಅಷ್ಟು ಆ ಪದ್ಧತಿ ಇದ್ರು ಎಲ್ಲ. ನಾವು ಅಸ್ಟ್ರಾಲಜರ್ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದವನೇ. ನಾನು ಆ ಕುಟುಂಬಕ್ಕೆ ಸಂಬಂಧಪಟ್ಟಿದ್ದವನೇ, ಅದೇ ಕುಟುಂಬದಲ್ಲಿ ಅದೇ ಇದರಲ್ಲಿ ಸಂಬಂಧಪಟ್ಟಿದ್ದವನೇ. ಆದ್ರೆ ನಾನು ಅದನ್ನ ರೂಟ್ ಇಟ್ಕೊಂಡಿಲ್ಲ. ನಾನು ಆ ರೂಟ್ಗೆ ಹೋಗಿಲ್ಲ. ನಾನು ಬಿಸ್ನೆಸ್ ರೂಟ್ಗೆ ಬಂದ್ಬಿಟ್ಟೆ. ಅಂದ್ರೆ ನೀವು ಜ್ಯೋತಿಷ್ಯವನ್ನ, ನಿಮ್ಮ ಜಾತಕವನ್ನು ನೀವೇ ನೋಡ್ಕೋತೀರಿ? ನಮ್ಮ ಜಾತಕವನ್ನು ನನ್ನ ಅಣ್ಣ ಹೇಳ್ತಾನೆ ನನಗೆ, ನಾನು ನೋಡೋದಿಲ್ಲ. ನಮ್ಮ ಅಣ್ಣಂದನ್ನ ನಾನು ಹೇಳ್ತೀನಿ. ಹಂಗೆ ಅದೇನದು ಹೆಂಗೆ? ಅದು ಅವ್ರದ್ದು ಹೇಳ್ಕೊಳಕ್ ಆಗೋದಿಲ್ಲ. ಅವ್ರದ್ದು ಅದು ನಮ್ಮ ಅಣ್ಣಂದು ನಾನು, ನಂದು ನಮ್ಮ ತಮ್ಮ, ಹಂಗೆ ಶೇರ್ ಮಾಡ್ಕೋಬಹುದು. ಅದನ್ನ ಅದೇ ತರ ನಡೀತಾ ಇದೆಯಾ ನಿಮ್ ಜೀವನ? ಇವಾಗ್ಲೂ ನಡೀತಾ ಇದೆ. 100% ನಡೀತಾ ಇದೆ. ಓಕೆ, ಅಂದ್ರೆ ನಕ್ಷತ್ರ, ಸ್ಥಳ, ಗ್ರಹಗಳ ಗತಿ ಅದೆಲ್ಲವೂ ಕೂಡ ನಮ್ಮ ಜೀವನದಲ್ಲಿ ಪ್ರಭಾವ ಬೀರುತ್ತೆ ಅಂತೀರಿ? ಹೌದು. ನಾವು ಯಾವ ಟೈಮಲ್ಲಿ ಯಾವ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು, ಯಾವತ್ತಲ್ಲಿ ಯಾವ ದೇವಸ್ಥಾನದಲ್ಲಿ ಪೂಜೆ ಮಾಡಬೇಕು, ಯಾವ ತಿಂಗಳಲ್ಲಿ ಯಾವ ಮೂಲೆಯಲ್ಲಿರುವಂಥ ದೇವಸ್ಥಾನಕ್ಕೆ ಹೋಗ್ಬೇಕು, ಎಲ್ಲ ಗೊತ್ತಿದೆ ನನಗೆ. ನಾನು ಅದನ್ನೆಲ್ಲ ಫಾಲೋ ಅಪ್ ಮಾಡ್ತೀನಿ. ನಾನು ತಿಂಗಳಲ್ಲಿ ಕಮ್ಮಿ ಅಂದ್ರೆ ಒಂದು 10 ದಿವಸ ಆದರೂ ನಾನು ಎಲ್ಲಾದರೂ ಒಂದು ದೇವಸ್ಥಾನಕ್ಕೆ ಹೋಗ್ತೀನಿ. ಇಲ್ಲೋ ಕೋಲಾರಲ್ಲೋ, ಮುಳ್ಬಾಗಲ್ಲಿ, ಎಲ್ಲೋ ಒಂದು ಜಾಗದಲ್ಲಿ ಹೋಗೇ ಹೋಗ್ತೀನಿ. ಶ್ರೀರಕ್ಷೆ ಹೋಗ್ಬರ್ತೀನಿ. ನನ್ನ ಪದ್ಧತಿ, ನನ್ನ ಸಿಸ್ಟಮನ್ನು ನಾನು ಬಿಟ್ಕೊಡೋದಿಲ್ಲ. ಆದರೆ ಇನ್ನೊಂದು ಪದ್ಧತಿ, ಇನ್ನೊಂದು ಸಿಸ್ಟಮನ್ನು ನಾನು ದೂಷಣೆ ಮಾಡೋದಿಲ್ಲ. ನಿಮ್ದು ನಂದು. ನಾನು ನಿಂದಕ್ಕೂ ಗೌರವ ಕೊಡ್ತೀನಿ, ನೀವು ನಂದಕ್ಕೂ ಗೌರವ ಕೊಡಿ. ನೀವು ಕೊಡದೇ ಇದ್ರು ನಾನು ನಿಮ್ಮನ್ನು ದೂಷಣೆ ಮಾಡಲ್ಲ. ನಿಂದು ನನ್ನದನ್ನು ನಾನು ಫಾಲೋ ಮಾಡ್ತೀನಿ, ನಿನ್ನಿದ್ದನ್ನು ನೀನು ಫಾಲೋ ಮಾಡು ಅಷ್ಟೇ. ಕೆಲವ್ರು ಬಂದ್ಬಿಟ್ಟು ಹಿಂದೂ ಮುಸ್ಲಿಂ ಅದು ಇದು ಅಂತ ಹೇಳ್ತಾರೆ. ನನಗೆ ಅದೆಲ್ಲ ನನ್ನ ಕ್ಲೋಸ್ ಪಾರ್ಟ್ನರೇ ಬಂದ್ಬಿಟ್ಟು ರಸೂಲ್ ಅಂತ ಚೆನ್ನೈಯಲ್ಲಿದ್ದಾನೆ. ನನ್ನ ಕ್ಲೋಸ್ ಪಾರ್ಟ್ನರ್ ಅವನು ರಸೂಲ್.
ನನಗಿಂತೂ ಅವನು ಒಂದು 8-10 ವರ್ಷ ದೊಡ್ಡವನು ರಸೂಲು. ನಾನು ಬಾರೋ ಹೋಗು ಅಂತಾನು ಮಾತಾಡೋದು ಅವನ್ನ. ಅಂದ್ರೆ ನಾವು ತಮಿಳಲ್ಲಿ ಇನ್ನೂ ತುಂಬಾ ಕೆಟ್ಟದಾಗಿ ಮಾತಾಡ್ಕೊಳ್ತೀವಿ ಇಬ್ರು. ಅಷ್ಟು ಆತ್ಮೀಯತೆ. ಅವನು ನಾನು ಅಷ್ಟು ಕ್ಲೋಸ್ ಫ್ರೆಂಡ್ಸ್, ನಾವಿಬ್ರು ಪಾರ್ಟ್ನರ್ಸ್. ಅದರಲ್ಲಿ ನನ್ನ ಪಾರ್ಟ್ನರೇ ಮುಸ್ಲಿಂ. ನನಗೆ ಜಾತಿ ಇದ್ರೆ ನಾನು ಯಾಕೆ ಅವ್ರ ಜೊತೆ ಬಿಸ್ನೆಸ್ ಮಾಡ್ತೀನಿ? ಧರ್ಮಾತೀತವಾಗಿದ್ದೀರಿ ಅಂತ. ನಂದು ಇವಾಗ ಶುಕ್ರವಾರ ಆದರೆ ಅವ್ನು ರಸೂಲು ನಾವಿಬ್ರು ಕಾರಲ್ಲಿ ಹೋಗ್ತಾ ಇರ್ತೀವಿ ಚೆನ್ನೈಯಲ್ಲಿ. ಮಸೀದಿಗೆ ಪೈಟ್ವರೆ ಇಲ್ಲ ರಮಾಜ್ಗೆ ಪೈಟ್ವರೆ ಅಂತ ಹೇಳ್ತಾನೆ ಅವನು. ಹೋಗ್ತೀನಿ ಅವ್ನು ಮಸೀದಿ ಹತ್ರ ಡ್ರಾಪ್ ಮಾಡ್ಬಿಟ್ಟು ಹೋಗ್ತೀನಿ. ನಾನು ಕಾರ್ ಎತ್ಕೊಂಡು ಹೋಗಿ ದೇವಸ್ಥಾನಕ್ಕೆ ನಮಸ್ಕಾರ ಊಟ ಮಾಡ್ಕೊಂಡು ತಿರ್ಗಾ ಬಂದು ಅವ್ನು ಮಸೀದಿ ಹತ್ರ ಅವ್ನು ಪಿಕಪ್ ಮಾಡ್ಕೊಂಡು ಕರ್ಕೊಂಡು ಹೋಗ್ತೀನಿ ಅವ್ನ ಜೊತೆಯಲ್ಲಿ. ಅವ್ನ ಪಕ್ಕದಲ್ಲಿ ಟೋಪಿ ಹಾಕೊಂಡು ಕೂತ್ಕೊಂಡಿದ್ದೆ, ನಾನು ಕುಂಕುಮ ಹಾಕೊಂಡು ಕೂತ್ಕೊಂಡಿದ್ದೀನಿ. ಅದಕ್ಕೂ ಸಂಬಂಧ ಏನು? ನನ್ನ ಹೃದಯಕ್ಕೆ ನಿನ್ನ ಹೃದಯಕ್ಕೆ ಸಂಬಂಧ, ಇದಕ್ಕೆಲ್ಲ ಸಂಬಂಧ ಇಲ್ಲ. ಆಚೆ ಇರೋದಕ್ಕೆ ಸಂಬಂಧ ಇಲ್ಲ, ನಮ್ಮ ಹೃದಯಗಳು ಹೆಂಗಿದೆ ಅನ್ನೋದು ಸಂಬಂಧ. ಹಂಗೆ ಅದನ್ನೆಲ್ಲ ನಾವು ಇದು ಮಾಡ್ಕೋಬಾರ್ದು. ನೀನು ಫಾಲೋ ಮಾಡಿ, ನಾನು ಫಾಲೋ ಮಾಡ್ತೀನಿ. ನಾನು ನಿನ್ನನ್ನು ದೂಷಣೆ ಮಾಡೋದಿಲ್ಲ, ನಿನ್ನ ಫಾಲೋ ಅಪ್ಪನ್ನು ನಾನು ಬ್ರೇಕ್ ಮಾಡೋಕೆ ಬರೋದಿಲ್ಲ. ನಾನೇನು ಮಾತಾಡೋದು, ನಿಂದು ನಂದು ಅಷ್ಟೇ. ನಿಜ ಸರ್. ಶಾಲೆಗಳಿಗೆ ವಿದ್ಯಾರ್ಥಿಗಳಿಗೆ ತಟ್ಟೆ ಲೋಟ ಒಂದು ವಿತರಣೆ ಮಾಡೋ ಮೂಲಕ ನೀವು ನಿಮ್ಮ ಒಂದು ಸೇವಾ ವೃತ್ತಿಯನ್ನು ಅಧಿಕೃತವಾಗಿ ಆರಂಭ ಮಾಡ್ತೀರಿ. ತದನಂತರ ಶಾಸಕರಾಗಿಯೂ ಕೂಡ ಇದು ಬರೀ ನನ್ನ ಕೆಲಸ ಅಲ್ಲ, ಸೇವೆ ಅನ್ನೋ ಒಂದು ಮನಸ್ಥಿತಿಯನ್ನು ಬೆಳೆಸ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ದೀರಿ. 2013ರಿಂದ 18ರವರೆಗೂ ಶಾಸಕರಾಗಿ ಕೆಲಸ ಮಾಡ್ತೀರಿ. ಆದರೆ 2018ರಿಂದ 23ರವರೆಗೆ ನೀವು ಆ ಸ್ಥಾನವನ್ನು ಅಲಂಕರಿಸೋಕ್ಕಾಗಲ್ಲ. ಅದ್ರ ಬಗ್ಗೆ ಏನು ಹೇಳ್ತೀರಿ? 2018ರಿಂದ 23ವರೆಗೂ ನಾನು ಶಾಸಕನಾಗಿದ್ದಾಗ ಎಷ್ಟು ಕೆಲಸ ಮಾಡ್ತಾ ಇದ್ದೆ, ನನ್ನ ವೈಯಕ್ತಿಕ ಕೆಲಸಗಳು ಏನು ಮಾಡ್ತಾ ಇದ್ದೆ, ಅದಕ್ಕಿಂತ ಜಾಸ್ತಿ ನಾನು ಮುಲ್ಬಾಗ್ಲಲ್ಲಿ ಇರ್ತಾ ಇದ್ದೆ. ಅದಕ್ಕಿಂತ ಜಾಸ್ತಿ ಕೆಲಸಗಳು ಮಾಡ್ತಾ ಇದ್ದೆ. ಎವ್ರಿ ಇಯರ್ ಓಂ ಶಕ್ತಿಗೆ ಬಸ್ಸುಗಳು ಕಳಿಸ್ತಾ ಇದ್ದೆ, ಶಬರಿಮಲೆಗೆ ಬಸ್ಸುಗಳು ಕಳಿಸ್ತಾ ಇದ್ದೆ, ತಮಿಳ್ನಾಡು ಶಬರಿಮಲೆಗೆ ಬಸ್ಸುಗಳು ಕಳಿಸ್ತಾ ಇದ್ದೆ, ಭೋಗವ್ರಿಗೆ ಬಸ್ಸುಗಳು ಕಳಿಸ್ತಾ ಇದ್ದೆ, ನೆಲ್ಲೂರು ದರ್ಗಾಗೆ ಬಸ್ಸುಗಳು ಕಳಿಸ್ತಾ ಇದ್ದೆ, ಅಜ್ಮೀರ್ ದರ್ಗಾಗೆ ಟ್ರೈನ್ ಬುಕ್ ಮಾಡಿ ಕಳಿಸ್ತಾ ಇದ್ದೆ, ತಿರ್ಚಿ ದರ್ಗಾಗೆ, ಕಡಲೂರು ದರ್ಗಾಗೆ ನಮ್ಮ ಮುಲ್ಬಾಗಲ್ನ ನಮ್ಮ ಮುಸ್ಲಿಮಾನ್ ಬಾಂಧವರನ್ನ ಜನ ಬಸ್ಗಳು ಮಾಡಿ KSRTC ಬಸ್ಸೇ ಮಾಡಿ ಕಳಿಸ್ತಾ ಇದ್ದೆ. ಶಿರ್ಡಿಗೆ ಬೇಕಾದಷ್ಟು ಜನ ವಯಸ್ಸಾಗಿರೋ ನಿಂತವ್ರನ್ನ ಬಸ್ ಮಾಡಿ ಕಳಿಸಿದ್ದೀನಿ, ಶಿರ್ಡಿಗೆ ಕಳಿಸಿದ್ದೀನಿ, ಮಂತ್ರಾಲಯಕ್ಕೆ ಕಳಿಸಿದ್ದೀನಿ, ಅಜ್ಮೀರ್ಗೆ ಕಳಿಸಿದ್ದೀನಿ, ಬೇರೆ ಬೇರೆ ಕಡೆಯೆಲ್ಲ ಡೆಲ್ಲಿ ಕಡೆಯೆಲ್ಲ ಟ್ರಿಪ್ಗಳು, ದೇವಸ್ಥಾನಗಳ ಟ್ರಿಪ್ಗಳನ್ನು ಪ್ಯಾಕೇಜಸ್ ಮಾಡಿಸಿ ಕಳಿಸಿದ್ದೀನಿ. ಇದೆಲ್ಲ ಮಾಡಿದ್ದೀನಿ 5 ವರ್ಷದಲ್ಲಿ. ಅದಕ್ಕೆ ಮುಂಚೆನೂ ಮಾಡ್ತಾ ಇದ್ದೆ. ಈ 5 ವರ್ಷದಲ್ಲಿ ಪರ್ಮನೆಂಟಾಗಿ ಅದೇ ಕೆಲಸ ಇಟ್ಕೊಂಡು ಅದೇ ಕೆಲಸದಲ್ಲಿ ಮಾಡ್ತಾ ಇದ್ದೆ. ಆಮೇಲೆ ಅದು 3 years ಹಂಗೆ ಮಾಡಿದೆ. ಆಮೇಲೆ 3 years ಆದಮೇಲೆ TAPSMS ಪ್ರೆಸಿಡೆಂಟ್ ಆದೆ. 2 years ಇತ್ತು ಬ್ಯಾಲೆನ್ಸ್. ಆ 2 years TAPSMS ಪ್ಲಸ್ ಇದನ್ನ ಎರಡೂ ಮಾಡ್ಕೊಂಡು ಬಂದೆ. ಫೈನಲ್ ಆಗಿ ಕೋಲಾರಕ್ಕೆ ಬಂದು MLA ಆದೆ. ಇವಾಗ ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ. ಹಾಗೇನೆ ತಮಗೆ ಈ ಸಲ ಕೋಲಾರಲ್ಲೂ ಮಾಡ್ತೀವಿ ಅದನ್ನು. ಸರ್ ನಿಜ, ನೀವು ನಿಮ್ಮ ಸೇವೆಯ ಬಗ್ಗೆ, ಕೆಲಸದ ಬಗ್ಗೆ ಜನರಿಗೂ ಅಭಿಮಾನ ಇದೆ, ನಿಮಗೂ ಇದೆ. ಆದರೆ ತಾಂತ್ರಿಕ ಕಾರಣ ಅಂತ ಬಂದಾಗ, ಟೆಕ್ನಿಕಲ್ ಪ್ರಾಬ್ಲಮ್ ಅಂತ ಬಂದಾಗ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೂಡ ಒಂದು ವಸ್ತು ಆಗುತ್ತೆ. ಅದ್ರ ಬಗ್ಗೆ ವಿವರವಾಗಿ ಹೇಳ್ಬೋದಾ? ವಾಟ್ ಇಟ್ ಈಸ್ ಎಕ್ಸಾಕ್ಟ್ಲಿ ಅಂತ ನಾನು ಹೇಳ್ತೀನಿ ನೋಡಿ ಸರ್. ಕರೆಕ್ಟಾಗಿ ಏನಿದೆಯೋ ಅದನ್ನು ಹೇಳ್ತೀನಿ. ನಮ್ಮಪ್ಪ ಹೆಸರು ಗೋವಿಂದು ಅಂತ, ಅವರಪ್ಪ ಹೆಸರು ಆಂಜನಪ್ಪ ಅಂತ, ಅವರಪ್ಪ ಹೆಸರು ಭೂಮುಲ ಹನುಮಂತು ಅಂತ. ಭೂಮುಲ ಹನುಮಂತು ನಮ್ಮ 3ನೇ ತಾತ ಓದಿಲ್ಲ. ನಮ್ಮ ತಾತ ಆಂಜನಪ್ಪ, ಎರಂಟಿಗ್ಲ ಆಂಜನು ಅಂತ ಹೇಳ್ತಾರೆ, ಆಂಜನಪ್ಪ, ಅವರು ಓದಿಲ್ಲ. ನಮ್ಮಪ್ಪ ಶಾಲೆಗೆ ಹೋಗಿಲ್ಲ, ನಮ್ಮಪ್ಪನೂ ಶಾಲೆಗೆ ಹೋಗಿಲ್ಲ. ನಾವು ಮೂಲತಃ ಆಂಧ್ರ ಪ್ರದೇಶದವರು. ಆಂಧ್ರ ಪ್ರದೇಶದಿಂದ ವಲಸೆ ಬಂದು ಕರ್ನಾಟಕದಲ್ಲಿ ನಾವಿರೋರು. ಆಂಧ್ರ ಪ್ರದೇಶದಿಂದ ವಲಸೆ ಬಂದು ನಾವು ಕೊತ್ತೂರಲ್ಲಿ ಎಲ್ಲೆಲ್ಲೋ ಹೋಗಿ ಬಂದಿರೋ, ಅದು ನಮ್ಗೆ ಗೊತ್ತಿಲ್ಲ. ಮುಲ್ಬಾಗ್ಲ ಹತ್ರ ಅಂಬ್ಲಿಕಲ್ ಗ್ರಾಮ ಪಂಚಾಯತಿಗೆ ಸೇರಿರ್ತಕ್ಕಂಥ ಕೊತ್ತೂರಲ್ಲಿ ನೆಲೆಸಾಗಿರೋದು. ಅಲ್ಲಿದ್ದು ಅಲ್ಲಿ ಜೀವನವನ್ನು ಆರಂಭಿಸಿರೋದು. ನಮ್ಮದು ಮೂಲ ಕಸುಬು ನಮ್ಮ ಜನಾಂಗದ ಮೂಲ ಕಸುಬು ಏನು ಅಂದರೆ ಶಾಸ್ತ್ರ ಹೇಳೋದು, ಭಿಕ್ಷಾಟನೆ ಮಾಡೋದು. ಭಿಕ್ಷಾಟನೆ ಅಂತ ಬಂದ್ರೆ ಭಿಕ್ಷೆ ಕೇಳೋದು, ಮನೆಗಳ ಹತ್ರ ಹೋಗೋದು ಭಿಕ್ಷೆ ಕೇಳೋದು. ಆಗ ಈ ಭಿಕ್ಷಾಟನೆ ಮಾಡೋದು, ಶಾಸ್ತ್ರ ಹೇಳೋದು ಏನಾಗ್ತಾ ಇತ್ತು, ನಮ್ಮ ಜನ ಎಲ್ಲ ಈ ಶಾಸ್ತ್ರ ಹೇಳ್ಕೊಂಡು ಜೀವನ ಮಾಡೋದಕ್ಕೆ ಫ್ಯಾಮಿಲೀಸ್ ಏನು ಮಾಡ್ತಾ ಇದ್ರು, ಬೇರೆ ಬೇರೆ ಊರುಗಳಿಗೆ ಹೋಗ್ಬಿಡ್ತಾ ಇದ್ರು. ಬುಡುಗ ಜಂಗಮ, ಹೌದು, ಹೋಗ್ತಾ ಇದ್ರು. ಈ ಬುಡುಬುಡಿಕೆ ಇಟ್ಕೊಂಡು, ತಂಬೂರಿ ಇಟ್ಕೊಂಡು ಬುಡುಬುಡಿಕೆ ಇಟ್ಕೊಂಡು, ಆಮೇಲೆ ಇದನ್ನ ಹಿಂಗೆ ಹೊಡಿತಾರೆ, ಅದೇನೋ ಅಂತಾರೆ ಅದನ್ನ ಅದನ್ನ ಇಟ್ಕೊಂಡು ಅದು ಇಟ್ಕೊಂಡು, ಆಮೇಲೆ ಹಾರ್ಮೋನಿ ತಬಲ ಇಟ್ಕೊಂಡು ಊರುಗಳಲ್ಲಿ ಹೋಗಿ ಕತೆಗಳು ಹಾಡಿ ಇದೆಲ್ಲ ಹಾಡಿ ಏನೋ ಕೊಟ್ಟಿದ್ದು ಜೀವನ ಮಾಡ್ಕೊಂಡು ನಮ್ಮವ್ರು ಏನಾಗ್ತಾ ಇತ್ತು ಅಂದರೆ, ನಾವು ಒಂದು 4 ಫ್ಯಾಮಿಲಿ ಸೇರಿ ಒಂದು ಊರಿಗೆ ಹೋಗ್ತೀವಿ. ಒಂದು ಜಾಗದಲ್ಲಿ ಒಂದು ಮೆಟ್ಟ ಅಂತ ಇಟ್ಕೊಳ್ತೀವಿ ನಾವು, ಅದ್ರ ಹೆಸರೇ ಮೆಟ್ಟ ಅಂತ ಇಟ್ಕೊಳ್ತೀವಿ. ಅಲ್ಲಿಂದ ನೀವೊಂದು ಕಡೆ, ನಾನೊಂದು ಕಡೆ, ಈ ಹಾಡು ಹೇಳೋದೊಂದು ಗ್ರೂಪು, ಭಿಕ್ಷಾಟನೆ ಮಾಡೋದೊಂದು ಗ್ರೂಪು, ಆಮೇಲೆ ತಬಲ ಹೊಡಿಯೋದು ಹಾರ್ಮೋನಿ ಹೇಳೋದೊಂದು ಗ್ರೂಪು, ಶಾಸ್ತ್ರ ಹೇಳೋದೊಂದು ಗ್ರೂಪು. ಈ ಥರ 4 ಗ್ರೂಪು 4 ಥರ ಡಿವೈಡ್ ಮಾಡ್ಕೊಂಡು ಹೋಗ್ತೀವಿ ನಾವು. ನೀವೊಂದು ವೇಷ ಹಾಕ್ತೀರಾ, ನಾನೊಂದು ವೇಷ ಹಾಕ್ತೀನಿ, ಅವರೊಂದು ಶಾಸ್ತ್ರ ಹೇಳೋರು ಒಂದು ವೇಷ ಹಾಕ್ತಾನೆ. ಶಾಸ್ತ್ರ ಹೇಳೋರು ಏನು ಮಾಡ್ತಾರೆ, ಇದೆಲ್ಲ ಕಟ್ಕೊಂಡು ತಂಬೂರಿ ಇಟ್ಕೊಂಡು ತಲೆಗೆ ಸುಟ್ಕೊಂಡು ನವಿಲ್ಗರಿ ಇಟ್ಕೊಂಡು ಆ ತಂಬೂರಿ ಕೈಯಲ್ಲಿ ಇಟ್ಕೊಂಡು ಅವರು ಹೋಗ್ತಾರೆ. ಭಿಕ್ಷಾಟನೆ ಮಾಡೋರು ಈ ಬುಡುಬುಡಿಕೆ ಇಟ್ಕೊಂಡು ಮನೆಗೆ ಭಿಕ್ಷಾಟನೆ ಮಾಡ್ತಾರೆ. ಹಾರ್ಮೋನಿ ತಬಲ ಇಟ್ಕೊಂಡ್ರು ಈ ನಾಟಕಗಳು ಕತೆಗಳು ಮಾಡಿ ಅವರು ಹೋಗ್ತಾರೆ.
ಈ ಥರ ನಾನಾ ವಿಧವಾಗಿ ಹೋಗ್ತಾ ಇತ್ತು. ಆವಾಗ ಏನಾಯಿತು, ಈ ನಮ್ಮೂರಲ್ಲಿ ಯಾರು ಓದದೇ ಇರೋದ್ರಿಂದ ಏನಾಯಿತು, ನಮ್ಮ ಮಾಸ್ಟರ್ ಅವಾಗ ಏನಾಯಿತು, ಇವರು ಬೈರಾಗಿ ವೇಷ ಅಂತ ಬೈರಾಗಿ ಅಂತ ಬರೆದ್ರು, ಸನ್ನಾಸಿ ಅಂತ ಬರೆದ್ರು, ಸನ್ನಾಸಿ ಅಂತ ಬರೆದ್ರು, ಬೈರಾಗಿ ಅಂತ ಬಂದರು, ಹಗಲು ವೇಷಗಾರ ಅಂತ ಬರೆದ್ರು, ಅಂದಿ ಜೋಗಿ ಅಂತ ಬರೆದ್ರು. ಈ ಥರ ನಾನಾ ವಿಧವಾದ ವೇಷಭೂಷಣಗಳನ್ನು ನೋಡಿ ಅದಕ್ಕೆ ತಕ್ಕಂತೆ ಅವರು ಬರೆದ್ಬಿಟ್ರು. ಸರ್, ನಂದು ಒರಿಜಿನಲ್ ಡೇಟ್ ಆಫ್ ಬರ್ತು 11/6/79. ನಮ್ಮ ಚಿಕ್ಕಪ್ಪ SLC ಮುಗಿದಿದ್ದಾವಾಗ ಅವ್ರು ಬರೆದಿರೋ ಡೇಟು. ಆದರೆ ನನ್ನ ಡಾಕ್ಯುಮೆಂಟಲ್ಲಿ ಇರ್ತಕ್ಕಂಥದ್ದು 26/8/1978, 1 ಇಯರ್ ಬ್ಯಾಕು. 26/8 ಇದೆ, 78. ಆಕ್ಚುಲಿ ನಿಮ್ದು ಜೂನ್ 11 ನಂದು 79, 78 ಅಲ್ಲ 79 ಒರಿಜಿನಲ್ಲು. ಏನು ಮಾಡ್ತೀರಾ, ನನ್ನ ಡೇಟ್ ಆಫ್ ಬರ್ತೆ ಡೂಪ್ಲಿಕೇಟ್. ಒರಿಜಿನಲ್ ಡೇಟ್ ನನ್ನ ಹತ್ರ ಇದೆ, ಡಾಕ್ಯುಮೆಂಟ್ ಇಲ್ಲಿರೋ ಡೂಪ್ಲಿಕೇಟ್ ಡೇಟ್. ನಾನು ಅದನ್ನೇ ಫಾಲೋ ಮಾಡಬೇಕಲ್ಲ, ಡೂಪ್ಲಿಕೇಟನ್ನು ಫಾಲೋ ಮಾಡಬೇಕಲ್ಲ. ಆ ರೀತಿಯಲ್ಲಿ ಏನಾಯಿತು, ಬುಡಗ ಜಂಗಮ ಜಾತಿ ಸರ್ಟಿಫಿಕೇಟು ನಾವೆಲ್ಲ ಬಂದ್ಬಿಟ್ಟು ನಮ್ಮದೇ ಒಂದು ಭಾಷೆ ಇದೆ. ಇವಾಗ ನಮ್ಮ ವಾಸುಗೆ ಗೊತ್ತು ಭಾಷೆ ಮಾತಾಡೋದು, ವಾಸುಗೆ ಗೊತ್ತು, ನನಗೆ ಗೊತ್ತು. ನಾವಿಬ್ಬರು ಮಾತಾಡಿಕೊಂಡ್ರೆ ನಿಮ್ಗೆ ಯಾರಿಗೂ ಅರ್ಥ ಆಗೋದೇ ಇಲ್ಲ. ನಾವಿಬ್ಬರು ಅದು ನಮ್ಮದೇ ಭಾಷೆ, ಅದು ಮರುಗು ಭಾಷೆ ಅಂತ ಹೇಳ್ತೀವಿ. ನಾನು ನಮ್ಮ ಭಾಷೆ, ನಮ್ಮನ್ನು ಎಲ್ಲೇ ಹೋದ್ರು ನಮ್ಮನ್ನು ಕಾಪಾಡೋದು ನಮ್ಮ ಭಾಷೆನೇ. ಅದು ನಮ್ಮ ಭಾಷೆನೇ ನಮ್ಮನ್ನು ಕಾಪಾಡೋದು. ಬುಡಗ ಜಂಗಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಈ ರೀತಿಯಲ್ಲಿ ನಾನಾ ರೀತಿಯಲ್ಲಿ ಸರ್ಟಿಫಿಕೇಟ್ಸಲ್ಲಿ ಬರೆದಿರೋದು ನಿಜ, ಸ್ಕೂಲ್ ಟಿ ಸಿ. ಆದರೆ ನಾವು ಒರಿಜಿನಲ್ ಆಗಿ ನಂದು ಟಿ ಸಿಯಲ್ಲಿ ಇರ್ತಕ್ಕಂಥದ್ದು ಬೈರಾಗಿ ಅಂತ ನಂದು. ಆದರೆ ನಮ್ಮ ಅಪ್ಪದಿಲ್ಲ, ನನ್ನ ಅಣ್ಣದಿಲ್ಲ, ನಮ್ಮ ತಾತದಿಲ್ಲ. ನಮ್ಮ ತಾತದು ನಮ್ಮ ಅಪ್ಪದು ಯಾರಾದರೂ ಬೈರಾಗಿದ್ದಿದ್ರೆ ಕೊಡಿ, ಯಾರ್ದು ಇಲ್ಲ, ಅವ್ರದ್ದು ಯಾರ್ದು ಇಲ್ಲ, ನಂದೇ ಇರೋದು. ಮೊದಲು ಎಲ್ಲ ನಮಗೆಲ್ಲ ಬೈರಾಗಿ ಅಂತಿರೋರು ಅದು ನಮ್ಮ ಕೋಲಾರ ಗೆಜೆಟರಿ ಇದೆ. ಗೆಜೆಟರಿ ಇದೆ, ಡಿಸ್ಟಿಕ್ ಗೆಜೆಟಿಯರ್. ಅದು 5 ರಾಜರ ಕಾಲದದ್ದು ಗೆಜೆಟರಲ್ಲಿ. ಆ ಗೆಜೆಟರಲ್ಲಿನ ಪರ್ಟಿಕ್ಯುಲರಾಗಿ ತೋರಿಸಿದ್ದಾರೆ, ಕೋಲಾರ ಜಿಲ್ಲೆಯಲ್ಲಿ ಆಂಧ್ರ ಪ್ರದೇಶ ಗಡಿ ಭಾಗ ಇರೋದರಿಂದ ತೆಲುಗು, ತಮಿಳು, ಕನ್ನಡ 3 ಮಿಕ್ಸು, ತಮಿಳುನಾಡು ಬಾರ್ಡ್ರು, ಆಂಧ್ರ ಬಾರ್ಡ್ರು, ಕರ್ನಾಟಕ 3 ಮಿಕ್ಸ್ ಇರೋದ್ರಿಂದ ಕೋಲಾರ ಜಿಲ್ಲೆಯಲ್ಲಿ ಬುಡಗ ಜಂಗಮ ಜಾತಿಯವರನ್ನು ಮಾಲ ಸನ್ನಾಸಿ ಅಂತ ಕರೀತಾರೆ, ಬೈರಾಗಿ ಅಂತ ಕರೀತಾರೆ, ಅಂಡ್ ಜಂಗಾಲು ಅಂತ ಕರೀತಾರೆ, ಜಕ್ಕಾಲು ಅಂತ ಕರೀತಾರೆ, ಅಂಡ್ ಎಕ್ಸೆಟ್ರಾ ಅಂತ ಕೋಲಾರ ಜಿಲ್ಲೆಯಲ್ಲಿ ಕರೀತಾರೆ. ಇವರೆಲ್ಲರೂ ಸಿನಾಮ್ನಸ್ ವರ್ಡ್ ಈಸ್ ಆಲ್ ದಿ ಬುಡಗ ಜಂಗಮಾಸ್ ಅಂತ ನಮ್ಮ ಕೋಲಾರ ಗೆಜೆಟರಲ್ಲಿ ಇದೆ. ಯಾವತ್ತು ನನ್ನ ಸಮಸ್ಯೆ ಆಯಿತೋ ಇವತ್ತು ಕೋಲಾರ ಜಿಲ್ಲೆಯಲ್ಲಿ ಎಲ್ಲ ಮಕ್ಕಳಿಗೂ ಆ ಪ್ರಾಬ್ಲಮ್ ಬಂದ್ಬಿಟ್ಟಿದೆ. ಅದನ್ನು ಇವತ್ತು ಕೋರ್ಟಲ್ಲಿದೆ, ಅದನ್ನೇನೋ ಸಾಲ ಮಾಡಬೇಕು ಅನ್ನೋದು ಉದ್ದೇಶ ನಮಗಿದೆ. ಅದಕ್ಕೆ ಹಿಂದ್ಗಡೆ ಬೇರೆ ಒಂದು ಗ್ರೂಪ್ ಇದೆ, ಕೆಲಸ ಮಾಡುವಂಥ ಒಂದು ಗ್ರೂಪೇ ಇದೆ, ದೊಡ್ಡ ಗ್ರೂಪ್, ದೊಡ್ಡ ಕೈಗಳವೆಲ್ಲ. ಅಂದ್ರೆ ನಿಮ್ಮ ವಿರೋಧಿಗಳು. ನಮ್ಮ ವಿರೋಧಿಗಳು ಅನ್ನೋದಕ್ಕಿಂತ ಈ ಜನಾಂಗವನ್ನು ಯಾವುದೇ ಕಾರಣಕ್ಕೆ ಮುಂದಕ್ಕೆ ಬರ್ಸಬಾರ್ದು ಅನ್ನೋವಂಥ ಒಂದು ಗುಂಪು ಒಂದು ಇದೆ. ಆ ಗುಂಪು ಇದನ್ನೆಲ್ಲ ಹ್ಯಾಂಡಲ್ ಮಾಡ್ತಾ ಇದೆ. ಸರ್, ಮರಕ್ಕಿಂತ ಮರಕ್ಕೆ ದೊಡ್ಡದು ಇದ್ದೇ ಇರುತ್ತೆ, ಮನೆಗಿಂತ ಮನೆ ದೊಡ್ಡದೇ ಇರುತ್ತೆ, ರೋಡ್ಗಿಂತ ರೋಡ್ ದೊಡ್ಡದೇ ಇರುತ್ತೆ. ಅಂದ್ರೆ ಅದು ನಿಮಗೆ ಬಹಳ ನೋವಿನ ವಿಚಾರ ಆಗಿದೆ. ಖಂಡಿತವಲ್ಲ, ತುಂಬ ನೋವಿನ ವಿಚಾರ. ನನ್ನ ಲೈಫನ್ನು ನಾನು ಇವಾಗ ರಿಸರ್ವೇಷನ್ ನಾನು ಅಲ್ಲ ಅಂದರೆ ನಾನು ಏನಕ್ಕೆ ಸರ್, ನನಗೇನು ದರಿದ್ರನ? ನನ್ನ ಹತ್ರ ದುಡ್ಡಿಲ್ವಾ, ನನ್ನ ಜಮೀನಿಲ್ವಾ, ನನಗೆ ಮನೆ ಇಲ್ವಾ, ನನಗೆ ಆಸ್ತಿ ಇಲ್ವಾ, ಏನಿಲ್ಲ. ಇವಾಗ ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ ಬಂದು ನನಗೆ ಗೆದ್ದಿಲ್ವಾ? ನನಗೆ ಯಾಕೆ ಅದಕ್ಕೆ ಹೋಗ್ಬೇಕು ಅಂತಿತ್ತೆ? ನಾನು ಬುಡಗ ಜಂಗಮ ಜಾತಿಗೆ ಸೇರಿರೋನು. ಬುಡಗ ಜಂಗಮಾಸಿಗೆ ಅಂತ ಒಂದು ಒರಿಜಿನಲ್ ಅವ್ರಿಗೆ ಅಂತ ಒಂದು ಭಾಷೆ ಇದೆ. ಆ ಭಾಷೆನೇ ಅವ್ರಿಗೆ ಐಡೆಂಟಿಫೈ ಅದೇ ಅವ್ರ ಭಾಷೆನೇ. ಆ ಭಾಷೆ ನನಗೆ ಗೊತ್ತಲ್ಲ, ನಾನು ಮಾತಾಡ್ತೀನಲ್ಲ. ಸರಿ, ನಮ್ಮ ರಿಲೇಷನ್ಸ್ ಕೇಳ್ಕೊಳ್ರಿ, ಬುಡಗ ಜಂಗಮ ಜಾತಿ ಬೇರೆ ಎಲ್ಲೆಲ್ಲೋ ಇದ್ದಾರಲ್ಲ, ಅವ್ರನ್ನೆಲ್ಲ ಕೇಳಿ, ನಿಮ್ಮ ಸಂಬಂಧಿಕರು ಇಲ್ವಾ ಅಂತ ಕೇಳಿ. ಅದೇ ಒಂದು ದೊಡ್ಡ ಕುತಂತ್ರದಿಂದ ನನಗೆ ಪ್ರಾಬ್ಲಮ್ ಮಾಡಿ. ಬಹುಶಃ ಇದನ್ನ ನೋಡಿದ್ರೆ ಆಗಿದ್ದೆಲ್ಲ ಒಳ್ಳೇದಕ್ಕೆ ಆಯ್ತು ಅಂತ ಹೇಳಿ ಇಲ್ಲೂ ಕೂಡ ನಿಮ್ಮನ್ನು ಪ್ರೂವ್ ಮಾಡ್ಕೊಂಡಿದ್ದೀನಿ. ನನಗೆ ಆಗಿದ್ದಕ್ಕೆ ಒಳ್ಳೇದಾಯ್ತು, ಆದರೆ ನನ್ನ ಜನಾಂಗಕ್ಕೆ ತೊಂದರೆ ಆಯಿತು. ಅದು ತುಂಬ ಮನಸ್ಸಿಗೆ ನೋವಾಗಿದೆ, ಜನಾಂಗಕ್ಕೆ ನೋವು. ಓಕೆ, ಹಾಗಾಗಿ ಆ ಅಸ್ಮಿತೆ ಅಂದ್ರೆ ನಮ್ಮದು ಅನ್ನೋದು ಹೆಮ್ಮೆ ಕೂಡ ಎಲ್ಲೂ ನಾವು ಬಿಡಬಾರ್ದು ಅನ್ನೋ ಒಂದು ಸಂದೇಶವನ್ನು ಈ ಮೂಲಕ ನೀವು ಸಾರ್ತಾ ಇದ್ದೀನಿ ಅಂತ ಅನ್ಕೊಳ್ತೀನಿ. ಎಸ್, ಈಗ ಬಹಳಷ್ಟು ವಿಚಾರಗಳು ನಾವು ಚರ್ಚೆ ಮಾಡಿದ್ದೀವಿ. ನಿಮಗಿರುವಂಥ ಸವಾಲುಗಳನ್ನು ನೀವು ಹೇಳ್ಕೊಳ್ತಾ ಇದ್ದೀರಿ. ನಿಮ್ಮ ಕನಸಿನ ಕೋಲಾರ ಕ್ಷೇತ್ರ ಹೆಂಗಿದೆ? ನಮ್ಮ ಕನಸಿನ ಕೋಲಾರ ಕ್ಷೇತ್ರ ಅಭಿವೃದ್ಧಿನಲ್ಲಿ ನಾವು ಹಿಂದೆ ಇದ್ದೀವಿ. ಬೆಂಗಳೂರಿಗೆ ಬರೀ 60-70 ಕಿಲೋಮೀಟರ್ ಇರ್ತಕ್ಕಂಥದ್ದೊಂದು ಕೋಲಾರ ಜಿಲ್ಲೆ. ಅಭಿವೃದ್ಧಿನಲ್ಲಿ ಬೆಂಗಳೂರಿಗೆ ಕಂಪ್ಯಾರಿಸೇಷನ್ ಮಾಡಿದ್ರೆ ನಾವು ಇದೆಷ್ಟೋ ಡೆವಲಪ್ ಆಗಬೇಕಾಗಿತ್ತು. ಇಷ್ಟೊತ್ತಿಗೆ ನನ್ನ ಟಾರ್ಗೆಟ್ ಪ್ರಕಾರವಾಗಿ 2023-24 ಒಳಗಡೆ ನಮ್ಮ ನರಸಾಪುರವರೆಗೂ ನಮಗೆ ಮೆಟ್ರೋ ಆಗಬೇಕಾಗಿತ್ತು. ನಮ್ಮ ಕರ್ನಾಟಕ ಬಾರ್ಡರ್ ಬೆಂಗಳೂರು ವಿಧಾನಸೌಧದಿಂದ ನಮ್ಮ ನಂಗಲಿ ಬಾರ್ಡರ್ಗೆ ನನಗೆ ಗೊತ್ತಿರಬೇಕು 110 ಕಿಲೋಮೀಟರ್ ಬರುತ್ತೆ. ಈ 110 ಕಿಲೋಮೀಟರ್ನ ಒಂದು ಕಡೆ 5 ಲೈನು, ಒಂದು ಕಡೆ 5 ಲೈನು, 10 ಲೈನ್ ಹೈವೇ ಮಾಡಬೇಕಾಗಿತ್ತು. ಇದಕ್ಕೆ ಅಭಿವೃದ್ಧಿ ಆಗಬೇಕು. ಕೋಲಾರಕ್ಕೆ ಮೆಡಿಕಲ್ ಕಾಲೇಜ್ ಆಗಬೇಕಾಗಿತ್ತು ಇಷ್ಟೊತ್ತಿಗೆ.
ಕೋಲಾರಿಗೆ ರಿಂಗ್ ರೋಡ್ ಆಗಬೇಕಾಗಿತ್ತು. ಕೋಲಾರ ಹಾಸ್ಪಿಟ್ಲನ್ನ ಇನ್ಕ್ರೀಸ್ ಮಾಡಬೇಕಾಗಿದೆ, SNR ಹಾಸ್ಪಿಟ್ಲ್ ಇನ್ಕ್ರೀಸ್ ಮಾಡಬೇಕಾಗಿತ್ತು. ಕೋಲಾರ ಅಂದರೆ ಅಷ್ಟು ಸಾಮಾನ್ಯ ದೂರಲ್ಲ ಇದು. ಈ ದೇಶಕ್ಕೆ ಚಿನ್ನ ಕೊಟ್ಟಿರೋದು, ಈ ದೇಶಕ್ಕೆ ಹಾಲು ಕೊಟ್ಟಿರೋದು, ಈ ದೇಶಕ್ಕೆ ರೇಷ್ಮೆ ಕೊಟ್ಟಿರೋದು, ಕರ್ನಾಟಕಗೆ ಮೊದಲನೇ ಮುಖ್ಯಮಂತ್ರಿ ಕೊಟ್ಟಿರೋದು ಗುಂಡಪ್ಪನವರು, ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರು, MV ಕೃಷ್ಣಪ್ಪನವರು, ವಿಶ್ವೇಶ್ವರಯ್ಯನವರು, ಈ ಕಡೆ ನಮ್ಮ ಬಾಲಾಜಿ ಚೆನ್ನೈನವರು, ಲತೀಫ್ ಸಾಬ್ ಅವರು, ಕೈವಾರ್ ತಾತಯ್ಯನವರು, ಇಂಥವ್ರನ್ನೆಲ್ಲ ಕೊಟ್ಟಿರುವಂಥ ಜಿಲ್ಲೆ ಇವತ್ತು ಹಿಂದೆ ಉಳಿದಿದೆ ಅಂದರೆ ನಾವೆಲ್ಲ ಮನುಷ್ಯರಲ್ಲ, ನಾವೆಲ್ಲ ನಾವೆಲ್ಲ ಮೃಗಗಳು, ನಾವೆಲ್ಲ ಇದನ್ನು ಅಭಿವೃದ್ಧಿ ಮಾಡಬೇಕು. ಇಷ್ಟೆಲ್ಲ ಮಾಡಬೇಕಂದ್ರೆ ನಾವು 5 ವರ್ಷ ಅವಧಿನಲ್ಲಿ ಮಾಡೋಕ್ಕಾಗೋದಿಲ್ಲ, ಟೈಮ್ ತಗೊಳ್ಳುತ್ತೆ. ಖಂಡಿತವಾಗ್ಲೂ ನನ್ನ ಜನ ಟೈಮ್ ಕೊಟ್ಟು ನಾನು ಮಾಡ್ತೀನಿ ಆ ಕೆಲಸ. ಅಂದ್ರೆ ನಿಮಗೊಂದು ಕನಸಿದೆ, ಆ ಕನಸನ್ನ ಸಾಕಾರಗೊಳಿಸ್ತೀರಿ ಅನ್ನೋ ನಂಬಿಕೆ ನಿಮಗಿದೆ? ಖಂಡಿತ ಇದೆ ನನಗೆ. ಮೆಡಿಕಲ್ ಕಾಲೇಜ್ 100% ಮಾಡ್ತೀನಿ. ಕೋಲಾರ ರಿಂಗ್ ರೋಡ್ ಆಲ್ರೆಡಿ ಟೆಂಡರ್ ಪ್ರೋಗ್ರೆಸ್ ಅಲ್ಲಿದೆ. ಕೋಲಾರ ರಿಂಗ್ ರೋಡ್ ಆಗುತ್ತೆ, 270 ಕೋಟಿದು ರಿಂಗ್ ರೋಡ್ ಆಗುತ್ತೆ. ಆಲ್ರೆಡಿ 100 ಕೋಟಿ ಅಮೌಂಟ್ ರಿಲೀಸ್ ಮಾಡಿದ್ದೀವಿ, ಟೆಂಡರು ಕರೆಯೋದಕ್ಕೆಲ್ಲ ಇದು ಮಾಡಿದ್ದೀವಿ, ಅದಾಗುತ್ತೆ. ಮೆಡಿಕಲ್ ಕಾಲೇಜ್ ಮಾಡಬೇಕು. ಬನ್ನಿ ಸರ್ ಬನ್ನಿ ಎರಗೋಳ್ ನೀರು ತರಿಸುವಂಥ ಕೆಲಸ ಮಾಡಬೇಕು. ಎರಗೋಳಲ್ಲ, ನಮ್ಮ ಎತ್ತಿನ ಒಳೆ ನೀರು ತರಿಸುವಂಥ ಕೆಲಸ ಮಾಡಬೇಕು. ಇದನ್ನೆಲ್ಲ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಚೆನ್ನಾಗಿ ಖಂಡಿತ ಒದಗಿಸ್ತೀವಿ. ಆದಷ್ಟು ಮಟ್ಟಿಗೆ ಸಾಲ್ವ್ ಮಾಡ್ತೀವಿ. ಒಬ್ಬ ಶಾಸಕರಾಗಬೇಕು ಅಂತ ಹೇಳಿದ್ರೆ ಏನು ಅರ್ಹತೆ ಇರಬೇಕು ಅಂತೀರಿ? ಒಂದು ಶಾಸಕರು ಆಗಬೇಕು ಅಂದರೆ ಏನಲ್ಲ ಅರ್ಹತೆ, ಅವ್ರಿಗೆ ಅರ್ಹತೆನೇ ಬೇಕಾಗಿಲ್ಲ. ವಿದ್ಯೆ ಬೇಕಾಗಿಲ್ಲ, ಉದ್ಯೋಗ ಬೇಕಾಗಿಲ್ಲ, ವ್ಯಾಪಾರ ಬೇಕಾಗಿಲ್ಲ, ಯಾರು ಏನು ಹೆಂಗೆ ಅಂತಿಲ್ಲ. ಈ ಭಾರತ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂಥ ಸಂವಿಧಾನದಲ್ಲಿ ಓದಿರೋರು ಎಲೆಕ್ಷನ್ ಕಂಟೆಸ್ಟ್ ಮಾಡ್ಬೋದು, ಎಲ್ಲರೂ ಕಂಟೆಸ್ಟ್ ಮಾಡ್ಬೋದು, ಏನೇ ಇರ್ಬೋದು. ಅಂದರೆ ಒಳ್ಳೆ ಗುಣ ಇರಬೇಕಷ್ಟೇ. ಜನಕ್ಕೆ ಕೆಲಸ ಮಾಡುವಂಥ ಗುಣ ಇದ್ದವರು ರಾಜಕೀಯಕ್ಕೆ ಬರಬೇಕು. ಅಂಥವ್ರು ಬಂದು ಜನಕ್ಕೆ ಏನಾದ್ರು ಉಪಯೋಗ ಬೇಕು, ಬಡಬಗ್ಗರಿಗೆ ನೀರು ಕೊಡಬೇಕು, ಕರೆಂಟ್ ಕೊಡಬೇಕು, ಮೋರಿ ಕೊಡಬೇಕು, ಡ್ರೈನೇಜ್ ಕೊಡಬೇಕು, ಒಳ್ಳೆ ಹಾಸ್ಪಿಟಲ್ ಕೊಡಬೇಕು, ಒಳ್ಳೆ ಎಜುಕೇಷನ್ ಕೊಡಬೇಕು, ರೈತರನ್ನು ಕಾಪಾಡ್ಕೋಬೇಕು. ಆ ಊಟ ಹಾಕೋದು ಈ ದೇಶದಲ್ಲಿ ಇನ್ನೂ ಸ್ವಲ್ಪ ದಿವಸ ಹೋದ್ಮೇಲೆ ನಾನು ಹೇಳ್ತೀನಿ ನೋಡಿ, ಇವತ್ತು ಜ್ಞಾಪಕ ಒಂದು 20 ವರ್ಷ ಆದಮೇಲೆ, ಇನ್ನು ನಾವೆಲ್ಲ ಇರ್ಬೋದೋ ಇಲ್ಲದೇ ಇರ್ಬೋದು, 20 ವರ್ಷ ಆದಮೇಲೆ ನೀವು 1 ಲಕ್ಷ ರೂಪಾಯಿ ಜಾಬಲ್ಲಿ ಇಟ್ಕೊಂಡು ನೀವು ಹೋದ್ರೆ 1 kg ಅಕ್ಕಿ ಸಿಕ್ಕಲ್ಲ. ಆವಾಗ ನೀವು ಊಟ ಏನು ಮಾಡ್ತೀರಾ? ದುಡ್ಡು ಇಟ್ಕೊಂಡು ಏನ್ರಿ ಮಾಡ್ತೀರಾ? ಏನು ಮಾಡೋಕ್ಕಾಗಲ್ಲ ನಿಮ್ಮ ಕೈನಲ್ಲಿ. ಇವತ್ತಿಂದ ರೈತರನ್ನ ಕಾಪಾಡ್ಕೋಬೇಕು. ಕೊರೋನಾ ಟೈಮಲ್ಲಿ ಏನು ಕುಡ್ಕಾಡ್ದೆ ನೀವೆಲ್ಲ? ನಾನೇನು ಕುಡ್ಕಾಡ್ದೆ? ಅಕ್ಕಿ ಸಿಗುತ್ತಾ, ಬೇಳೆ ಸಿಗುತ್ತಾ, ತರಕಾರಿ ಸಿಗುತ್ತಾ ಅಂತ ಹುಡ್ಕಾಡ್ದೆ. ಬೇರೆ ದುಡ್ಡು ಹುಡ್ಕಾಡ್ದು ನಾವು ಅವಾಗ. ದುಡ್ಡು ಇಟ್ಕೊಂಡಿದ್ವಿ, ದುಡ್ಡಿತ್ತು, ಬೇರೆ ಏನು ಸಿಕ್ಕಿಲ್ಲ ನಮಗೆ. ಸಿಕ್ತಾ? ಇಲ್ಲ. ಚಿಕನ್ ಸಿಕ್ಕಿಲ್ಲ, ಮಟನ್ ಸಿಕ್ಕಿಲ್ಲ, ಏನೂ ಸಿಕ್ಕಿಲ್ಲ. ರೈಸ್ ಸಿಕ್ಕಿಲ್ಲ, ತರಕಾರಿ ಸಿಕ್ಕಿಲ್ಲ, ಈರುಳ್ಳಿ ಸಿಕ್ಕಿಲ್ಲ, ಬೆಳ್ಳುಳ್ಳಿ ಸಿಕ್ಕಿಲ್ಲ, ಉಪ್ಪು ಸಿಕ್ಕಿಲ್ಲ. ಅದಕ್ಕೆ ನಮ್ಮ ರೈತರನ್ನ ಕಾಪಾಡ್ಕೋಬೇಕು. ಆ ರೈತರನ್ನ ಕಾಪಾಡ್ಕೊಂಡ್ರೆ ಇವತ್ತು ಇದಾಗೋದು. ನಾವು ಉದ್ಧಾರ ಆಗ್ಬೇಕು ಅಂದ್ರೆ ರೈತರನ್ನ ಕಾಪಾಡ್ಕೋಬೇಕು. ಅವಾಗ ನಾವು ಉದ್ಧಾರ. ಒಂದು ಮಾತು ಹೇಳಿದ್ರಿ, ರಾಜಕೀಯಕ್ಕೆ ಬರ್ಬೇಕು ಅಂದ್ರೆ ಏನು ಬೇಕಾಗಿಲ್ಲ, ಒಂದು ಒಳ್ಳೆ ಗುಣ ಇದ್ರೆ ಸಾಕು ಅಂತ. ಪ್ರಸ್ತುತ ರಾಜಕಾರಣದಲ್ಲಿ ಬರೀ ಗುಣ ಸಾಕಾ ಅಥವಾ ಹಣದ ಅವಶ್ಯಕತೆ ಎಷ್ಟಿದೆ ಅಂತ? ಹಣದ ಅವಶ್ಯಕತೆ ಮೇಜರು. ಹಣದ ಅವಶ್ಯಕತೆ ಮೇಜರು. ಆ ಥರ ನೀವು ಹೇಳಿರೋ ಗುಣದಲ್ಲಿ ಹಣವಂತನಾಗಿರೋದು ಒಂದು ಗುಣನ? ಇಲ್ಲ, ನಾನು ಹೇಳ್ತಾ ಇರೋದು ಇದೆಲ್ಲ ಯಾವುದೂ ಇಲ್ಲದೆ ರಾಜಕಾರಣಕ್ಕೆ ಬಂದು ಓಟ್ ಹಾಕಿದಾಗ ಜನ ಬಂದು ನಮ್ಮನ್ನು ಟೇಬಲ್ ತಟ್ಟಿ ಒದ್ದು ಕೇಳ್ಬೋದು, ನೀನು ಓಟ್ ಹಾಕಿದ್ದು ಈ ಕೆಲಸ ಮಾಡಿಲ್ಲ, ಮಾಡು ಅಂತ ಕೇಳ್ಬೋದು. ಹಣ ಯಾವಾಗ ತೊಗೊಂಡ್ರೋ ಅವರು ವೀಕ್ ಆಗ್ತಾರೆ, ನಮಗೂ ಧೈರ್ಯ ಆಗ್ಬಿಡ್ತದೆ. ಬಿಡ, ಅವ್ರು ವೀಕ್ ಆಗ್ತೀರಾ, ನೀವು ಸ್ಟ್ರಾಂಗ್ ಆಗ್ತೀರಾ ಅಷ್ಟೇ. ಯಾವತ್ತು ಜನ ಬಂದು ದುಡ್ಡು ಹಾಕದೆ ಒಳ್ಳೆ ನಾಯಕನ, ಅದು ಯಾರನ್ನ ಆಯ್ಕೆ ಮಾಡ್ಕೊಳ್ಳಿ, ಒಳ್ಳೆಯವ್ರ ನಾಯಕ ಮಾಡ್ಕೊಳ್ಳಿ, ದುಡ್ಡು ತಗೊಳ್ದೆ. ಕೊತ್ತೂರು ಮಂಜುನಾಥ್ ಅವ್ರು ಸ್ಟ್ರಾಂಗಾ ವೀಕಾ? ಕೊತ್ತೂರು ಮಂಜುನಾಥ್ ಸ್ಟ್ರಾಂಗ್, ಯಾವತ್ತೂ ವೀಕ್ ಇಲ್ಲ, ಯಾವುದ್ರಲ್ಲೂ ವೀಕ್ ಇಲ್ಲ. ನಾನು ಯಾವುದ್ರಲ್ಲೂ ವೀಕ್ ಓದಿಲ್ಲ. ನಡೆಯೋದ್ರಲ್ಲಿ ಎಷ್ಟು ದೂರ ಬೇಕಂದ್ರೂ ನಡೀತೀನಿ, ಫೈಟ್ ಮಾಡೋದು ಎಷ್ಟು ದೂರ ಬೇಕಂದ್ರೂ ಫೈಟ್ ಮಾಡ್ತೀನಿ. ನಾನು ರೈಲು, ಫ್ಲೈಟು 2 ಬಿಟ್ಟು ಮಿಕ್ಕಿದ್ದೆಲ್ಲ ಓಡಿಸ್ಬಿಟ್ಟಿದ್ದೀನಿ. ಹೌದಾ? ಲಾರಿ, ಬಸ್ಸು, ಕಾರು, ಟ್ಯಾಕ್ಟ್ರು, ಮೋಟ್ರು, ಬೈಕು, ಎಲ್ಲ ಸೈಕಲ್ ಗೀಕ್ಸಲ್ ಎಲ್ಲನೂ ಟ್ರೈನಿಂಗ್ ಮಾಡಿಬಿಟ್ಟಿದ್ದೀನಿ. ನಾವು ಯಾವತ್ತೂ ಸ್ಟ್ರಾಂಗೇ, ವೀಕ್ ಏನಿಲ್ಲ, ಸ್ಟ್ರಾಂಗ್ ಆಗಿರ್ತೀವಿ. ಸ್ಟ್ರಾಂಗ್ ಆಗಿರೋದಕ್ಕೆ ಕಾರಣನೂ ನಮ್ಮ ನಿಯತ್ತು, ನಮ್ಮ ನಿರಂತರ ನೇರವಾಗಿ ಹೇಳುವಂಥದ್ದು. ಅದೇ ನಮ್ಮನ್ನು ಸ್ಟ್ರಾಂಗ್ ಆಗಿರುತ್ತೆ. ಇವತ್ತು ಸ್ಟ್ರಾಂಗೇ, ನಾಳೆ. ನಾನು ಯಾವುದನ್ನು ನಂಬ್ಕೊಂಡು ನಾನಿಲ್ಲ, ನಾನು ಯಾವುದನ್ನು ನಂಬ್ಕೊಂಡಿಲ್ಲ, ನಾನು ಯಾರನ್ನು ನಂಬ್ಕೊಂಡಿಲ್ಲ. ನನ್ನನ್ನು ನಾನು ನಂಬ್ಕೊಂಡಿದ್ದೀನಿ. ನನ್ನನ್ನು ನನ್ನ ತಲೆ ಮೇಲೆ ಹೊಡೆದು ನಾನು ಕೇಳ್ಕೊಳ್ತೀನಿ, ನಾಳೆ ಏನು ಮಾಡ್ಬೇಕು ನಾನು ಅಂತ. ಹಿಂದೆ ಏನಾಯಿತು ಅಂತ ನಾನು ನೋಡೋದಿಲ್ಲ, ನಾಳೆ ಏನು ಮಾಡಬೇಕು ಅಂತ ನೋಡ್ತೀನಿ. ನಾಳೆ ಏನು ಮಾಡಬೇಕು ಅಂತ ಅದಕ್ಕೆ ನಾನು ನೋಡೋದು. ಆಮೇಲೆ ನಾನು 365 ಡೇಸ್ ನಾನ್ ವೆಜ್. ನಾನು ವೆಜ್ಜೇ ಇಲ್ಲ. ನಾನು ನನಗೆ ಇಷ್ಟ ಆಗುವಷ್ಟು ದಿವಸ ನಾನು ನಾನ್ ವೆಜ್ ತಿಂತೀನಿ. ಯಾವತ್ತಂದರೆ ಈ ನಡುವೆ ಒಂದು ತಿಂಗಳಿಗೆ ಒಂದೇ ದಿವಸ, ತಿಂಗಳಿಗೊಂದ್ಸಲ ಸಂಕಷ್ಟಿ ದಿವಸ ಒಂದು ದಿವಸ ನಾನ್ ವೆಜ್ ತಿನ್ನಲ್ಲ. ಉಪವಾಸ ಇರ್ತೀನಿ. ಅವತ್ತು ಉಪವಾಸ ಇರ್ತೀನಿ, ನಾನ್ ವೆಜ್ ತಿನ್ನಲ್ಲ. ಅದೇ ನಮ್ಮ ಮಿಸ್ಸಸ್ ಏನೋ ಹೇಳಿದ್ರು, ಆಯ್ತು ನಿನ್ಗೋಸ್ಕರ ಇದೊಂದು ಬಿಡ್ತೀನಿ ಹೋಗು ಅಂತ ಹೇಳ್ಬಿಟ್ಟು ಅದೊಂದು ತಿಂಗಳಿಗೊಂದ್ಸಲ ಅದನ್ನು ಬಿಟ್ಟಿದ್ದೀನಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಯಾವುದು ನನಗೆ ಯಾವ ರಿಸ್ಟ್ರಿಕ್ಷನು ಇಲ್ಲ, ಏನೂ ಇಲ್ಲ. ಮನೆಯಲ್ಲಿ ಹಬ್ಬ ಅದು ಇದು ಶಿವರಾತ್ರಿ ಇದೆ, ನೀವು ಶಿವರಾತ್ರಿನಲ್ಲಿ ಮನೇಲಿ ಮಾಡ್ಕೊಳ್ರಿ. ಆಚೆ ಒಂದು ಕಿಚನ್ ಮಾಡ್ಕೊಂಡಿದ್ದೀನಿ ನಾನು. ನಾವಲ್ಲಿ ನಾನ್ ವೆಜ್ ಮಾಡ್ಕೊಂಡು ಅಲ್ಲೇ ತಿನ್ಕೊಂಡು ಪಾತ್ರೆಗಳೆಲ್ಲ ಅಲ್ಲೇ ಇಟ್ಬಿಟ್ಟು ಮನೆ ಒಳಗಡೆ ಹೋಗ್ತೀವಿ. ಓಕೆ. ಅಂದರೆ ಈಗ
ತಿನ್ನೋದು ಎಷ್ಟು ಇಂಪಾರ್ಟೆಂಟ್ ಅದನ್ನ ಕರಗಿಸೋದು ಅಷ್ಟೇ ಇಂಪಾರ್ಟೆಂಟ್. ಅಂದ್ರೆ ಕೆಲಸ ಕಾರ್ಯಗಳು ಅದೆಲ್ಲ ತಿನ್ನೋದ್ರಿಂದಾನೇ ನಮ್ಗೆ ಅದೆಲ್ಲ ಕರಗುತ್ತೆ. ಚೆನ್ನಾಗಿದೆ, ಹೆಲ್ತಿ ಆಗಿದೆ. ಅಂದ್ರೆ ಜೀರ್ಣ ಮಾಡ್ಕೊಳ್ಳೋಕ್ಕೂ ಕೂಡ ಕೆಲಸ ಕಾರ್ಯಗಳು ಅಂದ್ರೆ ಜಿಮ್ ವಾಕಿಂಗ್ ಏನೋ ಮಾಡ್ತೀರಾ? ಜಿಮ್ಮು, ವಾಕಿಂಗು, ಆರ್ಟಿಫಿಷಿಯಲ್ ಅದನ್ನ ನಾನು ಯಾವುದನ್ನು ಮುಟ್ಟೋದಿಲ್ಲ. ಅಲ್ಲ, ವಾಕಿಂಗ್ ಆರ್ಟಿಫಿಷಿಯಲ್ ಅಲ್ಲ. ವಾಕಿಂಗ್ ಮಾಡ್ತೀರಾ? ಆರ್ಟಿಫಿಷಿಯಲ್ ವಾಕಿಂಗ್ ಹೆಂಗಿಲ್ಲ ಅಂತ ಹೇಳ್ತೀರಾ ನೀವು? ಅದು ಕಾನ್ಸೆಪ್ಟ್ ಇಲ್ಲ. ಪ್ಲೀಸ್ ಹೇಳಿ ಸರ್, ಪ್ಲೀಸ್ ಹೇಳಿ. ರೋಡ್ ಮೇಲೆ ನಡೆಯೋದು ನಿಮ್ಗೆ ವಾಕಿಂಗ್? ಅದು ಸಿಮೆಂಟ್ ಮೇಲೆ ನಡೆಯೋದು ವಾಕಿಂಗ್ ನಿಮ್ಗದು? ಓಕೆ, ಸಿಮೆಂಟ್ ರೋಡ್ ಮೇಲೆ ನಡೆಯೋದು ವಾಕಿಂಗ್ ಅಲ್ಲ. ರೋಡ್ ಮೇಲೆ ನಡೆಯುವಂಥದ್ದು ವಾಕಿಂಗ್ ಅಲ್ಲ. ನಮ್ಮ ಖುಷಿಗೆ ನಾವು ನಡಿಬಹುದು. ಯಾವತ್ತು ಒಂದು ಮಾತ್ರ ತಿಳ್ಕೊಳ್ಳಿ, ಮಣ್ಣು ಮೇಲೆ ನಡಿಬೇಕು. ಮಣ್ಣಲ್ಲಿರ್ತಕ್ಕಂಥ ಗುಣಗಳು, ಆ ಗ್ರಾವಿಟಿ ಪವರ್ ಬೇರೆ ಯಾವುದ್ರಲ್ಲೂ ಇಲ್ಲ. ಇವಾಗ 1 ಲೀಟರ್ ಪಾಲಿಡಾಲ್ ನಾವು ಕುಡಿದ್ರೆ ಏನಾಗ್ತೀವಿ ಹೇಳಿ? ಸತ್ತೋಗ್ತೀವಲ್ಲ. ಮಣ್ಣಲ್ಲಿ ಹಾಕಿ 1 ಲೀಟರ್ ಪಾಲಿಡಾಲ್ ಮಣ್ಣು ಏನಾಗುತ್ತೆ? ಏನಾಗಲ್ಲ. ಯಾಕಾಗಲ್ಲ? ಅದನ್ನ ಕಂಟ್ರೋಲ್ ಮಾಡೋ ಶಕ್ತಿ ಆ ಮಣ್ಣಲ್ಲಿದೆ. ಅದರಿಂದ ಬರೀ ಕಾಲಲ್ಲಿ ಚಪ್ಪಲಿ ಹಾಕದೆ ಬರೀ ಕಾಲಲ್ಲಿ ಯಾರು ಮಣ್ಣಲ್ಲಿ ನಡೀತಾರೋ ಅವ್ರಿಗೆ ಯಾವ ಕಾಯಿಲೆಗಳು ಬರೋದಿಲ್ಲ. 100% ನಡೀತೀನಿ. 100% ನಡೀತೀನಿ. ದಿನನಿತ್ಯ ಅಭ್ಯಾಸ ಇದೆಯಾ ಅಂತ ಕೇಳ್ತೀನಿ. ದಿನನಿತ್ಯ ನಾನು ಹೋಗಲ್ಲ. ಬೆಂಗಳೂರಲ್ಲಿ ಎಲ್ಲೂ ವಾಕಿಂಗ್ ಎಲ್ಲೂ ಹೋಗಲ್ಲ. ನಾನು ವಾಕಿಂಗ್ ಹೋಗ್ಬೇಕಂದ್ರೆ ನಮ್ಮ ಊರಲ್ಲಿ ನಮ್ಮ ಟ್ರ್ಯಾಕ್ಟರ್ ಇದೆ. ಟ್ರ್ಯಾಕ್ಟರ್ ನಮ್ಮ ಡ್ರೈವರ್ಗೆ ಹೇಳ್ತೀನಿ, ಒಂದು 5,000 ರೂಪಾಯಿ ಡೀಸೆಲ್ ಹಾಕ್ತೀನಿ, ಸುಮ್ಮನೆ ಜಮೀನ ಉತ್ತು ಅಂತ ಹೇಳ್ತೀನಿ. ಅವ್ನ ಜಮೀನು ಉತ್ತಾ ಇದ್ರೆ ನಾನು ಉತ್ಕೊಂಡು ಹೋಗ್ತಾ ಇರ್ತಾನೆ. ಮಣ್ಣಲ್ಲಿ ಹಿಂಗೆ ಆಚೆ ಬಂದಿರುತ್ತಲ್ಲ, ಆ ಇದರಲ್ಲಿ ನೋಡ್ಕೊಂಡು ರೌಂಡ್ ಹೊಡಿತೀನಿ. ಚೆನ್ನಾಗಿ 17 ಕಿಲೋಮೀಟರ್ 18 ಕಿಲೋಮೀಟರ್ ರೌಂಡ್ ಹೊಡಿತೀನಿ. ಯಾವಾಗಾದ್ರೂ ಊರಿಗೆ ಹೋದಾಗ. ಇಲ್ಲ ಅಂತ ಹೇಳಿದ್ರೆ ನನಗೆ ಆಸೆ ಆದಾಗ ನಮ್ದೇ ಎತ್ತುಗಳಿದೆ, ನೇಗಿಲು ಕಟ್ತೀನಿ, ನೇಗಿಲು ಹೊಡಿತೀನಿ. ನಾನೇ ನೇಗಿಲು ಹೊಡಿತೀನಿ. ಒಂದು 1 ಅವರ್ 2 ಅವರ್ ನೇಗಿಲು ಹೊಡೆದು ಅದರಲ್ಲಿ ನಡೀತೀವಲ್ಲ ಮಣ್ಣಲ್ಲಿ, ಅಲ್ಲಿ ಅದೇ ವಾಕಿಂಗ್ ಲೆಕ್ಕ. ನೀವು ಆ ಮಣ್ಣಲ್ಲಿ ವಾಕಿಂಗ್ ಮಾಡೋದು ಒಂದು 5 ಕಿಲೋಮೀಟರ್ 10 ಕಿಲೋಮೀಟರ್ ಒಂದೇ. ನೀವು ಒಂದು ವರ್ಷ ಎಲ್ಲ ನೀವು ತಾರ್ ರೋಡಲ್ಲಿ ಸಿಮೆಂಟ್ ರೋಡಲ್ಲಿ ವಾಕಿಂಗ್ ಮಾಡೋದು ಒಂದೇ. ಆ ಮಣ್ಣಲ್ಲಿ ಗ್ರಾವಿಟಿ ಪವರ್ ಇರೋದು. ಇವಾಗ ನಾವು ಬೀಜ ಹಾಕಿದ್ರೆ ಎಷ್ಟು ಫಲ ಕೊಡುತ್ತೆ ನಮ್ಗದು, ಅದರಲ್ಲೇ ಪವರ್ ಇರೋದು. ಅದನ್ನ ನಮ್ಮ ಕಾಲಿಗೆ ಟಚ್ ಆಗಬೇಕು. ಗ್ರಾವಿಟಿ ಪವರ್ ಸರ್. ಇವತ್ತು ಮಣ್ಣಲ್ಲಿ ಮನೆಗೆ ನೀವು ಗ್ರೌಂಡ್ ಕರೆಂಟ್ ಎಲ್ಲಿ ಕೊಡ್ತೀರಾ ನೀವು? ಇಲ್ಲ, ಹೊರಗಡೆ ಬಂದ್ಬಿಟ್ಟು ಹಳ್ಳ ತೆಗೆದು ಮಣ್ಣಲ್ಲಿ ಇದ್ದಿಲ್ ಹಾಕಿ ಎಲ್ಲ ಹಾಕಿ ಗ್ರೌಂಡ್ ಕೊಡ್ತೀನಿ. ಯಾಕೆ ಅಲ್ಲಿ ಕೊಡ್ತೀರಾ ನೀವು? ಬೇರೆ ಎಲ್ಲ ಅರ್ಥಿಂಗ್ ಅಂತೀವಿ ನಾವು. ಅರ್ಥಿಂಗ್ ಅಂತಿರಲ್ಲ. ಅದೇ ಮಣ್ಣಲ್ಲಿ ಆ ಪವರ್ ಇದೆಯಲ್ಲ ಭೂಮಿನಲ್ಲಿ, ಆ ಪವರ್ ನಮ್ ಕಾಲ್ಗೂ ಸಿಗುತ್ತಲ್ಲ. ಅದನ್ನ ಮಾಡ್ಬೇಕು. ಅದನ್ನ ಮಾಡ್ಬೇಕು. ಪ್ರಕೃತಿಯನ್ನ ಬಿಟ್ಟು ನಾವು ಏನ್ ಮಾಡಿದ್ರು ವೇಸ್ಟ್. ಪ್ರಕೃತಿನ ಬಿಟ್ಟು ಏನು ಮಾಡ್ಬೇಕು, ಅದನ್ನ ಮಾಡ್ಬೇಕು. ಈ ಶ್ರೀಮಂತಿಕೆ ಬಗ್ಗೆ, ದುಡ್ಡಿನ ಬಗ್ಗೆ ಏನಂತೀರಿ ತಾವು? ಶ್ರೀಮಂತಿಕೆ ರಹಸ್ಯ ಏನು ಅಂತೀರಿ? ಶ್ರೀಮಂತಿಕೆ ರಹಸ್ಯ ಸರ್, ಒಂದು ಲಿಮಿಟ್ ಆಗಿ ದುಡ್ಡು ಇರಬೇಕು. ಆ ಲಿಮಿಟ್ ಮೀರಿ ದುಡ್ಡು ಹೋದ್ರೆ ರಹಸ್ಯ ಸೀಕ್ರೆಟ್ ಏನು? ಕೊತ್ತೂರು ಮಂಜುನಾಥ್ ಅವ್ರ ಜೀವನದಲ್ಲಿ ಅವ್ರೇನು ತುಂಬಾ ಓದ್ದವರಲ್ಲ, ತುಂಬಾ ದೊಡ್ಡದಾಗಿ ಏನೋ ಕಲ್ತಿದ್ದಾರೆ ಅಂತೆಲ್ಲ, ಬಹಳ ಕಷ್ಟಪಟ್ಟು ಬಂದಂಥವ್ರು. ನಿಮ್ಮ ಪ್ರಕಾರ, ನಿಮ್ಮ ಅನುಭವದಲ್ಲಿ, ಯಾಕಂತ ಹೇಳಿದ್ರೆ ದುಡ್ಡು ಬಹಳ ಇಂಪಾರ್ಟೆಂಟ್. ರಹಸ್ಯ ಇದು ಸೀಕ್ರೆಟ್. ಈ ಸೀಕ್ರೆಟ್ ಫಾಲೋ ಮಾಡಿದೆ ನಾವು ಅಂತ ಹೇಳಿಲ್ಲ. ಒಂದು ಸೀಕ್ರೆಟ್ ಏನು ಫಾಲೋ ಮಾಡಿದ್ರೆ, ಒಂದು ಅದಕ್ಕೆ ಎಕ್ಸಾಂಪಲ್ ಒಂದು ಕೊಟ್ಬಿಟ್ಟು ನೀವು ಹೇಳಿದ್ದಕ್ಕೆ ನೀವು ಮಿಕ್ಕಿದ ಆನ್ಸರ್ ತಿಳ್ಕೊಳ್ಳಿ. ನಾನು ಬೆಂಗಳೂರಲ್ಲಿ ಒಂದು ಜಾಗದಲ್ಲಿ, ನಮ್ಮ KR ಪುರಂ ಕಡೆ ಒಂದು ಜಾಗದಲ್ಲಿ ಒಂದು ಲೇಔಟ್ ಮಾಡಿದ್ದೆ. ಲೇಔಟ್ ಮಾಡಿ ಟೋಟಲ್ಲು 80 ಸೈಟ್ ಮಾಡಿದ್ದೆ. ಅದರಲ್ಲಿ ನನ್ನ ಫ್ರೆಂಡ್ ವಿನೋದ್ ಅಂತ ಒಬ್ಬ ಇದ್ದ, ಕೇರಳದವನು ವಿನೋದ್ ಅಂತ. ಆ ವಿನೋದ್ಗೆ ಏನು ಮಾಡಿದೆ ನಾನು, 40 ಸೈಟ್ ಅವನೊಬ್ಬನಿಗೆ ಮಾರಿದೆ. ಏನಂದ್ರೆ ಒಂದು ರೇಟು ಎಷ್ಟು, 4 ಲಕ್ಷ ರೂಪಾಯಿ ತರ ಒಂದು ಸೈಟ್ ಮಾರ್ಬಿಟ್ಟೆ. ಅವನು ಅದ್ರ ಮೇಲೆ ಏನೋ ಲಾಭ ಇಟ್ಕೊಂಡು ಮಾಡ್ಕೊಳ್ತಾನೆ. ಹಾಗೇನಾಯ್ತು, ವಿನೋದ್ ಏನು ಮಾಡ್ದ, ನನಗೆ 40 ಸೈಟಿಗೆ ದುಡ್ಡು 4,10,000 ರೂಪಾಯಿ ತರ ನನಗೆ ಸೆಟ್ಲ್ ಮಾಡ್ದ. ನಾನು ಹೇಳ್ತಾ ಇರೋದು 2004-05, ಇವಾಗಲ್ಲ, 2004-05. ಅದು ನನಗೆ ದುಡ್ಡು ಸೆಟ್ಲ್ ಮಾಡ್ದ. ನನ್ನ ಸೈಟ್ ದುಡ್ಡು ನನಗೆ ಕೊಟ್ಟಿದ್ದಾನಲ್ಲ, ಕ್ಲಿಯರ್ ಆಯ್ತಲ್ಲ ನಂದು. ಯಾವತ್ತಾದ್ರೂ ಅವ್ನು ಲಿಸ್ಟ್ ಮಾಡ್ಕೊಬೋದು. ಆತನ ಏನು ಮಾಡ್ದ, ಈ ಸೈಟ್ಗಳನ್ನೆಲ್ಲ ಏನು ಮಾಡ್ದ, ಬೇರೆಯವ್ರಿಗೆ ಮಾರ್ದ, ಕೇರಳದವ್ರಿಗೆಲ್ಲ ಮಾರ್ದ. ಆತನ ಅದ್ರ ಮೇಲೆ 50,000 1 ಲಕ್ಷ ಇಟ್ಕೊಂಡು, ಇಸ್ ಎ ಬಿಸ್ನೆಸ್, ಚಾರಿಟಿ ಅಲ್ಲ, ಬಿಸ್ನೆಸ್. ಲಾಭ ಇಟ್ಕೊಂಡು ಮಾಡ್ಕೊಳ್ಳೇಬೇಕು, ಆತನ ಮಾಡ್ಕೊಂಡ. ದಿಢೀರಂತ ಏನಾಯ್ತು, ಇವನು ವಿನೋದ್ ಕಾಣಿ ಆಗ್ಬಿಟ್ಟ. ದಿಢೀರಂತ ಕಾಣಿ ಆಗ್ಬಿಟ್ಟಂದ್ರೆ ಎಲ್ಲೋದಂದ್ರೆ, ಇವನು ದುಬೈ, ಅಬುದಾಬಿ ಆ ಕಡೆ ಎಲ್ಲೋ ಹೋಗ್ಬಿಟ್ಟ. ಬೇರೆ ಏನೋ ಅವ್ರದ್ದು ಪರ್ಸನಲ್ ಸಮಸ್ಯೆಗಳಿಂದ ಆ ಕಡೆ ಹೋಗಿ ಇದ್ಬಿಟ್ಟ. ಅವ್ನು ಅಂದ್ರೆ ಇದಾನೆ, ಮನುಷ್ಯ ಇದ್ದಾನೆ, ಹೋಗ್ಬಿಟ್ಟ. ಸರಿ, ಇವರು ಸೈಟ್ಗಳು ನನಗೆ ದುಡ್ಡು ಬಂದಿದೆ. ನಾನು 40 ಸೈಟ್ ನಾನು ಮಾರ್ಕೊಂಡಿದ್ದೀನಿ, 40 ಸೈಟ್ ಹಂಗೆ ಬಿದ್ದಿದೆ. ಹಂಗೆ ಇತ್ತು ಸೈಟ್ಗಳು. ನಾನೇ ಅದನ್ನ ಕಾಂಪೌಂಡ್ ಮಾಡಿಸಿ ಎಲ್ಲ ಅಲ್ಲಿರೋ ಈ ಕಡೆ ಮನೆಯಲ್ಲಿ ಖಾಲಿಯಾಗಿತ್ತು ಸೈಟ್. 2014ರಲ್ಲಿ ನಾನು ML ಆದಮೇಲೆ 1 ವರ್ಷಕ್ಕೆ ನಮ್ಮ ಮನೆ ಹತ್ರ ಒಬ್ಬ ಮಲಯಾಳಿ ಇರ್ತಾರೆ, ಒಂದು ಫ್ಯಾಕ್ಟ್ರಿ, ಒಳ್ಳೆ ಮನುಷ್ಯ. ಯಾವಾಗ ದಾರಿಯಲ್ಲಿ ಸಿಕ್ಕಿದಾಗ ರೋಡಲ್ಲಿ ಹಾಯ್ ಅನ್ಕೊಂಡು, ನಮ್ಮ ಮನೆ ಒಂದೇ ರೋಡ್ ನಾವಿಬ್ಬರು. ಅವ್ರು ಒಂದು ದಿವಸ ಬಂದು ನನಗೆ ಹೇಳಿದ್ರು, ಸರ್ ಈ ಥರ ಏನೋ ಸೈಟ್ ಇದೆ ಸರ್. ಒಂದು ಸರ್ ಇವತ್ತು 30 ಲಕ್ಷ 35 ಲಕ್ಷ ಆಗೋಗ್ಬಿಟ್ಟಿದೆ ರೇಟು ಅಂತ. ಆಯಿತು, ಕರೀರಿ ಮಾತಾಡೋಣ ಅಂತ. ಸರಿ, ಇವ್ರಾಗ ಅವ್ರಿಗೆ ಹೇಳಿದ್ರು, ಕರೀರಿ ಅಂತ ಹೇಳಿದ್ರು. ಅವರೆಲ್ಲ ಏನು ಡಿಸೈಡ್ ಆಗಿದ್ದಾರೆ, ಒಬ್ಬೊಬ್ಬರು ಬಂದುಬಿಟ್ಟು 10 ಲಕ್ಷ ಕೊಡೋಣ ನಾವು ಒಂದೊಂದು ಸೈಟಿಗೆ ಅಂತ. ಫೈನಲ್ ಆಗಿ ಇವ್ರೇನಂದ್ರೆ ಒಂದು 15 ಲಕ್ಷವರೆಗೂ ಮಾತಾಡಿ, ಅವ್ರೇನಾದ್ರು ದುಡ್ಡು ಕೇಳಿದ್ರೆ 15 ಲಕ್ಷವರೆಗೂ ಒಂದು ಸೈಟ್ ಕೊಟ್ಬಿಟ್ಟು ನಮ್ಮ ಸೈಟಿಗೆ ನಾವು ಇವತ್ತು 35-40 ಹೋಗ್ತಾ ಇದೆ ಮಾತಾಡ್ಕೊಂಡು ಡಿಸ್ಕಷನ್ ಮಾಡ್ಕೊಂಡಿದ್ದಾರೆ. ಅವ್ರು ನಮ್ಮ ಮಲೆಯಲ್ಲಿ ನಮ್ಮ ಸ್ನೇಹಿತರು ಕರ್ಕೊಂಬಂದರು, ಮಾತಾಡಿದ್ರು. ಏನು ಅಂತ ನಾನು ಹೇಳಿದೆ, ನಮ್ಮ ಮುರಳಿ ಅಂತಿದ್ದಾರೆ ಹೊಸಕೋಟೆನಲ್ಲಿ,
ಮುರಳಿ ಅಂತಿದ್ದಾರೆ ಹೊಸಕೋಟೆನಲ್ಲಿ, ನೀವು ಹೋಗಿ ಅವ್ರನ್ನ ಮೀಟ್ ಮಾಡಿ, ನಾನು ಹೇಳ್ತೀನಿ, ರಿಜಿಸ್ಟ್ರೇಷನ್ಗೆಲ್ಲ ರೆಡಿ ಮಾಡ್ತಾರೆ ಅಂತ ಹೇಳಿದ್ರು. ರಿಜಿಸ್ಟ್ರೇಷನ್ಗೆ ಎಷ್ಟು ಸರ್ ದುಡ್ಡು, ಏನು ಕೊಡಬೇಕು ಅಂತ ಮುರಳಿನ ಮಾತಾಡಿ, ಮುರಳಿ ಹೇಳ್ತಾನೆ ಅದೆಲ್ಲ ಮಾಡಿ ಅಂತ. ಸರಿ, ಇವ್ರು ಮುರಳಿ ಹತ್ರ ಹೋಗಿದ್ದಾರೆ, ಮುರಳಿನ ಕೇಳಿದ್ದಾರೆ, ಮುರಳಿ ಹೇಳಿದ್ದಾರೆ ಸರ್ ರಿಜಿಸ್ಟ್ರೇಷನ್ ಫೀಸು, ಸ್ಟಾಂಪ್ ಡ್ಯೂಟಿ ಅದು ಇದು ಎಲ್ಲ 40,000 ಆಗುತ್ತೆ, 50,000 ಆಗುತ್ತೆ, ಎಷ್ಟು ಹೇಳಿದ್ದಾರೆ ಅವರು. ಅದೇ ಸಾಹೇಬ್ರದ್ದು ಅವ್ರದ್ದು ಎಷ್ಟು ದುಡ್ಡು ಅದು ನನಗೆ ಗೊತ್ತಿಲ್ಲ, ನೀವು ಅವ್ರನ್ನೇ ಮಾತಾಡ್ಕೊಳ್ಳಿ ಅಂತ ಆ ಮುರಳಿಗೆ ಹೇಳಿದ್ರೆ ರಿಜಿಸ್ಟ್ರೇಷನ್ ಮಾಡ್ಕೊಡೋರಿಗೆ ಆ ಫೀಸಸ್ಸು ಡೀಡು ಅದೇ ಮಾತಾಡ್ಕೊಳ್ಳಿ ಅಂದ್ರಿ. ತಿರ್ಗಾ ಅವರು ಮನೆ ಹತ್ರ ಬಂದರು, ನನಗೆ ಹೇಳಿದ್ರು ಸರ್ ಈ ಥರ ನಿಮ್ಗೆ ಎಷ್ಟು ಕೊಡ್ಬೇಕು ಸರ್ ರಿಜಿಸ್ಟರ್ ಮಾಡ್ಕೊಡೋದಕ್ಕೆ ಏನು ಅಂತೇಳಿ. ನನ್ನ ದುಡ್ಡು ನಂಗೆ ಸೆಟ್ಲ್ ಆಗಿದೆಯಲ್ಲ, ಮೊದಲೇ 4,10,000 ರೂಪಾಯಿ ಸೈಟ್ಗೆ ನನ್ನ ದುಡ್ಡು ನಂಗೆ ಸೆಟ್ಲ್ ಆಗಿದೆ, ಇನ್ನೇನು ನಾನು ಕೊಡೋದೇನು ಇಲ್ಲ ಸರ್, ರಿಜಿಸ್ಟರ್ ಮಾಡ್ಕೊಡ್ಕೋಬೇಕಲ್ಲ ನೀವು, ಇವಾಗ 30 ಲಕ್ಷ 35 ಲಕ್ಷ ಹೋಗ್ತಾಯಿದೆ. ನಾನು ಹುಟ್ಟಿರೋದು ನಮ್ಮ ಅಪ್ಪನಿಗೆ, ಮೆಂಬರ್ ಗೋವಿಂದಿಗೆ, ನಿಮ್ಮಪ್ಪನಿಗೆ ಹುಟ್ಟಿಲ್ಲ ನಾನು, ಹಿಂಗೆ ಹೇಳ್ದವ್ರು, ಇದೇ ವರ್ಡಲ್ಲಿ ಹೇಳ್ದೆ. ನಾನು ಹುಟ್ಟಿದ್ದು ನಮ್ಮಪ್ಪ ಮೆಂಬರ್ ಗೋವಿಂದ್ಗೆ, ವೆಂಕಟಮ್ಮಗೆ, ನಮ್ಮ ತಾಯಿಗೆ, ಅವರಲ್ಲಿ ಹುಟ್ಟಿದ್ದು. ನಾನು ನಿಮ್ಮಪ್ಪನಿಗೆ ಹುಟ್ಟಿಲ್ಲ, ನಿಮ್ಮ ತಾಯಿಗೋ ನಿಮ್ಮಪ್ಪನಿಗೂ ಹುಟ್ಟಿಲ್ಲ. ನಾನು ನಿಮ್ಮಪ್ಪನಿಗೆ ಹುಟ್ಟಿದ್ರೆ ನನ್ನ ದುಡ್ಡು ನನಗೆ ಬೇಕು, ನನ್ನಪ್ಪನಿಗೆ ಹುಟ್ಟಿದ್ರೆ ನನ್ನ ದುಡ್ಡು ನಿನಗೆ ಬೇಕು. ನನಗೇನು ದುಡ್ಡು ಬೇಕಾಗಿಲ್ಲ ರೀ, ನನ್ನ ದುಡ್ಡು ಅವತ್ತೇ ಸೆಟ್ಲ್ ಆಗಿದೆ, ನಿಮ್ದೇನಿದೆ ನೀವು ರಿಜಿಸ್ಟರ್ ಮಾಡ್ಕೋಗಿ ರೆಡಿ ಮಾಡಿ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು ಎದ್ದು ಕೋಪ ಬಂದುಬಿಡ್ತು ನನಗೆ, ದುಡ್ಡು ಕೊಡೋಕ್ಕೆ ಬಂದ್ರಲ್ಲ ಅಂತ ಹೋಗ್ಬಿಟ್ಟೆ. ನನ್ನ ಮಾಟಿಗೆ ನಾನು ಹೋದೆ. ಆಮೇಲೆ ಏನಾಯಿತು ಅಂದರೆ ಅವ್ರಿಗೆ 40 ಸೈಟು ರಿಜಿಸ್ಟರ್ ಮಾಡಿ, ಒಂದು ದಿವಸ 20 ರಿಜಿಸ್ಟರ್ ಮಾಡಿಕೊಟ್ಟೆ. ನನಗೊಂದು ರ್ಯಾಡೋ ವಾಚ್ ತೊಗೊಂಡು ಬಂದರು ಕೊಡೋದಕ್ಕೆ ಅವರು, ನಾನು ತೊಗೊಂಡಿಲ್ಲ, ಬೇಡ ಅಂತ ಹೇಳಿದೆ. ಆದರೆ ಆವತ್ತು ನಾನೊಂದು ಸೈಟ್ಗೆ 10 ಲಕ್ಷ ತೊಗೊಂಡಿದ್ರೆ 4 ಕೋಟಿ ಸಿಗ್ತಾಯಿತ್ತು ನನಗೆ ಅವ್ರ ಹತ್ರ. ಆದರೆ ಅವರಿಂದ 50 ಕೋಟಿ ಮಾಡಿದೆ ದುಡ್ಡು. ನಂಬಿಕೆ ಸರ್. ಅವ್ರ ಜನಗಳನ್ನ, ಬೇಜನ್ ಸ್ನೇಹಿತರನ್ನ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ರು. ಸರ್ ಇವ್ರಿಗೆ ಸೈಟ್ ಬೇಕಂತ ಕೊಡಿಸಿ, ಇವ್ರಿಗೆ ಜಮೀನು ಬೇಕಂತ ಕೊಡಿಸಿ, ಇವ್ರಿಗೆ ಮನೆ ಬೇಕಂತ ಕೊಡಿಸಿ, ಸರ್ ಇವ್ರಿಗೆ ಮನೆ ಕಟ್ಸ್ಕೊಡ್ಬೇಕಂತ ಕಟ್ಸ್ಕೊಡಿ, ನೀವೇ ಮುಂದೆ ನಿಮ್ಮ ಮೇಸ್ತ್ರಿಗಳಿಗೆ ಯಾರಿಗಾದ್ರು ಹೇಳಿ. ಈ ಥರ ಅನೇಕ ಇವತ್ತರೆಗೂ ಬರ್ತಾನೆ ಇದ್ದಾರೆ ನನ್ನ ಹತ್ರ ಅವ್ರ ಸ್ನೇಹಿತರು, ಅವರು ಇವರೆಲ್ಲ. ಇವತ್ತು 40 ಜನ ಗ್ರೂಪು 4,000 ಜನ ಆಗಿದ್ದಾರೆ. 40 ಜನ ಗ್ರೂಪು 4,000 ಆಗಿದ್ದಾರೆ. ನನ್ನನ್ನು ಕಾಪಾಡಿದ್ದಲ್ಲಿ ನಂಬಿಕೆ ಮೇಲೆ ಕಾಪಾಡ್ತು, ನನ್ನ ಪ್ರಾಮಾಣಿಕತೆ. ಅವ್ರ ಸೈಟಿಗೆ ಅವ್ರು ಮಾಡಿಕೊಟ್ಟೆ, ಅವಾಗ ನಂಬಿಕೆ ಬಂತಾ. ಅವ್ರು 10 ಜನ ಕರ್ಕೊಂಬಂದು ಬಿಟ್ಟರು ನನ್ನ ಹತ್ರ. ನಾನೇನು ಚಾರಿಟಿ ಮಾಡೋನಲ್ಲ, ನಾನು ಒಂದು ಸೈಟ್ ಅಗ್ರಿಮೆಂಟ್ ಮಾಡ್ಕೊಂಡು ಒಂದು 5 ಲಕ್ಷ 6 ಲಕ್ಷನೂ ಲಾಭ ಇಟ್ಕೊಂಡು ಮಾರ್ತೀನಿ. ನಾನು ಲೇಔಟ್ ಮಾಡಿದ್ರೆ ನನ್ನ ಸೈಟು ನಾನು ₹1 ಜಾಸ್ತಿನೇ ಕೇಳ್ತೀನಿ. 600 ರೂಪಾಯಿ ಸ್ಕ್ವೇರ್ ಫೀಟ್ ಹೋಗ್ತಾ ಇದೆ, 700 ರೂಪಾಯಿ ಕೊಡಿ ಅಂತ. ನನ್ನ ಬಿಸ್ನೆಸ್ ಸರ್ ಅದು, ₹1 ಜಾಸ್ತಿ ತೊಗೊಳೋದಕ್ಕೆ ಪ್ಲ್ಯಾನ್ ಮಾಡ್ತೀನಿ. ಈ ಥರ ಆ ನಂಬಿಕೆ ಮೇಲೆ ನಮ್ಮ ಬಿಸ್ನೆಸ್ಸು, ನನ್ನ ಅಂತಸ್ತನ್ನು ಬೆಳೆಸಿದ್ದು ಆ ನಂಬಿಕೆನ ನನಗೆ. ನಂಬಿಕೆ ನಿಮ್ದು ಇವತ್ತು ಸಾಮ್ರಾಜ್ಯ ಆಗಿ ಬದುಕಿದೆ. ಇನ್ನೂ ಒಂದು ಹೇಳ್ತೀನಿ, ಅದಕ್ಕೆ ತಂದೆ ಗೋವಿಂದಪ್ಪ ಅವ್ರ ಬಗ್ಗೆ ಮಾತಾಡಿದ್ರಿ, ವೆಂಕಟಮ್ಮ ಅವ್ರನ್ನ ಹೇಗೆ ನಮ್ಸ್ಕೊತೀರಿ? ನಿಮ್ಮ ತಾಯಿಯವ್ರಿಗೆ? ನಮ್ಮ ತಾಯಿ ಬಂದ್ಬಿಟ್ಟು ನಮ್ಗೆ ಯಾವತ್ತೂ ಏನರಲ್ಲೂ ನಮ್ಮ ತಾಯಿ ನಮಗೆ ಕಮ್ಮಿ ಮಾಡಿಲ್ಲ. ಊಟ ತಿಂಡಿ, ನಮ್ಮನ್ನು ಓದಿಸಿರೋದಾಗಲಿ, ಬಸ್ ಚಾರ್ಜಿಗೆ ಕಾಸು ಕೊಡೋದಾಗಲಿ, ಯಾವುದ್ರಲ್ಲೂ ನಮ್ಮ ತಾಯಿ ಏನೂ ಇದು ಮಾಡಿಲ್ಲ. ಯಾವತ್ತೂ ನಮ್ಮ ತಾಯಿ ನಮ್ಮನ್ನು ಏನೂ ಕ್ವಶನ್ ಇವತ್ತರೆಗೂ ನಮ್ಮನ್ನು ಕೇಳಿಲ್ಲ. ಅವರು ಏನೂ ಇಲ್ಲ. ನಮ್ಮ ತಾಯಿ ಮನೆಯಲ್ಲಿರ್ತಾರೆ, ಅವ್ರ ಪಾಟ್ಗೆ ಅವ್ರು ಇರ್ತಾರೆ, ಮನೇಲಿ ಆರಾಮಾಗಿ ತಿನ್ಕೊಂಡು ಅವ್ರು ಇರ್ತಾರೆ. ನಾವೆಲ್ಲೂ ಆಚೆ ಕಳಿಸೋದಿಲ್ಲ, ಏನೂ ಇಲ್ಲ. ಮನೇಲಿದ್ದು ವಯಸ್ಸಾಗಿದೆ, ಮಕ್ಕಳು ಮೊಮ್ಮಕ್ಕಳು ನೋಡ್ಕೊಂಡು ಆರಾಮಾಗಿರ್ತಾರೆ. ನಮ್ಮ ತಾಯಿ ಅಂದರೆ ಅವ್ರ ಪಾಟ್ಗೆ ಅವ್ರು ಇರ್ತಾರೆ, ಅವರೆಲ್ಲೂ ಬರೋದಿಲ್ಲ, ಏನೂ ಬರೋದಿಲ್ಲ. ಬಹಳ ಹೆಮ್ಮೆ ಇದೆ ಮಗನ ಬಗ್ಗೆ, ಖುಷಿ. ಮೊನ್ನೆ ಯಾವಾಗ ಕೋಲಾರಮ್ಮನ ದೇವಸ್ಥಾನಕ್ಕೆ ಬಂದು ಹೋಗಿದ್ದು ಎಲ್ಲರಿಗೂ ಹೋಗಿದ್ದಾರೆ. ಅವ್ರು ಯಾರಿಗೂ ಹೇಳೋದು ಇಲ್ಲ, ಅವ್ರ ಪಾಟ್ಗೆ ಅವ್ರು ಬರ್ತಾರೆ ಡ್ರೈವರ್ ಜೊತೆ, ದೇವಸ್ಥಾನ ನೋಡ್ಕೊತಾರೆ, ಅವ್ರ ಪಾಟ್ ನಾರ್ಮಲಾಗಿ ಹೋಗ್ತಾ ಇರ್ತಾರೆ. ಅವ್ರು ಅಲ್ಲಿ ಯಾರಿಗೂ ಗೊತ್ತೂ ಇಲ್ಲ, ನಮ್ಮ ತಾಯಿ ಯಾರು ನೋಡೋದಿಲ್ಲ. ನಮ್ಮ ತಾಯಿ ನಮ್ಮ ಮನೆ ಬಂದಾಗ ಯಾರಾದರೂ ನೋಡಿದ್ರೆ ನಮ್ಮಮ್ಮ ಕೂತಿದ್ರೆ ನೋಡ್ತಾರೆ ಅಲ್ಲ, ಅಷ್ಟೇ, ಯಾರಿಗೂ ಗೊತ್ತೂ ಇಲ್ಲ. ಇದಕ್ಕಿಂತ ಮುಂಚಿತವಾಗಿ ಏನೋ ಹೇಳೋಕೆ ಬಯಸಿದ್ರಿ ನೀವು? ಇನ್ನೊಂದು ಹೇಳ್ತೀನಿ, ಇನ್ನೊಂದು ಅದು ಏನಂತಂದರೆ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ, ಒಂದು ನಂಬಿಕೆಗೆ ಯಾವ್ದು, ಒಂದ್ಸಲಿ ಒಂದು ವಾಟ್ಸಪ್ಪಲ್ಲಿ ಒಂದು ಫಾರ್ವರ್ಡ್ ಬರುತ್ತೆ. ನಾನು 2005-6 ಇರಬೇಕು, ವಾಟ್ಸಪ್ಪಲ್ಲಿ ಒಂದು ಯಾವುದೋ ಫಾರ್ವರ್ಡ್ ಬರುತ್ತೆ. ನನಗೆ ನನ್ನ ಸ್ನೇಹಿತ ಗುಣರಂಜನ್ ಶೆಟ್ಟಿ, ನಮ್ಮ ಜೈ ಕರ್ನಾಟಕ ಗುಣರಂಜನ್ ಶೆಟ್ಟಿ, ಅನುಕಾ ಶೆಟ್ಟಿ ಅವರ ಅಣ್ಣ, ನನಗೆ ತುಂಬ ಕ್ಲೋಸ್ ಫ್ರೆಂಡ್. ಗುಣ, ನಾನು, ಸುಧೀರು, ನಾವೆಲ್ಲ ತುಂಬ ನಾವೆಲ್ಲ ಕ್ಲೋಸ್ ಫ್ರೆಂಡ್ಸ್. ಗುಣರಂಜನ್ ಶೆಟ್ಟಿ ಒಂದು ಫಾರ್ವರ್ಡ್ ಮೆಸೇಜ್ ಕಳಿಸ್ತಾರೆ, ನೆಗೆಟಿವ್ ಬ್ಲಡ್ ಯಾರ ಹತ್ರ ಆದರೂ ಇದ್ದರೆ ದಯವಿಟ್ಟು ಒಂದು 3 ವರ್ಷ ಮಗುಗೆ ಬೇಕಾಗ್ತದೆ, ಚೆನ್ನೈಯಲ್ಲಿ ನೆಗೆಟಿವ್ ಬ್ಲಡ್ ಬೇಕು ಅಂತ ಕೇಳ್ತಾರೆ. ನೆಗೆಟಿವ್ ಬ್ಲಡ್ ಸಿಗೋದಿಲ್ಲ, ಅದು ತುಂಬ ರೇರು. ಹೌದು, ನಂದು ನೆಗೆಟಿವ್. ಏನು ಮಾಡಿದೆ ಅವಾಗ, ಏರ್ ಸಹಾರ ಇತ್ತು ಫ್ಲೈಟ್ಸ್. ಬೆಳಗ್ಗೆ ಮೆಸೇಜ್ ನೋಡಿ ಅವ್ರಿಗೆ ಫೋನ್ ಮಾಡಿದೆ, ಚೆನ್ನೈ ಅವ್ರಿಗೆ, ಸರ್ ಬೇಕು ಸರ್, ನಾಳೆ 12 ಗಂಟೆ ಒಳಗಡೆ ಬೇಕು ಸರ್ ಅಂತ. ನಾನೇ ಫ್ಲೈಟ್ ಟಿಕೆಟ್ ಮಾಡ್ಕೊಂಡು ಏರ್ಪೋರ್ಟಲ್ಲಿ ಹೋಗಿ ಫ್ಲೈಟ್ ಟಿಕೆಟ್ ತೊಗೊಂಡು 12,000 ರೂಪಾಯಿ ಫ್ಲೈಟ್ ಟಿಕೆಟ್ ತೊಗೊಂಡು ಚೆನ್ನೈಯಲ್ಲಿ ಇಳಿದು ಏರ್ಪೋರ್ಟಲ್ಲಿ ಟ್ಯಾಕ್ಸಿ ಎತ್ಕೊಂಡು ಅವ್ರು ಕಳಿಸಿದ ಅಡ್ರೆಸ್ಗೆ ಹೋದೆ ಬ್ಲಡ್ ಕೊಡೋದಕ್ಕೆ. ಹೋಗಿ ಡಾಕ್ಟ್ರು ಬಂದರು, ಚೆಕ್ ಮಾಡಿದ್ರು, ಓಕೆ ನಿಮ್ಮದು ಸೆಲೆಕ್ಟೆಡ್ ಅಂತೇಳಿ ನೆಗೆಟಿವ್ ಬ್ಲಡ್ ತೊಗೊಂಡ್ರು. ಆ ಹುಡುಗಿ ಬಚ್ಚು. ತಿರ್ಗಿ ಅಲ್ಲಿಂದ ಬರಬೇಕಂದ್ರೆ ಡಾಕ್ಟ್ರು ಒಂದು ಆಪಲ್ ಕೊಟ್ಟರು, ಆರೆಂಜ್ ಜ್ಯೂಸ್ ಕೊಟ್ಟರು, ಕುಡಿದೆ ಆರೆಂಜ್ ಜ್ಯೂಸ್. ಅವ್ರು ಬಂದು, ಸರ್ ಫ್ಲೈಟ್ ಟಿಕೆಟು ನಾವೇ ಕೊಡ್ತೀವಿ, ಒಂದು 50,000 ರೂಪಾಯಿ ಕಾಸು ಕೊಡ್ತೀವಿ ಸರ್ ಅಂತ ಹೇಳಿದ್ರು. ನಾನು ಮಾರ್ಕೊಳ್ಳೋಕೆ ಬರಂಗಿದ್ದೆ, ನಿಮ್ಗೆ ಅಲ್ಲಿಂದ ರೇಟ್ ಮಾತಾಡ್ತಾ ಇದ್ದೆ. ಬರೋಕ್ಕೆ ಮುಂಚೆ ರೇಟ್ ಮಾತಾಡ್ತಾ ಇದ್ದೆ. ನಾನು ಮಾರ್ಕೊಳ್ಳೋಕೆ ಬಂದಿಲ್ಲ, ನಿನ್ಗೋಸ್ಕರ ಬಂದಿಲ್ಲ, ಆ ಮಗು ಪ್ರಾಣ ಉಳಿಸೋಕ್ಕೋಸ್ಕರ ನಾನು ಬಂದಿದ್ದೀನಿ ಅಂತ ಹೇಳಿ ಅವರಿಗೆ ಅಲ್ಲಿಂದ
ನಾನು ಏರ್ಪೋರ್ಟಿಂದ ಬಂದಿರುವಂಥ ಕಾರಲ್ಲೇ ವಾಪಸ್ ಹೋಗಿ ಅವರು ಟೀ ಕುಡೀರಿದ್ರು, ಬೇಡ ಜ್ಯೂಸ್ ಕುಡಿದಿದ್ದೆ, ನನಗೆ ಬೇಡ, ಬ್ಲಡ್ ಬೇರೆ ಕೊಟ್ಟಿದ್ದು, ನಾನು ಏರ್ಪೋರ್ಟ್ಗೆ ಹೋಗ್ತೀನಿ, ಏರ್ಪೋರ್ಟ್ಗೆ ಹೋಗಿ ಕಾರಲ್ಲಿ ಹೋಗಿ ಆಮೇಲೆ ಫ್ಲೈಟ್ ಎತ್ಕೊಂಡು ಫ್ಲೈಟಲ್ಲಿ ಬೆಂಗಳೂರಿಗೆ ಬಂದೆ ನಾನು. ಆಮೇಲೆ ಅವರು ರಿಲೇಷನ್ಸು ಇವರೆಲ್ಲ ನನ್ನ ಬಗ್ಗೆ ಮಾತಾಡೋಕ್ಕೆ, ಚೆನ್ನೈಗೆ ಹೋದಾಗ ಒಂದ್ಸಲ ಅವ್ರ ಮನೆಗೆ ಊಟಕ್ಕೆ ಕರೆದ್ರು, ಊಟಕ್ಕೆ ಹೋಗಿಟ್ಟು ಬಂದೆ ಎಲ್ಲ ಹಿಂದೆ. ಆಮೇಲೆ ಹಿಂಗೆ ಕನೆಕ್ಷನಲ್ಲೇ ಇದ್ರು ಅವ್ರು ಒಂದ್ಸಲಿ ಒಂದು ಮನೆ ಬೇಕು ತಕ್ಕೊಡಿ ಅಂತ ಹೇಳಿದ್ರು HSR ಲೇಔಟಲ್ಲಿ. ತಕ್ಕೊಟ್ಟೆ ಮನೆ, 10 ಲಕ್ಷ ಲಾಭ ಸಿಕ್ತು. ಆ ಥರ ಒಂದು 100 ಡೀಲ್ ಕೊಟ್ಟಿರ್ತಾರೆ ನನಗವರು. ಯಾರೋ ಆ ಮಗು ಅವರಪ್ಪ, ಅವ್ರ ಕನೆಕ್ಷನ್ಸು, ಅವ್ರ ಫ್ರೆಂಡ್ಸು ಇಂಥ ಒಳ್ಳೆ ಮನುಷ್ಯ ಅಂತ 100 ಡೀಲ್ ಕೊಟ್ಟಿರ್ತಾರೆ. ಒಂದೊಂದ್ರಲ್ಲಿ 5 ಲಕ್ಷ ಸಿಕ್ಕಿದೆ, 10 ಸಿಕ್ಕಿದೆ, 20 ಸಿಕ್ಕಿದೆ, 50 ಸಿಕ್ಕಿದೆ ನನಗೆ. ನನ್ನ ಬಿಸ್ನೆಸ್ ಥರ ಅದು, ರಿಯಲ್ ಎಸ್ಟೇಟ್ ನನ್ನ ಬಿಸ್ನೆಸ್, ನನ್ನ ಚಾರಿಟಿ ಅಲ್ಲ. ಆದರೆ ನಿಮ್ಗೆ ಒಳ್ಳೇದು ಮಾಡಿದ್ದೀನಿ, ನೀವು ಕೊಟ್ಟಿದ್ದೀನಿ ನ್ಯಾಯವಾಗಿ, ನಿಮ್ಮ ಮನೆಯೂ ಕೊಡಿಸಿದ್ದೀನಿ, ಡಾಕ್ಯುಮೆಂಟೇಷನ್ ಮಾಡಿಕೊಟ್ಟಿದ್ದೀನಿ, ರಿಜಿಸ್ಟರ್ ಮಾಡಿಕೊಟ್ಟು ಎಲ್ಲ ಡಾಕ್ಯುಮೆಂಟೇಷನು ಕರೆಂಟ್ ಬಿಲ್ ಸಮೇತ ನಿಮ್ಗೆ ಟ್ರಾನ್ಸ್ಫರ್ ಮಾಡಿಕೊಟ್ಟಿದ್ದೀನಿ. ನನ್ನ ಲಾಭನೂ 10 ಲಕ್ಷ 20 ಲಕ್ಷ ನಾನು ತೊಗೊಂಡಿದ್ದೀನಿ. ನಾನು ಬಿಸ್ನೆಸ್ ಮಾಡಿದ್ದೀನಿ, ನಿಮಗೆಲ್ಲ ಕೆಲಸ ಮಾಡಿದ್ದೀನಿ, ನಾನು ದುಡ್ಡು ತೊಗೊಂಡಿದ್ದೀನಿ. ನಾ ಯಾರಿಗ್ರಿ ಹೆದರಬೇಕು ಅನ್ನೋದು ನಿಮ್ಮ ಮಾತು ಅಷ್ಟೇ. ಐ ಆಮ್ ಡನ್. ಭಾಳ ಖುಷಿ ಆಯಿತು ಸರ್ ನಿಮ್ಮ ಜೊತೆ ಮಾತನಾಡಿ. ನಾವೇನೋ ಪ್ರಶ್ನೆಗಳನ್ನ ಇಟ್ಕೊಂಡು ಬಂದಿರ್ತೀವಿ ಶಾಸಕರ ಜೊತೆ ಮಾತನಾಡುವಾಗ, ದೂರದಲ್ಲಿ ಏನೋ ಒಂದು ಆಲೋಚನೆ ಇರುತ್ತೆ, ಅದ್ರ ಹತ್ತಿರ ಬಂದಾಗ ನಿಮ್ಮ ಒಂದು ಸಹಜ ಸ್ಥಿತಿ, ವಾಸ್ತವ ಸ್ಥಿತಿ ಅರ್ಥ ಆಗುತ್ತೆ. ಅರ್ಥ ಮಾಡಿಸೋ ಪ್ರಯತ್ನ ನೀವು ಕೂಡ ಮಾಡಿದಿರಿ. ಹಾಗಾಗಿ ನಾನು ಕೂಡ ನಿಮ್ಗೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ನಂಗೆ ಬಹಳ ಖುಷಿ ಆಯ್ತು ನಿಮ್ಮ ಜೊತೆ ಮಾತನಾಡಿ. ಪ್ರಸ್ತುತ ಶಾಸಕರು ಜನರಿಗೆ ಸುಲಭವಾಗಿ ಸಿಗ್ತಾ ಇದ್ದಾರಾ? ಶಾಸಕರ ಕಾರ್ಯವೈಖರಿ ಹೇಗಿದೆ? ಇಲ್ಲಿಯ ಜನಾಭಿಪ್ರಾಯ ಯಾವ ರೀತಿ ಇದೆ? ಜನರ ನಿರೀಕ್ಷೆಗಳೇನು? ಶಾಸಕರಿಗೆ ಪರೀಕ್ಷೆ ಏನು? ಪ್ರಸ್ತುತ ಯಾವ ವಿಚಾರದ ಬಗ್ಗೆ ಇಲ್ಲಿಯ ಜನ ಅತಿ ಹೆಚ್ಚಾಗಿ ನಿರೀಕ್ಷೆ ಮಾಡ್ತಾ ಇದ್ದಾರೆ? ಹೀಗೆ 10 ಹಲವು ವಿಚಾರಗಳನ್ನ ಕನೆಕ್ಟ್ ಕರ್ನಾಟಕದ ಮೂಲಕ ಕೋಲಾರ ವಿಧಾನಸಭಾ ಕ್ಷೇತ್ರದ ಜನತೆಯನ್ನ ಮಾತನಾಡಿಸೋಣ. ಸರ್ ನಮಸ್ಕಾರ, ತಮ್ಮ ಹೆಸರು? ನಮಸ್ಕಾರ, ಸೈಯದ್ ಅಫ್ಸರ್ ಅಂತ. ಓಕೆ, ಹೇಗಿದ್ದೀರಿ? ಚೆನ್ನಾಗಿದ್ದೀರಿ? ಚೆನ್ನಾಗಿದೆ ಸರ್. ಕೋಲಾರ ಹೆಂಗಿದೆ? ಕೋಲಾರ ಚೆನ್ನಾಗಿದೆ. ಈ ಹಿಂದೆಗಿಂತ ಇವಾಗ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಈಗಾಗಲೇ 40 ಕೋಟಿ ರೂಪಾಯಿದು ಏನು CM ಗ್ರಾಂಟ್ ಇದೆ, ನಗರೋತ್ಥಾನ 3 ಅದು ಚಾಲ್ತಿಯಲ್ಲಿದೆ. ಮೇನ್ ರಸ್ತೆಗಳು, ಅಂಬಾರ್ಪೇಟೆ ಮುಖ್ಯ ರಸ್ತೆ ಆಗಿರ್ಬೋದು, ಮತ್ತು ರಾಮತ್ ನಗರಕ್ಕೆ ಹೋಗೋ ಮುಖ್ಯ ರಸ್ತೆ, ಈ ಸ್ಮಶಾನ ರಸ್ತೆ ಇದು, ಮತ್ತು ETCM ರಸ್ತೆ, SNR ಹಾಸ್ಪಿಟಲ್ ರಸ್ತೆ, ಇವೆಲ್ಲ ಮುಖ್ಯ ರಸ್ತೆಗಳೆಲ್ಲ ಆಲ್ಮೋಸ್ಟು ನಗರೋತ್ಥಾನ 3ರಲ್ಲಿ ಕಂಪ್ಲೀಟ್ ಆಗ್ತಾ ಇದೆ ಸರ್. ಈಗಾಗಲೇ ಈಗ ಶಾಸಕರಾಗಿ 1 ವರ್ಷ ಕಳೆದಿದೆ. ಶಾಸಕರು ಅವರು ಈ ಹಿಂದೆಗಿಂತ ಈ ನಡೆದಿರೋ ಚುನಾವಣೆ 23 ನಡೆದಿದ್ದ ತಕ್ಷಣ ಈಗ 25 ಕೋಟಿ ರೂಪಾಯಿ ಪಾರ್ಕ್ ಅಭಿವೃದ್ಧಿ ಮತ್ತು ರೋಡ್ ಅಭಿವೃದ್ಧಿಗೆ ಅಂತ 25 ಕೋಟಿ ರೂಪಾಯಿ ತೆಗೆದಿದ್ದಾರೆ ಶಾಸಕರು. ಹಾಗೂ 5 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದಿಂದ 5 ಕೋಟಿ ರೂಪಾಯಿ ತಂದಿದ್ದಾರೆ. ಈಗಾಗಲೇ ಅದು ಎಸ್ಟಿಮೇಟ್ ನಡೀತಾ ಇದೆ, ಆ್ಯಕ್ಷನ್ ಪ್ಲಾನ್ ರೆಡಿಯಾಗಿದೆ. ನಜೀರ್ ಅಹಮದ್ ಅವರು MLC ಅವರಾಗಿ ಅವರು 5 ಕೋಟಿ ರೂಪಾಯಿ ಅಲ್ಪಸಂಖ್ಯಾತರ ಇಲಾಖೆಯಿಂದ ತಂದಿದ್ದಾರೆ. ವಿವಿಧ ಇಲಾಖೆಗಳಿಂದ ಅಭಿವೃದ್ಧಿ ಹಣ ತಂದು ಈಗಾಗಲೇ ಕೆಲಸ ನಡೀತಾ ಇದೆ. ಈಗ ಇನ್ನು 2-3 ಮಂತ್ಸಲ್ಲಿ 40 ಕ್ರೋರ್ಸ್ದು ಆಕ್ಷನ್ ಪ್ಲಾನ್ ಆಗುತ್ತೆ. ಪ್ರತಿ ಕ್ಷೇತ್ರದಲ್ಲೂ ಕೂಡ ಆ ಕ್ಷೇತ್ರದಲ್ಲಿ ಬಹಳಷ್ಟು ವರ್ಷಗಳಿಂದ ಈ ಸಮಸ್ಯೆ ಅನ್ನೋದು ಇದ್ದೇ ಇರುತ್ತೆ. ಅಂತ ಯಾವ ಲಾಂಗ್ ಪೆಂಡಿಂಗ್ ಇಶ್ಯೂಸ್, ದೀರ್ಘಕಾಲಿಕ ಸಮಸ್ಯೆಗಳನ್ನ ಬಗೆಹರಿಸಬೇಕು ರಸ್ತೆಗಳನ್ನೆಲ್ಲ ಹೊರತುಪಡಿಸಿ ನೀವು ಹೇಳೋದಾದ್ರೆ ಏನು ಹೇಳ್ತೀರಿ ಕೋಲಾರದ ಬಗ್ಗೆ? ಈಗಾಗಲೇ ನಮ್ಮ ಶಾಸಕರು, ಸ್ಥಳೀಯ ಶಾಸಕರು ಅವ್ರದ್ದೇ ಆದಂಥ ಒಂದು ವಿಷನ್ ಮೇಲೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ನಗರದ ಅಭಿವೃದ್ಧಿಗೋಸ್ಕರ ರಿಂಗ್ ರೋಡ್ ಕೆಲಸಕ್ಕೆ 100 ಕೋಟಿ ಅನುದಾನ ಈಗಾಗಲೇ ತಂದಿದ್ದಾರೆ. ಅದು ಒಂದು ಆದರೆ ನಗರಕ್ಕೆ ಒಂದು ಹೊಸ ಸ್ವರೂಪ ಬರುತ್ತೆ. ಬೆಂಗಳೂರಿಗೆ ಹತ್ರ ಇರೋದ್ರಿಂದ, ದೇವನಹಳ್ಳಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹತ್ರ ಇರೋದ್ರಿಂದ, ಇಂಡಸ್ಟ್ರಿಯಲ್ ಏರಿಯಾ ವೇಮಗಲ್ಲಲ್ಲಿ, ನರಸಾಪುರ ವೇಮಗಲ್ ಇಂಡಸ್ಟ್ರಿಯಲ್ ಏರಿಯಾ ಇರೋದ್ರಿಂದ ಅಭಿವೃದ್ಧಿಗೆ ಪೂರಕವಾಗಿ ಈಗಾಗಲೇ ಶಾಸಕರು ಅವ್ರದ್ದೇ ಆದಂಥ ಒಂದು ಬ್ಲೂ ಪ್ರಿಂಟ್ ಹಾಕ್ಕೊಂಡು ಕೆಲಸ ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ. ಈಗಾಗಲೇ ಶಾಸಕರು ಸ್ವಂತ ಅವರು CM ಹತ್ರ ಮಾತಾಡಿ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರ ಹತ್ರ ಮಾತಾಡಿ 100 ಕೋಟಿ ರೂಪಾಯಿ ಈಗಾಗಲೇ ಅನುದಾನ ತಂದಿದ್ದಾರೆ ರಿಂಗ್ ರೋಡ್ಗೋಸ್ಕರ. ಈಗ ಮತ್ತೆ ಇನ್ನೊಂದೇನೆಂದರೆ ನಮ್ಮ MLC ಅನಿಲ್ ಕುಮಾರ್ ಅವ್ರು ಏನು ಮಾಡಿದ್ದಾರೆ, ಈಗ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ಗೋಸ್ಕರ ಅಂತ ಹೇಳ್ಬಿಟ್ಟು ಅದಕ್ಕೆ ಆದಂಥ ಕೆಲಸ ಕಾರ್ಯ ಏನು ಪ್ರಗತಿಯಲ್ಲಿದೆ. ಮತ್ತು ಈ ಕೋಲಾರ ನಗರಸಭೆ ಏನಿದೆ ಇದನ್ನು ಕಾರ್ಪೊರೇಷನ್ ಆಗಿ ಮಾಡಬೇಕು ಅಂತೇಳ್ಬಿಟ್ಟು ಒಂದು ನಿಟ್ಟಿನಲ್ಲಿ ಅನಿಲ್ ಕುಮಾರ್ ಅವರು ಮತ್ತು ನಮ್ಮ ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರು, MLC ನಜೀರ್ ಅಹಮದ್ ಅವರು, ಇವರೇ ಮೂವರು ಜನ ಸೇರಿ ಒಂದು ಯೋಜನೆ ರೂಪಿಸ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ. ಶಕ್ತಿ ಅಂತೀರಿ? ಹೌದು. ಇಲ್ಲಿ ಸರ್ ತಾವೇನು ಹೇಳ್ತೀರಿ? ಈಗ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ, ಆರೋಗ್ಯ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಕೋಲಾರದಲ್ಲಿ ಯಾವೆಲ್ಲ ಬೆಳವಣಿಗೆಗಳು, ಅಭಿವೃದ್ಧಿ ಕಾರ್ಯಗಳು ಆಗಬೇಕು ಅಂತ ತಾವು ಬಯಸ್ತೀರಿ? ಇಲ್ಲ, ಈಗಾಗಲೇ ನಮ್ಮ ಇವರು ಶಾಸಕರು ಬಂದಾದಮೇಲೆ SRR ಆವರಣದಲ್ಲಿ ಒಂದು ಹೊಸ ಇದು ನಡೀತಾ ಇದೆ. ಇದಕ್ಕೆ ಮುಂಚೆ ನಮ್ಮ ಇವರು ಸ್ಪೀಕರ್ ಅವರು ರಮೇಶ್ ಕುಮಾರ್ ಅವರು ಇದ್ದರು. ಅವರಿದ್ದಾಗ್ಲೂ
ಇಲ್ಲಿ ಮಕ್ಕಳ ಇದಕ್ಕೆ ಮತ್ತು ಹೆರಿಗೆ ಇದಕ್ಕೆಲ್ಲ ಕಟ್ಟಡಗಳೆಲ್ಲ ಇದೆ. ಈಗ ಮತ್ತೆ ಹೊಸದಾಗಿ ನಡೀತಾ ಇದೆ. ಅದು ಒಂದು ಸ್ವಲ್ಪ ಇನ್ನು ಏನಾದ್ರು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲ್ ಅನ್ನೋದು ಒಂದು 70 ಕಿಲೋಮೀಟರ್ಸು ಒಂದು ಡಿಸ್ಟೆನ್ಸ್ ಇದೆ ಬೆಂಗಳೂರು. ಏನಂದ್ರೂ ಬೆಂಗಳೂರಿಗೆ ಹೋಗ್ಬೇಕಾಗುತ್ತೆ. ಹಂಗಾಗ್ಬಿಟ್ಟು ಟ್ರಾಫಿಕ್ ಎಲ್ಲ ಇರೋದ್ರ ತೊಂದರೆ ಆಗುತ್ತೆ. ಅದನ್ನ ಇಲ್ಲೇ ಮಾಡಿದ್ರೆ ಸುತ್ತಮುತ್ತಲು ಎಲ್ಲ ಹಳ್ಳಿಗಳಿಗೆಲ್ಲ ಅನುಕೂಲ ಆಗುತ್ತೆ ಅಂತೇಳಿ ಅದೊಂದು ನಿರೀಕ್ಷೆಯಲ್ಲಿದೆ. ಅದಾಗುತ್ತೆ ಅಂತ ಒಂದು ಆಶಾಭಾವನೆಯಲ್ಲಿ ಇದೆ. ಇಲ್ಲಿಯ ಶಿಕ್ಷಣ ಸಂಸ್ಥೆಗಳ ಬಗ್ಗೆ ಏನು ಅಭಿಪ್ರಾಯ ಇದೆ? ಹೆಂಗೆ ಎಲ್ಲ ಚೆನ್ನಾಗಿದ್ದಾವೆ ಅನ್ಸತ್ತಾ? ಇನ್ನು ಇಂಪ್ರೂವ್ ಮಾಡಬೇಕಾ, ಹೆಚ್ಚು ಬರಬೇಕಾ, ಹೇಗೆ? ಇಲ್ಲ, ಇಲ್ಲಿ ಶಿಕ್ಷಣ ಇದಕ್ಕೆ ಸಂಬಂಧಪಟ್ಟಿದ್ದು ಯೋಚನೆ ಮಾಡಿದ್ರೆ ಈಗ ಪಕ್ಕದಲ್ಲೇ ಬೆಂಗಳೂರು ಇದೆಯಲ್ಲ, ಬೆಂಗಳೂರಲ್ಲಿ ಕಂಪೇರ್ ಮಾಡಿದ್ರೆ ಕೋಲಾರ ಇನ್ನೂ ಸ್ವಲ್ಪ ಇಂಪ್ರೂವ್ ಆಗಬೇಕು. ಆದರೆ ಇಲ್ಲಿ ಲೋಕಲ್ ಅವರು ಯಾರಿದ್ದಾರೆ ಅವರೆಲ್ಲ ಒಂದು ಪ್ರೈವೇಟ್ ಇನ್ಸ್ಟಿಟ್ಯೂಷನ್ಗಳೆಲ್ಲ ಮಾಡಿ ಒಂದು ಶಿಕ್ಷಣನ ಗುಣಮಟ್ಟನ ಹೆಚ್ಚಿಗೆ ಮಾಡಿದ್ದಾರೆ. ಆದರೆ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು ಹೊಸ ಹೊಸ ಕೋರ್ಸುಗಳು ಎಲ್ಲ ಏನು ತಂದಿರ್ತಾರೆ ಅದಕ್ಕೆ ಸಂಬಂಧಪಟ್ಟ ಲ್ಯಾಬ್ಗಳನ್ನಾಗಲಿ ಇಲ್ಲಾಂತ ಹೇಳಿದರೆ ಕೋರ್ಸುಗಳಿಗೆ ಅನುಕೂಲಗಳು ಏನೇನು ಬೇಕೋ ಅದನ್ನು ಮಾಡೋದು ಒಂದು ಸ್ವಲ್ಪ ಪ್ರಗತಿ ಆಗಬೇಕು ಅಂತ ನನ್ನ ಅನಿಸಿಕೆ. ಸರ್, ತಮ್ಮ ಹೆಸರು? ಅನಿಲಯ್ಯ ಅಂತ, ನಾವು ಗಾಂಧಿನಗರ. ಏನು ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಏನೆಲ್ಲ ಬೆಳವಣಿಗೆಗಳನ್ನ ನಿರೀಕ್ಷೆ ಮಾಡಿದ್ರಿ? ಏನೆಲ್ಲ ಕೆಲಸಗಳಾಗಿದ್ದಾವೆ, ಇನ್ನೂ ಆಗ್ಬೇಕಾಗಿದೆ ಕೋಲಾರ? ನನಗೆ ಗೊತ್ತಿದ್ದಂಗೆ ಕೋಲಾರದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಎಲ್ಲ ಒಳ್ಳೆ ಕಾರ್ಯಗಳು ನಡ್ಕೊಂಡು ಬರ್ತಾನೆ ಇದೆ. ಯಾವುದೇ ಈ ಬಸ್ ಆಗಿರ್ಬೋದು, ಈ ರೇಷನ್ ಇದಾಗಿರ್ಬೋದು, ಎಲ್ಲ ಥರನೂ ಎಲ್ಲ ಜನಗಳಿಗೆ ಇನ್ ಟೈಮು ಸೇರ್ತಾ ಇದೆ. ಅದು ಬಿಟ್ಟರೆ ಮತ್ತೆ ಇದಕೊಂಡು ಹೇಳ್ಬೇಕಂದ್ರೆ ಯಾವುದೇ ಸರ್ಕಾರ ಮಾಡದೇ ಇರ್ತಕ್ಕಂಥ ಕೆಲಸನ ನಮ್ಮ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ನಮ್ಮ ಶಾಸಕರು ಆಗಿರ್ಬೋದು, ನಮ್ಮ MLC ಅನಿಲ್ ಅಣ್ಣ ಆಗಿರ್ಬೋದು, ಇವರು ಅದೇ ಇದಿಟ್ಕೊಂಡು ಜನಗಳ ಮಧ್ಯೆ ಇದ್ದು ಜನಗಳಿಗೋಸ್ಕರ ಕೆಲಸ ಮಾಡ್ಕೊಂಡು ಬರ್ತಾ ಇದ್ದಾರೆ. ಯಾವುದೇ ತೊಂದರೆ ಇರ್ಬೋದು, ಯಾವುದೇ ಇದ್ರೂ ಇವರು ಒನ್ ಟೈಮ್ಗೆ ಅಟೆಂಡ್ ಮಾಡಿ ಆ ಕೆಲಸಗಳನ್ನ ಮುಗಿಸ್ಕೊಂಡು ಬರ್ತಾ ಇದ್ದಾರೆ. ಸರ್, ನಮಸ್ಕಾರ. ತಮ್ಮ ಹೆಸರು? ಸರ್, ನಮ್ಮ ಹೆಸರು ಮುರಳಿ ಅಂತ ಹೇಳ್ಬಿಟ್ಟು. ಹೇಗಿದ್ದೀರಿ? ಆರಾಮಿದ್ದೀರಿ? ಆರಾಮಿದೀವಿ ಸರ್. ಕೋಲಾರ ಆರಾಮಿದ್ಯಾ? ಕೋಲಾರ ತುಂಬಾ ಆರಾಮಾಗಿದೆ. ಹೌದಾ? ಹೌದು. ಕೂಲ್ ಕೋಲಾರ ಕೂಲ್ ಆಗಿದೆ. ಹೌದು. ಯಾಕೆ? ಹೆಂಗೆ ಅಂತ ಹೇಳಿದ್ರೆ ಜನ ಹಿಂದೆ ನಡೆದಿದ್ದ ಸರ್ಕಾರಕ್ಕೆ ಮತ್ತೆ ಇವಾಗೆ ಯಾವ ಹೋಲಿಕೆ ಮಾಡ್ತಾರೆ. ಅದರಿಂದ ಅವ್ರು ಕೂಲ್ ಆಗಿದ್ದಾರೆ. ಜನಕ್ಕೆ ಏನ್ ಬೇಕೋ ನೀಡ್ ಏನಿದೆ ಜನಕ್ಕೆ ಅದು ಸಿಗ್ತಾ ಇದೆ. ಅದಕ್ಕೆ ಜನ ಇವಾಗ ಕೂಲ್ ಆಗಿದ್ದಾರೆ. ಏನೇನ್ ಸರ್ ಅಂತ ಏನೇನ್ ಬೆಳವಣಿಗೆಗಳಾಗಿದ್ದಾವೆ, ಕೆಲಸಗಳಾಗಿದ್ದಾವೆ? ಸರ್, ಬಡವ್ರಿಗೆ ಏನ್ ಬೇಕೋ ಅದು ಮೇಜರ್ ಆಗಿ ಸರ್ಕಾರ ಬರ ತಕ್ಷಣ ಬಡವ್ರಿಗೆ ಬೇಕಾಗಿರೋಂಥ ಎಲ್ಲ 4 ಗ್ಯಾರಂಟಿಗಳನ್ನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದೆ. ಅಲ್ಲಿ ಮೊದಲನೇದಾಗಿ ಜನ ತೃಪ್ತಿ ತಂದಿದೆ. ಬಡವ್ರಿಗೆ ಯಾವುದೇ ಸರ್ಕಾರ ಮೊದಲು ಶ್ರೀಮಂತರಿಗಿಂತ ಬಡವ್ರಿಗೆ ಆದ್ಯತೆ ಕೊಡಬೇಕು. ಅದನ್ನು ನಮ್ಮ ಮನೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಸರ್ಕಾರ ಅದನ್ನು ಕೊಟ್ಟಿದೆ ಮೊದಲನೇದಾಗಿ. ಅದು ಎಸ್ಪೆಷಲಿ ಕೋಲಾರ್ಗೆ ಹೇಳ್ಬೇಕಾದ್ರೆ ಅದು ಕೋಲಾರ್ಗೆ ಹೆಚ್ಚಿನ ಸಂಖ್ಯೆಯಲ್ಲಿ ತಲುಪಿದೆ. ಇದು ನಮ್ಮ ಕೋಲಾರ ಕಾನ್ಸ್ಟಿಟ್ಯೂನ್ಸಿ ಹೆಚ್ಚಾಗಿ ಮೈನಾರಿಟಿ ಮತ್ತು ಬ್ಯಾಕ್ವರ್ಡು ಹಿಂದುಳಿದೊಳಗೆ ಎಲ್ಲ ಕಮಿಟಿಗಳು ಕೂಡ ಅದನ್ನ ಫಲಾನುಭವಿಗಳಿದ್ದಾರೆ. ಅದರಿಂದ ಇವರು ಜನ ಖುಷಿ ತಂದಿದೆ ಈ ಸರ್ಕಾರ. ಅದೇ ರೀತಿಯಾಗಿ MLA ಕೂಡ 0% ಕರಪ್ಷನ್ ಇರುವಂತ MLA. ಅದು ಈ ಜನಕ್ಕೆ ಮೇಜರ್ ಆಗಿ ಖುಷಿ ತಂದಿದೆ. ಯಾವುದೇ ಆಫೀಸರ್ ಹತ್ರ ಅದು ಗೊತ್ತಾಗಿದೆಯಾ ಜನರಿಗೆ? ಈಗ ಆಲ್ರೆಡಿ ಗೊತ್ತಾಗಿದೆ. ಈಗ ಜನಗಳಿಗಂದ್ರೆ ನಮ್ಮ ಪಾರ್ಟಿಯವ್ರು ಬೇಡ, ನೀವು ಬೇರೆ ಪಾರ್ಟಿಯವ್ರನ್ನ ಕೇಳಿ ಈಗ MLA ಯಾವ ತರ ಇದ್ದಾರೆ ಅಂತ ಹೇಳ್ಬಿಟ್ಟು. ಬೇರೆ 100 ಹೇಳ್ಬೋದು ವಿರೋಧವಾಗಿ, ಬಟ್ ಈ ವಿಚಾರದಲ್ಲಿ ನಾನ್ ಕರಪ್ಟಿವ್ MLA ಅಂತ ಹೇಳ್ಬಿಟ್ಟು ನಮ್ಮ ಜಿಲ್ಲೆಯಲ್ಲಿ ಅವರು ಈಗ ಮೊದಲೇದಾಗಿ ಹೆಸರು ತಗೊಂಡಿದ್ದಾರೆ. ಈಗ ನಾನ್ ಕರಪ್ಟಿವ್ MLA ಅಂತ ಬಂದಾಗ ಕೆಲಸ ಕಾರ್ಯಗಳು ಜಾಸ್ತಿ ಆಗುತ್ತೆ ಅನ್ನೋ ನಂಬಿಕೆ ಇರುತ್ತೆ. ಹೌದು ಸರ್. ಈಗ ನಿರೀಕ್ಷೆ, ಜವಾಬ್ದಾರಿ ಕೂಡ ಜಾಸ್ತಿ ಸರ್. ಈಗ ಒಂದು ರೋಡ್ ತಗೊಳ್ಳಿ ಸರ್. ಈಗ ನಾವು ಕರಪ್ಟ್ ಮಾಡಿದ್ರೆ ರೋಡ್ ಯಾವ ತರ ಕ್ವಾಲಿಟಿ ಇರ್ತದೆ, ನಾನ್ ಕರಪ್ಷನ್ ಇದ್ರೆ ರೋಡ್ ಯಾವ ತರ ಇರ್ತದೆ ನಿಮ್ಗೆ ಗೊತ್ತು, ನೀವು ಮೀಡಿಯಾದಲ್ಲಿ ಇರೋದ್ರಿಂದ. ಆದ್ರಿಂದ ಈಗ ಬೇರೆ ಎಲ್ಲ ರೀತಿ ಅಷ್ಟೇ. ಈಗ ಟ್ರಾನ್ಸ್ಫರ್ಸ್ ವಿಚಾರ ಇರ್ಬೋದು, ಎಲ್ಲದ ಬೇರೆ ಬೇರೆ ಥರ ಏನೇನೋ ನಡೀಬೋದು. ಬಟ್ ಈ MLA ಆ ಥರ ಯಾವುದೇ ರೀತಿ ಆ ಥರ ನಡ್ಕೊಳ್ಳೋಂಥವ್ರಲ್ಲ. ಅವರು ಏನೇ ಇದ್ರೆ ಅವ್ರಿಗೆ ನಿನ್ಗೆ ಏನಾರ ಅನುಕೂಲ ಬೇಕೋ ಅವ್ರು ಮಾಡ್ತಾರೆ. ಕೈಯಿಂದ ಆದಷ್ಟು ಸಹಕಾರ ಮಾಡ್ತಾರೆ. ಬೇರೆ ಏನಾಗಲಿ ಅವ್ರ ಕೈಯಿಂದ ಅವ್ರ ಮನೆಯಿಂದ ತಂದು ದುಡ್ಡು ಅವರ ಜನಕ್ಕೆ ಸಹಾಯ ಮಾಡ್ತಾರೆ. ಅವ್ರಿಗೆ ಒಂದು ಕಾಯಿಲೆ ಇರ್ಬೋದು, ಮತ್ತು ಅವ್ರ ಮನೆಯಿಂದ ಏನಾದರೂ ಹಾಸ್ಪಿಟ್ಲ್ ಸಮಸ್ಯೆ ಇರ್ಬೋದು, ಮನೆ ಕಾರ್ಯಕ್ರಮ, ಮದುವೆ ಇರ್ಬೋದು, ಇಲ್ಲ ಅವರು ಏನೋ ದೇವಸ್ಥಾನ ಕಟ್ಟೋದಿರ್ಬೋದು, ಮತ್ತೆ ಚರ್ಚ್ ಕಟ್ಟೋದಿರ್ಬೋದು, ಮಸೀದಿ ಕಟ್ಟೋ ಎಲ್ಲ ಜನಾಂಗಕ್ಕೂ ಅವ್ರ ಕಡೆಯಿಂದ ಹಿಂದೆ ಮುಳುಬಾಗ್ಲಲ್ಲಾಗಿತ್ತು. ಈ ಕೋಲಾರದಲ್ಲಿ ಅವರಿಂದ ಸಹಕಾರ ಆಗ್ತಾ ಇದೆ. ಇನ್ನು ಏನೆಲ್ಲ ನಿರೀಕ್ಷೆಗಳಿದಾವೆ ಈ ಶಾಸಕರಿಂದ? ಇನ್ನು ಏನೆಲ್ಲ ಹೊಸ ಕೆಲಸಗಳನ್ನ ತಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ? ಸರ್, ಈಗಾಗಲೇ ಮೇಜರ್ ಆಗಿ ನಾವು ಅಭಿವೃದ್ಧಿಗೆ ಹೋಲಿಸಿದ್ರೆ ಹಿಂದೆ ಈ ಸರ್ಕಾರದಲ್ಲಿ ನಾವು ರೋಡ್ಸ್ಗೆ ಅಷ್ಟು ನಿರೀಕ್ಷೆ ಇಟ್ಕೊಳ್ಳೋಕ್ಕಾಗಿಲ್ಲ. ಈಗಾಗಲೇ ನಮ್ಮ ಶಾಸಕರು 100 ಕೋಟಿ ಅನುದಾನ ತಂದು ಈಗ ಆಲ್ರೆಡಿ ಟೆಂಡರ್ ಪ್ರೊಸೆಸಲ್ಲಿ ಇದ್ದಾರೆ. ಈಗ ಆಲ್ರೆಡಿ AW ಅವರೆಲ್ಲ ಬಂದಿದ್ದಾರೆ ಅದನ್ನೇ ಮಾತಾಡೋದಕ್ಕೆ. ಟೆಂಡರ್ ಪ್ರೊಸೆಸಲ್ಲಿ 100 ಕೋಟಿ ರೂರಲ್ ರೋಡ್ಸ್ಗೆ. ಅದು ಬಿಟ್ಟು ರಿಂಗ್ ರೋಡ್ಗೆ ಸುಮಾರು 200 ರಿಂದ 250 ಕೋಟಿ ಬಜೆಟ್ ಮಾಡ್ಕೊಂಡಿದ್ದಾರೆ. ಅದ್ರಲ್ಲಿ 100 ಕೋಟಿ ಆಲ್ರೆಡಿ ರಿಲೀಸ್ ಆಗಿದೆ. ಈಗೆಲ್ಲ ಅದನ್ನು DPR ಕಳಿಸಿದ್ದಾರೆ. ಅದು ಲ್ಯಾಂಡ್ ಅಕ್ವಜಿಷನ್ ಅದು ಇದು ಅದೆಲ್ಲ ಕೆಲಸ ನಡೀತಾ ಇದೆ. ಇದನ್ನು ಬೇಕಾದ್ರೆ ಇದು ಎಲ್ರಿಗೂ ಗೊತ್ತಿರೋ ವಿಚಾರನೇ. ಅದು ಆಲ್ರೆಡಿ ನಿಮ್ಮ ಮೀಡಿಯಾಗಳಲ್ಲೂ ಬಂದಿದೆ, ಎಲ್ಲ ಗೊತ್ತಿರೋ ವಿಚಾರನೇ. ಬಟ್ ಅದರಿಂದ ಜನಗಳು ತೃಪ್ತಿಯಾಗಿದ್ದಾರೆ. ಅದು ಬಿಟ್ಟರೆ ಇನ್ನೇನು ಬೇರೆ ಸಮಸ್ಯೆ ಇದೆ ಅಂತೇಳಿ ನೀವು ಬೇರೆಯವ್ರನ್ನೇ ತಿಳ್ಕೊಬೇಕು. ನಮ್ಗೆ ಗೊತ್ತಿರೋದು ನಾವು ನಿಮ್ಗೆ ಹೇಳಿ. ಮತ್ತೆ ಹಾಸ್ಪಿಟ್ಲು, ನರಸಾಪುರಕ್ಕೆ ಹಾಸ್ಪಿಟ್ಲು ಒಂದು ಬಂದಿದೆ. 12 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅದು ರೆಡಿ ಆಗ್ತಾ ಇದೆ.
ಕೋಲಾರ ಹಾಸ್ಪಿಟ್ಲ್ ಕೂಡ ಮೇಲ್ದರ್ಜೆಗೆ ಏರಿಸಿದೆ, ಅದು ಒಂದು 10 ರಿಂದ 15 ಕೋಟಿ ಅದು ಕೂಡ ಕೆಲಸ ನಡೀತಾ ಇದೆ. ಒಕ್ಲೇರಿ ಹಾಸ್ಪಿಟ್ಲ್ ಇದೆ ರೂರಲ್ ಭಾಗದಲ್ಲಿ, ಒಕ್ಲೇರಿ ಹಾಸ್ಪಿಟ್ಲ್ ಅದು ಮೇಲ್ದರ್ಜೆಗೆ ಅದು ಕೂಡ ನಮ್ಮ ದಿನೇಶ್ ಗುಂಡೂರು ಸಾಹೇಬ್ರ ಹತ್ರ ಕೊಟ್ಟು ಅದನ್ನು ಕೂಡ ಮಾತಾಡಿದ್ದಾರೆ. ಇನ್ನು ಮಿಗಿಲಿದ್ದ ಎಲ್ಲ ಕೆಲಸ ನಡೀತಾ ಇದೆ ಸರ್. ಓಕೆ, ಕೂಗಳತೆ ದೂರದಲ್ಲೇ ರಾಜಧಾನಿ ಬೆಂಗಳೂರು ಇದೆ. ಹೌದು, ಆದ್ರೂ ಕೆಲವೊಂದಕ್ಕೆ ಅನಿವಾರ್ಯವಾಗಿ ಅಯ್ಯೋ ಬೆಂಗಳೂರು ಕೂಗಳತೆಯಲ್ಲಿ ಇದ್ರೂ ಕೂಡ ಇಲ್ಲೇ ಇದ್ರೆ ಚೆನ್ನಾಗಿತ್ತು ಅಂತ ಇದ್ರೆ ಯಾವ ವಿಚಾರಕ್ಕೆ ನೀವು ಹೇಳ್ತೀರಿ ಸರ್? ಈಗ ನಮಗೆ ಇಲ್ಲೇ ಇರ್ಬೇಕಾಯ್ತು ಅಂದ್ರೆ ಹಾಸ್ಪಿಟ್ಲ್ ಒಂದಕ್ಕೆ ಬೇಕು ಸರ್. ಹಾಸ್ಪಿಟ್ಲ್ ನಾವು ಹೋಗ್ಬೇಕು, ದೊಡ್ಡ ಹಾಸ್ಪಿಟ್ಲ್ಗೆ ಹೋಗ್ಬೇಕಂದ್ರೆ ಇಲ್ಲಿರೋರು ಮಣಿಪಾಲ್ ಹುಡುಕ್ತಾ ಇದ್ರು, ದೊಡ್ಡ ಹಾಸ್ಪಿಟ್ಲು ಇಲ್ಲ ವಿಕ್ಟೋರಿಯಾ, ಮಣಿಪಾಲು, ಇದನ್ನೆಲ್ಲ ವಿಕ್ರಮ್ ಹಾಸ್ಪಿಟ್ಲ್ ಇವೆಲ್ಲ ಹುಡುಕ್ತಾ ಇದ್ರು. ಈಗ ನಾವು ಟ್ರಾಫಿಕಲ್ಲಿ ಅಲ್ಲಿಗೆ ಹೋಗ್ಬಿಟ್ಟಿಗೆ ನೀವು ಆಂಬುಲೆನ್ಸಲ್ಲಿ ಹೋದ್ರೂ ಹೋಗ್ಬಿಟ್ಟಿಗೆ 2 hours ತಗೊಂಡ್ಬಿಡ್ತಾ ಇತ್ತು. ಈಗ ಇಲ್ಲಿ ಮಲ್ಟಿ ಸ್ಪೆಷಲ್ ಹಾಸ್ಪಿಟ್ಲ್ ಆದರೆ ಈಗ ಆಲ್ರೆಡಿ ವೇಮಗಲ್ಲಲ್ಲಿ ಒಂದು ಪ್ರೈವೇಟ್ ಆಗ್ತಾ ಇದೆ. ಇಲ್ಲಿ ಈಗ ನಮ್ಮ SNR ಮೇಲ್ದರ್ಜೆಗೆ ಹೇಳಿ ಆಲ್ರೆಡಿ ಮೆಡಿಕಲ್ ಕಾಲೇಜ್ ಇದೆ, ಗೌರ್ಮೆಂಟ್ ಮಲ್ಟಿ ಸ್ಪೆಷಲ್ ಹಾಸ್ಪಿಟಲ್ ಆದರೆ ಬಡ ಜನಕ್ಕೆ ಅನುಕೂಲ ಆಗ್ತದೆ. ಅದಿದ್ರೆ ನಮಗೆ ಬೆಂಗಳೂರು ಇದ್ದಂಗೆ. ಇನ್ನೆಲ್ಲ ಸವಲತ್ತುಗಳು ಇಲ್ಲಿದೆ. ಆಲ್ರೆಡಿ ಲ್ಯಾಂಡ್ ವ್ಯಾಲ್ಯೂ, ರಿಂಗ್ ರೋಡ್ಸ್ ಬರ್ತಾ ಇರೋದ್ರಿಂದ ಮತ್ತೆ ಎಕ್ಸ್ಪ್ರೆಸ್ ಕಾರಿಡಾರ್ ಬರೋ ಲ್ಯಾಂಡ್ ವ್ಯಾಲ್ಯೂಸ್ ಎಲ್ಲ ಇಗ್ತಾ ಇದೆ. ಇಂಡಸ್ಟ್ರಿಯಲ್ ಆಲ್ರೆಡಿ ಬಂದಿದೆ. ಇಂಡಸ್ಟ್ರಿಯಲಿಸ್ಟ್ ಕೂಡ MLAs ಮತ್ತು MLCs ಎಲ್ಲ ಸಹಕಾರ ಕೊಡ್ತಾ ಇದ್ದಾರೆ. ಅದು ಮೇಜರಾಗಿ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟ್ರು ಇಲ್ಲಿರೋ ಲೋಕಲ್ ಅವ್ರಿಗೆ ಜನಕ್ಕೆ ಕೆಲಸ ಕೊಡಿಸ್ಬೇಕಂತ ಹೇಳ್ಬಿಟ್ಟು ಮೊನ್ನೆ ಕೂಡ CM ಅವ್ರ ಹತ್ರ ಮಾತಾಡಿ ಕೂಡ ಅದು ಕೂಡ ನಡೀತಾ ಇದೆ. ಈಗ ನಿಮಗೆ ಕನ್ನಡದವ್ರಿಗೆ ಕೆಲಸ ಸಿಗ್ಬೇಕಂತ ಅದ್ರ ಕೂಡ ಇವರೆಲ್ಲರೂ ಕೂಡ ಕೈ ಜೋಡಿಸಿದ್ದಾರೆ. ಇದನ್ನೆಲ್ಲ ಮಾಡ್ಕೊಂಡು ಹೋಗ್ತಾ ಇದೀವಿ ಸರ್. ನೀರಿಗೆ ಸಂಬಂಧಪಟ್ಟ ಹಾಗೆ ಕೋಲಾರದ ಜನತೆ ಎಷ್ಟು ಖುಷಿಯಲ್ಲಿದ್ದಾರೆ ಸರ್? ನೀರಿದು ಏನಿತ್ತಂದ್ರೆ ಹಿಂದೆ ಮೊದಲು ರೈತರಿಗೆ ದೊಡ್ಡ ಸಮಸ್ಯೆ ಆಗಿದ್ದು ನೀರು. 2000 ಅಡಿಗೆ ನೀರು ಹೋಗ್ತಾ ಇತ್ತು. ಈಗ ನಮ್ಮ ಇಂದಿನ ಸರ್ಕಾರದಲ್ಲಿ, ನಮ್ಮ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಒಂದೇ ವರ್ಷದಲ್ಲಿ DPR ಮಾಡಿ KC ವ್ಯಾಲಿನ ತಂದರು. KC ವ್ಯಾಲಿ ನಮ್ಮ ರಮೇಶ್ ಕುಮಾರ್ ಸಾಹೇಬರಾಗಿರ್ಬೋದು, ಹಿಂದೆ ಇದ್ದ ಮಂತ್ರಿಗಳಾಗಿರ್ಬೋದು, ಶಾಸಕರೆಲ್ಲ ಒಗ್ಗೂಡ್ಕೊಂಡು ಅದನ್ನು ತಂದಿದ್ರಿಂದ ಇವತ್ತು ಪ್ರತಿ ರೈತರಿಗೆ 300 ರಿಂದ 400 ಅಡಿಗೆ ನೀರು ಸಿಗ್ತಾ ಇದೆ. ಬೋರ್ವೆಲ್ ರೀಚಾರ್ಜ್ ಆಗಿ ನೀರು ಸಿಗ್ತಾ ಇದೆ. ಅದು ಕುಡಿಯೋದಕ್ಕಲ್ಲ ಯೂಸ್ ಮಾಡ್ತಾ ಇರೋದು. ಬೇರೆ ವಿರೋಧ ಪಕ್ಷದವರು ಬೇರೆ ಥರ ಹೇಳ್ತಾ ಇದ್ದಾರೆ. ಅದನ್ನು ಯಾವ ಜನ ನೀವು ತಪ್ಪು ತಿಳ್ಕೊಂತಾರೆ. ಅದು ಪ್ಯೂರ್ಲಿ ಅದನ್ನು ರೈತರಿಗೆ ಕೃಷಿಗೆ ಯೂಸ್ ಮಾಡೋಕ್ಕೆ ಅದನ್ನು ಯಾವುದು ಬೋರ್ಗಳು ಯೂಸ್ ಮಾಡ್ಕೊಳಕ್ಕೆ ಅದನ್ನು ಮಾಡಿರೋದು. ಅದರಿಂದ ತುಂಬ ಸಂತೋಷ ಆಗಿದ್ದಾರೆ. ಇವತ್ತು ತರಕಾರಿ ಇರ್ಬೋದು, ಹಾಲು ಇರ್ಬೋದು, ಮತ್ತು ರೇಷ್ಮೆ ಇರ್ಬೋದು, ಲಾಸ್ಟ್ 5 years ಹೋಲಿಸಿದ್ರೆ ಇವತ್ತು 10 to 15% ಒಂದು 30% ರೈಸ್ ಆಗಿದೆ. ಹಾಲು ನಮ್ದು 11 ಲಕ್ಷ ಬರ್ತಾಯಿತ್ತು, ಇವಾಗ 14 ಲಕ್ಷ ಲೀಟ್ರ್ ಬರ್ತಾ ಇದೆ. ರೇಷ್ಮೆ ಕೂಡ ಅತಿ ಹೆಚ್ಚಾಗಿ ಬರ್ತಾ ಇದೆ. ಅದು ಬಿಟ್ಟು ಟೊಮೆಟೊ ಕೂಡ ನಿಮ್ಗೆ ಗೊತ್ತಿರ್ಬೋದು, ಟೊಮೆಟೊ ಹಾಕಕ್ಕೆ ಜಾಗ ಕೂಡ ಸಾಕಾಗ್ತಲ್ಲ, ಅಷ್ಟು ಟೊಮೆಟೊ ಕೂಡ ಬರ್ತಾ ಇದೆ. ರೈತರು ಯಥೇಚ್ಛವಾಗಿ ಅದನ್ನೆಲ್ಲ ಬೆಳೀತಾ ಇದ್ದಾರೆ ಅಂದರೆ ನೀರು ಸಿಗ್ತಾ ಇದೆ ಬೇರೆ. ಓಕೆ, ನೀವು ಶಾಸಕರ ಸಂಪರ್ಕದಲ್ಲೂ ಇರ್ತೀರಿ, ಜನಸಂಪರ್ಕದಲ್ಲೂ ಇರ್ತೀರಿ. ಹೀಗಾಗಿ ಸಾಮಾನ್ಯ ಜನರನ್ನ ಗಮನದಲ್ಲಿ ಇಟ್ಕೊಂಡು ಹೇಳೋದಾದ್ರೆ ಶಾಸಕರಿಗೆ ಏನು ಮನವಿ ಮಾಡ್ಕೊಳ್ತೀರಿ ಸರ್? ಶಾಸಕರು ಸಾಮಾನ್ಯ ಜನರಿಗೆ ಏನು ಹೇಳ್ಬೇಕು ಸರ್? ಅದ್ರಿಗೆ ಏನು ಹೇಳ್ಬೇಕು? ಸಾಮಾನ್ಯ ಜನರಿಗೆ ಸಿಗ್ತಾ ಇದಾರೆ, ಶಾಸಕರು ಸಿಗ್ತಾ ಇದ್ದಾರೆ, ಅವ್ರ ಸಮಸ್ಯೆ ಆಲಿಸ್ತಾ ಇದ್ದಾರೆ. ಈಗ ಬರ್ತಾರೆ, ಈಗ ಮಧ್ಯಾಹ್ನ 2 ಗಂಟೆವರೆಗೆ ಬರ್ತಾರೆ. ನಿನ್ನೆ ಎದ್ದು ಸೆಷನ್ ಅವರಲ್ಲಿ ಇದ್ರು. ಈಗ ಬರ್ತಾರೆ, ಅವರು ಎಲ್ಲರದ್ದು ಸಮಸ್ಯೆ ಆಲಿಸ್ಬಿಟ್ಟು ಪ್ರತಿಯೊಬ್ಬರದ್ದು ಮಾತಾಡ್ಬಿಟ್ಟು ಕಳಿಸ್ತಾರೆ. ಮೊನ್ನೆ ಪ್ರತಿ ತಿಂಗಳ ಜನಸ್ಪಂದನ ಇಟ್ಕೊಂಡಿದ್ರು. ಮೊನ್ನೆ ಲಾಸ್ಟ್ ವಾರ ಕೂಡ ಸುಮಾರು ಒಂದು 2 ರಿಂದ 3 ಸಾವಿರ ಜನ ಅರ್ಜಿ ಕೊಟ್ಟು ಪ್ರತಿ ಜನರ ಸಮಸ್ಯೆ ಆಲಿಸಿದ್ದಾರೆ. ಅದನ್ನು ಬಿಟ್ಟು ಈಗ ನನಗೆ ಸಮಸ್ಯೆ ರೋಗ ಬಂದಿದೆ ಅಂದರೆ ನಾನು ಹಾಸ್ಪಿಟ್ಲ್ಗೆ ಹೋಗ್ಬೇಕು. ಹಾಸ್ಪಿಟ್ಲ್ ನಮ್ಮ ಮನೆಗೆ ಬರುವಂಥ ಇನ್ನೂ ಪರಿಸ್ಥಿತಿ ಕ್ರಿಯೇಟ್ ಆಗಿಲ್ಲ. ಈಗ ನಾನು ಬಂದು MLA ಹತ್ರ ಸಮಸ್ಯೆ ಹೇಳಿದ್ರೆ ತಾನೇ ನಿನಗೆ ಪರಿಹಾರ ಕೊಡೋದು. ಜನ ಹೇಳ್ತಾರೆ ಅದೆಲ್ಲ ಬರ್ಬೇಕಂದ್ರೆ ಇನ್ನು ಆ ಥರ ನಮ್ಮ ಸಿಸ್ಟಮ್ ಕ್ರಿಯೇಟ್ ಆಗಿಲ್ಲ. ಅದಾದ ಮಗು ಹತ್ರ 100% ಹಾಳು ಕೊಡ್ತಾರೆ. MLA ಹತ್ರಕ್ಕೆ ಬಂದು ಸಮಸ್ಯೆ ಹೇಳಿದ್ರೆ 101% ಅವ್ರು ತೀರಿಸ್ತಾರೆ. ಅದು ನಂಬಿಕೆ ನಮಗಿದೆ, ಸಿಗ್ತಾರೆ. ಅದು ನಂಬಿಕೆ ಕೂಡ ಜನಕ್ಕಿದೆ. ಅದನ್ನ ಅವ್ರು ಬಂದು ಸಮಸ್ಯೆ ಹೇಳಿ ಅದರಿಂದ ಅನುಕೂಲ ತಗೊಂಡ್ರು ಸುಮಾರು ಜನ ಇದ್ದಾರೆ. ಅದನ್ನ ನೀವು ಅವ್ರನ್ನ ಕೇಳಿದ್ರೆ ಹೇಳ್ತಾರೆ. ನೀವು ಥ್ಯಾಂಕ್ ಯು. ಓಕೆ, ಬರೀ ಶಾಸಕರಿಗೆ ಮಾತ್ರ ವಿಷನ್ ಇದ್ರೆ ಸಾಕಾಗಲ್ಲ, ಜನರಿಗೂ ಕೂಡ ಇರಬೇಕು. ಆ ನಿರೀಕ್ಷೆಗಳಿರ್ಬೇಕು, ಆ ಹಸಿವೆ ಇರಬೇಕು. ಹಸಿವೆ ಇಲ್ಲದೆ ಎಂತ ಊಟ ಬಡಿಸಿದ್ರು ಕೂಡ ಸಾಕಾಗಲ್ಲ. ಹಾಗಾಗಿ ಜನರ ಪರವಾಗಿ ಏನು ಹೇಳ್ತೀರಿ ತಾವು? ಸರ್, ಜನರು ಕೂಡ ಇದ್ದಾರೆ ಸರ್. ಜನರು ಕೂಡ ಕನಸು ಕಾಣ್ತಾ ಇದ್ದಾರೆ. ಈ ಥರ MLA ಬೇಕಿತ್ತು ಅಂತ ಕನಸು ಕಂಡಿದ್ರು. ಈಗ ಸಿಕ್ಕಿದ್ದಾರೆ. ಬಂದು ಇನ್ನೂ 1 ವರ್ಷ ಆಗಿದೆ. ಇನ್ನು ಮುಂದಿನ ದಿನಗಳಲ್ಲಿ ಆ ಕನಸನ್ನ ನೆರವೇರಿಸುವಂಥ ಕೆಲಸ MLA ಅವ್ರು ಮಾಡ್ತಾರೆ ಸರ್. ಈ ಕ್ಷೇತ್ರದವರಲ್ಲ, ಹೊಸ ಶಾಸಕರು ಅನ್ನೋ ಭಾವನೆ ಇದೆಯಾ ಜನರಿಗೆ? ಇಲ್ಲ ಸರ್, ಆ ಥರ ಏನಿಲ್ಲ. ಮುಂಚೆ ಇತ್ತೇನೋ, ಬಟ್ ಈಗ ಆ ಥರ ಇಲ್ಲ. ಜನ ಎಲ್ಲ MLA ಅವ್ರ ಜೊತೆ ಹೊಂದ್ಕೊಂಡಿದ್ದಾರೆ ಸರ್. ಅದು ಸ್ಟಾರ್ಟಿಂಗಲ್ಲಿ ತೊಂದರೆ ಇತ್ತೇನೋ, ಬಟ್ ಈಗ ಆ ಥರ ಏನು ಕಾಣಿಸ್ತಾ ಇಲ್ಲ. ಈಗೆಲ್ಲ ನಾರ್ಮಲ್ ಆಗಿದೆ ಸರ್. ಪ್ರಮುಖವಾಗಿ ಹಾಸ್ಪಿಟಲ್ ಬೇಡಿಕೆ ಇಲ್ಲಿ ಕ್ಷೇತ್ರದ ಜನತೆ ಇದೆ. ಹೌದು ಸರ್. ಅದು ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಬಂದಾಗ ಅವರು ಕೂಡ ಹೇಳಿದ್ದಾರೆ, ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ 1000 ಬೆಡ್ ಇರೋದನ್ನ ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ಟೊಮೊಟೊ ಎಸ್ಪೆಷಲಿ ಅದು ಇಲ್ಲಿ ತುಂಬ ರಿಕ್ವೈರ್ಮೆಂಟ್ ಇರೋದ್ರಿಂದ ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ. ಮತ್ತು ರಿಂಗ್ ರೋಡು ಅದು ಮೇಜರ್ ಆಗಿ ಅದು ಮಾಡೋದಕ್ಕೆಲ್ಲ DPR ಆಗಿದೆ, ಮಾಡ್ತಾರೆ ಸರ್. ಇನ್ನು ಎಲ್ಲ ಒಳ್ಳೆ ಅನುದಾನ ತಂದಿದ್ದಾರೆ. ಇನ್ನು ಅಭಿವೃದ್ಧಿ ಕೆಲಸಗಳು ಆಗ್ತವೆ ಸರ್.
ಓಕೆ, ನಾನ್ ಕರಪ್ಟಿವ್ ಅನ್ನೋದು ಒಬ್ಬ ಶಾಸಕನಿಗೆ ಇರಬೇಕಾದಂತ ಒಂದು ಅರ್ಹತೆ. ಹೌದು. ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಎಲ್ಲರೂ ಮಾಡಬೇಕು, ಯಾವುದೇ ಕ್ಷೇತ್ರದಲ್ಲಿ ಇದ್ರು, ಹೌದು. ಮಾಧ್ಯಮ ಇರ್ಬೋದು, ರಾಜಕಾರಣ ಇರ್ಬೋದು, ಹೌದು ಇನ್ ಯಾವುದೇ ಕ್ಷೇತ್ರ ಇರ್ಬೋದು. ನಿಮ್ಮ ಶಾಸಕರ ಬಗ್ಗೆ ಇದನ್ನು ಹೊರತುಪಡಿಸಿ ಏನ್ ವಿಶೇಷತೆ ಅಂತ ಅಂತೀರಿ? ಏನ್ ಅವರು ಏನ್ ಸ್ಪೆಷಲ್ ಅನ್ಸುತ್ತೆ ನಿಮ್ ಶಾಸಕರು? ಅದನ್ನ ಹೊರತುಪಡಿಸಿ ಭ್ರಷ್ಟಾಚಾರ ರಹಿತನೇ ಒಂದು ದೊಡ್ಡ ವಿಶೇಷವಾದಂತ ಇದಂತ ಹೇಳ್ಬೋದು ಸರ್. ಅದೇ ಮುಖ್ಯವಾಗಿರುವಂತದ್ದು. ಅದಿದ್ರೇನೆ ಏನು ಮಾಡಕ್ ಆಗೋದಿಲ್ಲ. ಸೊ ಬಟ್ ಇವ್ರು ಅದೇ ಒಂದು ನಮ್ಗೆ ಮೇಜರ್ ಇಂಪ್ಯಾಕ್ಟ್ ಇಲ್ಲಿ ಆಗುತ್ತೆ ಸರ್. ಹಾಗಾಗಿ ಎಲ್ಲ ಕೆಲಸ ಕಾರ್ಯಗಳು ಸುಲಭವಾಗಿ ನಡೆಯುತ್ತೆ. ಹೌದು, 100% ನಡೆಯುತ್ತೆ ಸರ್. ಅದ್ರಲ್ಲೇನು ಅನುಮಾನನೇ ಇಲ್ಲ. ಉದ್ಯೋಗ ಸೃಷ್ಟಿಗೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತೀರಿ ಸರ್? ಈಗಾಗಲೇ ಇಂಡಸ್ಟ್ರಿಯಲ್ ಏರಿಯಾ ಆಗಿದೆ. ನಮ್ಮ ನರ್ಸಪ್ಪ ಇಂಡಸ್ಟ್ರಿಯಲ್ ಹೊಸ ಕಂಪ್ನಿಗಳೆಲ್ಲ ಬರ್ತಾ ಇದೆ, ಮತ್ತೆ ಅಕ್ವಿಸಿಷನ್ ಆಗಿದೆ. ಸೊ ಆಗ್ತಾ ಇದೆ ಸರ್. ಓಕೆ, ಇಲ್ಲಿ ಜನ ಕೂಡ ಖುಷಿಯಾಗಿದ್ದಾರೆ. ಹೌದೌದು. ಈಗ ವೆಸ್ಟರ್ನ್ ಕಂಪ್ನಿ ಬಂದ ಟಾಟಾ ಅವರು ತಗೊಂಡ್ರು. ಅಲ್ಲಿ ಸುಮಾರು ಒಂದು 30,000 ಜನ ಕೆಲಸ ಮಾಡ್ತಾರೆ. ಇನ್ನು ಬೇರೆ ಬೇರೆ ಕಂಪ್ನೀಸ್ ಎಲ್ಲ ಮಹೇಂದ್ರ ಏರೋಸ್ಪೇಸ್ ಇದೆ, ಮತ್ತೆ ಹೋಂಡಾ ಫ್ಯಾಕ್ಟ್ರಿ ಇದೆ. ಸೊ ಜಿಲ್ಲೆಯಲ್ಲಿ ಏನು ತೊಂದರೆ ಇಲ್ಲ ಸರ್. ಅದು ಉದ್ಯೋಗ. ಕರೆಕ್ಟ್. ಎಂತ ಒಳ್ಳೆ ಬ್ಯಾಟ್ಸ್ಮನ್ ಇದ್ರು ಆಡೋಕೆ ಓವರ್ಗಳು ಇರಬೇಕು ಅಲ್ವೇ? ಹೌದೌದು. ಖಜಾನೆಯಲ್ಲಿ ಎಲ್ಲ ಚೆನ್ನಾಗಿದೆ ಅನ್ಸುತ್ತಾ ಪ್ರೆಸೆಂಟ್ ಗೌರ್ಮೆಂಟ್ ಪ್ರಕಾರ? ಹೌದೌದು ಸರ್, ಚೆನ್ನಾಗಿದೆ. ಜನರು ಸುಭಿಕ್ಷವಾಗಿದ್ದಾರೆ. ಇದು ಮೇನ್ಲಿ ನಾನು ಹೇಳ್ಬೇಕಂತಂದ್ರೆ ಇದು ಬಡವರ ಪರವಾಗಿ ಇರೋಂಥ ಸರ್ಕಾರ, ಇದು ಭ್ರಷ್ಟಾಚಾರ ರಹಿತ ಸರ್ಕಾರ ಅಂತ ಹೇಳ್ಬೋದು. ಯಾಕಂದ್ರೆ ತುಂಬಾ ಅತಿ ಕೆಳಮಟ್ಟದಲ್ಲಿ ಬಡವರಿಗೆ 2,000 ರೂಪಾಯಿ ತುಂಬಾ ಅನುಕೂಲ ಆಗ್ತಾ ಇದೆ. ಎಲೆಕ್ಟ್ರಿಸಿಟಿ ಬಿಲ್ ಅದು ಒಂದು ಅನುಕೂಲ ಆಗ್ತದೆ. ಬಸ್ಸಲ್ಲಿ ಓಡಾಡೋದು ಇದೆಲ್ಲ ತುಂಬಾ ಅನುಕೂಲ ಆಗ್ತದೆ. ಅಕ್ಕಿ ಕೊಡೋದು ಅನುಕೂಲನೇ ಸರ್ ಬಡವರಿಗೆ. ಈ ಎಲ್ಲ ಯೋಜನೆಗಳು ಜನರಿಗೆ ಸಮರ್ಪಕವಾಗಿ ಬರ್ತಾ ಇದೆ ಸರ್. ಓಕೆ, ಈ ಗ್ಯಾರಂಟಿ ಯೋಜನೆಗಳಿಂದ ಬೇರೆ ಬೇರೆ ಕೆಲಸಗಳಿಗೆ ಏನಾದ್ರೂ ಕುಂಠಿತ ಆಗಿದೆ ಅಂತ ವಿರೋಧ ಪಕ್ಷದವ್ರು ಹೇಳ್ತಾರೆ. ಈ ಕ್ಷೇತ್ರದ ಒಬ್ಬ ಮತದಾರರಾಗಿ ನೀವೇನ್ ಹೇಳ್ತೀರಿ? ವಿರೋಧ ಪಕ್ಷರು ವಿರೋಧ ಮಾಡೋದಕ್ಕೋಸ್ಕರ ಇರೋದು ಸರ್. ಅವ್ರು ಮಾಡ್ತಾರೆ, ಅದಕ್ಕೇನು ಕಿಮ್ಮತ್ತಿಲ್ಲ. ಬಟ್ ವಿರೋಧಿ ಕೆಲಸಗಳು ಮಾಡ್ತಾ ಇದ್ದಾರೆ. ವಾಸ್ತವ ಬೇರೆ ಇದೆ ಅಂತ. ವಾಸ್ತವ ಬೇರೆ ಇದೆ ಸರ್. ಅವ್ರ ವಿರೋಧ ಮಾಡೋದಕ್ಕೋಸ್ಕರ ವಿರೋಧ ಮಾಡ್ತಾರೆ. ಬಟ್ ಅದ ವಾಸ್ತವಲ್ಲ. ಬಟ್ ಅಭಿವೃದ್ಧಿ ಕೆಲಸಗಳು ನಡೀತಾ ಇದೆ. ಬಡವರಿಗೆ ಹಸಿವು ಮುಕ್ತ ರಾಜ್ಯ ಮಾಡಬೇಕಂತ ಏನು ಸಿದ್ದರಾಮಯ್ಯ ಅವ್ರು ಕನ್ಸ್ಕೊಂಡಿದ್ರು, ಅದು ನಿಜವಾಗ್ಲೂ ಅವರ ಆಸೆ ನೆರವೇರಿದೆ ಅಂತ. ಅದು ತುಂಬ ಒಂದು ಒಳ್ಳೆ ಯೋಚನೆ ಮಾಡಿದ್ದಾರೆ ಅಂತ ನಾವು ಅನ್ಸುತ್ತೆ. ಇಲ್ಲಿ ಶಾಲಾ ಕಾಲೇಜಿಗೆ ಸಂಬಂಧಪಟ್ಟ ಹಾಗೆ, ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿಯ ಜನರು ಯಾವ ನಮ್ಮ MLA ನಮ್ಮ ಕಿತ್ತೂರು ಮಂಜಣ್ಣ MLA ಆಗಿದ್ದ ತಕ್ಷಣ ಫಸ್ಟ್ ಶಿಕ್ಷಣಕ್ಕೆ ಆದ್ಯತೆ ಕೊಡಬೇಕಂತೇಳಿ ಎಲ್ಲೆಲ್ಲ ಸ್ಕೂಲುಗಳು ರಿಪೇರಿ ಇತ್ತು ಅದನ್ನೆಲ್ಲ ಓಡಾಡಿ, ಆಮೇಲೆ ಎಲ್ಲ ಶಿಕ್ಷಕರನ್ನ ಕರೆದು BO ಅವ್ರ ಹತ್ರ ಮೀಟಿಂಗ್ ಮಾಡಿ ಅದನ್ನೆಲ್ಲ ಒಳ್ಳೆ ಮಾಡೋಂಥ ಕೆಲಸ ಮಾಡಿದ್ದಾರೆ ಸರ್. ನಾವು ನೋಡಿದ್ದೀವಿ, ನಮ್ಮ ಕಣ್ಣು ಮುಂದೆ ಇದು ನಡೆದಿರೋಂಥದ್ದು ಇದು ಸರ್. ಥ್ಯಾಂಕ್ ಯು ಸರ್. ನಮಸ್ಕಾರ. ತಮ್ಮ ಹೆಸರು ಏನು ಮಾಡ್ಕೊಂಡಿದ್ದೀರಿ? ಸರ್ ರಾಮಮೂರ್ತಿ ಅಂತ ನನ್ನ ಹೆಸರು, ವೇಮಗಲ್. ಪ್ರಸ್ತುತವಾಗಿ ನಾನು ಕಲೆಗಾರ, ಆರ್ಟಿಸ್ಟ್. ಶಿವಾರಪಟ್ಟಣದಲ್ಲಿ? ಇಲ್ಲ ನಾವು ಆಲ್ ರೈಟಿಂಗ್ಸ್. ಹಿಂಗೆ ಏನೇನು ಬರೀತೀರಿ ಸರ್ ನೀವು? ಸರ್ ಆಲ್ರೆಡಿ ಪಿಕ್ಚರ್ಸ್ ಎಲ್ಲ ಮಾಡ್ಕೊಳ್ತೀವಿ. ಹೌದಾ? ಓಕೆ, ಈಗ ನಾನು ಹೇಳಿದ್ರೆ ನಿಮ್ಮ ಮುಂದಿನ ಸುಂದರವಾದ ಕೋಲಾರ ಬಿಡಿಸಿ ಅಂತ ಹೇಳಿದ್ರೆ ಹೆಂಗೆ ಬಿಡಿಸ್ತೀರಾ? ಮಾಡ್ತೀವಿ ಸರ್. ಅಲ್ಲ, ಏನೇನು ಇರುತ್ತೆ ಅದರಲ್ಲಿ ಅಂತ? ಸುಂದರವಾದ ದೇವಾಲಯ ಇದಾವೆ, ಎಲ್ಲ ನೇಚರ್ಸ್ ಇದೆ, ಎಲ್ಲ ಮಾಡ್ತೀವಿ. ಓಕೆ. ಆದ್ರೆ ಕೋಲಾರದಲ್ಲಿ ಯಾವೆಲ್ಲ ವಿಚಾರಗಳು, ಯಾವ್ಯಾವ ಬಣ್ಣಗಳನ್ನು ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ ನಿಮಗನ್ಸುತ್ತೆ? ಎಲ್ಲ ಬಣ್ಣಗಳು ಹಾಕಿದ್ರು ಚೆನ್ನಾಗಿರುತ್ತೆ ಸರ್. ಹೌದಾ? ಒಂದೇ ಬಣ್ಣ ಹಾಕಿದ್ರೆ ಚೆನ್ನಾಗಿ. ಅಂದ್ರೆ ಕಲೆಗಾರ ನೋಡೋ ರೀತಿ ಬೇರೆ, ಇನ್ನೊಬ್ಬ ಆಟಗಾರ ನೋಡೋ ರೀತಿ ಬೇರೆ ಅಲ್ವೇ? ಹಾಗಾಗಿ ನೀವು ಕೋಲಾರದಲ್ಲಿ ಏನೆಲ್ಲ ಅಭಿವೃದ್ಧಿ ಆಗ್ಬೇಕಂತ ನಿರೀಕ್ಷೆ ಮಾಡ್ತೀರಿ? ಸರ್, ಕೋಲಾರದಲ್ಲಿ ಅಭಿವೃದ್ಧಿ ಆಗ್ಬೇಕಂತಂದ್ರೆ ಫಸ್ಟು ನಮ್ಮ ಶಾಸಕರು ಹೇಳ್ದಂಗೆ, ನಮ್ಮ MLA ಸಾಹೇಬ್ರು ಹೇಳ್ದಂಗೆ, ಫಸ್ಟ್ ಅಗ್ರಿಕಲ್ಚರ್, ಆರೋಗ್ಯ, ನೆಕ್ಸ್ಟು ಶಿಕ್ಷಣ. ಈ 3 ಇದ್ದರೆ ಎಲ್ಲ ರೀತಿಯಲ್ಲೂ ಇದ್ದಂಗೆ ಸೇವ್. ಇಷ್ಟು ಸಾಕು ಸರ್, ಇನ್ನೇನು ಬೇಕಾಗಿಲ್ಲ. ಅಗ್ರಿಕಲ್ಚರ್, ಹೆಲ್ತ್, ಎಜುಕೇಶನ್, ಇದೆಲ್ಲ ಸಾರ್ವಕಾಲಿಕ ಸತ್ಯ ಅಲ್ವಾ? ಜನರಲ್ ಟಾಪಿಕ್ಸ್ ಇದೆಲ್ಲ ಈ ಶಾಸಕರು ಇದ್ದಾಗಲೇ ಇಲ್ಲ. ನಮ್ಮ ಶಾಸಕರು ಇವ್ರು ಬಂದ ಮೇಲೆ ಇದಕ್ಕೆಲ್ಲ ಪ್ರಾತಿನಿಧ್ಯ ಕೊಡ್ತಾ ಇದ್ದಾರೆ. ಮುಂಚೆ ಇರಲಿಲ್ಲ? ಇಲ್ಲ, ಮುಂಚೆ ಇರಲಿಲ್ಲ. ಮುಂಚೆ ಇತ್ತು, ಅದಕ್ಕೆ ಅವ್ರು ಅಷ್ಟೊಂದು ಪ್ರಾತಿನಿಧ್ಯ ಕೊಡ್ತಾ ಇರಲಿಲ್ಲ. ನಮ್ಮ ಶಾಸಕರು ಬಂದ್ಮೇಲೆ ಏನು ಕಿತ್ತೂರು ಮಂಜಣ್ಣವ್ರು ಇದ್ದಾರೆ, ನಮ್ಮ CM ಸಾಹೇಬ್ರ ಹತ್ರ ಹೋಗಿ ಏನು ಬೇಕು ಅವರು, ಯಾವುದಕ್ಕೆ ಎಷ್ಟೆಷ್ಟು ಬೇಕು, ಅನುದಾನ ಬೇಕು, ನೀಟಾಗಿ ಕುತ್ಕೊಂಡು ತಗೊಂಬರ್ತಾರೆ. ಹಿಂದಿನ ಶಾಸಕರು ಆ ಪ್ರಾತಿನಿಧ್ಯ ಕೊಡ್ತಾ ಇರಲಿಲ್ಲ. ನೆಗ್ಲಿಜೆನ್ಸಿ ಸರ್ಕಾರ ಇತ್ತು, ನೆಗ್ಲಿಜೆನ್ಸಿ ಶಾಸಕರಿದ್ರು, ಅದು ಅಷ್ಟೊಂದು ಇರಲಿಲ್ಲ. ನಮ್ಮ ಶಾಸಕರಿದ್ದಾರೆ, ಏನು ಬೇಕು ಸವಲತ್ತುಗಳು ತಗೊಂಡ್ಬರ್ತಾ ಇದೆ, ನೆಮ್ಮದಿಯಾಗಿ ಆರಾಮಾಗಿ. ನಿಜ, ಎಲ್ಲ ಊರು ಒಟ್ಟಾರೆಯಾಗಿ ಒಂದೇ ಮಾತನ್ನ ಹೇಳ್ಬೇಕಂದ್ರೆ ಕೋಲಾರಕ್ಕೆ ಬೇಕಾಗಿರ್ತಂತ ಶಾಸಕರು ಸಿಕ್ಕಿದ್ದಾರೆ. ಸತತವಾಗಿ 20 ವರ್ಷ ಇವರೇ ಇರ್ತಾರೆ. ಇವ್ರು ಏನ್ ಕಿತ್ತೂರು ಮಂಜಣ್ಣವ್ರು ಶಾಸಕರಾಗಿದ್ದಾರೆ, ಇನ್ನು 20 ವರ್ಷ, ಇನ್ನು 4 ಅವಧಿ 3 ವರ್ಷ ಇದೆ, ಇನ್ನು 4 ಅವಧಿ ಇವರೇ ಇರ್ತಾರೆ. ಅದ್ರಲ್ಲಿ ಯಾವುದೇ ಮಾತಿಲ್ಲ, ಯಾವುದೇ ತೊಂದರೆ ಆಗುತ್ತೆ. ಯಾಕೆ ಅವ್ರ ಮೇಲೆ ಇಷ್ಟೊಂದು ಅಭಿಮಾನ? ತಮಗೆ ಇಷ್ಟೊಂದು ಅಭಿಮಾನ ಯಾಕೆ ಇದೆ ಅಂತ ಹೇಳಿದ್ರೆ, ಮತದಾರರ ಕೈಗೆ ಸಿಗ್ತಾರೆ ಫಸ್ಟ್.
ಮತದಾರ ಅಹವಾಲುಗಳನ್ನ ಸ್ವೀಕರಿಸ್ತಾರೆ. ಅದಕ್ಕೆ ಏನು ಬೇಕೋ ಸವಲತ್ತುಗಳು, ಅದಕ್ಕೆ ಏನು ಬೇಕೋ ಸಮಸ್ಯೆಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ಇವ್ರು ಮಾಡ್ತಾರೆ. ಫಸ್ಟ್ ಅದೇ ಆಗಬೇಕಾಗಿದೆ. ಯಾವುದೋ ಒಬ್ಬ ರೈತ ಬಂದು ಒಂದು ಪೇಪರ್ ಇಟ್ಕೊಂಡ್ಬಂದು ನಮ್ಮ ಸಮಸ್ಯೆ ಹೆಂಗಿದೆ ಅಂತ ಇದ್ದಾಗ ಅದನ್ನು ನೋಡಿ ಅದರ ಅರ್ಥ ಮಾಡಿಕೊಂಡು ಏನಿದೆ ಇದ್ರ ಕಷ್ಟ ಅಂತ ಹೇಳ್ಬಿಟ್ಟು ಒಬ್ಬ ಅಧಿಕಾರಿಗೆ ಸೂಚನೆ ಕೊಡೋದಿದೆಯಲ್ಲ ಸರ್, ಆ ಕೆಲಸವನ್ನು ನಮ್ಮ ಕೊತ್ತೂರು ಮಂಜಣ್ಣವ್ರು ಮಾಡ್ತಾ ಇದ್ದಾರೆ. ಹಿಂದೆಯಿಂದ ಶಾಸಕರು ಏನು ಮಾಡ್ತಾ ಇದ್ದಾರೆ, ಆ ಪೇಪರ್ನ ಎತ್ತಿ ಡಸ್ಟ್ಬಿನ್ಗೆ ಹಾಕ್ತಾ ಇದ್ರು. ಹೌದಾ? ನಿಜ, ನಾವು ನೋಡಿದ್ದೀವಿ. ಹಿಂದೆಯಿಂದ ಶಾಸಕರು ಇದ್ರೆ ಪೇಪರ್ನ ಡಸ್ಟ್ಬಿನ್ಗೆ ಹಾಕ್ತಾ ಇದ್ರು. ಇವ್ರು ಆ ರೀತಿ ಇಲ್ಲ. ಅದರಲ್ಲಿ ಇರ್ತಕ್ಕಂಥ ಸಾರಾಂಶನ ಅರ್ಥ ಮಾಡಿಕೊಂಡು ಅಧಿಕಾರಿಗಳು ಆನ್ ದಿ ಸ್ಪಾಟ್ ಸೂಚನೆ ಕೊಡ್ತಾರೆ. ಹೌದಾ? ಈ ರೀತಿ ಅನ್ಯಾಯ ಆಗ್ತಾ ಇದೆ, ಅದನ್ನ ಸರಿಪಡಿಸುವಂಥ ಕೆಲಸ ಮಾಡಿ ಅಂತ ಸೂಚನೆ ಕೊಡ್ತಾರೆ. ಆ ಕೆಲಸ ಆಗಬೇಕು. ಆ ಕೆಲಸ ಆದಾಗ ಏನಾಗ್ತದೆ, ಎಲ್ಲ ಇದನ್ನು ಶುರು ಹೋಗ್ತದೆ ಸರ್. ಅಷ್ಟೇ ಸರ್. ಓಕೆ, ಎಲ್ಲ ಕಲೆಗಾರರ ಪರವಾಗಿ, ಆರ್ಟಿಸ್ಟ್ಗಳ ಪರವಾಗಿ ಏನು ಹೇಳ್ತೀರಿ? ಏನೆಲ್ಲ ಇನ್ನೂ ಚೆನ್ನಾಗಿ ಆಗಬೇಕು, ನಮ್ಮ ಆರ್ಟಿಸ್ಟ್ಗಳಿಗೆ ಹಿಂಗಿದ್ರೆ ಚೆನ್ನಾಗಿರುತ್ತೆ ಏನಾದ್ರು ಅಂತ ಬೇಡಿಕೆ ಸವಲತ್ತು ಏನಾದ್ರು ಬಯಸ್ತಿರೋ ತಾವು ಶಾಸಕರ ಹತ್ರ? ಸರ್ ಏನಿಲ್ಲ, ಎಲ್ಲ ಚೆನ್ನಾಗೇ ಇದೆ. ಎಲ್ಲ ಚೆನ್ನಾಗಿ ಕೆಲಸಗಳು ನಡೀತಾ ಇದ್ದಾವೆ. ಏನು ಯಾವುದಕ್ಕೇನು ಸಮಸ್ಯೆ ಇಲ್ಲ, ಕೊರತೆ ಇಲ್ಲ. ಎಲ್ಲ ಸುಗಮವಾಗಿ ನಡೀತಾ ಇದೆ, ಆರಾಮಾಗೇ ಇದೆ ಸರ್. ಏನು ಸಮಸ್ಯೆ ಇಲ್ಲ. ಇಲ್ಲಿ ರಂಗಮಂದಿರಗಳು ಬೇಕು, ಕಲೆ ಸಾಹಿತ್ಯ ಸಂಸ್ಕೃತಿ ಸಂಬಂಧಪಟ್ಟ ಎಲ್ಲ ಇದೆ. ಇನ್ನೂ ಸ್ವಲ್ಪ ಅದನ್ನು ಅಭಿವೃದ್ಧಿ ಪಡಿಸ್ಬೇಕು. ಈಗ ರಂಗಮಂದಿರ ಆಗ್ಬೋದು, ಅದನ್ನೆಲ್ಲ ಸ್ವಲ್ಪ ಅಭಿವೃದ್ಧಿ ಪಡಿಸ್ಬೋದು. ಸ್ಟೆಪ್ ಬೈ ಸ್ಟೆಪ್ ಎತ್ಕೊಂತಾರೆ ಶಾಸಕರು, ಅದನ್ನು ನೀಟಾಗಿ ಮಾಡ್ತಾರೆ. ಅವ್ರಿಗೆ ಆಲ್ರೆಡಿ ಅದೆಲ್ಲ ಮೈಂಡಲ್ಲಿ ಇಟ್ಕೊಂಡಿದ್ದಾರೆ. ಅವರು ನಮ್ಮ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು ಅದನ್ನೆಲ್ಲ ಮನದಲ್ಲಿ ಇಟ್ಟುಕೊಂಡು ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಎಲ್ಲದನ್ನು ಕ್ಲಿಯರ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಮುಂದೆ ಅವೆಲ್ಲ ಆಗ್ತವೆ ಸರ್, ಯಾವುದಕ್ಕೂ ಕೊರತೆ ಇರೋದಿಲ್ಲ. ಕೋಲಾರ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವುದಕ್ಕೂ ಕೊರತೆ ಇರೋದಿಲ್ಲ. ಇನ್ನು ಈ ಒಂದು 20 ವರ್ಷಗಳ ಅಧಿಕಾರಾವಧಿ ಅವರೇ ಮಾಡ್ತಾರೆ. ಈ ಕೋಲಾರ ಕ್ಷೇತ್ರದ ಅವರೇ ಶಾಸಕರಾಗಿರ್ತಾರೆ. ನನಗೆ ನಿಮ್ಮ ಜೊತೆ ಮಾತಾಡ್ತಾ ಇದ್ರೆ ಶಾಸಕರ ಜೊತೆ ಮಾತಾಡ್ತಿದ್ದೀನಿ ಏನೋ ಅಂತ ಅನ್ನಿಸ್ತಾ ಇದೆ. ಇರಲಿ ಸರ್, ತುಂಬ ಯಾಕೆ ನಾವು ಅವ್ರ ಬಗ್ಗೆ ಅಷ್ಟೊಂದು ವಿಶ್ವಾಸ ಇಟ್ಕೊಂಡಿದ್ದೀವಿ ಅಂದರೆ, ಅವರಷ್ಟೊಂದು ಈಗ ನಾವು ಪರದೆನ ನೋಡಿದಾಗ ಬಿಳಿ ಪರದೆ ಯಾವ ಥರ ಇರುತ್ತೆ, ಏನೋ ಒಂದು ಗಿಟ್ಟಿದೆ, ಆ ಥರ ಶಾಸಕರು. ಕಪ್ಪು ಚುಕ್ಕೆ ಇಲ್ಲ. ಆ ಥರ ಬಿಳಿ ಪರದೆ ಯಾವ ರೀತಿ ಇರುತ್ತೆ, ಒಂದು ಏನು ಯಾವುದೇ ಇರುತ್ತೇನಿಲ್ಲ. ಭ್ರಷ್ಟಾಚಾರ ಇದ್ದಿದ್ರೆ 33 ಬರೀ 19 ದಿನಗಳಲ್ಲಿ 33,000 ಲೀಡರ್ ತಗೊಂಡು ಯಾವ ಶಾಸಕರು ಗೆದ್ದಿಲ್ಲ. ಬರೀ 19 ದಿನದಲ್ಲಿ 33,000 ಲೀಡರ್ ತಗೊಂಡು ಗೆದ್ದಿದ್ರೆ ಭ್ರಷ್ಟಾಚಾರ ಇಲ್ಲ ಅಂತಾನೆ ಅರ್ಥ. ಹೆಂಗೆ ಅವರು ಫಸ್ಟ್ ಟೈಮ್ ಶಾಸಕರು, ಇಲ್ಲಿ ಯಾವ ವಿಚಾರಗಳನ್ನ ಅವರು ಮುಂಚೆ ಏನಾಗಿದೆ ಅಂತಂದ್ರೆ, ಕೊತ್ತೂರು ಮಂಜಣ್ಣ ಅಂತಂದ್ರೆ ಅದೊಂದು ಬ್ರ್ಯಾಂಡ್. ಒಳ್ಳೆ ವ್ಯಕ್ತಿ, ಒಳ್ಳೆ ಶಾಸಕರು. ಇವ್ರನ್ನ ಗೆಲ್ಸ್ಕೊಂಡ್ರೆ ನಮ್ಮ ಕೆಲಸಗಳಾಗ್ತವೆ. ಹಿಂದೆಯಿಂದ ಶಾಸಕರು ಸುಮಾರು ಜನ ಎಮ್ ಎಲ್ ಎಗಳಾಗೋಗಿದ್ದಾರೆ. ಈ ಕ್ಷೇತ್ರದಲ್ಲಿ ಸುಮಾರು ಜನ ಎಮ್ ಎಲ್ ಎಗಳಾಗೋಗಿದ್ದಾರೆ, ಶಾಸಕರಾಗಿದ್ದಾರೆ, ಶಾಸಕ ವಿಧಾನಸಭೆಗೆ ಹೋಗಿದ್ದಾರೆ. ಆದರೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿ ಕೆಲಸಗಳನ್ನ ಅವ್ರು ಮಾಡ್ತಾರೆ ಅಂತ ನಂಬಿಕೆನೂ ನಮಗಿರಲಿಲ್ಲ. ನಂಬಿಕೆನೂ ಇರಲಿಲ್ಲ. ಆದರೆ ನಮ್ಮ ಶಾಸಕರಾದಂಥ ಕೊತ್ತೂರು ಮಂಜಣ್ಣವರು ಆ ರೀತಿ ನಮಗೆ ಒಳ್ಳೆ ಕೆಲಸಗಳು ಮಾಡ್ತಾ ಇದ್ದಾರೆ. ನಮ್ಮ ಕ್ಷೇತ್ರನ ಸುಗಮವಾಗದಂಥ ರೀತಿಯಲ್ಲಿ ತೊಗೊಂಡೋಗ್ತಾರೆ. ನಮ್ಮ ಕ್ಷೇತ್ರಕ್ಕೆ ಏನೇನು ಬೇಕೋ ಸವಲತ್ತುಗಳು ತೊಗೊಂಬರ್ತಾರೆ ಅಂತ ನಂಬಿಕೆ ನಮಗಿಲ್ಲ. ತಗೊಂಬರ್ತಾ ಇದ್ದಾರೆ ಕೂಡ. ಸುಮ್ಮನೆ ಕುತೂಹಲ ಕೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರು ಇಲ್ಲಿ ಶಾಸಕರಾಗಿದ್ದರೆ ಇಷ್ಟು ಸುಲಭ ಕೈಗೆ ಸಿಗ್ತಾ ಇರಲಿಲ್ವೇನೋ ಅಂತ ಒಂದು ಮಾತು ಕೂಡ ಆಗ್ತಾ ಇತ್ತು. ನಿಮಗೇನು ಅನ್ಸುತ್ತೆ ಸರ್? ಸಿದ್ದರಾಮಯ್ಯನವರು ಇಲ್ಲಿ ಶಾಸಕರಾಗಿದ್ದರಿಂದ ಇನ್ನೂ ತುಂಬ ನಮ್ಗೆ ಚೆನ್ನಾಗಿರ್ತಾರೆ. ಆದರೆ ಜವಾಬ್ದಾರಿ ಜಾಸ್ತಿ ಆಗ್ತದೆ. ಆದರೆ ಅವ್ರಿಗಿಂತೂ ಚೆನ್ನಾಗಿ ಇವರು ನಮಗೆ ಇದು ಮಾಡ್ತಾರೆ. ಸಿದ್ದರಾಮಯ್ಯನವರೇ ಬಂದಿದ್ದಾರೆ ಅಂತ ನಮ್ಗೆ ಅನಿಸ್ತಾ ಇದೆ. ಸಿದ್ದರಾಮಯ್ಯನವರೇ ಇಲ್ಲಿ ಈ ಕ್ಷೇತ್ರಕ್ಕೆ ಬಂದಿದ್ದಾರೆ ಅಂತ ಅನಿಸ್ತಾ ಇದೆ. ನಮ್ಮ ಕೊತ್ತೂರು ಮಂಜಣ್ಣವ್ರು ನಾವು ನೋಡಿದಾಗ ಸಿದ್ದರಾಮಯ್ಯನವರು ಈ ಕ್ಷೇತ್ರಕ್ಕೆ ಬಂದಿದ್ದಾರೆ, ಈ ಕ್ಷೇತ್ರದಲ್ಲಿ ಇದ್ದಾರೆ. ಬಹಳ ಖುಷಿಯಾಗಿದೆ, ಹೆಮ್ಮೆ ಆಗಿದೆ. ನಮ್ಮ ಸಮಾಜ ಪುರುಷ ಪ್ರಧಾನವಾದರೂ ಕೂಡ ಮಹಿಳೆಯರನ್ನ ಕಡೆಗಣಿಸೋ ಹಾಗಿಲ್ಲ. ಮಹಿಳೆಯರೇ ನಮ್ಮ ಶಕ್ತಿ ಅನ್ನೋದನ್ನ ಅರ್ಥ ಮಾಡಿಕೊಂಡು ಮಹಿಳೆಯರಿಗೆ ಬಹಳಷ್ಟು ಪೂರಕವಾದಂಥ ಯೋಜನೆಗಳನ್ನು ಇಲ್ಲಿ ಗ್ಯಾರಂಟಿ ಯೋಜನೆಗಳ ಮೂಲಕ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ತಂದಿದೆ. ಹಾಗಾದರೆ ವಾಸ್ತವ ಚಿತ್ರಣ ಏನಿದೆ? ಮಹಿಳೆಯರು ನಿಜಕ್ಕೂ ಖುಷಿಲಿದ್ದಾರಾ? ಆ ಯೋಜನೆಗಳು ಸಮರ್ಪಕವಾಗಿ ತಲುಪುವಂಥ ಕೆಲಸ ಆಗ್ತಾ ಇದೆಯಾ? ನಿಜಕ್ಕೂ ಅವ್ರು ಯಾವ ರೀತಿ ಶ್ರಮ ಪಡ್ತಾ ಇದ್ದಾರೆ ಅಂತ ಕೋಲಾರ ವಿಧಾನಸಭಾ ಕ್ಷೇತ್ರದ ಮಹಿಳೆಯರ ಜೊತೆ ಕೂಡ ಮಾತನಾಡೋಣ, ಬನ್ನಿ. ಅಮ್ಮ ನಮಸ್ಕಾರ. ನಮಸ್ಕಾರ ಸರ್. ಏನಮ್ಮ ಹೆಸರು? ವೆಂಕಟರತ್ನಮ್ಮ ಅಂತ ಹೇಳ್ಬಿಟ್ಟು. ಓಕೆ, ಆರಾಮಿದ್ದೀರಿ? ಆರಾಮ. ಹೆಂಗಿದೆ ನಿಮ್ಮ ಊರು? ಹೆಂಗಿದೆ? ಪರವಾಗಿಲ್ಲ ಸರ್, ಚೆನ್ನಾಗಿದೆ. ಮನೆಯೆಲ್ಲ ಚೆನ್ನಾಗಿ ನಡೀತಾ ಇದೆ? ಮನೆಯೆಲ್ಲ ಚೆನ್ನಾಗಿ ನಡೀತಾ ಇದೆ. ನಮ್ಮ ಕಾಂಗ್ರೆಸ್ ಬಂದಾಗಿಂದ ನಮಗೆ ಆ ಗ್ಯಾರಂಟಿಗಳು ಮಹಿಳೆಯರಿಗೆ ತುಂಬಾ ಉಪಯುಕ್ತ ಆಗಿದೆ. ಯಾಕಂದ್ರೆ ಯಾವುದೇ ಸರ್ಕಾರ ಕೂಡ ಮಹಿಳೆಯರು ಹಿಡಿಸ್ಕೊಂಡು ಯಾವುದೇ ಕೆಲಸ ನಮ್ಮ ಮಹಿಳೆಯರಿಗೆ ಮಾಡಿರ್ಲಿಲ್ಲ. ಅಂಥದ್ರಲ್ಲಿ ಈ ಗ್ಯಾರಂಟಿಗಳು ಬಂದಿದೆಯಲ್ಲ ಸರ್, ಉಚಿತವಾಗಿ ಬಸ್ಸಲ್ಲಿ ಟಿಕೆಟು, ಮತ್ತೆ ಇದು ರೇಷನ್ ದುಡ್ಡು ಬರ್ತಾ ಇದೆ. ಮತ್ತೆ ಗ್ಯಾರಂಟಿಗಳಲ್ಲಿ ಇದು 2000 ಈಗ 11ನೇ ಕಂತು 12ನೇ ಕಂತು ಬರ್ತಾ ಇದೆ ಸರ್. ಇಲ್ಲ, ಸ್ವಲ್ಪ ಲೇಟ್ ಆಯ್ತು, 11ನೇ ತಿಂಗಳು. ಈಗ ಎಲ್ಲರಿಗೂ ಮತ್ತೆ ಬಿಟ್ಟಿದ್ದಾರೆ. ಏನೋ ವೆರಿಫಿಕೇಶನ್ ಅಂತ ಹೇಳಿದ್ರು, 45% ಬಿಟ್ಟಿದ್ದೀವಿ ಅಂತಂದ್ರೆ ಈಗ ಅದನ್ನು ಬರ್ತಾ ಇದೆ. ಕಾಂಗ್ರೆಸ್ ಬಂದಾಗಿಂದ ನಮಗೆ
ಮಹಿಳೆಯರಿಗೆ ತುಂಬ ಅನುಕೂಲ ಆಗಿದೆ ಸರ್. ಹೌದಮ್ಮ? ಹಾಂ ಸರ್, ಓಕೆ. ಈಗ ಕಾಂಗ್ರೆಸ್ ಗವರ್ಮೆಂಟ್ ಬಂದಿಂದ ನಿಮ್ಗೆ ಒಳ್ಳೇದಾಗಿದೆ. ಒಳ್ಳೇದಾಗಿದೆ ಸರ್. ಯಾವ ಸರ್ಕಾರ ನಮ್ಮ ಹೆಣ್ಮಕ್ಳ ಬಗ್ಗೆ ಇಡ್ಸ್ಕೊಂಡಿರ್ಲಿಲ್ಲ. ಓಕೆ ಅನ್ನೋದು ನೀವು ಹೇಳ್ತಾ ಇದ್ದೀರಿ. ಇವಾಗೇನು ಬಸ್ಸಿಗೆ ಹೋಗ್ತಿರಲ್ಲ ಸರ್, ನಾವು ಬಸ್ಸಿಗೆ ಹೋದ್ರೆ ಫ್ರೀ ಇರುತ್ತೆ. ಅದೇ ದುಡ್ಡು ನಮಗೆ ಈಗ ನಾವು ಬೇಳೆಕಾಳು ಏನೋ ಸೊಪ್ಪ ಗಿಪ್ಪೋ ಏನೋ ಒಂದು ಇರ್ತದಲ್ಲ ಮನೆ ಸಂಸಾರಕ್ಕೆ ತಗೊಂಡು ಹೋಗ್ತೀವಿ, ತೃಪ್ತಿಯಿಂದ ಜೀವನ ಮಾಡ್ತಾ ಇದೀವಿ ಸರ್ ಹೇಳ್ಬೇಕಂದ್ರೆ. ಈಗ ನಿಮ್ಮ ಕ್ಷೇತ್ರದ ಶಾಸಕರು ಹೆಂಗ್ ಕೆಲಸ ಮಾಡ್ತಿದ್ದಾರೆ? ಮಂಜುನಾಥ್ ಸರ್ ನಮ್ಮ ಕ್ಷೇತ್ರದ ಕೊತ್ತೂರು ಮಂಜುನಾಥ್ ಸರ್ ಅಂತ ಬಿಟ್ಟು ಅವರು ನಮಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದಾರೆ ಸರ್. ಎಲ್ಲರಿಗೂ ಹೆಣ್ಮಕ್ಳಿಗೆ ಗ್ಯಾರಂಟಿಗಳು ಬಂದಿದ್ದು ಅವ್ರು ಗೆದ್ದಿದ್ರಿಂದ ನಮಗೆ ತುಂಬಾ ಖುಷಿ ಕೊಟ್ಟಿದೆ. ನಮಗೆ ತುಂಬಾ ಸ್ಪಂದಿಸ್ತಾರೆ ಸರ್. ಏನಾದರೂ ಕೆಲಸಗಳು ಮಾಡ್ಬೇಕು ಸರ್ ಈ ಥರ ಅಂದಾಗ ಅವರು ಆಯ್ತಮ್ಮ ಮಾಡೋಣ ಅಂತ ಬಿಟ್ಟು ತುಂಬಾ ಕೆಲಸಗಳು ನಡೀತಾ ಇದೆ ಸರ್. ಓಕೆ. ಕ್ಷೇತ್ರದಲ್ಲಿ ಇರ್ತಾರಾ ಜಾಸ್ತಿ? ಇರ್ತಾರೆ ಸರ್, ಇರ್ತಾರೆ ಸರ್, ಸಿಗ್ತಾರೆ ಸರ್. ಓಕೆ. ಏನೆಲ್ಲ ಮನವಿಗಳು ಮಾಡ್ಕೋತೀರಿ ನೀವು? ಅದೇ ಸರ್, ನಮಗೆ ಈಗ ಯಾವುದೇ ಒಂದು ಇದಿರ್ಬೋದು, ಮಹಿಳೆಯರಿಗೆ ಬೇಕಾದಂಥ ಒಂದು ಏನೇ ಕಾರ್ಯಕ್ರಮಗಳಿಗೆ ಸರ್ ಈ ಥರ ಕಾರ್ಯಕ್ರಮಗಳಿದೆ ಬಂದು ಇದು ಮಾಡಬೇಕು ಅಂದಾಗ ಆಯ್ತಮ್ಮ ಬರ್ತೀನಿ ಅಂತ ಹೇಳಿ ಸ್ಪಂದಿಸ್ತಾರೆ ಸರ್. ಓಕೆ. ಅಂದರೆ ಅದು ಅವ್ರ ಕೈಲಾದ ಸಹಾಯನ ಮಾಡ್ತಾರೆ ಸರ್. ಹೌದು ಸರ್. ಕಷ್ಟದಲ್ಲಿ ಇದ್ದೀನಿ ಸರ್ ಅಂತ ಹೋದ್ರೆ ಸಾಕು, ಆಯ್ತಮ್ಮ ಇಂಥದಕ್ಕೆ ನಾನು ಮಾಡ್ತೀನಿ ಅಂತ ಬಿಟ್ಟು ಯಾರೇ ಮನೆ ಹತ್ರ ಹೋದ್ರೂ ಕೂಡ, ಅಲ್ಲಿ ಕಾಂಗ್ರೆಸ್ ಆಫೀಸಿಗೆ ಬಂದರೂ ಕೂಡ ಇತ್ತೀಚೆಗೆ ಕಾಂಗ್ರೆಸ್ ಆಫೀಸ್ ಓಪನ್ ಮಾಡಿದೆ. ಫಸ್ಟ್ ಇರಲಿಲ್ಲ, ಇವಾಗ ಕಾಂಗ್ರೆಸ್ ಸರ್ ಇದು ಕಾಂಗ್ರೆಸ್ ಗೆದ್ದಾಗಿಂದ ಆಫೀಸ್ ಓಪನ್ ಮಾಡಿದ್ದಾರೆ. ಕಾಂಗ್ರೆಸ್ ಕಡೆ ಬರ್ತಾ ಇರ್ತಾರೆ ಸರ್. ಎಲ್ಲ ಜನಗಳು ಇವಾಗಲೂ ಅಲ್ಲಿ ನೆರೆದಿರ್ತಾರೆ ಸರ್. ಕಾಂಗ್ರೆಸ್ ಆಫೀಸ್ ಹತ್ರ ಆ ಜನಗಳು ನೆರೆದಿರ್ತಾರೆ. ಅವರು ನಮಗೆ ಏನೋ ಒಂದು ಕಷ್ಟಗಳಿದ್ರು ಅಲ್ಲಿ ಹೇಳ್ಕೊಂಡ್ರೆ ಸಾಕು, ನಮಗೆ ಅವರು ತುಂಬ ನನಗೆ ಅಂತಲ್ಲ ಎಲ್ಲ ಮಹಿಳೆಯರಿಗೂ ಕೂಡ ಹಂಗೆ ಸ್ಪಂದಿಸ್ತಾ ಇದ್ದಾರೆ ಸರ್. ಶಾಸಕರ ಬಗ್ಗೆ ಖುಷಿ ಇದೆ ನಿಮಗೆ? ಖುಷಿ ಇದೆ ಸರ್, ಖುಷಿ ಇದೆ. ಅಮ್ಮ ನಮಸ್ಕಾರ, ನಿಮ್ಮ ಹೆಸರು ಏನು ಮಾಡ್ಕೊಂಡಿದ್ದೀರಿ ತಾವು? ಸರ್ ನಮಸ್ಕಾರ, ನನ್ನ ಹೆಸರು ಅಫ್ರೋಜಾ ಬಾನು ಅಂತ. ಸರ್ ನಮಗೆ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾವಾಗಿಂದನೂ ತುಂಬಾ ಖುಷಿ ಇದೆ ಸರ್. 2000 ಬರುತ್ತೆ, ಕೆಲವು ಉಪಯೋಗಗಳು ಮಾಡ್ಕೊತೀವಿ ನಾವು ಹೆಣ್ಣುಮಕ್ಳು. ಮತ್ತು ಬಸ್ಸಲ್ಲಿ ಎಲ್ಲನ ನಾವು ಸೋಷಲ್ ವರ್ಕರ್ ಮಾಡೋವಾಗ ನನಗೆ ತುಂಬ ಕಷ್ಟ ಆಗ್ತಾ ಇತ್ತು ಮೊದಲು. ಇವಾಗ ಈಸಿ ಇದೆ ಸರ್ ನನ್ಗೆ. ಬಸ್ಸಲ್ಲಿ ಫ್ರೀ ಟಿಕೆಟ್ ಇದೆಯಲ್ಲ, ಬಟ್ ಅದೂ ನಾನು ಕೈಯಿಂದ ನಾವು ಹಾಕ್ಕೊಂಡು ಓಡಾಡಬೇಕಾಗಿತ್ತು ನಾವು. ಇವಾಗಿಲ್ಲ ಸರ್, ನಮಗೆ ಇವಾಗ ಸುಲಭ ಆಗಿದೆ. ಮತ್ತು ರೇಷನ್ ದುಡ್ಡು ಬರುತ್ತೆ, ಅದರಲ್ಲಿ ನಾವು ಕಾಳು ಮತ್ತು ಗ್ಯಾಸ್ ಸಿಲಿಂಡ್ರ್ ರೇಟ್ ಜಾಸ್ತಿ ಮಾಡೋಕ್ಕಿದ್ದಾರಲ್ಲ, ಅದರಿಂದ ಅದನ್ನು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ನಾವು ಜೀವನ ಮಾಡ್ಕೊತಾ ಇದ್ದೀವಿ. ತುಂಬಾ ನಮ್ಗೆ ಸಹಾಯ ಆಗ್ತಾಯಿದೆ. ಒಂದು ಸಂಘ ಅಂತ ನಡೆಸಿದ್ರು ನಮಗೂ ಒಂದು 10 ಜನ ಕರ್ಕೊಂಡು ಕೋಲಾರ್ಗೆ ಬರ್ಬೇಕು ನಾವು ಹಳ್ಳಿಯಿಂದ. ಆದರೆ ಅದರಲ್ಲೂ ಬಸ್ ಟಿಕೆಟ್ ಫ್ರೀ ಇದೆ, ತುಂಬ ಅನುಕೂಲ ಆಗ್ತಾಯಿದೆ ಸರ್ ನಮ್ಗೆ. 2000 ಬರುತ್ತೆ, ಬಸ್ ಟಿಕೆಟ್ ಫ್ರೀ ಇದೆ. ಮತ್ತು ಕರೆಂಟ್ ಬಿಲ್ಲು 500-600 ಬರ್ತಾಯಿತ್ತು ನಮ್ಗೆ. ಅದೂ ನಾವು ದೇವರು ಇದು ಮಾಡಿದ್ದಾರೆ ನಮ್ಗೆ, ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ. ನಮ್ಮ ಸಿದ್ದರಾಮಯ್ಯನವ್ರ ಸರ್ಕಾರ ಅದೂ ಅನುಕೂಲ ಮಾಡಿದ್ದಾರೆ ನಮ್ಗೆ. ಬಟ್ ನಾವು ತುಂಬ ಖುಷಿ ಇದೆ ಸರ್ ನಮ್ಗೆ ನಮ್ಮ ಕಾಂಗ್ರೆಸ್ ಸರ್ಕಾರದಿಂದ. ಸಾಕ ಗ್ಯಾರಂಟಿ ಯೋಜನೆಗಳು ಅಷ್ಟಿದ್ರೆ ಸಾಕ, ಬೇರೆ ಏನಾದರೂ ಬೇಕು ಸರ್? ಮೊದಲು ಅದು ಇರಿಲ್ಲಲ್ಲ, ಮೊದಲು ಅದಾದು ಇರಿಲ್ಲ. ಇವಾಗ ಜಸ್ಟ್ ಅಷ್ಟೊಂದು ಹೆಲ್ಪ್ ಆಗ್ತಾ ಇದೆ ನಮ್ಗೆ. ಇನ್ನು ಮುಂದಕ್ಕೆ ನಮ್ಮ ಮಹಿಳೆಯರಿಗೆ ನಮ್ಮ ಸಂಘಗಳಿಗೆ ತುಂಬಾ ಸಹಾಯ ಮಾಡಬೇಕು ಅಂತ ಬಯಸ್ತೀನಿ ಸರ್ ನಾನು. ನಮ್ಮ ಹೆಣ್ಮಕ್ಳಿಗೆ ಇನ್ನೂ ಸ್ವಲ್ಪ ಏನನ್ನ ಕೈಗಾರಿಕೆ ಅದು ಅಂಥವು ಎಲ್ಲ ಮಾಡಿ ಸಂಘಗಳ ಮುಖಾಂತರ ಮಾಡಿ ಇದು ಮಾಡಬೇಕು ಸರ್ ನಮ್ಗೆ. ಸರ್ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಅದೂ ಸ್ವಲ್ಪ ತುಂಬಾ ಅನುಕೂಲ ಮಾಡಿದ್ದಾರೆ ಸಿದ್ದರಾಮಯ್ಯ ಸರ್ಕಾರ. ಇದು ಹಾಲು ಕೊಡ್ತಾ ಇರಲಿಲ್ಲ ಮೊದಲು, ನಾವೆಲ್ಲ ಇದ್ದಿದ್ದವಾಗ ಸ್ಕೂಲಲ್ಲಿ ಹಾಲು ಕೊಡ್ತಾ ಇದ್ದಾರೆ. ಮಕ್ಕಳಿಗೆ ಬಿಸಿ ಊಟ ಕೊಡ್ತಾ ಇದ್ದಾರೆ, ಶೂ ಭಾಗ್ಯ ತಂದಿದ್ದಾರೆ. ಮತ್ತು ಅವ್ರಿಗೆ ಪುಸ್ತಕವನ್ನು ಅದು ಎಲ್ಲ ಫ್ರೀ ಕೊಡ್ತಾ ಇದ್ದಾರೆ. ಇವಾಗ ನಾವು ಖಾಸಗಿ ಶಾಲೆಗಳಲ್ಲಿ ಸೇರಿಸ್ಬೇಕಂದ್ರೆ 15ರಿಂದ 20 ಸಾವಿರ ಬೇಕಾಗಿತ್ತು ಸರ್ ನಮ್ಗೆ LKGಗೆ. ಬಟ್ ಅವರೇ ಮಾಡಿದ್ದಾರೆಲ್ಲ, LKG UKGಯಿಂದನೇ ಮಾಡಿದ್ದಾರೆ, ಇಂಗ್ಲೀಷ್ ಮೀಡಿಯಮ್ ಎಲ್ಲ ಮಾಡಿದ್ದಾರೆ. ಬಡವ್ರಿಗಂತ ತುಂಬಾ ಸಹಾಯ ಆಗ್ತಾ ಇದೆ ಸರ್. ಇಲ್ಲಿ ಹೆಣ್ಮಕ್ಳು ಆರಾಮಾಗಿ ಓಡಾಡ್ಕೊಂಡು ಸ್ವತಂತ್ರವಾಗಿರ್ಲಿಕ್ಕೆ ಇದೆಯಾ? ಹಂಗೆ ಆರಾಮಾಗಿ ಓಡಾಡ? ಹಾಂ ಸರ್, ಇದೆ ಸರ್. ನಮಗೆ ಸ್ವಾತಂತ್ರ್ಯ ಏನು ಇಲ್ಲ ಸರ್, ನಮಗೆ ಸ್ವಾತಂತ್ರ್ಯ ಚೆನ್ನಾಗಿದೆ. ನಮ್ಮ ಶಾಸಕರು ಬಂದಿದ್ದಾಗಿಂತನೂ ಇನ್ನೂ ಚೆನ್ನಾಗಿದೆ ಸರ್ ನಮ್ಗೆ. ಇನ್ನೂ ಚೆನ್ನಾಗಿದೆ. ಸ್ಕೂಲ್ ಬಗ್ಗೆ ಹೇಳೋದಾದ್ರೆ, ಸ್ಕೂಲಲ್ಲಿ ಮಕ್ಕಳಿಗೆ ಪೌಷ್ಟಿಕಾಂಶಗಳು ಬೇಕು ಅಂತ ಬಿಟ್ಟು ಮೊಟ್ಟೆ ಕೊಡ್ತಾರೆ, ಮತ್ತೆ ಬಾಳೆಹಣ್ಣು ಕೊಡ್ತಾರೆ, ಚಿಕ್ಕಿ ಇದು ಇದ್ರಲ್ಲಿ ಮಾಡಿರ್ತಾರ, ಬೆಲ್ಲ ಮತ್ತು ಇದ್ರಲ್ಲಿ ಮಾಡಿರ್ತಾರಲ್ಲ ಶೇಂಗಾ ಬೀಜ, ಅದ್ರಲ್ಲಿ ಇರೋದು ಅದೇ ಕೊಡ್ತಾರೆ. ಮತ್ತೆ ಮಾಲ್ಟ್ ಕೊಡ್ತಾ ಇದ್ದಾರೆ, ಹಾಲು ಕೊಡ್ತಾ ಇದ್ದಾರೆ. ಸಾಲದಿದ್ದಕ್ಕೆ ಎಲ್ಲ ಬ್ಯಾಗ್ಸು, ಬುಕ್ಸು, ಶೂಗಳು ಸಮೇತ ಅವ್ರಿಗೆ ಕೊಡ್ತಾ ಇದ್ದಾರೆ ಸರ್. ಫಸ್ಟಿಂದನೂ ಕಾಂಗ್ರೆಸ್ ಸರ್ಕಾರ ಫಸ್ಟ್ಗೆ ಏನು ಮಾಡಿತ್ತು ಅದಕ್ಕಿಂತ ಇನ್ನೂ ಹೆಚ್ಚಿಗೆ ವರ್ಷ ಮಾಡಿದ್ದಾರೆ. ಸಿದ್ದರಾಮಯ್ಯನ ಬಗ್ಗೆ ಪಾಪ ಹೇಳ್ಬೇಕಂದ್ರೆ ಯಾವುದೋ ಆಪಾದನೆಗಳು ಒರೆಸ್ಬಿಟ್ಟು ಇದು ಮಾಡ್ತಾ ಇದ್ದಾರಲ್ಲ, ಅವ್ರೇನು ಮನೆಗೆ ಏನಾದ್ರು ಒತ್ಕೊಂಡೋಗಿದ್ದಾರೆ ಸರ್ ಸಿದ್ದರಾಮಯ್ಯ ಅವರ? ಪಾಪ ಅಂತೀರಾ? ಹೌದು ಸರ್, ಪಾಪನೇ ಅಲ್ವಾ? ಎಷ್ಟೆಲ್ಲ ಜನಗಳಿಗೆ ಕೆಲಸ ಮಾಡಿದಾರಲ್ಲ, ಅಂಥವ್ರಿಗೆ ಇದು ಕೊಟ್ಬಿಟ್ಟು ಸೀಟ್ ಇಳಿಸ್ಬೇಕು ಅನ್ನೋ ತಪ್ಪಲ್ವಾ ಸರ್?
ಹೆಣ್ಮಕ್ಳಿಗಾಗಿ ನಿಜವಾಗ್ಲೂ ತುಂಬ ಕೆಲಸ ಮಾಡಿದಂಥ ವ್ಯಕ್ತಿ ಅಂದರೆ ನಾನು ಸಿದ್ದರಾಮಯ್ಯ ಅಂತ ನಿಜವಾಗ್ಲೂ ಹೆಮ್ಮೆ ಪಡ್ತೀನಿ ಸರ್. ಹೆಣ್ಮಕ್ಳ ಬಗ್ಗೆ ತುಂಬ ಅವ್ರಿಗೆ ಹೆಮ್ಮೆ ಇದೆ. ಹೌದು ಸರ್, ತುಂಬಾನೇ ಅಭಿಮಾನ ಸರ್. ಸಿದ್ದರಾಮಯ್ಯನವ್ರು ಅಂದ್ರೆ ನಮಗೆ ತುಂಬಾನೇ ಅಭಿಮಾನ. ಯಾವ ಸರ್ಕಾರನೂ ಮಾಡಿಲ್ಲ ನಮಗೆ. ಇಷ್ಟು ವರ್ಷಗಳಿಂದ ಇದ್ದೀವಲ್ಲ ಸರ್, ಸಿದ್ದರಾಮಯ್ಯ ನಮಗೆ ಹೆಣ್ಮಕ್ಳಿಗೆ ಕೊಟ್ಟಂಥ ಕೊಡುಗೆ ನಿಜವಾಗ್ಲೂ ಯಾವ ಸರ್ಕಾರನೂ ಕೊಟ್ಟಿಲ್ಲ. ಅದಕ್ಕೆ ನನಗೆ ಹೆಮ್ಮೆ ಅನಿಸುತ್ತೆ ಸರ್. ಅಮ್ಮ ನೀವೇನಂತೀರಿ? ನಾವು ಶಾಸಕರ ಬಗ್ಗೆ ಅಂದ್ರೆ ಸರ್ ನಮ್ಗೆ ಅಷ್ಟೊಂದು ಮಾತಾಡಕ್ ಭಯ ಸರ್. ಏನಿಲ್ಲ, ಏನ್ ಬರುತ್ತೆ ಅದ್ ಮಾತಾಡೋದು. ಅಣ್ಣ ಅವರು ಏನ್ ಬೇಕೋ ತುಂಬ ಸಹಾಯ ಮಾಡ್ತಾರ. ಕಷ್ಟ ಅಂದವರು ಇಲ್ಲ ಅಂದಿರು ಸಹಾಯ ಮಾಡ್ತಾರಣ್ಣ. ಇವು ಏನಂದ್ರೆ ಕಷ್ಟ ಅಂತ ಕಣ್ಣೀರು ಹಾಕಿದ್ರೆ ಅವ್ರಿಗೂ ಇಲ್ಲ ಅಂತ ಹೇಳಿಲ್ಲ, ವಾಪಸ್ ಕೊಡಲ್ಲ. ಅದೇ ಆಫೀಸರ್ ಇರಲ್ಲ ಏನೋ ಅಣ್ಣ ನಮ್ಮ ಕಷ್ಟಕ್ಕೆಲ್ಲ ಕಾಯ್ತಾವ್ರೆ ಅಣ್ಣ. ನಮ್ಮ MLA ಅವರು ಕೊತ್ತೂರು ಮಂಜುನಾಥ್ ಅವರು ಆಫೀಸ್ ಮಾಡಿದ್ದಾರೆ. ಅವ್ರಿಗೆ ನಮ್ಗೆ ಏನು ಕಷ್ಟ ಇದೆ ಅದನ್ನ ನಾವು ಹೇಳ್ಕೋಬಹುದು ಬಂದು ಇಲ್ಲಿ. ಮೊದಲಾದ್ರೂ ಆಫೀಸ್ ಇರಲಿಲ್ಲ, ನಾವು ಎಲ್ಲಿ ಹೋಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ವಿ. ಇವಾಗ ಹಂಗೇನು ಇಲ್ಲ ಸರ್. ನಾವು ಏನು ಬೇಕಾದರೂ ಹೆಣ್ಮಕ್ಳು ಬಂದು ಅವ್ರ ಹತ್ರ ಕೇಳ್ಕೋಬಹುದು ನಾವು. ಫಸ್ಟ್ ಗೆದ್ದ ತಕ್ಷಣ ಸರ್ ಆ ಕಡೆ ಟವರ್ ಕಡೆ ಇದು ರೋಡ್ ಸರಿ ಇರಲಿಲ್ಲ ಸರ್, ರೋಡ್ ಹಾಕ್ಸಿದ್ರು. ಮತ್ತೆ ಕಾರಂಜಿ ಕಟ್ಟೆ ರೋಡ್ ಆ ಕಡೆ ಎಲ್ಲ ರೋಡ್ ಹಾಕ್ಸಿದ್ದಾರೆ. ಎಲ್ಲ ಕಾಮಗಾರಿ ಕೆಲಸಗಳು ನಡೀತಾ ಇದೆ ಸರ್. ಒಳ್ಳೆ ಚೆನ್ನಾಗಿ ನಮ್ಮ ಕೊತ್ತೂರು ಮಂಜುನಾಥ್ ಸರ್ ಓಡಾಡೋದಕ್ಕಂತ ಒಬ್ಬರು ಸ್ಪ್ರೀ ಎಲ್ಲ ಐತೆ, ಎಲ್ಲ ಅನುಕೂಲ ಐತೆ ಅಣ್ಣಲ್ಲಣ್ಣ. ಇವಾಗ ಎಲ್ಲಿ ಹೋಗಕ್ಕೂ ಸ್ವತಂತ್ರವಾಗಿ ಓಡಾಡ್ತಾರ. ಎಲ್ಲಿ ಬೇಕೋ ಅಲ್ಲಿ ಹೋಗ್ತಾರ, ಎಲ್ಲಿ ಬರ್ತಾರ, ಏನು ತೊಂದರೆನೇ ಇಲ್ಲ ಸರ್. ಚೆನ್ನಾಗಿ ಮಾತಾಡಕ್ ಭಯ ಅಂತೀರಿ? ಮಾತಾಡ್ತಿರ ಅದೇ ಅಂದ್ರೆ ಅಣ್ಣ ಬಗ್ಗೆ ಏನು ಹೇಳಂಗಿಲ್ಲ. ನಮ್ಮ MLA ಖುಷಿ ಇದೆ. ಕಣ್ಣೀರು ಹಾಕಿದ್ರೆ ಅವರು ಇಲ್ಲ ಅಂತ ಯಾರಿಗೂ ಅಷ್ಟೇ ಸರ್, ನಮ್ಗೆಲ್ಲ ಎಲ್ಲಾರ್ಗೂ ಅಷ್ಟೇ, ಎಲ್ಲಾರನ್ನೂ ಒಂದೇ ತರ ನೋಡ್ತಾರ. ನಿಮ್ಮ ಕ್ಷೇತ್ರದ ಜನತೆಗೆ, ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರು ತಾವು ಏನು ಹೇಳಕ್ ಬಯಸ್ತೀರಿ? ನಮ್ಮ ಕೋಲಾರ ವಿಧಾನಸಭೆ ಕ್ಷೇತ್ರದ ಎಲ್ಲ ಮತಬಾಂಧವರಿಗೂ, ರೈತರಿಗೂ, ಎಲ್ಲ ಮುಖಂಡರಿಗೂ, ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಫಸ್ಟ್ ಸ್ಟ್ಯಾಂಡರ್ಡಿಂದ ಹಿಡ್ಕೊಂಡು ಕಾಲೇಜವರೆಗೂ LLB ಇರೋರ್ಗೂ ಸ್ಟೂಡೆಂಟ್ರಿಗೂ ಎಲ್ಲರಿಗೂ ನಾನು ಹೇಳೋದಿಷ್ಟೇ, ನಾನು 100% ನಿಯತ್ತಾಗಿ ಕೆಲಸ ಮಾಡ್ತೀನಿ. 100% ನಿಯತ್ತಾಗಿ ನಿಮ್ಮ ನಂಬಿಕೆಗೆ ಯಾವತ್ತೂ ನಾನು ದ್ರೋಹ ಮಾಡೋದಿಲ್ಲ. ನಿಮ್ಮ ನಂಬಿಕೆಯನ್ನು ನಾನು ಉಳಿಸ್ಕೊಳ್ತೇನೆ. ಯಾವತ್ತಿದ್ರೂ ಏನೇ ಇದ್ರೂ ಒಂದು MLA ಅಂದರೆ 24 hours ಕೆಲಸ. ನೀವೆಲ್ಲ ಓಟ್ ಹಾಕಿರೋದು ಏನಕ್ಕೆ ಅಂದರೆ ನಮ್ಮನ್ನು ವಿಧಾನಸೌಧಕ್ಕೆ ಹೋಗಿ ಸರ್ಕಾರದಿಂದ ದುಡ್ಡು ತಂದು ಡೆವಲಪ್ ಮಾಡಿರಿ, ರೈತನ ಕಾಪಾಡ್ರಿ, ಹಾಸ್ಪಿಟಲ್ಸು, ಸ್ಕೂಲ್ಸು, ಎಜುಕೇಷನ್, ಎಂಪ್ಲಾಯ್ಮೆಂಟು, ರೋಡ್ಸು, ವೆಟ್ನರಿ ಹಾಸ್ಪಿಟಲ್ಸ್ ಇಂಥದ್ದೆಲ್ಲ ಮಾಡಿ ಅಂತ ನೀವು ಓಟ್ ಹಾಕಿದ್ದೀರ. ನಾನು ಆ ಕೆಲಸದಲ್ಲಿ ಪ್ರಯತ್ನದಲ್ಲಿದ್ದೀನಿ. ಯಾವತ್ತೋ MLA ಒಂದ್ಸಲಿ ಸಿಕ್ಕದೇ ಇದ್ದರೆ, ಆಫೀಸಿಗೆ ಬಂದಾಗ ಸಿಕ್ಕದೇ ಇದ್ದರೆ ಸಿಕ್ಕಿಲ್ಲ ಅಂತ ಹೇಳೋದು ತಪ್ಪು. ಸಿಕ್ಕಿಲ್ಲ ಅಂತ ಹೇಳಬಾರ್ದು. ನಮ್ಮೂರಿಗೆ ಬಂದಿಲ್ಲ ಅಂತ ಹೇಳ್ಬಾರ್ದು. ನಿಮ್ಮೂರಿಗೆ ಬಂದಿಲ್ಲ ಅಂತ ಹೇಳೋದಕ್ಕೆ ನೀವು ಕರೆದ್ರೆ ನಾವು ಬಂದೇ ಬರ್ತೀವಿ. ಊರುಗಳಿಗೆ ಯಾವ ಊರಿಗೆ ಬೇಕೋ ನಾವು ಬಂದೇ ಬರ್ತೀವಿ, ಯಾವ ವಾರ್ಡ್ಗೆ ಬೇಕೋ ನಾವು ಬಂದೇ ಬರ್ತೀವಿ. ಆದರೆ ಜನ ಮಾತಾಡೋದನ್ನು ಬಿಡಿ. ನಿಮ್ಮೂರಿಗೆ ಏನು ಅಭಿವೃದ್ಧಿ ಆಗಬೇಕು, ನಮ್ಮ ಕೋಲಾರಿಗೆ ಏನು ಅಭಿವೃದ್ಧಿ ಆಗಬೇಕು, ನನಗೆ ಮಾರ್ಗದರ್ಶನ ಕೊಡಿ, ನನಗೆ ನಿಮ್ಮ ಸಲಹೆ ಸೂಚನೆಗಳು ಕೊಡಿ. ಅದರ ಪ್ರಕಾರವಾಗಿ ನಾನು ನಡ್ಕೊಂಡು ಹೋಗುವಂಥ ಕೆಲಸ ನಾನು ಮಾಡ್ತೀನಿ. ಎಲ್ಲರಿಗೂ ಧನ್ಯವಾದ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ತುಂಬ ಸಂತೋಷ ಸರ್. ಸ್ನೇಹಿತರೆ, ಒಬ್ಬ ಶಾಸಕರಿಗೆ ನಿಜಕ್ಕೂ ಏನೆಲ್ಲ ಅರ್ಹತೆ ಇರಬೇಕು ಸಂವಿಧಾನಿಕವಾಗಿ ಎಲ್ರಿಗೂ ಗೊತ್ತಿರುತ್ತೆ. ಆದರೆ ಅದಕ್ಕಿಂತ ಹೆಚ್ಚಾಗಿ ನಾನು ಹುಟ್ಟಿರುವಂಥ ನೆಲಕ್ಕೆ, ನಾನು ಆಡ್ತಾ ಇರುವಂಥ ಭಾಷೆಗೆ, ನಮ್ಮ ಜನಕ್ಕೆ, ನಮ್ಮವರಿಗೆ ಆ ಮಾನವೀಯತೆಗೆ ನ್ಯಾಯ ಒದಗಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಶ್ರಮ ಪಟ್ಟರೆ ಎಲ್ಲರೂ ಚೆನ್ನಾಗಿರ್ತೀವ್ರಿ ಅನ್ನೋ ಮಾತುಗಳನ್ನು ಕೆಲಸದ ಮೂಲಕ ತೋರಿಸ್ತಾ ಇದ್ದಾರೆ ಈ ಶಾಸಕರು ಅಂತ ನನಗೆ ವೈಯಕ್ತಿಕವಾಗಿ ಅನ್ನಿಸ್ತು. ಹಾಗೆಯೇ ದಿಢೀರಂತ ಏನೋ ದೊಡ್ಡ ಅಭಿವೃದ್ಧಿ ಆಗ್ಬಿಡ್ಬೇಕು ಅಂಥೇಳಿ ಅಡ್ಡ ಮಾರ್ಗಗಳಲ್ಲಿ ಹೋಗದೆ ನಂಬಿಕೆ ಅನ್ನುವ ಒಂದು ಪವಿತ್ರವಾದ ಭಾವನೆ, ಪ್ಯೂರ್ ಎಮೋಷನ್ನ ನಾವು ಇಟ್ಕೊಂಡ್ರೆ, ಪ್ರಾಮಾಣಿಕತೆ ಇದ್ದರೆ ಯಾರಿಗೂ ನಾವು ಸಲಾಮ್ ಹೊಡಿಬೇಕಾಗಿಲ್ಲ, ಮುಲಾಜ್ ನೋಡಬೇಕಾಗಿಲ್ಲ, ಧೈರ್ಯವಾಗಿರಬಹುದು ಅಂತ ಅದನ್ನು ಕೂಡ ಇಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹೌದ್ರಿ, ಏನೇ ಕೆಲಸ ಮಾಡೋಕ್ಕೂ ಧೈರ್ಯ ಬೇಕು ಅಂತ ಹೇಳ್ತೀವಿ. ಆದರೆ ಧೈರ್ಯ ಹೆಂಗ್ರಿ ಬರುತ್ತೆ? ಧೈರ್ಯ ಬರಬೇಕು ಅಂದರೆ ನಾವು ನಂಬಿಕೆ, ಸತ್ಯ, ಪ್ರಾಮಾಣಿಕತೆಯಿಂದ ನಡೆದ್ರೆ, ಓಪನ್ ಆಗಿದ್ರೆ, ನೇರವಾಗಿದ್ದರೆ ಎಲ್ಲವೂ ಚೆನ್ನಾಗಿರುತ್ತೆ ಅನ್ನೋದನ್ನು ಬಹಳ ಸೊಗಸಾಗಿ ಅವರ ಕೃತಿಯ ಮೂಲಕ, ಅವರ ಕೆಲಸದ ಮೂಲಕ ಒಂದಿಷ್ಟು ಮಾತನಾಡೋ ಪ್ರಯತ್ನವನ್ನು ಮಾಡಿದ್ದಾರೆ ಅಂತ ನನಗೆ ಪ್ರಾಮಾಣಿಕವಾಗಿ ಅನ್ನಿಸ್ತು. ಹಾಗಾಗಿ ಈ ಕಾರ್ಯಕ್ರಮ ನಿಮಗೆ ಬಹಳ ಬಹಳ ಇಷ್ಟ ಆಗುತ್ತೆ ಅನ್ನೋದು ನನ್ನ ಅಚಲವಾದ ನಂಬಿಕೆ ಮತ್ತು ವಿಶ್ವಾಸ. ಹಾಗೆಯೇ ನಿಮ್ಮ ಕ್ಷೇತ್ರದ ಅಂದರೆ ಈ ಕ್ಷೇತ್ರದ ಮತದಾರರಿಗೆ ಏನೇ ಅಹವಾಲುಗಳಿದ್ರು, ಸವಾಲುಗಳಿದ್ರು ಕೂಡ ಈ ಶಾಸಕರಿಗೆ ನೀವು ತಿಳಿಸ್ಬೋದು ಕಮೆಂಟ್ ಮಾಡೋ ಮೂಲಕ ಅಂತ ಹೇಳ್ತಾ ಈ ಹೊತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾನು ನಿಮ್ಮ ರಾಘವ ಸೂರ್ಯ. ನಮಸ್ಕಾರ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.